Trends Winner and Ply, Industrial Area, Baikampadi, Mangaluru.
रम्यकपर्दिनि शैलसुते सुरवर पर्दिनि शैलसुते ऐ जगदम्ब मदम्बकदं भुवनं प्रियवासिनि दासरते शिखरि शिरोमणि तुङ्गहिमालय सुन्दनिजालय मधुगते मधु मधुरै मधुकैटभभञ्जिनि कैटभभञ्जनि रासरते जय जय हे महिषासुरमर्दिनि रम्यकपर्दिनि शैलसुते विखण्डित विरुण्डित शुण्डाधिपते विभुगजगण्ड विधान चण्ड पराक्रम शुण्डाधिपते निज गुणगण्ड विपातित खण्ड विपातित गुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरणधर्मद शत्रु विरोधित दुर्धर महाशिवधूतघृत रमदाधिपते दुरित धूरित दुराशय दानवदूतकृतार्थमते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ऐगिरिनन्दिनि नन्दित मेदिनि विश्वविनोदिनि नन्दनुते गिरिवर शिरोदिनि वासिनि विष्णु विलासिनि विष्णुनुते भगवति शितिकण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते ऐगिरिनन्दिनि नन्दित मेदिनि विश्वविनोदिनि नन्दनुते गिरिवरविन्द्य शिरोदिनि वासिनि विष्णु विलासिनि विष्णुनुते भगवति शितिकण्ठ कुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते 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 ಇಷ್ಟರ ತನಕ ಭಜನ ನಾಮ ಸಂಕೀರ್ತನ ಹಾಡಿರುವ ನಾದಬ್ರಹ್ಮ ಭಜನಾ ಮಂಡಳಿ ಉಚ್ಚಿಲ ಇವರಿಗೆ ನಮ್ಮ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಹಿರಿಯರಾದ ಗುಂಡುಬಿ ಅಮೀನ್ರವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸುತ್ತೇನೆ. ಇವರಿಗೆ ದಕ್ಷಿಣ ಕನ್ನಡ ಮೊಗೇರ ಮಹಾಜನ ಸಂಘ, ಕ್ಷೇತ್ರಾಡಳಿತ ಸಮಿತಿ ಹಾಗೂ ದಸರಾ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇನ್ನು ಮುಂದಿನ ಕಾರ್ಯಕ್ರಮ ಸ್ಯಾಕ್ಸೋಫೋನ್ ವಾದನ, ಅಕ್ಷತಾ ಮತ್ತು ಬಳಗ ಇವರಿಂದ ಸ್ಯಾಕ್ಸೋಫೋನ್ ವಾದನ ನಡೆಯಲಿದೆ ಇದೇ ವೇದಿಕೆಯಲ್ಲಿ.
ಿ
ಗೌರವಾರ್ಪಣೆಯನ್ನು ಈ ವೇದಿಕೆಯಲ್ಲಿ ಮಾಡಲಿಕ್ಕಿದ್ದೇವೆ. ನಾಡೋಜ ಡಾಕ್ಟರ್ ಜಯಶಂಕರ್ ಅವರು, ನಮ್ಮ ಅಧ್ಯಕ್ಷರಾದ ಜಯಸಿ ಕೋಟೆನವರು, ಉಷಾರಾಣಿಯವರು ಮತ್ತು ಚೇತನ್ ಎಲ್ಲ ಸೇರಿ ಅವರಿಗೆ ಗೌರವವನ್ನು ಅರ್ಪಿಸುವಂತೆ ನಾನು ವಿನಿಸ್ತಾ ಇದ್ದೇನೆ. ಇನ್ನು ನಮ್ಮ ಇನ್ನೊಬ್ಬರು ಪ್ರಮುಖರು, ವಿದೇಶದಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಿ ನಮ್ಮ ದಸರಾ ಸಮಿತಿಯ ಸಂಚಾಲಕರಾಗಿ ದುಡಿದವರು, ತಾವು ನಮ್ಮ ಸಂಘದ ಸದಸ್ಯರನ್ನು ವಿದೇಶಗಳಲ್ಲಿ ಎಲ್ಲ ದೇಶಗಳನ್ನು ಸುತ್ತಾಡಿಸಿ ದೊಡ್ಡ ಮೊತ್ತದ ಸಹಾಯವನ್ನು ತೆಗೆಸಿಕೊಟ್ಟವರು, ದೇಣಿಗೆಯನ್ನು ತೆಗೆಸಿಕೊಟ್ಟರು. ಅಲ್ಲದೆ ತಾನು ಕೂಡ ವೈಯಕ್ತಿಕ ನೆಲೆಯಲ್ಲಿ ದೊಡ್ಡ ಮೊತ್ತದ ದೇಣಿಗೆಯನ್ನು ಇವತ್ತು ನಮಗೆ ನೀಡಿದ್ದಾರೆ, ನಿರಂತರವಾಗಿ ನೀಡ್ತಾ ಇದ್ದಾರೆ. ಅವರು ಯುವರಾಜ್ ಸಾಲಿಯಾನ್ ಮಸ್ಕತ್ ಅವರು ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು, ಅವರ ಧರ್ಮಪತ್ನಿ ಮಲ್ಲಿಕಾ ನೀವು ಕೂಡ ಬರಬೇಕಂತೇಳಿ ಅನ್ನಿಸ್ತಾ ಇದ್ದೇನೆ. ಯುವರಾಜ್ ಸಾಲಿಯಾನ್ ಅವರು ನಮಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಮಿತಿಯವರು ಗಲ್ಫ್ ರಾಷ್ಟ್ರಗಳಿಗೆ ಹೋದಾಗ ಎಲ್ಲ ಮಗಳು ಬನ್ನಿ, ಬರ್ತೀರಾ? ಪ್ಲೀಸ್. ಯುವರಾಜ್ ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಿಮ್ಮ ಸಹಾಯ ನಿರಂತರವಾಗಿ ದೇವಸ್ಥಾನದ ಪರವಾಗಿ ಇರಲಿ. ದೇವರು ನಿಮಗೆ ಸಕಲ ಸಂಪತ್ತು, ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತನ್ನು ನೀಡಲಿ, ಹಾರೈಸಲಿ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಭಗವಂತನಲ್ಲಿ ಅಮ್ಮ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ. ಯಜ್ಞೇಶ್ ಕರ್ಕೇರ ದೇವಸ್ಥಾನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ದಸರಾ ಉತ್ಸವಕ್ಕೆ 5 ಲಕ್ಷದ ದೊಡ್ಡ ಮೊತ್ತವನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳು. ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಅವರ ತಾನು 5 ಲಕ್ಷ ಕೊಟ್ಟದ್ದಲ್ಲದೆ ಇತರ ತನ್ನ ಗೆಳೆಯರ ಹತ್ರ 10 ಲಕ್ಷದ ದೊಡ್ಡ ಮೊತ್ತವನ್ನು ತೆಗೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅವರಿಗೂ ಕೂಡ ಮಹಾಲಕ್ಷ್ಮಿ ಅಮ್ಮನವರು ಸಕಲ ಐಶ್ವರ್ಯ, ಭಾಗ್ಯವನ್ನು, ಆರೋಗ್ಯವನ್ನು ನೀಡಲಿ ಅಂತೇಳಿ ಹಾರೈಸಿಕೊಂಡು ಅವರಿಗೂ ಸಮಿತಿಯ ಪರವಾಗಿ ಗೌರವದ ಕಾಣಿಕೆಯನ್ನು ಕೊಡ್ತಾ ಇದ್ದೇವೆ. ಕರುಣಾಕರ್ ಸಾಲಿಯಾನ್ ಡಿಪ್ಸಿ. ಈಗ ರಮೇಶ್ ಕೋಟೆಯನವರು ಅನ್ನ ಸಂತರ್ಪಣೆಯಲ್ಲಿ ರಮೇಶ್ ಕೋಟೆನವರು ಅರಿಯಪ್ಪ ಕೋಟೆನವರ ಸಹೋದರರಾಗಿ ಕಾರ್ತಿಕ್ ಗ್ರೂಪ್ಸ್ನ ಪಾಲುದಾರರಲ್ಲಿ ಒಬ್ಬರು. ಅನ್ನದಾನ ವಿತರಣೆಯಲ್ಲಿ ಬಹಳಷ್ಟು ಶ್ರಮವನ್ನು ಪಟ್ಟವರು. ಬ್ರಹ್ಮಕಲಶದಿಂದ ಹಿಡಿದು 3 ದಸರಾ, ಇವತ್ತು 4ನೇ ದಸರಾ ಕೂಡ ಸೇರಿ ಒಟ್ಟಾರೆಯಾಗಿ ಅನ್ನ ವಿತರಣೆಯಲ್ಲಿ ಯಾರಿಗೂ ಭಕ್ತರಿಗೂ ಅನ್ನದಾನ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು, ಎಲ್ಲರಿಗೂ ಸುಲಭವಾಗಿ ಅನ್ನದಾನ ದೊರಕಬೇಕು ಅನ್ನೋ ದೃಷ್ಟಿಯಲ್ಲಿ ಅಗಳಿರುಳು ಶ್ರಮಿಸಿದವರು. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಅರ್ಪಿಸ್ತಾ
ಅವರಿಗೂ ಕೂಡ ಗೌರವಪೂರ್ಣ ಸ್ಮರಣಿಕೆಯನ್ನು ನೀಡಬೇಕಂತ ವಿನಂತಿಸ್ತಾ ಇದ್ದೇನೆ. ಈಗ ರಾಕೇಶ್ ಉದಯವಾಣಿ ಪತ್ರಿಕಾ ವರದಿಗಾರರು ನಮ್ಮ ದೇವಸ್ಥಾನದ ಮತ್ತು ನಮ್ಮ ಸಂಘದ ಎಲ್ಲ ಸುದ್ದಿಗಳನ್ನು ಕ್ಷಿಪ್ರವಾಗಿ ಬಿತ್ತರಿಸುವಂಥವರು. ಉದಯವಾಣಿಯ ಕಾಪು ವಲಯದ ಪ್ರೆಸ್ ರಿಪೋರ್ಟರ್ ಆಗಿ ನಮ್ಮ ಜೊತೆ ಬಹಳಷ್ಟು ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು ಅವರಿಗೂ ಕೂಡ ಗೌರವಪೂರ್ಣ ಗೌರವವನ್ನು ನೀಡುವಂತೆ ವಿನಂತಿಸ್ತಾ ಇದ್ದೇನೆ. ರಾಕೇಶ್ ಕುಂಜೂರು. ದಿವಾಕರ್ ಕಾರ್ವಿ ಇಲ್ಲ. ಸುರೇಂದ್ರ. ಸುರೇಂದ್ರ ಅವರು ನಮ್ಮ ವಿಡಿಯೋಗ್ರಾಫರ್. ಧನ್ಯವಾದಗಳು. ಸುರೇಂದ್ರ ಅವರು ನಮ್ಮ ಕಾರ್ಯಕ್ರಮದ ಪ್ರತಿಯೊಂದು ವಿಡಿಯೋಗ್ರಫಿಯನ್ನು ಮಾಡ್ತಾ ನಮಗೆ ಬೆಳಿಗ್ಗೆ 5 ಗಂಟೆಗೆ ನಮಗೆ ವಿಡಿಯೋ ಹಾಕ್ತಾರೆ. ಒಂದು ದಿನದ ರಾತ್ರಿ ಇಡೀ ಕೂತು 5 ಗಂಟೆಗೆ ನಮಗೆ ವಿಡಿಯೋ ಬರ್ತದೆ, ಬೆಳಿಗ್ಗೆ 5 ಗಂಟೆಗೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಅವರಿಗೂ ಇನ್ನಷ್ಟು ಅವಕಾಶಗಳು ದೇವರು ಕರುಣಿಸಲಿ ಅಂತೇಳಿ ಅಮ್ಮನವರಲ್ಲಿ ಪ್ರಾರ್ಥಿಸ್ತಾ ಅವರಿಗೂ ಕೂಡ ಗೌರವಾರ್ಪಣೆಯನ್ನು ಮಾಡಬೇಕು ವಿನಂತಿಸ್ತಾ ಇದ್ದೇನೆ. ವಸ್ತು ಪ್ರದರ್ಶನ. ನಾವು ಮಸ್ಕತ್ ಮೊಗವೀರ್ ಸದರ ಅಧ್ಯಕ್ಷ ಪದ್ಮಕರ್ ಅವರು ವೇದಿಕೆ ಬರುವಂತೆ ವಿನಂತಿಸ್ತಾ ಇದ್ದೇನೆ. ಈಗ ವಸ್ತು ಪ್ರದರ್ಶನ ನಿಮಗೆಲ್ಲ ಗೊತ್ತಿದೆ. ಇಡೀ ದಸರಾದ ಸೆಂಟರ್ ಆಫ್ ಅಟ್ರಾಕ್ಷನ್, ಪ್ರಮುಖ ಆಕರ್ಷಣೆ. ಅದರಲ್ಲಿ ದುಡಿದವರು ಅನೇಕ ಮಂದಿ ಇದ್ದಾರೆ. ಅದರಲ್ಲಿ ಮೊದಲಾಗಿ ವೆಂಕಿ ಪಲಿಮಾರ್ ಅವರು, ನಾಡಿನ ಖ್ಯಾತ ಕುಶಲ ಕಲಾಕಾರರು, ಸಮಾಜಕ್ಕೆ ಸಂದೇಶ ಸಾರುವ ವ್ಯಸನ ಮುಕ್ತ ಮತ್ತು ಆರೋಗ್ಯದಾಯಕ ಜೀವನ ಇವರ ಕಲಾಕೃತಿಗಳು ಉಡುಪಿ ವಿಚಾರದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ನಮ್ಮ ಕೋರಿಕೆಯಂತೆ ನೀಡಿದ ಕಲಾಕೃತಿಗಳು ಮತ್ತು ಅವರ ಸಂದೇಶಗಳು ಎಲ್ಲ ವೀಕ್ಷಕರ ಮನ ಗೆದ್ದಿದೆ ಅಂತ ಹೇಳಲಿಕ್ಕೆ ತುಂಬ ಖುಷಿ ಆಗ್ತದೆ. ಕಲೆ ಮತ್ತು ಸಂಸ್ಕೃತಿಗಳ ಆರಾಧಕರಾದ ಶ್ರೀ ವೆಂಕಿ ಪಲಿಮಾರ್ ಅವರು ತಮ್ಮನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಲು ಬಹಳ ಹರ್ಷ ಪಡ್ತೇವೆ. ಅವರಿಗೆ ಗೌರವದ ಸನ್ಮಾನವನ್ನು ನೀಡುವಂತೆ ನಾಡೋಜಿ ಡಾಕ್ಟರ್ ವಿನಿಸ್ತಾ. ಇನ್ನೊಬ್ಬರು ಶಂಕರ್ ಕುಲಾರ್, ಇಂಜಿನಿಯರಿಂಗ್ ಪದವೀಧರರು ಆದರೂ ಕೂಡ ತನ್ನ ವೃತ್ತಿ ಕುಲಕಸುಬನ್ನು ಅವರು ಮರೆಯಲಿಲ್ಲ. ಆಗಿರುವ ಮಡಕೆ ತಯಾರಿಕೆಯಲ್ಲಿ ತನ್ನ ಪ್ರತಿಭೆ ಮತ್ತು ಕೌಶಲ್ಯದಿಂದ ಮಡಕೆ ತಯಾರಿಯಲ್ಲಿ ಕೂಡ ನಾವೀನ್ಯತೆಯನ್ನು ಪ್ರದರ್ಶಿಸಿದ್ದಾರೆ. ಅದನ್ನು ಉದ್ಯಮವಾಗಿ ಬೆಳೆಸುವಲ್ಲಿ ಅಪಾರ ಶ್ರಮ ಮತ್ತು ಶ್ರದ್ಧೆಯನ್ನು ತೊಡಗಿಸಿಕೊಂಡಿದ್ದಾರೆ. ಯುವ ಪೀಳಿಗೆಗೆ ಉದ್ಯಮಶೀಲರಾಗಲು ಪ್ರೇರಣೆಯಾದ ವ್ಯಕ್ತಿತ್ವ ಶಂಕರ್ ಕುಲಾರ್ ಅವರದು. ಉಡುಪಿ ವಿಚ್ಚಲ ದಸರಾ ವಸ್ತು ಪ್ರದರ್ಶನದಲ್ಲಿ ತಮ್ಮ ಕೌಶಲ ಪ್ರದರ್ಶನಕ್ಕೆ ಬಂದಿರುವಂಥದ್ದು ಸಂತೋಷವಾಗಿದೆ. ಈಗ ಸಂತೋಷದಲ್ಲಿ ತಮ್ಮನ್ನು ಅಭಿನಂದಿಸ್ತೇವೆ. ಹರೀಶ್ ಸಾಗಾ ಮಣಿಪಾಲ್, ಶ್ರೀರಾಮ ಅಜಕಾರ್,
ಕಲಾಕೃತಿಗಳು ಇಂದು ವೈವಿಧ್ಯಮಯವಾಗಿ ಅರಳುತ್ತಿದೆ. ನಮ್ಮ ದಸರಾದಲ್ಲಿ ಹರಳಿದ ಮರಳಿನ ಕಲಾಕೃತಿಯ ಇವರು ಮಾಡುವಂಥದ್ದು ಬಹು ತಾಳ್ಮೆಯ ಮತ್ತು ಪ್ರತಿಭೆಯ ಅನಾವರಣ ಈ ಮರಳಿನ ಶಿಲ್ಪದಲ್ಲಿದೆ. ಮರಳಿನಲ್ಲಿ ಕಲಾಕೃತಿ ಮೂಡಿಸುವುದಲ್ಲದೆ ಅದನ್ನು ಆಸಕ್ತರಿಗೆ ಕಲಿಸುವ ಗುರುಗಳಾಗಿ ಅವರನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ವಸ್ತು ಪ್ರದರ್ಶನದಲ್ಲಿ ಮೆರಗುಂಡು ಇವರನ್ನು ಅಭಿನಂದಿಸ್ತಾ ಇದ್ದೇವೆ. ಶ್ರೀರಾಮ ಅಜೆಕಾರ್, ಫೋಟೋಗ್ರಾಫರ್ ಮತ್ತು ಪ್ರೆಸ್ ರಿಪೋರ್ಟರ್. ಇವರು ತಾವು ಹಳ್ಳಿಗಳಲ್ಲಿ ಬದುಕನ್ನು ಚಿತ್ರಿಸಿ ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇದನ್ನು ನೋಡಿದಾಗ ಹಳ್ಳಿಯ ಜೀವನ, ಹಳೆಯ ನೆನಪುಗಳು ಮರುಕಳಿಸುತ್ತದೆ. ಅಲ್ಲದೆ ಯತೀಶ್ ಜೊತೆ ಸೇರಿ ಇವರು ಬಹಳ ಸಹಕಾರ ನೀಡಿದ್ದಾರೆ. ಮತ್ತೊಬ್ಬರು ಬಾಬು ಕೊರಗ, ಕಡ್ತಲ. ಕಾರ್ಕಳ ತಾಲೂಕಿನ ಕಡ್ತಲ ಗ್ರಾಮವಾದ ಇವರು ಈಗಾಗಲೇ ಬೀಳಿನ ಬುಟ್ಟಿ, ಅನ್ನ ಬಸಿಯುವ ಬುಟ್ಟಿ, ಗೂಡುದೀಪಗಳು, ಹೂವಿನ ಬುಟ್ಟಿ, ತಡಪೆ ಮುಂತಾದವುಗಳನ್ನು ಸೇರಿಸಿ ಸುಮಾರು 20ಕ್ಕೂ ಹೆಚ್ಚು ಬಗೆಯ ವಸ್ತುಗಳನ್ನು ಸೃಜನಶೀಲರಾಗಿ ತಯಾರಿಸಿದ್ದಾರೆ. ಪರಂಪರೆಯ ಕಲೆಯನ್ನು ಜೀವಂತವಾಗಿ ಇಟ್ಟುಕೊಂಡಿರುವ ಬಾಬು ಕೊರಗ ಅವರು ಈ ಪರಿಶ್ರಮ ಶ್ಲಾಘನೀಯ. ನಿತ್ಯಾನಂದ ಕರ್ಕೇರ, ತಾವೆಲ್ಲ ನೋಡ್ತಾ ಇದ್ದೀರಿ, ನಮ್ಮ ವಸ್ತು ಪ್ರದರ್ಶನದಲ್ಲಿ ಜೀವಂತ ಸಮುದ್ರದ ಮೀನುಗಳಿದ್ದಾವೆ. ಅದನ್ನು ಉಪಾಸನೆ ಮಾಡುವಂಥದ್ದನ್ನು ಸಾಕುವಂಥದ್ದು ದೊಡ್ಡ ಒಂದು ಶ್ರಮದ ಕೆಲಸ. ಅದನ್ನು ಬೆಳಿಗ್ಗೆ ಹೋಗಿ ಸಮುದ್ರ ಬದಿಯಲ್ಲಿ ಆ ಜೀವಂತ ಮೀನುಗಳನ್ನು ತಂದು ಅದರಲ್ಲಿ ನಮ್ಮ ವಸ್ತು ಪ್ರದರ್ಶನದಲ್ಲಿ ಇಟ್ಟು ಅದನ್ನು ಸಾಕುವಂಥ ದೊಡ್ಡ ಪರಿಶ್ರಮದ ಕೆಲಸವನ್ನು ನಿತ್ಯಾನಂದ್ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈಗ ನಾವು ರೀಲ್ಸ್ ಕಾಂಪಿಟೇಷನ್ ಮಾಡಿದ್ದೇವೆ. ಈಗ ಮತ್ತೊಂದು ಕಿರು ಸನ್ಮಾನ ಕಾರ್ಯಕ್ರಮ. ನಮ್ಮ ಜೊತೆ ಇಲ್ಲಿ ವೇದಿಕೆಯ ನಿರ್ವಹಣೆಯಲ್ಲಿ ಸಹಕರಿಸುತ್ತಿರುವ ಶಂಕರ್ ಸಾಲ್ಯಾನ್ ಬಾರ್ಕೂರ್ ಮತ್ತು ನಾರಾಯಣ್ ಕುಂದರ್ ಕಲ್ಮಾಡಿ ಇವರು, ಅದೇ ರೀತಿ ಮಂಜುನಾಥ್ ಸುವರ್ಣ ಬ್ರಹ್ಮವರ, ಸತೀಶ್ ಅಮೀನ್ ಬಾರ್ಕೂರ್ ಅವರು ಕೂಡ ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡೋದು ವಿನಂತಿಸ್ತಾ ಇದ್ದೇನೆ. ಶಂಕರ್ ಸಾಲ್ಯಾನ್, ನಾರಾಯಣ್ ಕುಂದರ್ ಕಲ್ಮಾಡಿ, ಮಂಜುನಾಥ್ ಸುವರ್ಣ ಬ್ರಹ್ಮವರ, ಸತೀಶ್ ಅಮೀನ್ ಬಾರ್ಕೂರ್. ನಾವು ನಾವು ದಸರಾ ಉತ್ಸವ ಸಮಿತಿಯ ಪರವಾಗಿ ರೀಲ್ಸ್ ಮಾಡುವಂಥ ಒಂದು ಕಾಂಪಿಟೇಷನ್ ನಾವು ಇಂಟರ್ನೆಟ್ನಲ್ಲಿ
ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದು. ಅದಕ್ಕೆ 120 ಎಂಟ್ರಿಗಳು ಬಂದಿದ್ದಾವೆ. ಅದು 120ರಲ್ಲಿ ಒಟ್ಟಿಗೆ 38,57,000 ಜನ ಅದನ್ನು ನೋಡಿದ್ದಾರೆ. ಇಡೀ ವಿಶ್ವದಲ್ಲಿ ಅವರಿಗೆ ಸ್ಮರಣಿಕೆಯನ್ನು ಕೊಡುವಂಥದ್ದು ಸರ್. 10 ಜನ ಇದ್ದಾರೆ ಸರ್, ಕರಿತೇವೆ ಸರ್. ಒಟ್ಟು 38,57,000 ಜನ ನಮ್ಮ ಉಚ್ಚಿಲ ದಸರಾದ ರೀಲ್ಸ್ ಅನ್ನ ಕಾಂಪಿಟಿಷನ್ ನೋಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಅಭಿನಂದನೆ ಸಲ್ಲಿಸ್ತೇವೆ. ಅದರಲ್ಲಿ 10 ಜನರ ಹೆಸರನ್ನು ಕರಿತೇವೆ. ಟಾಪ್ 10 ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕು. ಮತ್ತು 3 ಜನ ಸಿಲೆಕ್ಟ್ ಆಗ್ತಾರೆ, ಅವರಿಗೆ ಪ್ರೈಸ್ ಕೂಡ ಕೊಡ್ತಾ ಇದ್ದೇವೆ. ಮೊದಲಿಗೆ ಆಕಾಶ್ ಕುಲಾಲ್ ಸಚಿನ್ ಚಂದ್ರಶೇಖರ್, ದೀಕ್ಷಿತ್ ಮೂಲ್ಯ, ಸಚಿನ್ ಬಲೆ ಬಲೆ ದೀಕ್ಷಿತ್ ಮೂಲ್ಯ, ಇದನ್ನ ಸ್ಪಾನ್ಸರ್ ಮಾಡಿದವರು ಅಲೋಕ್ ಇವೆಂಟ್ಸ್, ಸಚಿನ್ ಚಂದ್ರಶೇಖರ್, ದೀಕ್ಷಿತ್ ಮೂಲ್ಯ, ಮತ್ತೆ ಕೊಡ್ತೇವೆ ಸರ್. ದೀಕ್ಷಿತ್ ಮೂಲ್ಯ, ಆದಿತ್ಯ ಆಚಾರ್ಯ, ಸುಮನ್ ಶೆಟ್ಟಿ, ಕವನ್ ಸಾಲ್ಯಾನ್, ಸುಮನ್ ಶೆಟ್ಟಿ, ಕವನ್ ಸಾಲ್ಯಾನ್, ರಂಜಿತ್ ಸುವರ್ಣ, ಮೋಹಿತ್ ಸುವರ್ಣ, ವರುಣ್ ದೇವಾಡಿಗ ಹಾಗೂ ರೋಹನ್ ಕೋಟ್ಯಾನ್. ಎಲ್ರಿಗೂ ಸರ್ಟಿಫಿಕೇಟ್, ಮೊಮೆಂಟೋ, ಶಾಲ್ ಓದಿಸಿ ಗೌರವಿಸುವಂತೆ ವಿನಿಸ್ತಾ ಇದ್ದೇನೆ. ಇದರಲ್ಲಿ 3 ಜನರಿಗೆ ನಾವು ಸಿಲೆಕ್ಟ್ ಮಾಡಿ 5 ಜನ ಜಡ್ಜಿಗಳು ಸೇರಿ 3 ಜನ ಸಿಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 3rd ಪ್ಲೇಸ್ ರೋಹನ್ ಕೋಟ್ಯಾನ್. ಮುಂದೆ ಬನ್ನಿ. ಅವರ ಪರವಾಗಿ ಅವ್ರು ಮಾಡ್ತಾರೆ ನಮ್ಮ ಇನ್ನೊಬ್ಬ ಹುಡುಗ. 2nd ಪ್ಲೇಸ್ ಕವನ್ ಸಾಲ್ಯಾನ್. ಅಲ್ಲೆಲ್ಲ 1st ಪ್ಲೇಸ್ ಸಚಿನ್ ಚಂದ್ರಶೇಖರ್. ಅಭಿನಂದನೆಗಳು. ಈ ರೀಲ್ಸ್ ಅನ್ನ ಒಟ್ಟು ವಿಶ್ವದಲ್ಲಿ 38 ಲಕ್ಷ ಜನ ನೋಡಿದ್ದಾರೆ. ಖಂಡಿತವಾಗಲು ತಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ತಮ್ಮ ಶ್ರಮಕ್ಕೆ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿದ್ದೇವೆ. ಗುರು ರೋಲ್ ರೀಲ್ಸ್ ಫಸ್ಟ್ ಸೆಕೆಂಡ್ ಬಂದ ರೀಲ್ಸ್ ಫಸ್ಟ್ ಬಂದದ್ದು ಫಸ್ಟ್ ಸೆಕೆಂಡ್ ಥರ್ಡ್ 3.
ಗುರು ಧನ್ಯವಾದಗಳು. ಉಳಿದ ರೀಲ್ಸ್ ಮತ್ತೆ ತೋರಿಸ್ತೇವೆ. ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಪ್ರಿಯ ಹರೀಶ್ ಶೆಟ್ಟಿ ಅವರನ್ನು ವೇದಿಕೆ ಕರೀತೇವೆ. ಅವರು ಉದ್ಘೋಷಕೆಯಾಗಿ ವಾಗ್ಮಿಯಾಗಿ PhD ಪಡೆದವರು. ಪ್ರಸ್ತುತ ನಮ್ಮ ಕುಡ್ಲ ಚಾನಲ್ನಲ್ಲಿ ನಿರೂಪಕಿಯಾಗಿ ವಾಚಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಇವತ್ತು ಅವರು ನವದುರ್ಗಿಯರು ಮತ್ತು ನವರಾತ್ರಿ ಮತ್ತು ಸ್ತ್ರೀಯರಿಗೆ ಸ್ಥಾನಮಾನ ಎನ್ನುವ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಅವರಿಗೆ ನಮ್ಮ ದಸರೋತ್ಸವ ಸಮಿತಿಯ ಸಂಚಾಲಕಿಯಾದ ಶ್ರೀಮತಿ ಸಂಧ್ಯಾದೀಪ ಸುನಿಲ್, ಉಷಾರಾಣಿ ಬೋಳೂರ್ ಹಾಗೂ ಸುಗುಣ ಕರ್ಕೇರವರು ಸ್ಮರಣಿಕೆಯ ಗೌರವವನ್ನು ನೀಡಿ ಅವರನ್ನು ಸನ್ಮಾನಿಸುವಂತೆ ವಿನಂತಿಸ್ತಾ ಇದ್ದೇನೆ. ನವದುರ್ಗಿಯರು ಮತ್ತು ಹೆಣ್ಣಿನ ಸ್ಥಾನಮಾನ ಈ ವಿಷಯದ ಬಗ್ಗೆ ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. 25 ನಿಮಿಷಗಳ ಕಾಲ ಅವರು ತಮ್ಮ ಅನುಭವದ ಮಾತುಗಳನ್ನು ಅನಿಸಿಕೆಗಳನ್ನು ಮುಂದೆ ಇಡಲಿಕ್ಕಿದ್ದಾರೆ. ಥ್ಯಾಂಕ್ ಯು. ಶಿವಪಾರ್ವತಿಯರ ಮುದ್ದು ಕಂದ ಶ್ರೀ
ಮಹಾಗಣಪತಿಯ ಪಾದಾರವಿಂದಕ್ಕೆ ಶಿರವನ್ನು ಭಾಗಿಸುತ್ತಾ ಮತ್ಸ್ಯ ಅವತಾರದಲ್ಲಿ ಬಂದು, ಕೂರ್ಮ ಅವತಾರದಲ್ಲಿ ಬಂದು, ವರಾಹ ರೂಪದಲ್ಲಿ ಬಂದು, ನರಸಿಂಹನ ಅವತಾರವನ್ನು ತಾಳಿ ವಾಮನ, ಪರಶುರಾಮ, ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಹಾಗೆ ಕಲ್ಕಿ ರೂಪದಲ್ಲಿ ಬರಲಿರುವಂತಹ ಲೋಕಪಾಲಕ ಶ್ರೀ ವೆಂಕಟರಮಣನ ಹೃದಯದ ಒಡತಿ ಉಚ್ಚಿಲದಲ್ಲಿ ನೆಲೆಯಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಮಾತೆಗೆ ಭಕ್ತಿಯಿಂದ ನಮಸ್ಕರಿಸುತ್ತಾ ಹರನ್ವಿತ ಮಿಂದೂಮುಖಿಂ ಸರ್ವಾಭರಣಭೂಷಿತಂ ವಿಮಾಲಾಂಗಿ ವಿಶಾಲಾಕ್ಷಿ ಚಿಂತಾಯಾಮಿ ಸದಾಶಿವಂ ಜಯ ದೇವಿ ನಮಸ್ತುಭ್ಯಂ ಜಯ ಭಕ್ತೆ ವರಪ್ರದೆ ಜಯ ಶಂಕರ ವಾಮಾಂಗಿ ಮಂಗಳೇ ಸರ್ವಮಂಗಳೇ. ನವ ರಾತ್ರಿಯ ಸಡಗರದಲ್ಲಿರುವಂತಹ ತಾಯಿ ದುರ್ಗೆಯರನ್ನ ಮನಸಾರೆ ಸ್ಮರಿಸುತ್ತಾ ಸಮುದ್ರ ರಾಜನ ವಿಶಾಲವಾದ ಸಾಮ್ರಾಜ್ಯದಲ್ಲಿ ಚಿನ್ನದ ಕೊಡವಾಗಿ ವಿಹರಿಸುತ್ತಾ ಸ್ವರ್ಣ ಜಲವನ್ನು ತುಂಬುವಂತಹ ಈ ಶುಭ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳು ಹಾಗೆ ಆ ಕ್ಷೇತ್ರದ ಸಡಗರವನ್ನ ಕಣ್ತುಂಬಿಸಿಕೊಳ್ಳುತ್ತಿರುವಂತಹ ಕ್ಷೇತ್ರದ ಭಕ್ತರಿಗೂ ಹಾಗೂ ನನ್ನ ಆತ್ಮೀಯ ಬಂಧು ಮಿತ್ರರಿಗೂ ನನ್ನ ಮನದಾಳದ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಭಗವದ್ಗೀತೆಯಲ್ಲಿ ರಂಗ ಹೇಳಿರುವುದು ಇದನ್ನೇ, ನೀನು ಯಾವ ರಂಗದಲ್ಲೇ ಇರು, ಆದರೆ ಅಂತರಂಗದಲ್ಲಿ ಪರಿಶುದ್ಧವಾಗಿರು ಅಂತ. ನಮ್ಮ ಅಂತರಂಗದಲ್ಲಿ ನಾವು ಕೆಡುಕನ್ನು ವಹಿಸಿ ನಮ್ಮ ಮನಸ್ಸನ್ನು ನಾವು ಶುಭ್ರವಾಗಿ ಇಡದಿದ್ರೆ ನಾವು ಮಾಡಿದ ಯಾವ ಕೆಲಸವೂ ಪ್ರಯೋಜನಕ್ಕೆ ಬರುವುದಿಲ್ಲ. ಆ ನಿಟ್ಟಿನಲ್ಲಿ ತನ್ನ ಅಂತರಂಗವನ್ನು ಬಹಳಷ್ಟು ಪರಿಶುದ್ಧವಾಗಿಟ್ಟುಕೊಂಡು ತನ್ನ ಮನಸ್ಸನ್ನ ಹಾಲಿನಂತೆ ಶುಭ್ರವಾಗಿ ಇಟ್ಟುಕೊಂಡು ಯಶಸ್ಸಿನ ಉತ್ತುಂಗದ ಹಾದಿಯನ್ನ ಹಿಡಿದವರು ಯಾರು ಅಂತ ಕೇಳಿದ್ರೆ ಅವರೇ ನಮ್ಮ ಅಜಾತ ಶತ್ರು ಡಾಕ್ಟರ್ ಜಿ ಶಂಕರ್ ಇವರು. ಯಾವ ವ್ಯಕ್ತಿಯಲ್ಲಿ ಆಂತರಿಕ ಪರಿಶುದ್ಧತೆ ಮತ್ತು ಆತ ಮಾಡುವ ಕೆಲಸದಲ್ಲಿ ಸತ್ಯ ನಿಷ್ಠೆ ಇರುತ್ತದೋ ಆ ವ್ಯಕ್ತಿಯು ಯಶಸ್ಸಿನ ಹಂತವನ್ನ ತಲುಪಿ ಬ್ರಹ್ಮಾಂಡದ ಯಾವುದೇ ಶಕ್ತಿ ಆತನನ್ನ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೆ. ಅಂತಹ 3 ಗುಣಗಳನ್ನು ಹೊತ್ತುಕೊಂಡು ಈ ನಮ್ಮ ಉಚ್ಚಿಲದ ಲೋಕ ಪ್ರಸಿದ್ಧಿ ದಸರಕ್ಕೆ ಕಾರಣರಾದ ಡಾಕ್ಟರ್ ಜಿ ಶಂಕರ್ ಅವರನ್ನ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಹಾಗೆ ಯೋಗ ಭಾಗ್ಯವನ್ನು ಕಲ್ಪಿಸಿದಂತಹ ಶ್ರೀಮಾತೆ ಲಕ್ಷ್ಮಿಗೂ ಹಾಗೆ ಡಾಕ್ಟರ್ ಜಿ ಶಂಕರ್ ಅವರಿಗೂ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ವಿಶೇಷವಾಗಿ ಸತೀಶ್ ಪಡುಕೆರೆ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅಖಿಲ ವಿದ್ಯಾಭಿಮಾನಿ ಅಜನ ಪಟ್ಟದ ರಾಣಿ ಸುಖವಿತ್ತು ಪಾಲಿಸೋ ಸುಜನ ಶಿರೋಮಣಿ ಕೊಡು ಬೇಗ ದಿವ್ಯಮತಿ ಸರಸ್ವತಿ ಕೊಡು ಬೇಗೆ ದಿವ್ಯಮತಿ. ಜ್ಞಾನವಂತೆ ಶಾರದೆ ಸತ್ವಗುಣದ ಸರಸ್ವತಿಯ ಅನುಗ್ರಹದ ಭಿಕ್ಷೆಯ ಹೊರತು ನಾವು ಇಲ್ಲಿ ನಿಲ್ಲಲಿಕ್ಕೆ 1 ನಿಮಿಷ ಕೂಡ ಸಾಧ್ಯ ಇಲ್ಲ. ಆಕೆಯ ವರದಾನ ನಮಗೆ ಖಂಡಿತವಾಗಿಯೂ ಬೇಕು. ಅಂತಹ ಶಾರದಾ ಮಾತೆ ನಮ್ಮ ಭಕ್ತ ಪ್ರಪಂಚಕ್ಕೆ ಅನೇಕ ಸಂದೇಶಗಳನ್ನು ಆಕೆ ನೀಡಿದ್ದಾಳೆ. ಆಕೆಯ ಚಿತ್ರವನ್ನು ನೀವು ನೋಡಿರಬಹುದು, ಆಕೆಯ ವಿಗ್ರಹವನ್ನು ನೀವು ನೋಡಿರಬಹುದು. ತಾವರೆಯಲ್ಲಿ ಕುಳಿತಿರುವಂತಹ ಶಾರದಾ ಮಾತೆ ಏನು ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂದರೆ, ತಾವರೆಯು ನೀರಿನಲ್ಲಿ ಅಂಟಿ ಮುಳುಗಿ ತೇಲುತ್ತದೆ. ಹಾಗೆಯೇ ನಾವು ಕೂಡ ಪ್ರಪಂಚದಲ್ಲಿ ಅಡಗಿರುವಂತಹ ಆ ಒಂದು ದುರಾಸೆಯನ್ನ ಕಿತ್ತೊಗೆಯಬೇಕು, ಅದನ್ನು ಅಂಟದಂತೆ ನೋಡಬೇಕು ಎಂಬ ಸಂದೇಶವನ್ನ ತಾಯಿ ನಮಗೆ ನೀಡ್ತಾ ಇದ್ದಾರೆ. ಹಾಗೆ ತಾಯಿ ವೀಣೆಯನ್ನ ಹಿಡಿದಿದ್ದಾರೆ. ಈ ವೀಣೆಯ ಸಂಕೇತ ಸಂದೇಶ ಏನಪ್ಪ ಅಂದ್ರೆ ಸಂಗೀತದ ಸಂಕೇತವನ್ನ ಆಕೆ ನೀಡ್ತಾ ಇದ್ದಾರೆ. ಹಾಗೆ ಆಕೆಯ ಕೈಗಳಲ್ಲಿ ನಾವು ಪುಸ್ತಕವನ್ನ ನೋಡ್ತೇವೆ, ಇದು ವಿದ್ಯೆಯ ಸಂಕೇತವಾಗಿರುತ್ತೆ. ಹಾಗೆ ಆಕೆಯ 3ನೇ ಕೈಯಲ್ಲಿ ಜಪಮಾಲೆ ಇರುತ್ತೆ, ಇದು ಸಾಧನೆಯ ಸಂಕೇತವನ್ನ ನೀಡುತ್ತೆ. ಹಾಗೆ 4ನೇ ಕೈಯಲ್ಲಿ ಆಕೆ ಅಭಯವನ್ನ ತೋರಿಸಿ ಜ್ಞಾನವಂತರನ್ನ ಕಾಪಾಡಿಕೊಳ್ಳುತ್ತೇನೆ ಎಂಬ ಸಂದೇಶವನ್ನ ನಮಗೆ ನೀಡ್ತಾ ಇದ್ದಾಳೆ. ಹಾಗೆ ಆಕೆಯ ವಾಹನ ಹಂಸ ಮತ್ತು ನವಿಲು. ಹಂಸ ನೀರು ಮತ್ತು ಹಾಲಿನ ಆ ಬೆರಕೆಯಲ್ಲಿ ಖಾಲಿ ಹಾಲನ್ನ ಸೇವಿಸಿ ನೀರನ್ನ ಬದಿಗಿಡುತ್ತೆ. ಅಂದ್ರೆ ನಾವು ಕೂಡ ಒಳ್ಳೆಯ ವಿಚಾರವನ್ನ ತೆಗೆದುಕೊಂಡು ಬೇಡದಂತಹ ವಿಚಾರಗಳನ್ನು ಬದಿಗಿಡಬೇಕು ಎಂಬ ಸಂದೇಶವನ್ನ ಅದು ನೀಡುತ್ತೆ. ಹಾಗೆ ಗರಿಗಳುಳ್ಳ ನವಿಲುಗಳು, ಇಲ್ಲಿ ಲೋಕದಲ್ಲಿ ವಿಚಿತ್ರ ಜನಗಳು ಇರುತ್ತಾರೆ.
ಅಂತಹ ಬಣ್ಣ ಬಣ್ಣದ ವೇಷಭೂಷಣದ ಜನರ ನಡುವೆ ನಾವು ಹೇಗಿರಬೇಕು, ಸೋದರ ಭಾವದಿಂದ ಐಕ್ಯತೆಯಿಂದ ಇರಬೇಕು ಎಂಬ ಸಂದೇಶವನ್ನ ತಾಯಿ ಶಾರದೆ ನಮಗೆ ನೀಡ್ತಾ ಇದ್ದಾಳೆ. ಇದನ್ನ ನಾವು ಬಹಳ ತಪಸ್ಸಿನಂತೆ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಮಾತ್ರ ಶಾರದಾ ದೇವಿಯ ಅನುಗ್ರಹ ನಮಗೆ ಖಂಡಿತ ಆಗ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಇನ್ನು ನವರಾತ್ರಿಯ ಸಡಗರದಲ್ಲಿ ನಾವೆಲ್ಲ ಇದ್ದೇವೆ. ನವರಾತ್ರಿಯ ದುರ್ಗೆಯರಿಗೆ ಬಹಳಷ್ಟು ಪುರಾಣದಲ್ಲಿ ಅನೇಕ ಹೆಸರುಗಳನ್ನು ನಾವು ಕಾಣ್ತೇವೆ. ಅದು ಏನಪ್ಪ ಅಂದರೆ ದುರ್ಗಾ ಸಪ್ತಶತಿ ಇರ್ಬೋದು, ಕಾಳಿಕಾ ಪುರಾಣ ಇರ್ಬೋದು, ಅಗ್ನಿ ಪುರಾಣ ಇರ್ಬೋದು, ಹಾಗೆ ಭವಿಷ್ಯ ಪುರಾಣದಲ್ಲಿ ಅನೇಕ ಹೆಸರುಗಳು ಆಕೆಗೆ ಇರ್ತವೆ. ಈ ನಮ್ಮ ಅಶ್ವಯುಜ ಶುದ್ಧ ಮಹಾನವಮಿ ಎಂದು ಪ್ರೀತಿಯಂ ಹರಸಿ ಬಾಲಕರು ಬಂದು ಅಂತ ಒಂದು ಆ ಪದವನ್ನು ನಾವು ನೋಡ್ತೇವೆ. ಅಂದರೆ ಬಾಲಕರು ಮನೆ ಮನೆಗೆ ಬಂದು ಕುಣಿದು ನಡೆದಾಡುವ ಹಬ್ಬ ಯಾವುದು ಅಂದರೆ ಅದು ನಾಡ ಹಬ್ಬ, ಅದು ದಸರಾ ಹಬ್ಬ, ನವರಾತ್ರಿಯ ಹಬ್ಬ. ಶಾರದಾ ದೇವಿಯನ್ನ, ಸರಸ್ವತಿ ದೇವಿಯನ್ನ ನಾವು ಹೇಗೆ ಆರಾಧನೆ ಮಾಡುತ್ತೇವೋ ಹಾಗೆ ನವರಾತ್ರಿಯ ದುರ್ಗೆಯರನ್ನು ಕೂಡ ನಾವು ಆರಾಧನೆ ಮಾಡುತ್ತೇವೆ. ನಾವು ಇಷ್ಟೆಲ್ಲ ಪುರಾಣಗಳಲ್ಲಿ ಆಕೆ ಹೆಸರು ಬಹಳ ಬೇರೆ ಬೇರೆ ನಾಮವನ್ನ ಆಕೆ ಹೊಂದಿದ್ದಾರೆ. ಈ ಹೆಸರುಗಳು ಇದರ ಬಗ್ಗೆ ಸ್ವಲ್ಪ ತಿಳಿಯುವಂತ ಕುತೂಹಲ ನನಗೆ. ಅದಕ್ಕಾಗಿ ನಾನು ಬಹಳಷ್ಟು ತಿಳಿದವರಿಂದ ತಿಳಿದುಕೊಂಡಿದ್ದೇನೆ. ಹಾಗೆ ಒಂದು ವಿಷಯವನ್ನ ಮಾತನಾಡಬೇಕು ಅಂತ ಹೇಳಿದ್ರೆ ಅದರ ಬಗ್ಗೆ ಅಧ್ಯಯನ ಮಾಡುವುದು ನನ್ನ ಧರ್ಮ. ಹಾಗಿರುವಾಗ ನನಗೆ ಕದ್ರಿ ನವನೀತ ಶೆಟ್ಟಿ ಬರೆದಂತಹ ಶ್ರೀದೇವಿ ನವರಾತ್ರಿ ಚರಿತಾಮೃತ, ಶ್ರೀದೇವಿಯ ವಿಷಯಕೋಶ ಎಂಬ ಒಂದು ಪುಸ್ತಕ ನನಗೆ ಸಿಕ್ಕಿತು. ಬಹಳಷ್ಟು ವಿಷಯಗಳನ್ನು ಅಂದವಾಗಿ ಅವರು ಅದರಲ್ಲಿ ಉಲ್ಲೇಖಿಸಿದ್ದಾರೆ. ಈ ವಿಷಯವನ್ನು ನಾನು ಇಲ್ಲಿ ಯಾಕೆ ಉಲ್ಲೇಖಿಸ್ತಾ ಇದ್ದೇನೆ ಅಂದರೆ, ನಮ್ಮ ಅಂತಹ ಹಲವಾರು ಸಂಶೋಧಕರು, ವಿದ್ವಾಂಸರು, ಸಾಹಿತಿಗಳು ನಮಗೋಸ್ಕರ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಪುಸ್ತಕವನ್ನು. ಬಹಳಷ್ಟು ವಿಷಯಗಳು ನಮಗೆ ತಿಳಿಯಬೇಕು ಎನ್ನುವ ಉದ್ದೇಶದಿಂದ. ಆದ್ರಿಂದ ಅಂತಹ ಪುಸ್ತಕಗಳನ್ನು ನೀವು ಓದಬೇಕು. ಯಾಕಂದ್ರೆ ನಮಗೆ ಕೊಡುವಂತಹ ಕಾಲಾವಕಾಶದಲ್ಲಿ ನಮಗೆ ಎಲ್ಲಾ ವಿಷಯವನ್ನು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನೀವು ಓದಿ ನಮ್ಮ ಮುಂದಿನ ಆ ಒಂದು ಪೀಳಿಗೆಗೆ ತಿಳಿಯುವಂತ ಕೆಲಸ ಆಗಬೇಕು ಎನ್ನುವ ವಿಷಯದಲ್ಲಿ ಈ ವಿಷಯವನ್ನು ನಾನಿಲ್ಲಿ ಉಲ್ಲೇಖಿಸಿದೆ. ಇನ್ನು ದುರ್ಗಾ ಸಪ್ತಶತಿಯಲ್ಲಿ ದೇವರ ನಾಮಗಳು ಯಾವುದು ಅಂದ್ರೆ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ ಎಂಬ ಹೆಸರುಗಳಿವೆ. ಹಾಗೆ ಕಾಳಿಕಾ ಪುರಾಣದಲ್ಲಿ ದುರ್ಗಾ, ಆರ್ಯ, ಭಗವತಿ, ಕುಮಾರಿ, ಅಂಬಿಕಾ, ಮಹಿಷಮರ್ದಿನಿ, ಚಂಡಿಕಾ, ಸರಸ್ವತಿ, ವಾಗೀಶ್ವರಿ ಎಂಬ ಹೆಸರನ್ನ ದೇವಿ ಪಡೆದಿದ್ದಾರೆ. ಹಾಗೆ ನಮ್ಮ ಅಗ್ನಿ ಪುರಾಣದಲ್ಲಿ ರುದ್ರಚಂಡ, ಪ್ರಚಂಡ, ಚಂದ್ರೋರ, ಚಂಡನಾಯಕಿ, ಚಂಡ, ಚಂದ್ರಾವತಿ, ಚಂದ್ರರೂಪ, ಅತಿ ಚಂಡಿಕೆ, ಉಗ್ರ ಚಂಡಿಕೆ ಎಂಬ ಹೆಸರನ್ನ ಆಕೆ ಪಡೆದಿದ್ದಾಳೆ. ಹಾಗೆ ನಮ್ಮ ಭವಿಷ್ಯ ಪುರಾಣದಲ್ಲಿ ಮಹಾಲಕ್ಷ್ಮಿ, ನಂದ, ಕ್ಷೇಮಕರಿ, ಶಿವದೂತಿ, ಮಹಾರುದ್ರ, ಬ್ರಾಹ್ಮರಿ, ಚಂದ್ರಮಂಗಳ, ರೇವತಿ, ಹರ್ಷಸಿದ್ಧಿ ಎಂಬ ಹೆಸರನ್ನ ದೇವಿ ಪಡೆದಿದ್ದಾರೆ. ಇನ್ನು ನಾವು ಹೆಚ್ಚಾಗಿ ನವರಾತ್ರಿಯ ಈ ಒಂದು ಆರಾಧನೆಯಲ್ಲಿ ಯಾವಾಗಲೂ ದುರ್ಗಾ ಸಪ್ತಶತಿಯ ದೇವಿಯನ್ನ ಆರಾಧಿಸ್ತೇವೆ. ಆದ್ರಿಂದ ಶೈಲಪುತ್ರಿ ಈಕೆ ಯಾರು ಎಂಬ ಒಂದು ಕತೆ. ಶೈಲಪುತ್ರಿ ಯಾರು ಅಂದ್ರೆ ನಮ್ಮ ದಕ್ಷ ಮಹಾ ಪ್ರಜಾಪತಿ ಅವನ ಮಗಳು ದಾಕ್ಷಾಯಿಣಿ ಸತಿಯಾಗಿರ್ತಾಳೆ. ಆಕೆ ಶಿವನನ್ನ ಮದುವೆ ಆಗಿರ್ತಾಳೆ. ಆದ್ರೆ ಶಿವನ ಹತ್ರ ಆ ದಕ್ಷ ಪ್ರಜಾಪತಿಗೆ ಅಷ್ಟೊಂದು ಮನಸ್ಸಿರುವುದಿಲ್ಲ. ಆದ್ರಿಂದ ಬೇಕಂತಲೇ ಅವನು ಒಂದು ದಿವಸ ಏನು ಮಾಡ್ತಾನಂದ್ರೆ ಮಹಾಯಜ್ಞವನ್ನ ಏರ್ಪಡಿಸಿರ್ತಾನೆ. ಏರ್ಪಡಿಸಿದ್ದಂತಹ ಸಂದರ್ಭದಲ್ಲಿ ಶಿವನಿಗೆ ಆತ ಆಮಂತ್ರಣವನ್ನ ಕೊಟ್ಟಿರುವುದಿಲ್ಲ. ಆದ್ರೆ ತವರು ಮನೆಯಲ್ಲಿ ನಡೆಯುವಂತ ಯಾವುದೇ ಕಾರ್ಯಕ್ರಮಕ್ಕೆ, ಯಜ್ಞಕ್ಕಾದ್ರೆ ಆ ಆಮಂತ್ರಣ ಬೇಡ ಎಂಬ ಹಠವನ್ನ ಸತಿ ಹಿಡಿತಾಳೆ. ನಾನು ಹೋಗಲೇಬೇಕು, ನೀವು ಬರಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾನು ಬರುವುದಿಲ್ಲ, ನೀನು ಹೋಗು ಎಂದು ಒಲ್ಲದ ಮನಸ್ಸಿನಿಂದ ಅವಳನ್ನ ಕಳಿಸಿಕೊಡ್ತಾನೆ. ಆದರೆ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ತಾಯಿಯ ಪ್ರೀತಿಯ ಹೊರತು ಆಕೆಗೆ ಯಾರ ಪ್ರೀತಿ ಅಲ್ಲಿ ದೊರಕುವುದಿಲ್ಲ. ಎಲ್ಲರೂ ಅವಳನ್ನ ಅವಮಾನಿಸ್ತಾರೆ. ತನಗೆ ಅವಮಾನ ಆದರೆ ಪರವಾಗಿಲ್ಲ, ಆದರೆ ತನ್ನ ಪತಿಯನ್ನ ಅಲ್ಲಿ ತಂದೆ ಅವಮಾನಿಸಿದಂತ ಸಂದರ್ಭದಲ್ಲಿ ಅವಳಿಗೆ ತುಂಬಾ ಸಿಟ್ಟು ಬಂದು ಅವಳು ಅಲ್ಲಿ ಯೋಗಾಗ್ನಿಯಲ್ಲಿ ತನ್ನ ಜೀವವನ್ನ ತ್ಯಾಗ ಮಾಡ್ತಾಳೆ. ಆ ಕ್ಷಣದಲ್ಲಿ ಶಿವನಿಗೆ ವಿಷಯ ತಿಳಿದು ಆತ ವೀರಭದ್ರನನ್ನ ಕಳಿಸಿ ಆತನ ಮಹಾಯಜ್ಞವನ್ನೇ ಧ್ವಂಸ ಮಾಡಿಸ್ತಾರೆ. ನಂತರ ಶಿವದೇವರು ಹೋಗಿ ತಪಸ್ಸಿಗೆ ಕುಳಿತುಕೊಳ್ಳುತ್ತಾರೆ. ನಂತರ ಈ ನಮ್ಮ ಸತಿಯ ಪುನರ್ಜನ್ಮ ಶೈಲರಾಜನ ಪುತ್ರಿಯಾಗಿ ಶೈಲಪುತ್ರಿ ಭೂಮಿಗೆ ಬರುತ್ತಾಳೆ. ಅವಳೇ ಹಿಮವಂತನ ಪುತ್ರಿ, ಪರ್ವತರಾಜನ ಪುತ್ರಿ. ಬಂದು ಹಲವು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಶೈಲಪುತ್ರಿ ಎಂಬ ಹೆಸರನ್ನ ಆಕೆ ಪಡೆಯುತ್ತಾಳೆ. ಇನ್ನು ಎರಡನೆಯದು ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿ ಎಂಬ ಹೆಸರು ದೇವಿಗೆ ಯಾಕೆ ಬಂತು? ಯಾಕಂದ್ರೆ ಶಿವನನ್ನ
ಪಾರ್ವತಿ ವರಿಸುವಂತ ಆಸೆಯನ್ನ ಇಟ್ಟುಕೊಂಡಿರ್ತಾಳೆ. ಅವನೇ ನನ್ನ ಗಂಡನಾಗಿ ಬರಬೇಕು ಎಂಬ ಆಸೆ ಆಕೆಗೆ ಇದ್ದ ಕಾರಣ ಅವಳು ನಾರದ ಮುನಿಗಳಲ್ಲಿ ಈ ವಿಷಯವನ್ನ ಹೇಳ್ತಾಳೆ. ನನ್ನ ಗಂಡನಾಗಿ ಆತನನ್ನು ವರಿಸಲು ನಾನು ಏನು ಮಾಡಬೇಕು? ಆಗ ನಾರದ ಮುನಿಗಳು ಹೇಳುತ್ತಾರೆ, ಘೋರ ತಪಸ್ಸನ್ನ ನೀನು ಮಾಡಬೇಕು. ಘೋರ ತಪಸ್ಸನ್ನ ಮಾಡಿದರೆ ಶಿವ ನಿನ್ನನ್ನ ವರಿಸುತ್ತಾನೆ. ಹೀಗೆ ಆಕೆ ಘೋರ ತಪಸ್ಸನ್ನ ಮಾಡಿದ ಫಲವಾಗಿ ಎಲ್ಲ ದೇವಾದಿ ದೇವತೆಗಳು ಅವಳನ್ನ ಪ್ರಶಂಸಿಸ್ತಾರೆ. ಹಾಗೆ ಬ್ರಹ್ಮದೇವರಿಂದ ವರವನ್ನು ಕೂಡ ಆಕೆ ಪಡೆಯುತ್ತಾಳೆ. ಆದ್ರಿಂದ ಆಕೆ ಘೋರ ತಪಸ್ಸನ್ನ ಮಾಡಿ ಶಿವನನ್ನು ವರಿಸಿದ ಕಾರಣ ಆಕೆಗೆ ತಪಶ್ಚಾರಿಣಿ, ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದಿದೆ. ಈಕೆಯ ಆರಾಧನೆಯಿಂದ ನಮಗೆ ಸಿಗುವಂತ ಫಲ ಏನಪ್ಪಾ ಅಂದ್ರೆ ಸಿದ್ಧಿ ಮತ್ತು ಗೆಲುವು ನಮಗೆ ಖಂಡಿತವಾಗಿಯೂ ಸಿಗುತ್ತದೆ. ಇನ್ನು ದೇವಿಯ ಮೂರನೆಯ ಅವತಾರ ಯಾವುದು? ಚಂದ್ರಘಂಟ. ಶಿವ ಪಾರ್ವತಿಯ ಮದುವೆ ಆಗುವಾಗ ಶಿವ ಗಣವನ್ನ ಇಟ್ಟುಕೊಂಡು ಆ ಒಂದು ಅರಮನೆಗೆ ಬಂದ ಸಂದರ್ಭದಲ್ಲಿ ಆತನ ರೂಪವನ್ನು ನೋಡಿ ಪಾರ್ವತಿಯೊಂದಿಗೆ ಅವರ ಮನೆಯವರು ಎಲ್ಲ ಭಯಭೀತರಾಗುತ್ತಾರೆ. ಆಗ ಪಾರ್ವತಿ ದೇವಿಯು ಚಂದ್ರಘಂಟನ ರೂಪವನ್ನ ತಾಳ್ತಾಳೆ. ಚಂದ್ರಘಂಟಾದೇವಿಯ ರೂಪವನ್ನು ತಾಳಿ ಹೇಳ್ತಾಳೆ, ನೀನು ಸುಂದರವಾದ ವರನ ರೂಪದಲ್ಲಿ ಬರಬೇಕು, ನನ್ನನ್ನು ವರಿಸಬೇಕು ಎಂದಾಗ ಶಿವನು ಅಂದವಾದ ವರನ ರೂಪದಲ್ಲಿ ಬಂದು ಆಕೆಯನ್ನ ಮದುವೆಯಾಗುತ್ತಾನೆ. ಆಕೆಯ ಮಸ್ತಕದಲ್ಲಿ ಅರ್ಧ ಚಂದ್ರಘಂಟ ದೇವಿಯ ಒಂದು ರೂಪ ಇರುವುದರಿಂದ ಚಂದ್ರಘಂಟ ಎಂಬ ಹೆಸರು ಆಕೆಗೆ ಬಂತು. ಈಕೆ ಸಿಂಹದ ಮೇಲೆ ಸವಾರಿಯನ್ನು ಮಾಡುತ್ತಾಳೆ. ಇವಳ ಆರಾಧನೆಯಿಂದ ಏನು ಸಿಗುತ್ತದೆ ಅಂದ್ರೆ ಪಾಪ ವಿನಾಶವಾಗುತ್ತದೆ ಎಂಬುದು ತಿಳಿಯುತ್ತದೆ. ಇನ್ನು ನಾಲ್ಕನೇ ಅವತಾರ ಕೂಷ್ಮಾಂಡಿನಿ. ಕೂಷ್ಮಾಂಡ ಎಂದರೆ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಅರ್ಥ. ಕುಂಬಳಕಾಯಿ ಬಲಿ ಈ ದೇವಿಗೆ ಬಲು ಪ್ರೀತಿ. ಕತ್ತಲೆ ಸವಿದಂತಹ ಸಂದರ್ಭದಲ್ಲಿ ಬ್ರಹ್ಮಾಂಡದಲ್ಲಿ ಈಕೆ ಈಶತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಳು. ಆದ್ರಿಂದ ಈಕೆಯನ್ನ ಸೃಷ್ಟಿಕರ್ತೆ ಅಂತ ಕೂಡ ಕರೀತಾರೆ. ಹಾಗೆ ಅವಳ 5ನೇ ಅವತಾರದಲ್ಲಿ ಸ್ಕಂದ ಮಾತಾ. ನಮ್ಮ ಮುರುಗನ್, ಮಯೂರ ವಾಹನ, ಸುಬ್ರಾಯ ದೇವರು ಸ್ಕಂದನ ರೂಪದಲ್ಲಿ ದೇವಿಯ ತೊಡೆಯಲ್ಲಿ ಕುತ್ಕೊಂಡು ಆರಾಧನೆಯನ್ನು ಪಡೆಯುವುದನ್ನ ನಾವು ನೋಡ್ತೇವೆ. ಹಾಗೆ ಕಾತ್ಯಾಯನಿ ಅಂತ ಒಂದು ರೂಪ ಉಂಟು. ಕಥ ಋಷಿಗಳ ಮಗ ಕಾತ್ಯ ಗೋತ್ರದಲ್ಲಿ ಈತ ಜನಿಸಿದ್ರಿಂದ ಮಹಾಶ್ರೀ ಕಾತ್ಯಾಯನ ಎಂಬ ಹೆಸರನ್ನ ಈತ ಪಡೆಯುತ್ತಾರೆ. ಹಾಗೆ ಕಾತ್ಯಾಯನ ಏನ್ ಮಾಡ್ತಾರೆ ಅಂದ್ರೆ ಭಗವತಿ ನನ್ನ ಮಗಳ ರೂಪದಲ್ಲಿ ಬರಬೇಕು ಎಂಬ ಮಹದಾಸೆಯಿಂದ ತಪಸ್ಸನ್ನು ಮಾಡಿದ ಸಂದರ್ಭದಲ್ಲಿ ಕಾತ್ಯಾಯನಿಯಾಗಿ ಇವನ ಮಗನಾಗಿ ಅವಳು ಹುಟ್ಟಿ ಬರುತ್ತಾಳೆ. ದುಷ್ಟರ ಸಂರಕ್ಷಣೆಗೆಂದೇ ಈ ಕಾತ್ಯಾಯನಿ ಬರ್ತಾಳೆ. ಈ ಕಾತ್ಯಾಯನಿಯನ್ನ ಆರಾಧನೆಯನ್ನ ಯಾರು ಮಾಡಿದ್ರು ಅಂದ್ರೆ ಕೃಷ್ಣನನ್ನ ಪತಿಯಾಗಿ ಪಡೆಯಬೇಕೆಂದು ವ್ರಜಗೋಪಿಕೆಯರು ಕಾಳಿಂದಿ ಮತ್ತು ಯಮುನಾ ನದಿ ತೀರದಲ್ಲಿ ಕಾತ್ಯಾಯನಿಯ ವ್ರತವನ್ನ ಮಾಡಿ ಕೃಷ್ಣನನ್ನ ಪತಿಯಾಗಿ ಪಡೆದರು ಎಂಬ ಕಥೆಯನ್ನ ತೋರಿಸುತ್ತದೆ. ಇದರಿಂದ ಈ ಕಾತ್ಯಾಯನಿಯ ಆರಾಧನೆಯಿಂದ ನಮಗೆ ಪಾಪ ವಿನಾಶವಾಗುತ್ತದೆ. ಹಾಗೆ ಜನ್ಮ ಜನ್ಮಾಂತರದ ನಮ್ಮ ದೋಷಗಳು ಕಳೆಯುತ್ತವೆ ಎಂದು ತಿಳಿದು ಬರುತ್ತದೆ. ಇನ್ನು ಕಾಳರಾತ್ರಿಯ ರೂಪ ಭಯಂಕರವಾದದ್ದು. ಈಕೆ ತನ್ನ ಸ್ವರ್ಣಮೈಯನ್ನ ತ್ಯಜಿಸಿ ಕಾಳರಾತ್ರಿಯ ಭಯಂಕರ ರೂಪವನ್ನ ಧರಿಸಿದಳಂತೆ. ಇವಳಿಗೆ ಶುಭಂಕರಿ ಎಂಬ ಹೆಸರಿದೆ. ಆದ್ರೆ ಈ ತಾಯಿ ಮಕ್ಕಳನ್ನ ಚೆನ್ನಾಗಿ ಆಶೀರ್ವದಿಸ್ತಾಳಂತೆ. ಹಾಗೆ ಈಕೆಯ ಆರಾಧನೆಯಿಂದ ಅಕ್ಷಯ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ಕತೆ ತಿಳಿಸುತ್ತದೆ. ಇನ್ನು ಮಹಾಗೌರಿಯ ರೂಪ ಆಕೆಗೆ ಹೇಗೆ ಬಂತು ಅಂದ್ರೆ ಶಿವನನ್ನ ತಪಸ್ಸನ್ನ ಮಾಡುವಂತಹ ಸಂದರ್ಭದಲ್ಲಿ ಇವಳ ಮೈಯು ಧೂಳಿನಿಂದ ತುಂಬಿರುತ್ತದೆ. ತಪಸ್ಸಿಗೆ ಒಲಿದಂತಹ ಶಿವ ಇವಳ ಮೈಯ ಧೂಳನ್ನ ಕಳೆಯಲು ಗಂಗೆಯನ್ನ ಹರಿದು ಬಿಡುತ್ತಾನೆ. ಗಂಗೆಯನ್ನ ಹರಿದು ಬಿಡಿದ ಸಂದರ್ಭದಲ್ಲಿ ಆಕೆಯು ಫುಲ್ ಶ್ವೇತವರ್ಣೆಯಾಗಿ ಗೌರಿಯಾಗಿ ಕಾಣಿಸಿಕೊಳ್ಳುತ್ತಾಳೆ. ಆದ್ರಿಂದ ಆಕೆಗೆ ಮಹಾಗೌರಿ ಎಂಬ ಹೆಸರು ಬರುತ್ತದೆ. ಇನ್ನು ಕೊನೆಯ ಅವತಾರ ಸಿದ್ಧಿದಾತ್ರಿ. ತ್ರಿಮೂರ್ತಿಗಳಾಗಿರುವಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಈತೆ ಆಧ್ಯಾತ್ಮಿಕ ವೈಭವ, ಪರಿಪೂರ್ಣತೆ ಹಾಗೂ ಅಷ್ಟ ಸಿದ್ಧಿಯನ್ನ ನಿರ್ಮಾಣ ಮಾಡಿಕೊಟ್ಟಳಂತೆ. ಅವಳ ಹೆಸರೇ ಪ್ರಕಾರ ಹಲವಾರು ಸಿದ್ಧಿಗಳು ಅವಳಲ್ಲಿ ಇವೆ. ಮಾರ್ಕಂಡೇಯ ಪುರಾಣದ ಪ್ರಕಾರ ಆಕೆಗೆ 8 ಸಿದ್ಧಿ ಇದ್ದರೆ, ಹಾಗೆ ಬ್ರಹ್ಮವೈವರತ ಅಂತ ಕೃಷ್ಣ ಜನ್ಮಖಂಡದಲ್ಲಿ 18 ಸಿದ್ಧಿಗಳು ಆಕೆಯಲ್ಲಿ ಇವೆ. ನಮ್ಮ ಸಿದ್ಧಿದಾತ್ರಿಯಿಂದಲೇ ಅರ್ಧನಾರೀಶ್ವರನ ರೂಪವನ್ನ ಶಿವ ಪಡೆದ ಎಂಬ ಕತೆ ನಮಗೆ ಈ ಕಥೆಯಲ್ಲಿ ತಿಳಿಯುತ್ತೆ. ಇದಿಷ್ಟು ನಮ್ಮ ನವರಾತ್ರಿಯ ದುರ್ಗೆಯರ ವಿಷಯಗಳಾದ್ರೆ, ಇನ್ನು ನಾವು ವಿಜಯದಶಮಿಗೆ ಬರುವಂತ ವಿಷಯವನ್ನ ಮಾತಾಡಿದ್ರೆ, ಈ ವಿಜಯದಶಮಿಯನ್ನ ನಾವು ಹಲವಾರು ವಿಷಯಗಳಲ್ಲಿ ಆಚರಿಸ್ತೇವೆ. ಪ್ರತಿಯೊಂದರಲ್ಲಿ ವಿಜಯ ಪಡೆದ
ಬಂದಂತಹ ದಿನ. ಮಹಿಷಾಸುರ ಮರ್ದಿನಿಯಾಗಿ ದುಷ್ಟರನ್ನ ಸಂಹಾರ ಮಾಡಿ ವಿಜಯದಶಮಿಯ ದಿನ ಆಯಿತು ಅಂತ ಒಂದು ಕತೆ ಅಂತ ಆದ್ರೆ, ರಾವಣನು ಸೀತಾಮಾತೆಯನ್ನು ಅಪಹರಣ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀರಾಮನು ರಾವಣನನ್ನು ಕೊಂದು ಅಲ್ಲಿದ್ದಂತಹ ಸಮೀ ವೃಕ್ಷವನ್ನ ಅಂದ್ರೆ ಬನ್ನಿ ವೃಕ್ಷವನ್ನ ಪೂಜಿಸಿ ನಂತರ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ತೆರಳಿದನು ಎಂದು ಒಂದು ಕತೆ ಹೇಳುತ್ತದೆ. ಹಾಗೆ ಅಜ್ಞಾತವಾಸದಲ್ಲಿರುವಂತಹ ಪಾಂಡವರು ಕೂಡ ಅವರ ಶಸ್ತ್ರಾಸ್ತ್ರಗಳನ್ನು ಅವರು ಅಜ್ಞಾತವಾಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಆ ಬನ್ನಿ ವೃಕ್ಷದ ಕೆಳಗಡೆ ಇಟ್ಟಿದ್ರು. ಹಾಗೆ ಆ ವಿಜಯದಶಮಿಯಂದು ಅವರ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡು ಪೂಜೆ ಮಾಡಿ ಎಲ್ಲರ ಎದುರುಗಡೆ ಪ್ರಕಟವಾದರು ಎಂಬ ಕತೆ ಕೂಡ ನಮಗೆ ವಿಜಯದಶಮಿಯಿಂದಲೇ ತಿಳಿದು ಬರುತ್ತದೆ. ಹಾಗಾದ್ರೆ ಆಗದಿಂದ ನಾನು ಬನ್ನಿ ವೃಕ್ಷ ಶ್ರಮಿ ವೃಕ್ಷ ಅಂತ ಹೇಳ್ತಾ ಇದ್ದೇನೆ. ಇದು ಏನಿದು, ಇದಕ್ಕೇನು ಇಷ್ಟು ಪವಿತ್ರ ಅಂತ ಹೇಳುವಾಗ ಇನ್ನೊಂದು ಕತೆ ಅಲ್ಲಿ ನಮಗೆ ಗೋಚರಿಸಲ್ಪಡ್ತದೆ. ಏನು ಅಂತಂದ್ರೆ, ದೇವದತ್ತ ಅಂತ ಒಬ್ಬ ಬ್ರಾಹ್ಮಣನಿರುತ್ತಾನೆ. ಆತನಿಗೆ ಕೌಸ್ತು ಎಂಬ ಒಬ್ಬ ಮಗನಿರುತ್ತಾನೆ. ಕೌಸ್ತು ವಿದ್ಯೆಯನ್ನು ಕಲಿಯಲು ವರತಂತು ಎಂಬ ಒಂದು ಮುನಿಗಳಲ್ಲಿ ಅಧ್ಯಯನಕ್ಕಾಗಿ ಹೋಗುತ್ತಾನೆ. ಅಲ್ಲಿ ಶಾಸ್ತ್ರ ಪಾರಂಗತನಾಗಿ ಹೊರಬರುವಾಗ ಆ ವರತಂತುವಿನ ಬಳಿ ಈ ಕೌಸ್ತು ಹೇಳುತ್ತಾನೆ, ಗುರುದಕ್ಷಿಣೆಯನ್ನ ನೀವು ಕೇಳಬೇಕು. ಬೇಡ ಬೇಡ ಎಂದು ಒತ್ತಾಯಕ್ಕೆ ಮಣಿದಂತಹ ಆ ವರತಂತುಗಳು ಒಂದು ಗುರುದಕ್ಷಿಣೆಯನ್ನ ಕೇಳ್ತಾರೆ. ಆ ಗುರುದಕ್ಷಿಣೆ ಏನಪ್ಪಾ ಅಂದ್ರೆ, 14 ಕೋಟಿ ಸುವರ್ಣ ಮುದ್ರೆಗಳನ್ನು ನೀನು ಒಂದೇ ವ್ಯಕ್ತಿಯಿಂದ ನನಗೆ ತರಬೇಕು ಅಂತ. ಹಾಗಾದ್ರೆ 14 ಕೋಟಿ ಸುವರ್ಣ ಮುದ್ರೆಯನ್ನು ಒಂದೇ ವ್ಯಕ್ತಿಯಿಂದ ಹೇಗೆ ತರುವುದು ಅಂತ ಯೋಚನೆ ಮಾಡುತ್ತಿರುವಾಗ ರಘುರಾಜ ಎಂಬ ರಾಜನಲ್ಲಿ ಕೌಸ್ತು ಹೋಗ್ತಾನೆ. ಆಗ ಅಲ್ಲಿ ರಘುರಾಜ ವಿಶ್ವಜೀತ ಯಜ್ಞವನ್ನ ಮಾಡಿ ಎಲ್ಲ ದಾನವನ್ನ ಮಾಡಿರುತ್ತಾನೆ. ಹಾಗಿದ್ರೆ ಎಲ್ಲಿಂದ ಕೊಡುವುದು? ಆದ್ರೆ ಬಂದವರನ್ನು ಬರಿ ಕೈಯಲ್ಲಿ ಕಳಿಸುವವನಲ್ಲ ರಘುರಾಜ. ಆದ್ರಿಂದ ಕೌಸ್ತಿಗೆ ರಘುರಾಜ ಹೇಳ್ತಾನೆ, 3 ದಿನಗಳ ಸಮಯಾವಕಾಶವನ್ನ ನನಗೆ ನೀನು ನೀಡಬೇಕು ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಇಲ್ಲಿ ರಘುರಾಜ ಇಂದ್ರನ ಬಳಿ ಯುದ್ಧಕ್ಕೆ ಹೋಗ್ತಾನೆ. ಯಾಕಂದ್ರೆ ಇಂದ್ರ ಈತನಿಗೆ ಕಪ್ಪ ಕಾಣಿಕೆ ಕೊಡಲು ಬಾಕಿ ಇರುತ್ತದೆ. ಹಾಗಿರುವಾಗ ಬೆದರಿದಂತಹ ಇಂದ್ರ ಕುಬೇರನಲ್ಲಿ ಮೊರೆ ಇಡ್ತಾನೆ, ನನಗೆ ಕಪ್ಪ ಕಾಣಿಕೆ ಕೊಡಬೇಕು ಅಂತ ಹೇಳ್ತಾನೆ. ಆಗ ಕುಬೇರ ಈ ಒಂದು ಬನ್ನಿ ವೃಕ್ಷ ಶಮೀ ವೃಕ್ಷದಲ್ಲಿ, ಅಯೋಧ್ಯೆಯಲ್ಲಿ ಇದ್ದಂತಹ ಶಮೀ ವೃಕ್ಷದಲ್ಲಿ ಸುವರ್ಣದ ಆ ಒಂದು ಮಳೆಯನ್ನ ಎರಿತಾನೆ. ಆ ಮಳೆಯನ್ನ, ಆ ಸುವರ್ಣವನ್ನ ಕೊಂಡೋಗಿ ಕೌಸ್ತಿಗೆ ರಘುರಾಜ ಕೊಡ್ತಾನೆ. ಆಗ ಕೌಸ್ತು 14 ಕೋಟಿ ಸುವರ್ಣ ಮುದ್ರೆಗಳನ್ನ ಮಾತ್ರ ತೆಗೆದುಕೊಂಡು ಬಾಕಿದನ್ನ ಬಿಟ್ಟು ಹೋಗ್ತಾನೆ. ಆದ್ರೆ ಒಮ್ಮೆ ಕೊಟ್ಟದ್ದು ನನ್ನದಲ್ಲ, ಅದು ದಾನ ಅಂತ ತಿಳಿದ ರಘುರಾಜ ಆ ಒಂದು ಸುವರ್ಣ ಮುದ್ರೆಗಳನ್ನ ತನ್ನ ಪ್ರಜೆಗಳಿಗೆ ದಾನವನ್ನ ಮಾಡುತ್ತಾನೆ. ವಿಜಯದಶಮಿಯ ಶಮೀ ಪತ್ರದ ಆ ಒಂದು ಬಂಗಾರ ಎನ್ನುವ ರೂಢಿ ಕೂಡ ನಮಗೆ ಈ ಒಂದು ಬನ್ನಿ ವೃಕ್ಷದ ಕಥೆಯಲ್ಲಿ ತಿಳಿದು ಬರುತ್ತದೆ. ಇದಿಷ್ಟು ನವರಾತ್ರಿಯ ವಿಜಯದಶಮಿಯ ವಿಷಯಗಳಾದ್ರೆ, ಇನ್ನು ನವರಾತ್ರಿಯಲ್ಲಿ ನಮಗೆ ಕಾಣುವಂಥದ್ದು ವೇಷ. ಹಲವು ತರಹದ ವೇಷಗಳನ್ನ ನಾವು ನೋಡ್ತೇವೆ. ಸಿಂಹ ವೇಷ, ಹುಲಿ ವೇಷ, ಇದರ ಕಥೆಗಳು ಹೆಚ್ಚಾಗಿ ಎಲ್ರಿಗೂ ತಿಳಿದಂಥದ್ದು. ಅದರಲ್ಲೂ ಹುಲಿ ವೇಷದ ಬಗ್ಗೆ ಹೇಳುವಾಗ ಮಂಗಳಾದೇವಿಯ ಕತೆ ನಮಗೆ ನೆನಪಿಗೆ ಬರುತ್ತದೆ. ತನ್ನ ಮಗನಿಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾದಾಗ, ಕೈಕಾಲು ಬರದಂತಹ ಸಂದರ್ಭದಲ್ಲಿ ಒಂದು ತಾಯಿ ತನ್ನ ಮಗ ಸರಿಯಾಗಲು ಶ್ರೀ ಮಂಗಳಾದೇವಿಗೆ ಹರಕೆಯನ್ನ ಹೊರ್ತಾಳೆ. ಏನು ಅಂತ ಹೇಳ್ತಾಳೆ, ನನ್ನ ಮಗನ ಕೈಕಾಲು ಸರಿಯಾದ್ರೆ ನಿನ್ನ ಮುಂದೆ ನಾನು ಹುಲಿ ಹೆಜ್ಜೆಯನ್ನ ಹಾಕಿಸುತ್ತೇನೆ. ಅದ ನಂತರ ಆ ಮಗ ಸರಿಯಾದ ನಂತರ ಆಕೆ ತನ್ನ ಮಗನನ್ನ ಮಂಗಳಾದೇವಿಯ ಎದುರು ನಿಂತು ಹುಲಿ ಹೆಜ್ಜೆ ಹಾಕಿಸಿದಂತಹ ವಿಷಯ ಎಲ್ರಿಗೂ ಗೊತ್ತಿರುವಂತದ್ದು. ತಾಯಿ ಎಂದರೆ ಹಾಗೆ, ತಾಯಿಯ ಹೃದಯವೆಂದರೆ ಹಾಗೆ. ತಾಯಿ ಎಂದರೆ ಯಾರು? ಅವಳು ಹೆಣ್ಣು. ಮನುಸ್ಮೃತಿಯಲ್ಲಿ ಮನು ಹೇಳಿದ ಮಾತು, ಎಲ್ಲಿ ಹೆಂಗಸರನ್ನ, ಮಹಿಳೆಯರನ್ನ ಪೂಜ್ಯ ದೃಷ್ಟಿಯಿಂದ ನೋಡಲಾಗುತ್ತೋ ಅಲ್ಲಿ ದೇವಾದಿ ದೇವತೆಗಳು ನೆಲೆಯಾಗುತ್ತಾರೆ. ಹೆಣ್ಣು ಅಂದರೆ ಆಕೆ ಸಕಲ ಸಂಪತ್ತು, ಹೆಣ್ಣು ಅಂದರೆ ಆಕೆ ಸಕಲ ಸೌಭಾಗ್ಯ, ಸಕಲ ಸಮೃದ್ಧಿ. ಅಂತ ಹೆಣ್ಣಿಗೆ ನಾವು ಯಾವ ಸ್ಥಾನಮಾನವನ್ನ ಕೊಟ್ಟಿದ್ದೇವೆ ಎಂಬ ವಿಚಾರವನ್ನ ನಾವು ಪರಿಶೀಲಿಸುವಾಗ, ಬ್ರಿಟಿಷರ ಸೆರೆಯಲ್ಲಿದ್ದಂತಹ ತಾಯಿಯನ್ನ ನಾವು ಬಿಡುಗಡೆಗೊಳಿಸಿ ಆಕೆಗೆ ಏನು ಹೆಸರು ಕೊಟ್ಟೆವು? ಭಾರತಾಂಬೆ ಎಂಬ ಹೆಸರನ್ನ ಕೊಟ್ಟಿದ್ದೆವು. ಅಂದ್ರೆ ಅಮ್ಮನ ಸ್ಥಾನವನ್ನ ನಾವು ನಮ್ಮ ಭಾರತಾಂಬೆಗೆ ಕೊಟ್ಟಿದ್ದೇವೆ. ಕರ್ನಾಟಕದ ಈ ಒಂದು ನೆಲದಲ್ಲಿರುವ ನಾವು ಕರ್ನಾಟಕ ಮಾತೆಗೆ ಏನು ಅಂತ ಕರಿತೇವೆ? ಕನ್ನಡಾಂಬೆ ಅಂತ ಕರಿತೇವೆ. ಆಕೆಗೂ ಕೂಡ ನಾವು ಅಮ್ಮನ ಸ್ಥಾನವನ್ನ ಕೊಟ್ಟಿದ್ದೇವೆ. ಹಾಗೆ ಭೂಮಿಯಲ್ಲಿ ನಮ್ಮನ್ನೆಲ್ಲ ಹೊತ್ತು ನಿಂತವಳು ಯಾರು? ಭೂಮಿ ತಾಯಿ. ಭೂಮಿಗೆ ನಾವು ಯಾವ ಸ್ಥಾನವನ್ನ ಕೊಟ್ಟಿದ್ದೇವೆ?
ಮಾಡಿದ್ದೇವೆ? ಅಮ್ಮ, ಪೃಥ್ವಿ, ಜನನಿ ಎಂಬ ಸ್ಥಾನವನ್ನು ನಾವು ಕೊಟ್ಟಿದ್ದೇವೆ. ನಮ್ಮನ್ನು ಸಲಹಿದವಳು ಕರ್ನಾಟಕ ಮಾತೆ. ಆದರೆ ತುಳುನಾಡಿನಲ್ಲಿರುವ ನಾವು ತುಳು ಅಪ್ಪೆಗೆ ಅಪ್ಪೆ, ಅಮ್ಮ ಎಂಬ ಸ್ಥಾನವನ್ನು ಕೊಟ್ಟಿದ್ದೇವೆ. ಅವಳು ನಮ್ಮನ್ನು ಹಡೆದ ತಾಯಿ ಅಂತ ನಾವು ಎಣಿಸ್ತಾ ಇದ್ದೇವೆ. ಹಾಗೆ ತನ್ನ ಎಲ್ಲ ಶಕ್ತಿಗಳನ್ನು ಒಟ್ಟು ಮಾಡಿ ನಮ್ಮನ್ನು ಭೂಮಿಗೆ ತಂದಂತಹ ತಾಯಿ ಯಾರು? ನಮ್ಮ ಹಡೆದವ್ವ, ನಮ್ಮ ಅಮ್ಮ. ಅವಳು ಕೂಡ ತಾಯಿ, ಅಮ್ಮ, ಹೆಣ್ಣಿನ ಸ್ಥಾನವನ್ನು ನಾವು ಎಷ್ಟು ಚೆನ್ನಾಗಿ ಕೊಟ್ಟಿದ್ದೇವೆ ಎಂದು ನಾವು ಪುರಾಣಗಳ ಆ ಒಂದು ಪುಟವನ್ನು ತಿರುಗಿಸಿದಾಗ ಕೂಡ ನಮಗೆ ಗೊತ್ತಾಗುತ್ತದೆ. ಶಾರದೆಯಾಗಿ, ಸರಸ್ವತಿಯಾಗಿ, ವಿದ್ಯೆ ಜ್ಞಾನವನ್ನು ಕೊಡುವಂತಹ ತಾಯಿ ಶಾರದೆಯಾಗಿ ಒಲಿದು ಬಂದ ಕತೆ ಕೂಡ ಹೆಣ್ಣಿನ ಕಥೆಯಲ್ಲೇ ನಮಗೆ ಕಾಣಸಿಗುತ್ತದೆ. ಸಕಲ ಐಶ್ವರ್ಯ ಸಂಪತ್ತುಗಳ ಒಡತಿಯಾದಂತಹ ಅಧಿದೇವತೆಯಾದಂತಹ ಶ್ರೀ ಲಕ್ಷ್ಮೀ ಮಾತೆ ಒಲಿದು ಬಂದ ಕತೆ ಕೂಡ ಹೆಣ್ಣಿನ ಕಥೆಯಲ್ಲೇ ನಮಗೆ ತಿಳಿಯುತ್ತದೆ. ಹಾಗೆ ನಾರಿ ಮುನಿದರೆ ಮಾರಿ ಎಂಬ ಮಾತಿನಂತೆ ಶಾಂತ ಸ್ವರೂಪಿಯಾಗಿದ್ದಂತಹ ತಾಯಿ ದುರ್ಗಿ ಉಗ್ರರೂಪಿಯಾಗಿ ದುಷ್ಟರನ್ನ ಸಂಹಾರ ಮಾಡಲು ದುರ್ಗಿ, ರಣಚಂಡಿ, ಚಂಡ ಚಾಮುಂಡಿ, ಕಾಳಿಯಾಗಿ ಬಂದು ವಿಜಯ ಪತಾಕೆಯನ್ನು ಏರಿಸಿ ವಿಜಯಲಕ್ಷ್ಮಿಯಾದಂತಹ ಕತೆ ಕೂಡ ನಮ್ಮ ಈ ಒಂದು ಚರಿತ್ರೆಯ ಇತಿಹಾಸ ಪುರಾಣದಲ್ಲಿ ನಮಗೆ ಕಾಣಸಿಗುತ್ತದೆ. ಆದ್ದರಿಂದ ಪ್ರತಿಯೊಂದು ಹೆಣ್ಣಿನ ಹೃದಯದಲ್ಲಿ ಯಾರಿದ್ದಾರೆ? ವಿಜಯಲಕ್ಷ್ಮಿ ಇದ್ದಾರೆ. ಆದ್ರಿಂದ ಯಾವ ಹೆಣ್ಣು ಹೆದರುವಂತ ಅಗತ್ಯವೇ ಇಲ್ಲ. ಯಾಕಂದ್ರೆ ಕಷ್ಟವನ್ನು ಎದುರಿಸುವ ಸಾಮರ್ಥ್ಯ ಇರುವುದು ಹೆಣ್ಣಿಗೆ ಮಾತ್ರ. ಉದಾಹರಣೆಯನ್ನು ತಗೊಳ್ಳುವಾಗ ಸೀತೆಯಿಂದ ಹಿಡಿದು ದ್ರೌಪದಿಯವರೆಗೆ, ಹಾಗೆ ರಾಣಿ ಅಬ್ಬಕ್ಕ, ವೀರರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ವಲ್ಲಭ, ಝಾನ್ಸಿ ಲಕ್ಷ್ಮೀ ರಾಣಿ, ಹಾಗೆ ನಮ್ಮ ತುಳುನಾಡಿನಲ್ಲಿ ಮೆರೆದಂಥ ಸತ್ಯನಾಪುರದ ಸಿರಿ, ಹಾಗೆ ಕಚ್ಚೂರ ಮಾಲ್ದಿ, ತನ್ನಿ ಮಾಣಿಗ, ಇವರೆಲ್ಲ ಏನು ಮಾಡಿದ್ದಾರೆ? ಕಷ್ಟದಿಂದ ಬಂದು ಸೀತೆ ದ್ರೌಪದಿ ಎಲ್ಲ ಎಷ್ಟು ಕಷ್ಟವನ್ನ ಪಟ್ಟಿದ್ದಾರೆ. ಆದ್ರಿಂದ ಇಂದು ಪುರಾಣದ ಪುಟದಲ್ಲಿ, ಇತಿಹಾಸದ ಪುಟದಲ್ಲಿ, ಚರಿತ್ರೆಯ ಪುಟದಲ್ಲಿ ಅವರೆಲ್ಲರ ಹೆಸರನ್ನ ನಾವು ನೋಡ್ತಾ ಇದ್ದೇವೆ. ಕಷ್ಟ ಎಲ್ರಿಗೂ ಬರ್ತದೆ, ಆದರೆ ಆತ್ಮವಿಶ್ವಾಸದಿಂದ ನಾವು ಮುಂದುವರಿಬೇಕು ಎಂಬ ಪಾಠ ಈಗಿನ ಈ ಕ್ಷೇತ್ರದಲ್ಲಿ ಮುಂದುವರಿಯುವಂತ ಮಹಿಳಾ ಮಣಿಗಳನ್ನೇ ನಾವು ನೋಡಬಹುದು. ಪ್ರತಿ ಕ್ಷೇತ್ರದಲ್ಲೂ ಹೆಣ್ಣು ಮಕ್ಕಳು ದೊಡ್ಡ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಆಪರೇಷನ್ ಸಿಂಧೂರದಲ್ಲಿ ಸೋಫಿಯಾ ಕುರೇಶಿ ಮತ್ತು ವ್ಯೋಮಿಕಾ ಸಿಂಗ್ ಮಾಡಿದಂತಹ ಸಾಧನೆಯು ಇಂದು ಮುಂದಿನ ದಿನಗಳಲ್ಲಿ ಇನ್ನು ಇತಿಹಾಸದ ಪುಟವನ್ನ ಸೇರ್ತಾ ಇದೆ. ಆದ್ರಿಂದ ನಾವು ಯಾರು ಹೆದರುವಂತಹ ಅಗತ್ಯ ಇಲ್ಲ. ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿದ್ರೆ ಒಮ್ಮೆ ಆ ಹೆಣ್ಣು ಮಕ್ಕಳನ್ನ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಅಂದ್ರೆ ತಾಳ್ಮೆಯಲ್ಲಿ ಶಬರಿಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಮ್ಮ ಬುದ್ಧಿವಂತಿಕೆಯಲ್ಲಿ ಸತ್ಯವಾನ ಸಾವಿತ್ರಿಯನ್ನ ನೀವು ನೆನಪಿಟ್ಟುಕೊಳ್ಳಿ. ಸ್ವಂತಿಕೆಯಲ್ಲಿ ಸುಧಾ ಮೂರ್ತಿಯನ್ನ ನೆನಪಿಟ್ಟುಕೊಳ್ಳಿ. ಹಾಗೆ ಛಲದಲ್ಲಿ ಕಲ್ಪನಾ ಚಾವ್ಲಾಳನ್ನ ನೆನಪಿಟ್ಟುಕೊಳ್ಳಿ. ಸಮಾಜ ಸೇವೆಯಲ್ಲಿ ಮದರ್ ತೆರೇಸಾ, ಹಾಗೆ ಹೃದಯವಂತಿಕೆಯಲ್ಲಿ ಸಾಲು ಮರದ ತಿಮ್ಮಕ್ಕನನ್ನ ನೆನಪಿಸಿಕೊಳ್ಳಿ. ಎಲ್ಲ ವಿಧದಲ್ಲೂ ನಾವು ಆತ್ಮವಿಶ್ವಾಸದಿಂದ ಮುನ್ನಡೆಯಲು ಇದು ಒಂದು ಮಾರ್ಗವಾಗಿ ಬಿಡುತ್ತೆ. ಆದ್ರಿಂದ ನಾವು ಎಲ್ಲರಿಗೂ ಉದಾಹರಣೆ, ಮಾದರಿಯಾಗಿ ನಡೆಯಬೇಕು, ಹಾಗೆ ಆದರ್ಶಪ್ರಾಯರಾಗಿ ಬಾಳಬೇಕು ಎಂಬ ಸಂದೇಶ. ಆದರೆ ಈ ಆದರ್ಶ ತತ್ವ ಕೇವಲ ಹೆಣ್ಣು ಮಕ್ಕಳಿಗಲ್ಲ, ಪ್ರಪಂಚದಲ್ಲಿ ಜನಿಸಿದ ಪ್ರತಿಯೊಂದು ನರು ಮನುಷ್ಯರಿಗೂ ಆದರ್ಶ ತತ್ವ ಅನ್ವಯವಾಗುತ್ತೆ. ಪ್ರತಿಯೊಬ್ಬರು ಆದರ್ಶದಿಂದ ಬದುಕಬೇಕು. ಹೇಗೆ ಬದುಕಬೇಕು? ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಬದುಕಬೇಕು. ಒಳ್ಳೆಯ ವಿಚಾರವನ್ನು ತೆಗೆದುಕೊಳ್ಳಬೇಕು, ಬೇಡದ ವಿಚಾರವನ್ನು ಬಿಸಾಡಿ ಬಿಡಬೇಕು. ಆ ಕಾಲದಲ್ಲಿ ದೇವರು ಏನು ಮಾಡಿದ್ರು? ದುಷ್ಟರನ್ನ, ಆ ಶಂಭ ನಿಶುಂಭ, ರಕ್ತ ಬೀಜ ಮಹಿಷ ಮರ್ದನನ್ನ, ಅವರನ್ನೆಲ್ಲ ದುಷ್ಟ ಶಕ್ತಿಗಳನ್ನ ಹೊಡೆದೋಡಿಸಿದ್ರು. ಆದ್ರೆ ಈ ಜನ್ಮದಲ್ಲಿ ನಾವು ಕಲಿಯುಗದಲ್ಲಿ ಇದ್ದೇವೆ. ನಮ್ಮಲ್ಲಿರುವಂತಹ ದುಷ್ಟ ಶಕ್ತಿಗಳು ಯಾರು? ಇರುವಂತಹ ದುಷ್ಟ ಶಕ್ತಿಗಳು ಕಾಮ, ಕ್ರೋಧ, ಮದ, ಮತ್ಸರ, ಇವುಗಳನ್ನ ನಾವು ಕಿತ್ತೊಗೆಯಬೇಕು. ಹಾಗೆ ಒಳ್ಳೆಯ ವಿಚಾರಗಳನ್ನ ನಾವು ನಮ್ಮ ಬದುಕಿನಲ್ಲಿ ರೂಪಿಸಿಕೊಂಡ್ರೆ ಪ್ರತಿನಿತ್ಯವೂ ವಿಜಯೋತ್ಸವವನ್ನ ಆಚರಿಸಿ ವಿಜಯ ಪತಾಕೆಯನ್ನು ಮಾಡಿ ಪ್ರತಿ ದಿನವೂ ನಮಗೆ ವಿಜಯೋತ್ಸವ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದ್ರಿಂದ ಇಂದಿನ ಈ ಕಾರ್ಯಕ್ರಮದಲ್ಲಿ ಬಂದ ಎಲ್ಲ ಭಕ್ತರಿಗೆ ಮಗದೊಮ್ಮೆ ನಾನು ನನ್ನ ವಂದನೆಗಳನ್ನು ಕೋರುತ್ತಾ, ವಿಜಯದಶಮಿಯ ಶುಭಾಶಯಗಳನ್ನು ಕೋರುತ್ತಾ, ದೇವರು ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಷ, ಆರೋಗ್ಯ ಭಾಗ್ಯವನ್ನು ಕೊಡಲಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಷ್ಟೊತ್ತು ತಮ್ಮ ಉಪನ್ಯಾಸದ ಮೂಲಕ ಶುದ್ಧ ಕನ್ನಡದಲ್ಲಿ ಶುದ್ಧವಾಗಿ ನಮಗೆ ಅರ್ಥ ಆಗುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ ಶ್ರೀಮತಿ ಡಾಕ್ಟರ್ ಪ್ರಿಯಾ ಹರೀಶ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ಪುಟ್ಟ ಆತ್ಮೀಯ ಸಮಾರಂಭ. ನಮ್ಮ ಜೊತೆ ಶಿವರುದ್ರಪ್ಪ ತಳವಾರ ಮತ್ತು ಅವರ ಧರ್ಮಪತ್ನಿ
ಅನಿತಾ ಶಿವರುದ್ರಪ್ಪ, ಪ್ಯಾರಾಮೌಂಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಬೆಂಗಳೂರು ಇವರು ಬಂದಿದ್ದಾರೆ. ಅವರನ್ನು ಗುರುತಿಸಿ ಅವರನ್ನು ಗೌರವಿಸುವಂಥದ್ದು ನಮ್ಮ ಕರ್ತವ್ಯ ಅಂತ ಭಾವಿಸಿಕೊಂಡು ಅವರನ್ನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಇವರಿಗೆ ನಾಡೋಜ ಡಾಕ್ಟರ್ ಡಿ ಶಂಕರ್, ನಮ್ಮ ಜಯಶ್ರೀ ಕೋಟೆನವರು, ಸುಗುಣ ಕರ್ಕೇರ್ ಅವರು, ಸಂಧ್ಯಾ ದೀಪ ಸುನೀಲ್ ಅವರು ಹಾಗೂ ಉಷಾರಾಣಿ ಅವರು ಗೌರವವನ್ನು ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಸ್ತಾ ಇದ್ದೇನೆ. ಶಿವರುದ್ರಪ್ಪ ತಳವಾರ್ ಮತ್ತೆ ಪ್ಯಾರಾಮೌಂಟ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಅವರ ಧರ್ಮಪತ್ನಿ. ನಿಮ್ಮ ಹುಡುಗರಿಗೆ ಜಾಬ್ ಈಗ ಏನು ಕುಂಕುಮಾರ್ಚನೆ ಮಾಡ್ತಾ ಇದ್ರೆ ಅದ್ರ ಖಂಡಿತ ಅದರ ಪ್ರತಿಫಲಕ್ಕೆ ಒಂದು ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ನವೆಂಬರ್ನಲ್ಲಿ. ಖಂಡಿತ ಅವರೇ ಅದರ ನೇತೃತ್ವವನ್ನು ವಹಿಸಿದ್ದಾರೆ. ನಿಮ್ಮ ಮಕ್ಕಳಿಗೆ ಕೆಲವೊಬ್ಬರಿಗಾದರೂ ಖಂಡಿತ ಉದ್ಯೋಗ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾವು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೊಂದು ಒಳ್ಳೆಯ ಚಪ್ಪಾಳೆ ಕೊಡಿ. ಖಂಡಿತವಾಗಲೂ ನಿಮ್ಮ ಪ್ರಯತ್ನಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ. ನಮಗೂ ಕೂಡ ಅವಶ್ಯಕತೆ ಇದೆ. ತಮಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಉಳಿತನ ಮಾಡಲಿ ಅಂತ ಹಾರೈಸ್ತೇವೆ. ಈಗ ಇನ್ನೊಂದು ಪುಟ್ಟ ಸಮಾರಂಭ. ನಮ್ಮ ಸುನೀಲ್ ಜೋನಸ್ ದಂಪತಿಗಳು ವೇದಿಕೆಗೆ ಬರುವಂತೆ ಅನ್ನಿಸ್ತಾ ಇದ್ದಾನೆ. ಬಹಳ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದ್ದಾರೆ. ಸತತ 4 ವರ್ಷದಿಂದ ಸುನಿಲ್ ಜೋನಸ್ ಮತ್ತು ಸೌಮ್ಯ ಅಲ್ವಾ ಸಂಧ್ಯಾ ಮೇಡಮ್ ಅವರು ಬಹಳಷ್ಟು ದೇವಸ್ಥಾನಕ್ಕೆ ಇರಬಹುದು, ಹಾಗೆ ದಸರಾ ಉತ್ಸವಕ್ಕೆ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯವನ್ನು ಮಾಡಿದ್ದಾರೆ. ಖಂಡಿತ ಆ ಮಹಾಲಕ್ಷ್ಮಿ ತಾಯಿಯ ಒಂದು ಆಶೀರ್ವಾದ ಅವ್ರ ಮೇಲೆ ಇರಲಿ, ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಸುನೀಲ್ ಜೋನಸ್ ಅವರು ನಾಳೆ ನಡೆಯುವ ಗಂಗಾರತಿಯ ಪ್ರಾಯೋಜಕತ್ವವನ್ನು ನೀಡಿದ್ದಾರೆ. ಖಂಡಿತವಾಗಲೂ ಅವರಿಗೆ ನಮ್ಮ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಧನ್ಯವಾದಗಳು. ಕೇವಲ ಗಂಗಾರತಿಯನ್ನು ನೀಡಿದಲ್ಲ, ಭಾಳ ದೊಡ್ಡ ಮೊತ್ತದ ಸಹಾಯವನ್ನು ಕೂಡ ಮಾಡಿದ್ದಾರೆ. ಖಂಡಿತವಾಗಲೂ ಸುನೀಲ್ ದಂಪತಿಗಳಿಗೆ ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಎಲ್ಲ ರೀತಿಯಲ್ಲಿ ಭಾಗ್ಯವನ್ನು ಕರುಣಿಸಲಿ, ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು, ಮನಃಶಾಂತಿ ಕೊಟ್ಟು ಅವರನ್ನು ಹರಿಸಲಿ ಅಂತ ಹೇಳಿ ಪ್ರಾರ್ಥಿಸಿಕೊಂಡು ಅವರಿಗೆ ಕಿರು ಗೌರವವನ್ನು ನೀಡ್ತಾ ಇದ್ದೇವೆ. ಸುನೀಲ್ ಅವರು ನಮ್ಮ ಜೊತೆ ತಮ್ಮ ಅನುಭವಗಳನ್ನು ಹಂಚಿಕೋಬೇಕಂತ ಅನಿಸ್ತಾ ಇದ್ದೇನೆ. ಮೊಗವೀರ ಮಹಾಸಮಾಜದ ಎಲ್ಲ ಸಂಘದವರಿಗೆ ನಮ್ಮ ಕುಟುಂಬದ ಪರವಾಗಿ ನಾನು ದೊಡ್ಡ ಅಭಿನಂದನೆಯನ್ನು ಹೇಳುತ್ತಾ, ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನ್ನು ಹಾಡಲು ನಾನು ಪ್ರಿಪೇರ್ ಆಗಿಲ್ಲ. ಬಟ್ ಡಾಕ್ಟರ್ ಹೇಳಿದರು 2 ಮಾತಾಡು ಅಂತ. ಕಾಪು ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಉಚ್ಚಿಲ ಈ ಕ್ಷೇತ್ರದ ವಿಚಾರವನ್ನು ಹೇಳುವುದಾದರೆ ನಮ್ಮ ಮನೆಯ ಕನಸು ಅಂತ ಹೇಳ್ಬೋದು. ನಮಗೆ ಪ್ರತಿಯೊಂದು ಯಾವುದೇ ಒಂದು ವಿಚಾರಕ್ಕೆ ನಾವು ಮೊದಲಿಂದಲೂ ಇಳಿಬೇಕಾದರೆ ಅಮ್ಮನನ್ನು ಎಣಿಸಿ ನಾವು ಅಮ್ಮನಿಗೆ ಪ್ರಾರ್ಥನೆ ಮಾಡಿ, ಅಮ್ಮ ಇಂಥ ಒಂದು ಕೆಲಸದಲ್ಲಿ ನಾವು ಮುಂದುವರಿಯಬೋದಾ ಅಂತ ಕೇಳಿದರೆ, ಅಮ್ಮ ಬೇಡ ಹೇಳಿದರೆ ಅಂಥ ಯಾವುದೇ ಕೆಲಸಕ್ಕೆ ನಾವು ಕೈ ಎತ್ತಿಲ್ಲ. ಆದರೆ
ಅಮ್ಮ ನೀನು ಮುಂದೆ ಹೋಗು ಅಂತ ಹೇಳಿದ ಕೆಲಸಕ್ಕೆ ನಾವು ಯಾವಾಗಲೂ ಹಿಂದೆ ನೋಡಿಲ್ಲ. ಅಮ್ಮ ಪ್ರತಿಯೊಂದು ಕೆಲಸದಲ್ಲಿ ನಮಗೆ ಜಯವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕುಟುಂಬವನ್ನು ಕೂಡ ಬಲಪಡಿಸಿದ್ದಾರೆ. ನಮ್ಮ ಇಬ್ಬರು ಮಕ್ಕಳು ಸಮೀಕ್ಷೆ ಆಗಲಿ ಸಾಧನ ಆಗಲಿ, ಅದೇ ರೀತಿ ಕಾಪು ಈ ಕ್ಷೇತ್ರದಲ್ಲಿ ಮಾಡುವಂಥ ಈ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವ, ಇದನ್ನು ಎಷ್ಟು ಹೊಗಳಿದರೂ ಅದು ಅಲ್ಪ ಅಂತ ಹೇಳ್ತಾನೆ. ಯಾಕಂದರೆ ಅವ್ರದ್ದು ಆಲೋಚನೆ ಬೇರೆ. ನಾನು ಇವಾಗ ಅಲ್ಲಿ ಕೂತು ನಮ್ಮ ಸಹಪಾಠಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಈ ಒಂದು ವೇದಿಕೆಯನ್ನು ಅವ್ರು ಯಾವ ಥರ ಈ ವೇದಿಕೆಯಲ್ಲಿ ಯಾವ ಥರ ಏನು ಕೆಲಸ ಮಾಡ್ಬೋದು ಅಂತ ಕಲಿಸಿಕೊಟ್ಟವರು ಡಾಕ್ಟರ್ ಜಿ ಶಂಕರ್ ಅವರು. ಸೊ ಅದೇ ರೀತಿ ನಿಮ್ಮ ಎಂಟೈರ್ ದಸರಾ ಮೇಳದ ಪ್ರತಿಯೊಂದು, ಅದೇ ರೀತಿ ನಮ್ಮ ಮೇಡಮು ಕೂಡ ಅವರು ಇಲ್ಲಿ ಮಹಿಳಾ ಆಯೋಗದ ದಸರಾ ಸಂಚಾಲಕರಾಗಿ ಸೇವೆ ಮಾಡುವಂಥ ಒಂದು ಅವಕಾಶವನ್ನು ಸಹ ಕೊಟ್ಟದ್ದಕ್ಕಾಗಿ ಎಲ್ಲರಿಗೆ ನಮ್ಮ ಕುಟುಂಬದ ಪರವಾಗಿ ಮಹಾಲಕ್ಷ್ಮಿ ದೇವರಿಗೆ ಕೂಡ ವಂದನೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು. ನೀವು ತಾಯಿಯ ಮೇಲಿಟ್ಟಿರುವ ನಂಬಿಕೆ ಯಾವತ್ತೂ ಸತ್ಯವಾಗ್ತದೆ. ನೀವು ನಂಬಿದ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ನಿಮ್ಮ ಸಹಕಾರ ಯಾವತ್ತೂ ಕೂಡ ನಮ್ಮ ಜೊತೆ ಇರಲಿ ಅಂತೇಳಿ ಹಾರೈಸಿಕೊಂಡು, ಇನ್ನು 2 ನಿಮಿಷದಲ್ಲಿ ನಮ್ಮ ಮಂತ್ರಿಗಳು, ಮೀನುಗಾರಿಕಾ ಸಚಿವರಾದ ಮಾಂಕಾಳ್ ಎಸ್ ವೈದ್ಯ ಅವರು ನಮ್ಮ ಜೊತೆ ಸೇರ್ಲಿಕ್ಕಿದ್ದಾರೆ. ಇಲ್ಲೇ 2 ನಿಮಿಷದಲ್ಲಿ ಟ್ರಾಫಿಕಲ್ಲಿದ್ದಾರೆ. ಪೊಲೀಸ್ನವರು ಟ್ರಾಫಿಕ್ ಕ್ಲೀನ್ ಮಾಡ್ತಾ ಇದ್ದಾರೆ. ಖಂಡಿತ ಅವ್ರು 2 ನಿಮಿಷದಲ್ಲಿ ಬರ್ತಾರೆ. ಭಾಳ ನಮ್ಮ ಸಮಾಜ ಬಾಂಧವರು ನಮ್ಮ ಮೀನುಗಾರಿಕೆಗಾಗಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅಲ್ಲದೆ ಮೊನ್ನೆ ನಮ್ಮ ಇಲ್ಲಿ ಅನ್ನದಾನಕ್ಕೆ ಬೇಕಾಗುವ ತುಪ್ಪದ ಸೇವೆಯನ್ನು ಪೂರ್ತಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ 1-2 ನಿಮಿಷದಲ್ಲಿ ನಾವೆಲ್ಲ ಸೇರಿ ಗೌರವವನ್ನು ಕೊಡುವಂಥ ಕಾರ್ಯಕ್ರಮ 2 ನಿಮಿಷದಲ್ಲಿ ಮುಗಿಯುತ್ತದೆ. ವಸ್ತು ಪ್ರದರ್ಶನಕ್ಕೆ ಇಲಾಖೆಯಿಂದ ಒಂದು 4 ಲಕ್ಷದ ಅನುದಾನ ಕೂಡ ಅವರು ನಮಗೆ ನೀಡಿದ್ದಾರೆ. ಉಡುಪಿ ಉಚ್ಚಲ ದಸರಾ 2025ರ ಸಂಭ್ರಮದ 10ನೇ ದಿನದಲ್ಲಿ ನಾವೆಲ್ಲ ಇದ್ದೇವೆ. ಈಗಾಗಲೇ 9 ದಿನ ಲಕ್ಷಾಂತರ ಭಕ್ತರು ಈ ಕ್ಷೇತ್ರವನ್ನು ಸಂದರ್ಶಿಸಿ ನವದುರ್ಗೆಯರು ಮತ್ತು ಶಾರದಾ ಮಾತೆಯ ದರ್ಶನವನ್ನು ಪಡೆದಿದ್ದಾರೆ. ಅದೇ ರೀತಿ ಕ್ಷೇತ್ರಕ್ಕೆ ಸಾನ್ನಿಧ್ಯದಲ್ಲಿ ಮಾತೆ ಮಹಾಲಕ್ಷ್ಮಿಯ ದರ್ಶನವನ್ನು ಕೂಡ ಪಡೆದಿದ್ದಾರೆ. ಸುಮಾರು 5 ಲಕ್ಷಕ್ಕೂ ಅಧಿಕ ಮಂದಿ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿದ್ದಾರೆ. ರಾತ್ರಿ ಒಂದು 6ರಿಂದ 7 ಲಕ್ಷ ಜನ ಸಂಜೆ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಸುಮಾರು 35 ತಂಡಗಳು, ಕಲಾ ತಂಡಗಳು ಈ ವೇದಿಕೆಯಲ್ಲಿ ತಮ್ಮ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅದೇ ರೀತಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ದುಡಿದವರು ನಮ್ಮ ಸ್ವಯಂ ಸೇವಕರು. ಬೆಳಿಗ್ಗೆ 6:30 ಗಂಟೆಯಿಂದ ನಮ್ಮ ಮಹಿಳೆಯರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ, ಪ್ರಸಾದ ತಯಾರಿಯಲ್ಲಿ ಮತ್ತು ಅದೇ ರೀತಿ ಅನ್ನ ವಿತರಣೆ ಅಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನಿಸ್ವಾರ್ಥವಾಗಿ ದುಡಿದಿದ್ದಾರೆ. ಖಂಡಿತವಾಗ್ಲೂ ನಾವು ಎಲ್ಲರನ್ನ ಇಲ್ಲಿ ಕರೆದು ಪ್ರತಿಯೊಬ್ಬರನ್ನು ಸನ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆಲ್ಲ ಗೊತ್ತಿದೆ, ಕೆಲವರನ್ನ ಸಾಂಕೇತಿಕ ಮಾತ್ರ ಇಲ್ಲಿ ನಾವು ಸನ್ಮಾನ ಮಾಡಿದ್ದೇವೆ. ತಾವು ಖಂಡಿತವಾಗ್ಲಿ ನಿಸ್ವಾರ್ಥವಾಗಿ ಮಾಡಿದ ಸೇವೆ ತಾಯಿ ನೋಡ್ತಾ ಇರ್ತಾಳೆ. ನಾವೆಲ್ಲರೂ ನೋಡೋದಿದ್ದರೂ ಕೂಡ ನಿಮ್ಮನ್ನು ಗುರುತಿಸಲಿಲ್ಲ, ನಾವು ನೋಡಿಲ್ಲ, ಅವರನ್ನು ಕರೆದಿದ್ದಾರೆ ಇವರನ್ನು ಕರೆದಿದ್ದಾರೆ ಅನ್ನೋ ಭಾವನೆ ಬೇಡ. ಖಂಡಿತವಾಗ್ಲಿ ನಿಮ್ಮ ಸೇವೆಯನ್ನು ತಾಯಿ ನೋಡಿದಾಳೆ. ನಿಮಗೆ ಯಾವಾಗ ಬೇಕು, ಏನು ಬೇಕು ಆ ತಾಯಿ ಖಂಡಿತವಾಗಿ ಕೊಟ್ಟೇ ಕೊಡ್ತಾಳೆ ಅನ್ನೋ ಒಂದು ಮಾತಿನೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸೇವೆ ಮಾಡುವಂಥ ಭಾಗ್ಯ ದೇವರು ತಮ್ಮ ಕೊಡಲಿ. ಇನ್ನಷ್ಟು ತಾಯಿಯ ಸನ್ನಿಧಾನದಲ್ಲಿ ಚಾಕರಿ ಮಾಡುವಂಥ ಒಂದು ಭಾಗ್ಯ ತಮಗೆ ಅವಕಾಶಗಳು ಬರಲಿ ಅಂತೇಳಿ ಆಯಿಸಿಕೊಂಡು, ನಾಡ್ದು 2ನೇ ತಾರೀಕು ನಾಳೆ ನಾವು ಅದೇ 3 ತಿಂಗಳ ಹಿಂದೆ 3 ತಿಂಗಳಿದೆ ಅಂತೇಳಿ ತಯಾರಿಯಲ್ಲಿ ತೊಡ್ಕೊಂಡಿದ್ದೆವು. ಈಗ ನಾಳೆ ಮುಗಿದೇ ಬಿಡ್ತದೆ. ಎಲ್ರಿಗೂ ಒತ್ತಡ, ಎಲ್ಲ ಕೆಲಸ ಮಾಡಿದವರು ಯಾಪ ಮುಗಿಯೋಣ ಅಂತ ಕಾಯ್ತಾ ಇದ್ರು. ಅದು ಕೂಡ ನಾಳೆಯಿಂದ 7 ಗಂಟೆಗೆ ಇದೇ ನಮ್ಮ ದೇವಿಯರ ಮುಂದೆ, ಶಾರದಾ ಮಾತೆ ಮತ್ತು ನವದುರ್ಗೆಯರ ಮುಂದೆ ಕಾಶಿಯಿಂದ ಆಗಮಿಸಿದ ಅರ್ಚಕರು ವಿಶೇಷವಾದ ಆರತಿಯನ್ನು, ಗಂಗಾರತಿಯನ್ನು ಮಾಡಲಿಕ್ಕಿದ್ದಾರೆ. ಆ ಒಂದು ದೃಶ್ಯವನ್ನು ಕೂಡ ತಾವೆಲ್ಲರೂ ಕಣ್ತುಂಬಿಸಿಕೊಳ್ಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನು ನಮ್ಮ ಸಚಿವರು ಮಾಂಕಾಳ್ ಎಸ್ ವೈದ್ಯ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಾದರೆ ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ತಾವೆಲ್ಲರೂ ಸ್ವಾಗತಿಸುವಂತೆ ವಿನಂತಿಸ್ತಾ ಇದ್ದೇನೆ.
ಮೀನುಗಾರಿಕಾ ಸಚಿವರು, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರಾದ ಮಾನ್ಯ ಮಾಂಕಾಳ್ ಎಸ್ ವೈದ್ಯ ಅವರು ನಮ್ಮನ್ನು ಸೇರಿಕೊಳ್ಳಲಿಕ್ಕೆ ಆಗಮಿಸಿದ್ದಾರೆ. ಉಡುಪಿ ಉಚ್ಚಿಲ ದಸರಾ ಸಮಿತಿಯ ಪರವಾಗಿ, ನಮ್ಮ ಕ್ಷೇತ್ರಾಡಳಿತದ ಸಮಿತಿಯ ಪರವಾಗಿ ದಕ್ಷಿಣ ಕನ್ನಡ ಮಗೂರು ಮಾಜಿ ಸಂಘದ ಆತ್ಮೀಯವಾದವನ್ನು ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ವೇದಿಕೆ ಬರುವಂತೆ ಮಾನ್ಯ ಮಾಂಕಾಳ್ ಎಸ್ ವೈದ್ಯ ಅವರು ಅವರ ಧರ್ಮಪತ್ನಿ ಲತಾ ಅವರು ಕೂಡ ನಮ್ಮ ಜೊತೆ ಇಲ್ಲಿ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ದೊಡ್ಡ ಕರತಾಡನ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮೀನುಗಾರಿಕಾ ಕ್ಷೇತ್ರದಲ್ಲಿ ಇಲಾಖೆಯ ಮೂಲಕ ಬಹಳಷ್ಟು ಸೌಲಭ್ಯಗಳನ್ನು ಮೀನುಗಾರರಿಗೆ ನೀಡ್ತಾ ಇರೋರು ಸ್ವತಃ ಮೀನುಗಾರರಾಗಿರುವ ಮಾಂಕಾಳ್ ಎಸ್ ವೈದ್ಯ ಅವರು ಖಂಡಿತಗಳು ನಮ್ಮ ಉತ್ಸವಕ್ಕೆ ತುಪ್ಪದ ಸೇವೆಯನ್ನು, ಅನ್ನದಾನಕ್ಕೆ ತುಪ್ಪದ ಸೇವೆಯನ್ನು ಪದ್ಮಕರ್ ಪ್ಲೀಸ್ ಕಮ್, ಪದ್ಮಕರ್ ಬನ್ನಿ, ವೇದಿಕೆ ಬನ್ನಿ. ಮೋಹನ್ ಬೆಂಗ್ರೆ ಅವರು, ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಸೇರಿ ಸಚಿವರನ್ನು ಗೌರವಿಸುವಂತೆ ನಾನು ವಿನಂತಿಸ್ತಾ ಇದ್ದೇನೆ. ಸ್ವತಃ ಮೀನುಗಾರರಾಗಿ ಮೀನುಗಾರರ ಕಷ್ಟಗಳನ್ನು ಅರಿತ ಸಚಿವರು ಮೀನುಗಾರಿಕೆ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು, ಕ್ರಾಂತಿಗಳನ್ನು ಮಾಡಿದ್ದಾರೆ. ಖಂಡಿತವಾಗ್ಲೂ ಮೀನುಗಾರರ ಪರವಾದ ಒಬ್ಬ ಮೀನುಗಾರನೇ ಸ್ವತಃ ಮಂತ್ರಿ ಆಗಿರುವಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೊಂಡು ಅವರಿಗೆ ಮಾತೆ ಮಹಾಲಕ್ಷ್ಮಿ ಅಮ್ಮನವರು ಇನ್ನಷ್ಟು ಅವಕಾಶಗಳನ್ನು ನೀಡಲಿ ಅಂತ ಹೇಳಿಸ್ತಾ ಸಚಿವರು ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಬೇಕಂತ ವಿನಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮದಲ್ಲಿ ಮಹಾಲಕ್ಷ್ಮಿ ದೇವಿಯ ಕರಣ ಕಮಲಗಳಿಗೆ ನಮಸ್ಕರಿಸುತ್ತಾ ಕರಾವಳಿಯ ಮೀನುಗಾರರು ಹಾಗೂ ಈ ಭಾಗದ ಎಲ್ಲ ಸಮುದಾಯದವರು ಪ್ರೀತಿಸುವಂಥ, ಎಲ್ಲ ಸಂದರ್ಭದಲ್ಲೂ ನೆನಪು ಮಾಡಿಕೊಳ್ಳುವಂಥ ಜಿ ಶಂಕರ್ ಅವರೇ, ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ನೆರೆದಂಥ ಎಲ್ಲ ಶ್ರದ್ಧೆಯ ತಾಯಿಂದಿರೇ, ಎಲ್ಲ ಸೋದರ ಸೋದರಿಯರೇ, ಪತ್ರಕರ್ತ ಮಿತ್ರರೇ, ಬಹಳ ಸಂತೋಷ ಆಯಿತು. ನಾವು ಮೊದಲೇ ಮಹಾಲಕ್ಷ್ಮಿ ದರ್ಶನ ಮಾಡಬೇಕು ಅಂದರೆ ಕೊಲ್ಲಾಪುರಕ್ಕೆ ಹೋಗಬೇಕಿತ್ತು. ಅದನ್ನು ಈ ಭಾಗದ ಎಲ್ಲ ಮೀನುಗಾರರು ವಿಶೇಷವಾಗಿ, ಅದರಲ್ಲೂ ಹೇಳಿದೆ ನಾನು ಮಾತಾಡೋಕ್ಕಿಂತ ಪೂರ್ವದಲ್ಲಿ, ಎಲ್ಲರಿಗೂ ನೆನಪು ಮಾಡುವಂಥದ್ದು, ಯಾವಾಗಲೂ ನೆನಪಿರುವಂಥ ನಮ್ಮ ಮುಖಂಡರು, ನಮಗೆ ಮಾರ್ಗದರ್ಶಕರು, ಅದರಲ್ಲೂ ವಿಶೇಷವಾಗಿ ನನಗೆ ಬೈಯೋರಂದ್ರೆ ಅವರು ಒಬ್ಬರೇ.
ಅವರ ಆಶೀರ್ವಾದದಿಂದ ಇವತ್ತೇ ನಾವು ಇಲ್ಲಿ ಮಹಾಲಕ್ಷ್ಮಿಯ ದರ್ಶನ ಮಾಡುವಂಥದ್ದು, ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು ಭಾಗ್ಯ ಕೊಟ್ಟಿದ್ದಾರೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲವೂ ಕೊಟ್ಟಿದ್ದಾನೆ. ಈ ಆಯುಷ್ಯ ಆರೋಗ್ಯ ಕೊಟ್ಟರೆ ಸಾಕು ಅಂದೇಳಿ ನಾ ಮತ್ತೆ ಮತ್ತೆ ದೇವರಲ್ಲಿ ಬೇಡ್ಕೊಳ್ತೇನೆ. ಪುಣ್ಯಾತ್ಮರು ಈ ದೇವಸ್ಥಾನ ಕಟ್ಟೋದು ಭಾಳ ಕಷ್ಟದ ಕೆಲಸ, ನಡೆಸ್ಕೊಂಡು ಹೋಗೋದು ಇನ್ನೂ ಕಷ್ಟದ ಕೆಲಸ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ. ನಾವು ಮೀನುಗಾರರು ಸಮುದ್ರವನ್ನೇ ನಂಬಿರುವವರು. ಅದರ ಜೊತೆಯಲ್ಲಿ ಅಥವಾ ಪೂರ್ವದಲ್ಲಿ ನಂಬೋದು ನಾವು ದೇವರನ್ನು. ದೇವರು ನಂಬಿಕೊಂಡು ಸಮುದ್ರಕ್ಕೆ ಹೋಗ್ತೇವೆ, ಖಾಲಿ ಬರೋದಿಲ್ಲ. ಅದೇ ನಮ್ಮ ಧೈರ್ಯ, ಅದೇ ನಮ್ಮ ಬಂಡವಾಳ. ಹಾಗಾಗಿ ಅಂತ ಒಂದು ಸಿಟ್ಟು ಬಂದಾಗ ಹೇಳ್ತೇವೆ, ಕಷ್ಟ ಬಂದಾಗ ಹೇಳ್ತೇವೆ ನಾವು ನಮಗೆ ಭಾಳ ಕಷ್ಟದ ವೃತ್ತಿ ಕೊಟ್ಟುಬಿಟ್ಟಿದ್ದಾನೆ ಅಂದೇಳಿ. ಆದರೆ ನಾವು ಈ ಸಂದರ್ಭದಲ್ಲಿ ಅದನ್ನು ಹೇಳೋದಿಲ್ಲ. ನಮಗೆ ದೇವರು ಹುಟ್ಟಿದ ತಕ್ಷಣ ವೃತ್ತಿ ಏನಾದರೂ ಇದ್ದರೆ, ಕೆಲಸ ಏನಾದರೂ ಇದ್ದರೆ ಅದು ಮೀನುಗಾರರಿಗೆ ಅದು ಒಳ್ಳೆ ಕೆಲಸನೇ ಅಂದೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ಒಳ್ಳೆ ವೃತ್ತಿಯಲ್ಲಿ ನಾವು ಏನು ದುಡಿದಿದ್ರು ದೇವರಿಗೆ ಅಂತ ಸ್ವಲ್ಪ ತೆಗೆದಿಡ್ತೇವೆ. ನಾವು ಏನೇ ಬಂದರು ಅದರಲ್ಲಿ ಒಂದು ಸ್ವಲ್ಪ ನಮ್ಮಲ್ಲೆಲ್ಲ ಒಂದು ಪಾಲೆ ಅಂತ ಇಟ್ಬಿಡ್ತೇವೆ. ನಾವು ಒಂದು ಬೋಟಲ್ಲಿ 30 ಜನ ಇದ್ದರೆ 31 ಪಾಲು, ಒಂದು ಪಾಲು ದೇವರಿಗೆ. ಆ ತತ್ವ ಸಿದ್ಧಾಂತದಲ್ಲಿ ಬಂದಂಥವ್ರು ನಾವು. ಅಂದರೆ ದೇವರೇ ನಮಗೆ ಎಲ್ಲನೂ ಅಂದೇಳಿ, ದೇವರು ನಮಗೆ ಎಲ್ಲ ಕೊಟ್ಟಿದ್ದಾನೆ ಅಂದೇಳಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ಮೀನುಗಾರರಿಗೆ, ಎಲ್ಲ ಸಮುದಾಯದವರಿಗೆ ದೇವರು ಚೆನ್ನಾಗಿಟ್ಟಿರಲಿ. ಒಳ್ಳೆ ಸಂದರ್ಭ, ವಿಶೇಷವಾದಂಥ ವರ್ಷಕ್ಕೆ ಒಂದು ಸಲ ನಾವು 9 ದಿವಸ ನವರಾತ್ರಿಯನ್ನು ಮಾಡಿ 10ನೇ ದಿವಸ ದಸರಾವನ್ನು ಮಾಡ್ತೇವೆ. ಈ ವರ್ಷ 11 ಬಂದಿದೆ, ಒಂದು ದಿನ ಜಾಸ್ತಿ ಬಂದಿದೆ. ನಮ್ಮ ಲೆಕ್ಕದಲ್ಲಿ ಇವತ್ತೇ ದಸರಾ. ಏನು ನಾವು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗ್ಬೇಕಲ್ಲ, ಹಾಗಾಗಿ ನಾಳೆ ದಸರಾ. ನಾಳೆ ಈ ನಾಡಿಗೆ ದಸರಾ. ಅದರಲ್ಲಿ ವಿಶೇಷವಾಗಿ ನಾವು ಬಂದು ಒಳಗೆ ಹೋಗುವಾಗ ನಮಗೆ ನೆನಪಾಗಿದ್ದು ಮೈಸೂರು ದಸರಾ. ನಾವು ದಸರಾ ನೋಡಬೇಕು ಅಂದರೆ ಮೈಸೂರಿಗೆ ಹೋಗ್ತಿದ್ರು. ನೋಡಿ, ನಿಮ್ಮ ಭಾಗ್ಯ ನಮ್ಮ ಭಾಗ್ಯ. ಇಂಥವರೆಲ್ಲ ಈ ಉಡುಪಿಯಲ್ಲಿ ಹುಟ್ಟರಿಂದ ಇಂಥವರೆಲ್ಲರ ಸಹಕಾರದಿಂದ, ಅದರಲ್ಲೂ ವಿಶೇಷವಾಗಿ ಮತ್ತೆ ಮತ್ತೆ ಹೇಳ್ತೀನಿ, ಜಿ ಶಂಕರ್ ಅವರ ಮಾರ್ಗದರ್ಶನದಲ್ಲಿ ಆಶೀರ್ವಾದದಿಂದ ಇವತ್ತು ನಾವು ದಸರಾವನ್ನು ಉಡುಪಿಲೇ ನೋಡುವಂಥದ್ದಾಯಿತು. ಇದು ತುಂಬ ಸಂತೋಷ. ಮತ್ತೆ ದೇವರಲ್ಲಿ ಮತ್ತೆ ಮತ್ತೆ ಕೇಳ್ತೀನಿ, ಎಲ್ಲರಿಗೂ ಒಳ್ಳೇದಾಗಲಿ, ಅವರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಕೇಳಿ ತಮಗೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಕುಂಕುಮಾರ್ಚನೆ ಕಾರ್ಯಕ್ರಮ ಇದನ್ನು ನಡೆಸಿಕೊಡ್ಲಿಕ್ಕೆ ನಮ್ಮ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯರ ನಾನು ವಿನಯಿಸ್ತಾ ಇದ್ದೇನೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ನಾವೀಗ 10ನೇ ದಿವಸದ ಮಹಾಲಕ್ಷ್ಮಿ ಅಮ್ಮನವರ ಕುಂಕುಮಾರ್ಚನೆಯನ್ನು ಇವತ್ತು ಮಾಡಲಿಕ್ಕಿದ್ದೇವೆ. ಯಾಕಂದರೆ ಈಗಾಗಲೇ ಸಚಿವರು ಹೇಳಿದರು, ಇವತ್ತು ಆ್ಯಕ್ಚುಲಿ ದಸರಾ ಮುಗಿಬೇಕಾಗಿತ್ತು. ನಮ್ಮೆಲ್ಲರಿಗೂ ಒಂದು ವರ್ಷ
ಒಂದಿನ ಜಾಸ್ತಿ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ಆ ಮಹಾಲಕ್ಷ್ಮಿ ಅಮ್ಮನನ್ನೇ ಇವತ್ತು ಕುಂಕುಮಾರ್ಚನೆ ಮೂಲಕ ಆರಾಧಿಸೋಣ ಅಂತ ಕೇಳ್ತಾ, ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನದವರೆಗೆ 1 ಕೋಟಿ ಕುಂಕುಮಾರ್ಚನೆ ಆಗಿದೆ. ನಿಮ್ಮ ಮನೆಗಳಲ್ಲಿ ಆ ತಾಯಿಯ ಆಶೀರ್ವಾದ, ಸುಖ ಶಾಂತಿ ನೆಮ್ಮದಿ ಇರಲಿ ಅಂತ ಹಾರೈಸಿ, ಭಟ್ರೀಗ ಎಲ್ಲ ಕೆಲವೊಂದು ಇದನ್ನು ಮಾಡಿದ್ದಾರೆ. ಮುಂದಿನ ಪೂಜೆಯನ್ನು ಅವ್ರು ಮುಂದುವರಿಸ್ತಾರೆ. तेन मे सुफलावाप्तिर्भवेत् जन्मनि जन्मनि। ओम यत्र योगीश्वर कृष्णो यत्र पार्थो धनुर्धरः तत्र श्रीर्भूति ध्रुवा नितिर्मम। अनन्यास्तिन्तमां निजना परिवासते तेषां नित्याभियुक्तानां योगक्षेम नमाम्यहम्। सर्वेषु आरम्भकारीषु त्रयस्त्रैभुवनेश्वराः देवाः सिद्धिस्यं ब्रह्मेशं जनार्दनः। श्रुतेर्सकलकल्याणं वाजिमित्रजायते पुरुषं तमजं शरणं मरिं सर्वदा सर्वकारीषु नास्तेषां मङ्गलम्। येषां वृद्धिस्तु भगवान् मङ्गलायतनरिः। मङ्गलं भगवान् विष्णुर्मङ्गलमधुसूदनः। मङ्गलं देवकी पुत्रोर्मङ्गलं गरुडध्वजः। या सा पद्मासनस्था विपुलकटितटविन्द्रदाक्षी गम्भीरावर्तनाभिस्तनबलनमिता शुभ्रवत्तरोत्तरीया लक्ष्मी दिव्यगजेन्द्रेर्मणिगणगजिते स्थापिता हे मगुम्बेर् नित्यं सा पद्महस्ता। मम वसुधरे सर्वमाङ्गल्युक्ता सिद्धलक्ष्मी मोक्षलक्ष्मी जयलक्ष्मी सरस्वती श्रीलक्ष्मी वरलक्ष्मी च प्रसन्न मम सर्वदा। देवताभ्यो नमः प्रार्थनां समर्पयामि। ವಿಶೇಷವಾಗಿ ನಾವು ಶರನ್ನವರಾತ್ರಿಯ ಮಹೋತ್ಸವ ಕಾಲದ ಅತ್ಯಂತ ಪವಿತ್ರವಾದಂಥ ದಿವಸ ಇವತ್ತು 10ನೇ ದಿವಸ. ಅಂತಹ ದಿವಸದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನೇ ನಾವು ಮುಂದಿಟ್ಟುಕೊಂಡು ಇವತ್ತು ಆ ಕುಂಕುಮಾರ್ಚನೆಯನ್ನು ಅವಳ ಪಾದಾರವಿಂದಕ್ಕೆ ಅರ್ಪಣೆ ಮಾಡುವಂತಹದ್ದು ಒಂದು ದೊಡ್ಡ ಸುಯೋಗ. ಯಾವಾಗಲೂ ಅದು 9 ದಿವಸ ಮಾತ್ರವೇ ಸಿಗುವುದು. ಇವತ್ತು ಈ ವರ್ಷ ಹಾಗಲ್ಲ. ನೀವು ಮಾಡಿದಂತಹ ಕುಂಕುಮಾರ್ಚನೆಗೆ ಮಹಾಲಕ್ಷ್ಮಿ ಇಲ್ಲಿ ಒಲಿದು ಬಂದಿದ್ದಾಳೆ. ಅವಳು ವಿಶೇಷವಾಗಿ ಆದಿಲಕ್ಷ್ಮಿಯಾಗಿ, ಧಾನ್ಯಲಕ್ಷ್ಮಿಯಾಗಿ, ಸಂತಾನದ ಲಕ್ಷ್ಮಿಯಾಗಿ, ಧೈರ್ಯ ಲಕ್ಷ್ಮಿಯಾಗಿ, ವಿಜಯಲಕ್ಷ್ಮಿಯಾಗಿ, ಹಾಗೆ ವಿದ್ಯಾಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ ಅವಳು ಇವತ್ತು ನಿಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿಕ್ಕೆ ಒಂದು ದಿವಸ ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇದೊಂದು ದೊಡ್ಡ ಸುಯೋಗ. ಅಂತಹ ಒಂದು ಶರವನ್ನವರಾತ್ರಿಯ ಪವಿತ್ರ ಕಾಲದಲ್ಲಿ ವಿಶೇಷವಾಗಿ ನಮ್ಮ ನಾಡೋಜ ಜಯಶಂಕರ್ರವರ ಮಾರ್ಗದರ್ಶನದಲ್ಲಿ, ಹಾಗೆ ಜಯಶ್ರೀ ಕೋಟ್ಯಾನ್ರವರ ಮುಂದಾಳುತನದಲ್ಲಿ, ಹಾಗೆ ಎಲ್ಲ ಕ್ಷೇತ್ರ ಅಧ್ಯಕ್ಷರಾದಂತಹ ಗಿರಿಧರ ಸುವರ್ಣರು, ಹಾಗೆ ಕಮಿಟಿಯವರು ಎಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಮಹೋತ್ಸವ ಕಾಲ ನಡೀತದೆ. ಇದಕ್ಕೆ ಸಾಕ್ಷಿಯಾಗಿ ನಮ್ಮ ಮಂತ್ರಿಗಳು ಬಂದಿದ್ದಾರೆ, ದಂಪತಿಗಳು ಬಂದಿದ್ದಾರೆ. ಆದ್ದರಿಂದ ನಿಮ್ಮ ಸುಮಂಗಲಿಯರು ಮಾಡಿದಂತಹ ಕುಂಕುಮಾರ್ಚನೆಯ ವಿಶೇಷವಾಗಿ ಆ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇವತ್ತು ಸ್ವೀಕಾರ ಮಾಡಿದ್ದಾರೆ. ಆದ್ದರಿಂದ ಎಲ್ಲ ಆ ದೇವತೆಗಳ ಆ ಯುದ್ಧವನ್ನು ಮಾಡಿ ಅವರೆಲ್ಲ ಆ ಯುದ್ಧವನ್ನು ಮಾಡಿದಂತಹ ಶಸ್ತ್ರಾಸ್ತ್ರಗಳನ್ನು ತೊಳೆದು ಆಯುಧ ಪೂಜೆ ಮಾಡುವಂತಹ ದಿವಸ. ಅಂತಹ ದಿವಸದಲ್ಲಿ ನಾಳೆ ವಿಜಯೋತ್ಸವ, ಆ 11ನೇ ದಿವಸದಲ್ಲಿ ಆಗತಕ್ಕಂತಹ ಶೋಭಾಯಾತ್ರೆ, ಆ ನವದುರ್ಗೆಯರಿಗೆ ವಿಶೇಷ ಪೂಜೆಯನ್ನು ಮಾಡಿ ನಾಳೆ ದಿವಸ ಶೋಭಾಯಾತ್ರೆ ಮಾಡಿ ರಾತ್ರಿ ಕಾಲದಲ್ಲಿ ಗಂಗಾರತಿ ಮಾಡಿ ಸುಮಂಗಲಿಯರಿಂದ ಮಂಗಳಾರತಿ ಮಾಡಿ ಜಲಸ್ತಂಭನ ಮಾಡತಕ್ಕಂತಹ ಮಹತ್ತರವಾದಂತಹ ಪುಣ್ಯಪ್ರದವಾದಂತಹ ಒಂದು ವಿಶೇಷ ರೀತಿಯ ಪೂಜೆ ಇಲ್ಲಿ ನಡೆಯಲಿಕ್ಕಿದೆ. ಅದರಿಂದ ಎಲ್ಲರಿಗೂ ಕೂಡ ಲೋಕ ಕಲ್ಯಾಣ ಆಗಬೇಕಂತ ನಮ್ಮ ಒಂದೇ ಉದ್ದೇಶ. ಇದರಿಂದ ಎಲ್ಲ ಸುಮಂಗಲಿಯವರು ಈ ಒಂದು ಕುಂಕುಮಾರ್ಚನೆಯಲ್ಲಿ ಭಾಗಿಯಾದವರು, ಹಾಗೆ ಮನೆಯಲ್ಲಿ ಟಿವಿಯನ್ನು ನೋಡಿ ಅಲ್ಲಿಯೂ ಕೂಡ ದೇವರ ಸ್ಮರಣೆ ಮಾಡಿದವರಿಗೂ ಕೂಡ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಅನುಗ್ರಹಿಸಲಿ ಅಂತೇಳಿ ನಾವು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ. ವಿಶೇಷವಾಗಿ ನಾಳೆ ದಿವಸ ಆ ಜಲಸ್ತಂಭನ ಮಾಡುವಾಗ ಗಂಗಾರತಿ. ಇವತ್ತು ನವದುರ್ಗೆಯರ ಸನ್ನಿಧಾನದಲ್ಲಿಯೇ ಇಲ್ಲಿಯೇ ಒಂದು ಗಂಗಾರತಿ ಮಾಡತಕ್ಕಂತಹ ಕಾರ್ಯಕ್ರಮ. ಅದನ್ನು ಕೂಡ ಎಲ್ಲರೂ ನೋಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಂತೇಳಿ ನಾವು ಈ ಮೂಲಕವಾಗಿ ದೇವರಲ್ಲಿ ಪ್ರಾರ್ಥಿಸುವಂತ. ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ, ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಶ್ರವಣಸ್ಯ ಕರ್ಮಣಃ ಸುಮುಹೂರ್ತೋಸ್ಯ ಭವಂತೋ ಬ್ರಹ್ಮಂತೋ. ಕರಿಶ್ರವಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ತಾಯಿಯ ಕಲ್ಪೋಕ್ತ ಪೂಜೆ ಆಗಿದೆ. ತಾಯಿಯ ಪಾದಾರವಿಂದಕ್ಕೆ ಎಲ್ಲರೂ ಆ ಕುಂಕುಮಾರ್ಚನೆಯನ್ನು ಮಾಡುವ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
श्रीं प्रकृत्यै नमः श्रीं विकृत्यै नमः श्रीं विद्यायै नमः श्रीं सर्वभूतहितप्रदायै नमः श्रीं श्रद्धायै नमः श्रीं विभूत्यै नमः श्रीं सुरभ्यै नमः श्रीं परमात्मिकायै नमः श्रीं वाच्यै नमः श्रीं पद्मालयायै नमः श्रीं पद्मायै नमः श्रीं शुचये नमः श्रीं स्वाहायै नमः श्रीं स्वधायै नमः श्रीं सुधायै नमः श्रीं धन्यायै नमः श्रीं हिरण्मय्यै नमः श्रीं लक्ष्म्यै नमः श्रीं नित्यपुष्टायै नमः श्रीं विभावर्यै नमः श्रीं आदित्यै नमः श्रीं दित्यै नमः श्रीं दीप्तायै नमः श्रीं वसुधायै नमः श्रीं वसुधारिण्यै नमः श्रीं कमलायै नमः श्रीं कान्तायै नमः श्रीं कामाक्ष्यै नमः श्रीं कमलसंभवायै नमः श्रीं अनुग्रहप्रदायै नमः श्रीं बुद्धये नमः श्रीं अनघायै नमः श्रीं हरिवल्लभायै नमः श्रीं अशोकायै नमः श्रीं अमृतायै नमः श्रीं दीप्तायै नमः श्रीं लोकशोकविनाशिन्यै नमः श्रीं धर्मनिलयायै नमः श्रीं करुणायै नमः श्रीं लोकमात्रे नमः श्रीं पद्मप्रियायै नमः श्रीं पद्महस्तायै नमः श्रीं पद्माक्ष्यै नमः श्रीं पद्मसुन्दर्यै नमः श्रीं पद्मोद्भवायै नमः श्रीं पद्ममुख्यै नमः श्रीं पद्मनाभप्रियायै नमः श्रीं रमायै नमः श्रीं पद्ममालाधरायै नमः श्रीं देव्यै नमः श्रीं पद्मिन्यै नमः श्रीं पद्मगन्धिन्यै नमः श्रीं पुण्यगन्धायै नमः श्रीं सुप्रसन्नायै नमः श्रीं प्रसादाभिमुख्यै नमः श्रीं प्रभायै नमः श्रीं चन्द्रवदनायै नमः श्रीं चन्द्रायै नमः
ಶ್ರೀಂ ಚಂದ್ರ ಸಹೋದರ್ಯೈ ನಮಃ ಶ್ರೀಂ ಚತುರ್ಭುಜಾಯೈ ನಮಃ ಶ್ರೀಂ ಚಂದ್ರರೂಪಾಯೈ ನಮಃ ಶ್ರೀಂ ಇಂದಿರಾಯೈ ನಮಃ ಶ್ರೀಂ ಇಂದುಶೀತಲಾಯೈ ನಮಃ ಶ್ರೀಂ ಅಹಲ್ಲಾದಜನನ್ಯೈ ನಮಃ ಶ್ರೀಂ ಪುಷ್ಟ್ಯೈ ನಮಃ ಶ್ರೀಂ ಶಿವಾಯೈ ನಮಃ ಶ್ರೀಂ ಶಿವಕರ್ಯೈ ನಮಃ ಶ್ರೀಂ ಸತ್ಯೈ ನಮಃ ಶ್ರೀಂ ವಿಮಲಾಯೈ ನಮಃ ಶ್ರೀಂ ವಿಶ್ವಜನನ್ಯೈ ನಮಃ ಶ್ರೀಂ ತುಷ್ಟ್ಯೈ ನಮಃ ಶ್ರೀಂ ದಾರಿದ್ರ್ಯನಾಶಿನ್ಯೈ ನಮಃ ಶ್ರೀಂ ಪ್ರೀತಿಪುಷ್ಕರಿಣ್ಯೈ ನಮಃ ಶ್ರೀಂ ಶಾಂತಾಯೈ ನಮಃ ಶ್ರೀಂ ಶುಕ್ಲಮಾಲ್ಯಾಂಬರಾಯೈ ನಮಃ ಶ್ರೀಂ ಶ್ರಿಯೈ ನಮಃ ಶ್ರೀಂ ಭಾಸ್ಕರ್ಯೈ ನಮಃ ಶ್ರೀಂ ಬಿಲ್ವನಿಲಯಾಯೈ ನಮಃ ಶ್ರೀಂ ವರರೋಗಾಯೈ ನಮಃ ಶ್ರೀಂ ಯಶಸ್ವಿನ್ಯೈ ನಮಃ ಶ್ರೀಂ ವಸುಂಧರಾಯೈ ನಮಃ ಶ್ರೀಂ ಉದಾರಾಂಗಾಯೈ ನಮಃ ಶ್ರೀಂ ಹರಿಣ್ಯೈ ನಮಃ ಶ್ರೀಂ ಹೇಮಮಾಲಿನ್ಯೈ ನಮಃ ಶ್ರೀಂ ಧನಧಾನ್ಯಕರ್ಯೈ ನಮಃ ಶ್ರೀಂ ಸಿದ್ಧಯೇ ನಮಃ ಶ್ರೀಂ ಸ್ತ್ರೈಣ್ಯಸೌಮ್ಯಾಯೈ ನಮಃ ಶ್ರೀಂ ಶುಭಪ್ರದಾಯೈ ನಮಃ ಶ್ರೀಂ ನೃಪವೇಶ್ಮಗತಾನಂದಾಯೈ ನಮಃ ಶ್ರೀಂ ವರಲಕ್ಷ್ಮೀ ನಮಃ ಶ್ರೀಂ ವಸುಪ್ರದಾಯೈ ನಮಃ ಶ್ರೀಂ ಶುಭಾಯೈ ನಮಃ ಶ್ರೀಂ ಹಿರಣ್ಯಪ್ರಾಕಾರಾಯೈ ನಮಃ ಶ್ರೀಂ ಸಮುದ್ರತನಯಾಯೈ ನಮಃ ಶ್ರೀಂ ಜಯಾಯೈ ನಮಃ ಶ್ರೀಂ ಮಂಗಲಾಯೈ ದೇವ್ಯೈ ನಮಃ ಶ್ರೀಂ ವಿಷ್ಣುವಕ್ಷಸ್ಥಲಸ್ಥಿತಾಯೈ ನಮಃ ಶ್ರೀಂ ವಿಷ್ಣುಪತ್ನ್ಯೈ ನಮಃ ಶ್ರೀಂ ಪ್ರಸನ್ನಾಕ್ಷೈ ನಮಃ ಶ್ರೀಂ ನಾರಾಯಣ ಸಮಾಶ್ರಿತಾಯೈ ನಮಃ ಶ್ರೀಂ ದಾರಿದ್ರ್ಯಧ್ವಂಸಿನ್ಯೈ ನಮಃ ಶ್ರೀಂ ದೇವ್ಯೈ ನಮಃ ಶ್ರೀಂ ಸರ್ವೋಪದ್ರವಹಾರಣ್ಯೈ ನಮಃ ಶ್ರೀಂ ನಮದುರ್ಗಾಯೈ ನಮಃ ಶ್ರೀಂ ಮಹಾಕಾಲ್ಯೈ ನಮಃ ಶ್ರೀಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ ಶ್ರೀಂ ತ್ರಿಕಾಲಜ್ಞಾನ ಸಂಪನ್ನಾಯೈ ನಮಃ ಶ್ರೀಂ ಭುವನೇಶ್ವರ್ಯೈ ನಮಃ. ನಾವು ತಾಯಿಯ ಕುಂಕುಮವನ್ನು ಅರ್ಚನೆ ಮಾಡಿದಂಥ ಕುಂಕುಮವನ್ನು ತಾಯಿಯ ಪಾದಾರದಕ್ಕಿಟ್ಟು ಸ್ತೋತ್ರ ಮಾಡುವ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ.
ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಸಿದ್ಧಿಬುದ್ಧಿಪ್ರದೇ ದೇವಿ ಭುಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಆದ್ಯಂತರಹಿತೆ ದೇವಿ ಆದ್ಯಶಕ್ತೆ ಮಹೇಶ್ವರಿ ಯೋಗಜ್ಞೆ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಃ ಮಹಾಲಕ್ಷ್ಮಿ ನಮೋಸ್ತುತೆ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿಯ ಕಲ್ಪೋಕ್ತ ಪೂಜೆ ಆಗ್ತದೆ, ಮಹಾಪೂಜೆ. सहनावतु सहनौ भुनक्तु सह वीर्यङ्करवावहै तेजस्विनावधेतमस्तु मा विद्विषावहै. ॐ शान्तिः शान्तिः शान्तिः. योपां पुष्पं वेद पुष्पवान् प्रजावान् पशुवान् भवति. चन्द्रमा अपां पुष्पं पुष्पवान् प्रजावान् पशुवान् भवति. य एवं वेद योपमायतनं वेद आयतनवान् भवति. अग्निर्व अपमायतनम् आयतनवान् भवति. योऽग्निरायतनं वेद आयतनवान् भवति. आपो वा अग्निरायतनम् आयतनवान् भवति. य एवं वेद योपमायतनं वेद आयतनवान् भवति. वायुर्वा अपमायतनम् आयतनवान् भवति. यो वायोरायतनं वेद आयतनवान् भवति. आपो वै वायोरायतनम् आयतनवान् भवति. य एवं वेद योपमायतनं वेद आयतनवान् भवति. आपो वै संवत्सरस्यायतनम् आयतनवान् भवति. य एवं वेद योऽप्त्वनावं प्रतिष्ठितां वेद प्रत्येव तिष्ठति. स्वस्ति प्रजाभ्यः परिपालयन्तां न्यायेन मार्गेण महिं महिषाः. गोब्राह्मणेभ्यः शुभवत्तु नित्यं लोकाः समस्ताः सुखिनो भवन्तु. गुङ्गुरभ्यो नमः. गङ्गणमते नमः. हस्तद्वयेन कमले धारयन्तीं स्वलीलया हारनूपुरसंयुक्तं लक्ष्मीदेवी विन्तजे. शङ्खचक्रगदास्ते शुभ्रवर्णे शुभानने मम देहि वरं लक्ष्मी सर्वसिद्धिप्रदायिनी.
ಓಂ ನಮೋ ಭಗವತಿ ದುರ್ಗೆ ದುರ್ಗಾದಿತಾರಿಣಿ ಮಾಯೆ ಮಹಾಮಾಯೆ ಫಣಾಬಲೆ ಮಹಿಷಾಸುರ ವಿನಾಶಿನಿ ದುಷ್ಟ ಭಯಂಕರಿ ವಿಂಧ್ಯನಿಲಯ ದೇಹ ಸುಮರ್ದಿನಿ ದೇವಾಸುರ ದೈತ್ಯಭುಜಿತೆ ವರದೆ ನಾರಾಯಣಿ ದಾಮೋದರ ಪ್ರಿಯೆ ಹ್ರೀಂ ಕ್ರೀಂ ಹ್ರೂಂ ಹ್ರೂಂ ಭೂತಗ್ರಹ ವೇತಾಲ ದುಷ್ಟರಾಕ್ಷ ವಿಷಾಚಾಂತ್ರಾಸಯ ತ್ರಾಸಯ ಬಂಧ ಬಂಧ ಮಾರಯ ಮಾರಯ ಭಕ್ತವತ್ಸಲೆ ಭಕ್ತ ಪ್ರಿಯೆ ಪರಬಲಮಥಿನಿ ಶತ್ರುನುಕೃಂತನೆ ಸೌಭಾಗ್ಯಪ್ರದೇ ಜಯಪ್ರದೇ ವಿತ್ತಪ್ರದೇ ಶೋಭತಿ ಆಯುಷ್ಯಪ್ರದೇ ಕೀರ್ತಿಪ್ರದೇ ಶ್ರೀಪ್ರದೇ ಸರ್ವಪ್ರದೇ ಶಾಂತಿಪ್ರದೇ ಮಹಾಭೂತೆ ಮಹಾಬಲೆ ಹಂ ಕಾಂ ಕಿಂ ಕೀಂ ಹ್ರೀಂ 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 ಮಹಾಮಾಯೇ ನಮಃ. ಮಹಾಲಕ್ಷ್ಮೀನ್ ಮಹಾಪ್ರಾರ್ಥನಾಂ ಸಮರ್ಪಯಾಮಿ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂ ತಂ ನ್ಯಾಯೇನ ಮಾರ್ಗೇಣ ಮಹಿಮೇಷಃ. ಗೋಬ್ರಾಹ್ಮಣೇಭ್ಯೋ ಶಿವಮಸ್ತು ನಿತ್ಯಂ ಲೋಕಾ ಸಮಸ್ತ ಸುಖಿನೋ ಭವಂತು. ವಿಶೇಷವಾಗಿ ಇವತ್ತು 10ನೇ ದಿವಸದ ಸಾಕ್ಷಾತ್ ಮೂಲಬಿಂಬದಲ್ಲಿ ಇರತಕ್ಕಂತಹ ಇವತ್ತು ಶ್ರೀಮದ್ ರಾಜರಾಜೇಶ್ವರಿಯ ಅಲಂಕಾರ. ರಾಜರಾಜೇಶ್ವರಿ ಅಂದರೆ ದೊಡ್ಡ ಪದವಿ ಸಿಗುವಂಥದ್ದು. ಎಲ್ಲ ಸುಮಂಗಲಿಯರು ಮಾಡಿದಂಥ ಕುಂಕುಮಾರ್ಚನೆ ಫಲದಿಂದಾಗಿ ಒಳಗೆ ಬಿಂಬದಲ್ಲಿ ರಾಜರಾಜೇಶ್ವರಿಯ ಆ ಪೂಜೆ ಮಾಡಿ ಇವತ್ತು ಇಲ್ಲಿ ಕುಂಕುಮಾರ್ಚನೆ ಮಾಡಿದ ಫಲದಿಂದಾಗಿ ಎಲ್ಲರಿಗೂ ಕೂಡ ಸರ್ವ ಆನಂದಮಯ ಮಹಾ, ಎಲ್ಲರಿಗೂ ಕೂಡ ಆನಂದ ಸಿಗ್ತಾರೆ. ಹಾಗೆಯೇ ಸರ್ವ ಸಂಪತ್ಪ್ರಧಾರಿಣಿ ಮಹಾ, ಸಂಪತ್ತಿಗೆ ಅಭಿಮಾನಿ ದೇವತೆಯಾದಂತಹ ಮಹಾಲಕ್ಷ್ಮಿಯನ್ನು ಇವತ್ತು ಕುಂಕುಮಾರ್ಚನೆಯಿಂದ ಸಂತೋಷಪಡಿಸಿದಿರಿ. ಆದ್ದರಿಂದ ನೀವು ಮಾಡಿದಂತಹ ಕುಂಕುಮಾರ್ಚನೆಯ ಫಲದಿಂದಾಗಿ ಮಹಾಲಕ್ಷ್ಮಿ ಒಂದು ದಿವಸ ಹೆಚ್ಚಿಗೆ ಕೊಟ್ಟು ನಿಮ್ಮ ಕೈಯಿಂದ ಸಂತೋಷ ಸೇವೆಯನ್ನು ತಗೊಂಡಿದ್ದಾಳೆ ಈ ವರ್ಷದ ದಸರಾ ಮಹೋತ್ಸವ. ಆದ್ದರಿಂದ ನಾಡೋಜ ಅಜೀತ್ ಶಂಕರ್ ಅವರ ಮಾರ್ಗದರ್ಶನಕ್ಕೆ ದೇವರು ಒಲಿದು ಒಂದು ದಿವಸವೇ ಹೆಚ್ಚಿಗೆ ಕೊಟ್ಟು ನಿಮ್ಮ ಕೈಯಿಂದ ಮಹತ್ತರವಾದಂಥ ಸೇವೆಯನ್ನು ತಗೊಂಡಿದ್ದಾಳೆ. ಆದ್ದರಿಂದ ಈ ಕುಂಕುಮಾರ್ಚನೆ ಫಲಕ್ಕೆ ಎಷ್ಟು ಫಲ ಉಂಟಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ವರ್ಷ ಇದೊಂದು ಅಪೂರ್ವ ದಿವಸ. ಅಂತಹ ದಿವಸದಲ್ಲಿ ನಾವು ಪೂಜೆ ಮಾಡಿ ಹಾಗೆ ನಾಳೆ ದಿವಸ ಆಗತಕ್ಕಂತಹ ಸಾರ್ವಜನಿಕ ಮಹಾಚಂಡಿಕಾಯಾಗ, ಹಾಗೆ ಮಹಾ ಅನ್ನ ಸಂತರ್ಪಣೆ, ಹಾಗೆ ಆ ನವದುರ್ಗೆಯರಿಗೆ ಪ್ರಸನ್ನ ಪೂಜೆ ಮಾಡಿ ಶೋಭಾಯಾತ್ರೆ, ಇದರಲ್ಲಿ ಎಲ್ಲರಿಗೂ ಕೂಡ ಪಾಲ್ಗೊಂಡು ಆ ದೇವಿಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಇವತ್ತು ಕೂಡ ಲಕ್ಷೋಪಲಕ್ಷ ಜನ ಬಂದು ದೇವರ ಸೇವೆ ಮಾಡಿ ಆ ಪ್ರಸಾದ ತಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಆ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥಿಸೋದು. ಮಹಾಲಕ್ಷ್ಮಿ ದೇವರ ಪಾದಾರಕ್ಕೆ ಗೋವಿಂದಾನಿ ಗೋವಿಂದ. ಇದು ಮುಂದಕ್ಕೆ ಶಾರದಾ ಮಾತೆಯ ಪೂಜೆ ಆಗ್ತದೆ. ಈಗ ಶಾರದಾ ಪೂಜೆ ಆದ ನಂತರ ಬೆಂಗ್ರೆ ಮಹಿಳಾ ಸಮಾಜ ಬೆಂಗ್ರೆ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. 7 ಗಂಟೆಗೆ ಸರಿಯಾಗಿ ನವದುರ್ಗೆಯರಿಗೆ ಹಾಗೂ ಶಾರದಾ ಮಾತೆಗೆ ಕಾಶಿಯಿಂದ ಆಗಮಿಸಿದ ಅರ್ಚಕರಿಂದ ವಿಶೇಷವಾದ ಆರತಿ ಗಂಗಾರತಿ ನಡೆಯಲಿದೆ. ತಾವೆಲ್ಲರೂ ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆನೆಸ್ತಾ ಇದ್ದೇನೆ. ವಿಶೇಷ ಆರತಿ ಗಂಗಾರತಿ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ವಿಶೇಷವಾಗಿ ಶಿವರುದ್ರಪ್ಪನವರು ಬೆಂಗಳೂರಿನಿಂದ ಬಂದು ಇವತ್ತು ಆ ಮಹಾಲಕ್ಷ್ಮಿಯ ಆ ಸಹಸ್ರ ಕುಂಕುಮಾರ್ಚನೆಯಲ್ಲಿ ಪಾಲ್ಗೊಂಡು ಅವರ ಒಂದು ಅನುಗ್ರಹದಿಂದ, ದೇವಿಯ ಅನುಗ್ರಹದಿಂದ ಈ ವರ್ಷ ಪೂಜೆ ಮಾಡಿದಂತಹ ಒಂದು ಫಲವೇ ಏನೋ ಎಲ್ಲ ಸದ್ಭಕ್ತರಿಗೆ ಒಂದು ಉದ್ಯೋಗ ಮೇಳವನ್ನೇ ಮಾಡಿ ಅದರ ಮುಖಾಂತರವಾಗಿ ಆ ಅವರಿಗೆ ಎಲ್ಲರಿಗೆ ಅನುಗ್ರಹ ಆಗುವಂಥ ಒಂದು ಸತ್ಪ್ರೇರೇಪಣೆ ಕೊಟ್ಟಿದ್ದಾರೆ. ಆದ್ದರಿಂದ ಮುಂದಕ್ಕೆ ಎಲ್ಲರಿಗೂ ಕೂಡ ಸನ್ಮಂಗಳಾಗಲಿ. ಹಾಗೆ ಅವರು ಮಾಡತಕ್ಕಂತಹ ಆ ವ್ಯವಹಾರ ಉದ್ಯಮ ಅದರಲ್ಲಿ ದೇವರು ಬೇಕಾದಂತಹ ಶ್ರೇಯಸ್ಸು ಅಷ್ಟ ಐಶ್ವರ್ಯದ ಸಂಪತ್ತನ್ನು ಕೊಟ್ಟು ಅವರನ್ನು ಕೂಡ ಸಂತೋಷ ಪಡಿಸಬೇಕಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಯಜಮಾನ ನಮಸ್ಕಾರ ಪ್ರಸಾದಿರಸ್ತು ಆ ಚಂದ್ರಾರ್ಕ ವಂಶಾಭಿವೃದ್ಧಿ ಉತ್ತರೋತ್ತರಾಭಿವೃದ್ಧಿರಸ್ತು. ಶಿಲ್ಪಾ ಮೇಡಮ್ 5 ಲಕ್ಷ ಕೊಟ್ಟಿದ್ದಾರೆ ನಮಗೆ. ಮಂಗಲಂ ಸೂತನ ಮಂಗಲಂ ದೇವಕಿ ಉತ್ರೋರ್ ಮಂಗಲಂ ಗರುಡಧ್ವಜ. ವಿಶೇಷವಾಗಿ ಅವರು ಅನಾದಿ ಕಾಲದಿಂದ ಅವರ ತಂದೆಯ ಕಾಲದಿಂದಲೂ ಕೂಡ ದೇವರ ಸೇವೆ ಮಾಡಿ, ಆ ತಾಯಿ ಕೂಡ ದೇವರ ಸೇವೆ ಮಾಡಿ ಅವರಿಗೆ ಮಹಾಲಕ್ಷ್ಮಿ ಬಹಳ ಭಕ್ತಿಯಿಂದ ಒಲಿದು ಬಂದಿದ್ದಾಳೆ. ಅದರ ನಿಮಿತ್ತವಾಗಿ ವರ್ಷಕ್ಕೊಂದು ಸಲ ಅಲ್ಲಿಯೇ ಬಂದು ದೇವರು ಬಂದು ನೆಲೆ ಆಗಬೇಕಂತ ದೈವ ಸಂಕಲ್ಪ. ಆ ರೀತಿಯ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ದೇವರು ಬೇಕಾಗುವಂತಹ ಪೂರ್ಣ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲ ಪ್ರಾಪ್ತಿ ಮಾಡಿಕೊಟ್ಟು ವಿಶೇಷ ರೀತಿಯ ಅನುಗ್ರಹ ಆಗುವಂತೆ ದೇವರಲ್ಲಿ ನಡೆಸಬೇಕು. ಪದ್ಮಾಕರ್ ಮೆಂಡನ್ ಮಸ್ಕತ್ನಿಂದ ಬಂದಿದ್ದಾರೆ, ಬಹಳಷ್ಟು ಡೊನೇಷನ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ಕೂಡ ಇನ್ನೊಂದ್ಸಲ ನಾವು ಹೋಗ್ತೀವಿ ನಾವೆಲ್ಲರೂ ಸೇರಿ.
ಮಂಗಲಂ ಭಗವಾನ್ ವಿಷ್ಣುರ್ಮಂಗಲಂ ಸೂತನ ಮಂಗಲಂ ದೇವಕಿ ಪಿತ್ರೋರ್ ಮಂಗಲಂ ಗರುಡಧ್ವಜ. ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಶರವನ್ನ ರಾತ್ರಿ ಕಾಲದಲ್ಲಿ ಬಂದು ಮಸ್ಕತ್ತಿನಿಂದ ಬಂದು ಆ ತಾಯಿಯ ಸೇವೆಯಲ್ಲಿ ಭಾಗವಹಿಸುವುದಂದರೆ ದೊಡ್ಡ ಸುಯೋಗ. ಇಂತಹ ಸುಯೋಗ ಯಾವಾಗಲೂ ಸಿಗುವುದಿಲ್ಲ. ಆ ರೀತಿಯಲ್ಲಿ ಅಲ್ಲಿಯೂ ಕೂಡ ನೀವು ವಿಶೇಷ ರೀತಿಯ ದೇವರ ಸೇವೆ ಮಾಡಿ ಎಲ್ಲ ಅಲ್ಲಿಯ ಭಕ್ತರನ್ನು ಕೂಡ ಇಲ್ಲಿಗೆ ಬರುವಂತೆ ಮಾಡಿ ವಿಶೇಷ ರೀತಿಯ ಅನುಗ್ರಹವನ್ನು ಅವರಿಗೆ ಆ ದೇವರಿಗೆ ಅನುಗ್ರಹ ಮಾಡಿ ದಾರಿ ಮಾಡಿಕೊಟ್ಟಿದ್ದೀರಿ. ಹಾಗೆ ನೀವು ಮಾಡತಕ್ಕಂಥ ವ್ಯವಹಾರ ಉದ್ಯಮ ಅದರಲ್ಲಿ ಕೂಡ ದೇವರು ಬೇಕಾದಂಥ ಸಂಪತ್ತನ್ನು ಕೊಟ್ಟು ಮಹಾತಾಯಿ ಒಳ್ಳೆದು ಮಾಡಿ ನಡೆಸಬೇಕು. ಜಗದಂಬ ಪ್ರಸಾದ ಸಿದ್ಧಿರಸ್ತು. ಒಳ್ಳೆ ರೀತಿಯಿಂದ ಅಮ್ಮ 10 ದಿವಸ ಮಾಡಿದ್ದಾರೆ. ನಾಳೆ ನಮ್ಮದು ಶೋಭಾಯಾತ್ರೆ ತನಕ ಅವರಿಗೆ ಒಳ್ಳೆ ಒಂದು ಶಕ್ತಿ ಕೊಟ್ಟು ಹುಮ್ಮಸ್ ಕೊಟ್ಟು ಆ ತಾಯಿಯ ಒಂದು ಎನರ್ಜಿ ಪಾಸಿಟಿವ್ ಇನ್ನು ಶಾರದಾ ಪೂಜೆ ಆದಮೇಲೆ ಬೆಂಗ್ರೆ ಮಹಿಳಾ ಸಮಾಜ ಮಂಗಳೂರು ಇವರಿಂದ ಸರ್ವಶಕ್ತಿ ಸಮನ್ವಿತೆ ಭಯಭ್ಯೋ ಸ್ತ್ರಾಯಿನೋ ದೇವಿ ದುರ್ಗೇ ದೇವಿ ನಮಸ್ತೆ. ನೃತ್ಯ ಕಾರ್ಯಕ್ರಮ ದೇವಿ ಶಕ್ತಿಯನ್ನು ಕೊಡತಕ್ಕಂತಹ ದೇವಿ. ಅಂತಹ ಎಲ್ಲ ವಿಧದ ಶಕ್ತಿಗಳು ಬೇಕು, ಒಂದು ಎರಡು ಅಲ್ಲ, ಎಲ್ಲ ವಿಧದಲ್ಲಿ ಏನು ಏನು ಶಕ್ತಿ ಬೇಕು ಅದಕ್ಕೆಲ್ಲ ಅವಳು ಅನುಗ್ರಹಿಸಲಿ. ನಾಡಿನವರೆಗೆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗಿಯಾಗಿ ಆ ದೇವಿಯ ಮಹತ್ತರವಾದಂತಹ ಆ ಒಂದು ಅನುಗ್ರಹ ಪಾತ್ರಕ್ಕೆ ಪಾತ್ರರಾಗಲಿ. ಹಾಗೆ ಅವರ ಸಂಸಾರಕ್ಕೆ, ಅವರ ಕುಟುಂಬಕ್ಕೆ, ಅವರ ಮುಂದಕ್ಕೂ ಕೂಡ ಇವತ್ತು ಮಾತ್ರ ಅಲ್ಲ, 10 ದಿವಸ ಮಾತ್ರ ಅಲ್ಲ, ಇನ್ನು ನಿತ್ಯ ನಿರಂತರವಾಗಿ ಬರಬೇಕು. ಪ್ರತಿ ಶುಕ್ರವಾರವೂ ಎಲ್ಲರೂ ಬಂದು ದೇವರ ದರ್ಶನ ಮಾಡಿಕೊಂಡು ಹೋಗಬೇಕು. ಎಲ್ಲ ಮಹಿಳೆಯರು ಇವತ್ತು ಕುಂಕುಮಾರ್ಚನೆ ಮಾಡಿ ಮುಗೀತಲ್ಲ, ಇನ್ನು ಪ್ರತಿನಿತ್ಯವೂ ಪ್ರತಿ ವಾರವೂ ತಿಂಗಳಿಗೊಮ್ಮೆ ಆದರೂ ಬಂದು ತಾಯಿಯ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು. ಈ ವರ್ಷದ ಕೊನೆಯ ಕುಂಕುಮಾರ್ಚನೆ ಕಾರ್ಯಕ್ರಮ ಇವತ್ತೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಾನಿಷ್ಠರು ಮಂಗಲ ಮತ್ಸೂದನ ಮಂಗಲಂ ದೇವಕಿ ಪುತ್ರವರು ಮಂಗಲಂ ಗರುಡಧ್ವಜ. ವಿಶೇಷವಾಗಿ ಕ್ಷೇತ್ರಾಡಳಿತ ಅಧ್ಯಕ್ಷರಾಗಿ ಬಂದು ಆ ತಾಯಿಯ ಸೇವೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ದೇವರು ಒಳ್ಳೆಯದು ಮಾಡಿ ದೇವತಾ ಅನುಗ್ರಹ ನಡೆಸಬೇಕು. ಇನ್ನು ಶಾರದಾ ಪೂಜೆ ಈ ಬದಿಯಲ್ಲಿ ಕೂತವರು, ದೇವರ ಎದುರಲ್ಲಿ ಕೂತವರು, ನಮ್ಮ ವಾಲಂಟಿಯರ್ಸ್ ಬರ್ತಾರೆ. ಅಲ್ಲಿ ಪ್ಲಾಟ್ಫಾರ್ಮ್ ಹಾಕ್ಲಿಕ್ಕಿದೆ, ಸ್ವಲ್ಪ ಚೇರ್ ಖಾಲಿ ಮಾಡಿ. ಈ ಲೈನಲ್ಲಿ, ಸ್ಟ್ರೈಟ್ ಲೈನಲ್ಲಿ ಆ ಗಂಗಾರತಿ ಮಾಡೋರಿಗೆ ಪ್ಲಾಟ್ಫಾರ್ಮ್ ಮಾಡಬೇಕು. ನಮ್ಮ ವಾಲಂಟಿಯರ್ಸ್ ಬರ್ತಾರೆ. ಈ ಲೈನಲ್ಲಿ ಇದ್ದವರು ತುಂಬ ಸ್ವಲ್ಪ ಚೇರ್ ಅಲ್ಲಿ ಹೇಳಿ, ನೀವು ನಿಮ್ಗೆ ಆ ಕಡೆ ಕೂತ್ಕೊಳ್ಳಿ. ಸ್ವಲ್ಪ ಪ್ಲಾಟ್ಫಾರ್ಮ್ ಹಾಕ್ಲಿಕ್ಕಿದೆ. ಹೌದು. ಆಯುಷ್ಯಪೂರ್ಣ ಆರೋಗ್ಯ ಎಲ್ಲರಿಗೂ ಕೂಡ ದೇವರ ಅನುಗ್ರಹ ಆಗುವ ಹಾಗೆ ಮಹಾತಾಯಿ ಒಳ್ಳೆದು ಮಾಡಿ ನಡೆಸಬೇಕು. ಅದಕ್ಕಿಂತ ಮೊದಲು ಇಲ್ಲಿ ನೃತ್ಯ ಕಾರ್ಯಕ್ರಮ ಇದೆ ಬೆಂಗ್ರೆ ಮಹಿಳಾ ಸಮಾಜದಿಂದ. ಗಂಗಾ ಆರತಿ ಮತ್ತು 7 ಗಂಟೆಗೆ, ಈಗಲ್ಲ, ಅದಕ್ಕಿಂತ ಮೊದಲು 2 ನೃತ್ಯ ಕಾರ್ಯಕ್ರಮ ಇದೆ. ಮೊದಲಿಗೆ ಬೆಂಗ್ರೆ ಮಹಿಳಾ ಸಮಾಜದ ನೃತ್ಯ ಕಾರ್ಯಕ್ರಮ, ನಂತರ ಎರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ ಇವ್ರದ್ದೊಂದು ಕಾರ್ಯಕ್ರಮ, ನಂತರ ಗಂಗಾರತಿ. ಇಲ್ಲಿ ವಿಶೇಷ ಆರತಿ ಮಾಡಲಿಕ್ಕಿದ್ದಾರೆ ನಮ್ಮ ಕಾಶಿಯಿಂದ ಆಗಮಿಸಿದ ಅರ್ಚಕ ವೃಂದದವರು.
ಬೆಂಗಳೂರು ಮಹಿಳಾ ಸಂಘದವರು ಬೇಗ ಪ್ರದರ್ಶನ ನೀಡಬೇಕಾಗುತ್ತದೆ. ಬೆಂಗಳೂರು ಮಹಿಳಾ ಸಮಾಜದವರು 6:35 ಇನ್ನು ಮುಂದೆ ಬೆಂಗಳೂರು ಮಹಿಳಾ That's when it hit me like
नमामि नमामि ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादवन्दितम् श्रीगणनादातोपनं पादकरपुनिताधीर्तनं संगीत साहित्यानन्दालापने तनधीरन धीरन तनधे रागताळनाट्यं नटराजा सुन्दरं नादावेदकाव्यं नटराजा सुन्दरं रागताळनाट्यं नटराजा सुन्दरं गरज 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 आज मेघ घनन घनन छायोरी धमक धमक चमके बिजुरी कहत है ऋतुराज आयोरी गरज गरज आज मेघ घनन घनन छायोरी धमक धमक चमके बिजुरी कहत है ऋतुराज आयो कहत है ऋतुराज आयो कहत है ऋतुराज आयो रे Sagadisa pani mama, sagadisa pani mama, sagadisa pani mama. Tida dagadin tari kidagadin tari kidatom naach rahe gori tam tidam teri tari kidagadin tari kidagadin tari kidatom naach rahe gori tam tidam teri tari kidagadin tari kidagadin. बाजे पायल कहो छनन छनन बाजे पायल कहो छनन छनन बाजे पायल कहो छनन 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 तुम छनन 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 तुम छनन 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 तुम छनन 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 दीन तरी तरी किड तुम नाच रहे गोरी ताम तिदाम ते तरे किरण दीन तरी रघुवर तेरी राह निहारे रघुवर तेरी राह निहारे सातों जन्म से सिया घर मोरे परदेसिया आओ पधारो पिया घर मोरे परदेसिया आओ पधारो पिया ना तो मैया की लोरी ना ही फागुन की होरी मोहे कुछ दूसरा ना भाई रे जब से नैना ये जागे एक धनुर्धर से लागे तब से बिरहा मोहे सताए रे दुविधा मेरी सब जग जाने जाने न निर्मोहिया घर मोरे परदेसिया आओ पधारो पिया घर मोरे परदेसिया आओ पधारो पिया घूमे गोरी चली कहाँ चोरी चोरी हवा से है बंदी डोरी रे घूमे गोरी चली कहाँ चोरी चोरी हवा से है बंदी डोरी रे शर्म छोड़ी थोड़ी थोड़ी नैनों की ये बोले जोड़ी प्रेशर नहीं करने दे घूमे गोरी चली कहाँ चोरी चोरी हवा से है बंदी डोरी रे
ईश्वर ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಹಿಗ್ಗಿ ಚಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲವ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಭೂಮಿಗೆ ತೆನೆ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ವಾಪರ್ಲು ವಾಪರ್ಲು ಉಳುವರಿ ಬಿತ್ತಿದೆ ಮುಂದಾಯಿತು ನಾಡು ವಾಪರ್ಲು ವಾಪರ್ಲು ದೈವ ದೇವಿರೆ ಸಿಗಿತು ಒಂದು ಕಾರ್ಮಿಕದ ಒಳಿತು ದೈವ ದೇವಿರೆ ಸಿಗಿತು ಒಂದು ಕಾರ್ಮಿಕದ ಒಳಿತು ವಾಪರ್ಲು 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 ವಾಪರ್ಲು
ಈ ನೃತ್ಯ ಮುಗಿದ ಮೇಲೆ ಯರ್ಮಲ್ ಬಡ ಮಗುವೀರ ಮಹಿಳಾ ಸಂಘದವರು ತಯಾರಿರುವಂತೆ ವಿನಿಸ್ತಾ ಇದ್ದೇನೆ. ತದನಂತರ ತಣ್ಣೀರು ಬಾವಿ ಚಿತ್ರಾಪುರ ಕುಳಾಯಿ ಮಗುವೀರ ಮಹಿಳಾ ಸಂಘ, ಕೊನೆಯದಾಗಿ ಉಚ್ಚಿಲ ಮಗುವೀರ ಮಹಿಳಾ ಸಂಘ, ಎಲ್ಲ ತಂಡಗಳು ರೆಡಿಯಾಗಿರಬೇಕು ಅನಿಸ್ತಾ ಇದ್ದೇನೆ. ಇದಾದ ನಂತರ ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ, ಸೌಂಡ್ ನೆಕ್ಸ್ಟ್ ಕರಿಬೇಕಾ? ಅಣ್ಣ ನೆಕ್ಸ್ಟ್ ಕರಿ. ನೆಕ್ಸ್ಟ್ ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ, ಯರ್ಮಾಳ್ ಬಡ. ಇನ್ನು ಮುಂದೆ ಪ್ರಸನ್ನರಾಗಿ ತೇಜಸ್ವಿ ಉಳ್ಳ 1,000 ಮೊಟ್ಟೆಗಳನ್ನು ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ. ಅಣ್ಣ ಎಸ್, ಬೆಂಗ್ರೆ ಮಹಿಳಾ ಸಮಾಜದ ನೃತ್ಯ ಮುಂದುವರ್ತದೆ, ಕೊನೆ ನೃತ್ಯ. ನಂತರ ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ.
ಮಹರ್ಷಿ ತನ್ನ ಪತ್ನಿ ಕಾದ್ರುವಿಗೆ ಪ್ರಸನ್ನರಾಗಿ ಅವಳ ಇಚ್ಛಾನುಸಾರ ತೇಜಸ್ವಿ ಉಳ್ಳ 1,000 ಮೊಟ್ಟೆಗಳನ್ನು ವರವಾಗಿ ಕೊಡುತ್ತಾರೆ. ವರವಾಗಿ ಕೊಟ್ಟ 1,000 ಮೊಟ್ಟೆಗಳಲ್ಲಿ ಜನನವಾದವರೇ ನಾಗಸರ್ಪಗಳು. ಮಹಾಶಿವನ ಕೊರಳಿಗೆ ಆಭರಣವಾದವನೇ ವಾಸುಕಿ. ದಾನವರ ಹಾಗೂ ದೇವತೆಗಳ ನಡುವೆ ನಡೆಯುತ್ತಿದ್ದ ಸಮುದ್ರ ಮಂಥನದಲ್ಲಿ ಹಾಲಾಹಲ ಪ್ರಕಟವಾಯಿತು. ಆ ಕಾಲಕೂಟ ವಿಷವನ್ನು ಕುಡಿದು ಶಿವನಾಗುತ್ತಾನೆ ನೀಲಕಂಠ. ಆ ಕಂಠಕ್ಕೆ ಆಭರಣವಾದವನೇ ಸರ್ಪ ವಾಸುಕಿ. हे केशव हे माधव हे गोविन्द रक्ष रक्ष पाहि पाहि परमानन्द. ಕೃಷ್ಣನ ಜನನದಲ್ಲಿ ಗೋಕುಲ ಸ್ಪರ್ಶದಲ್ಲಿ ಕೊಡೆಯಾಗಿ ಬಂದವನೇ ಅನಂತ ಸರ್ಪ. ಯಮುನಾ ನದಿಯಲ್ಲಿ ಅಟ್ಟಹಾಸದಿಂದ ಮೆರೆಯುವಾಗ ಕೃಷ್ಣನ ಚರಣಕ್ಕೆ ಶರಣಾದವನೇ ಕಾಲಿಯ. ತುಳುನಾಡನ್ನು ಸೃಷ್ಟಿಸಿದವನು ಪರಶುರಾಮ. ಆದ್ರೆ ಬರಡು ಭೂಮಿಯನ್ನು ಫಲವತ್ತಾಗಿ ಪರಿವರ್ತಿಸಿದ್ದು ಇದೇ ನಾಗಸರ್ಪಗಳು. ಕಣ್ಣಿಗೆ ಕಾಣುವ ದೇವರೆಂದು ಅರಶಿನ ಹಚ್ಚಿ ಹಾಲನ್ನ ಅರ್ಪಿಸಿ ಅದನ್ನ ಪೂಜಿಸುತ್ತೇವೆ. ಆದರೆ ಈ ದುಷ್ಟ ಬುದ್ಧಿಯ ಮಾನವರು ಪವಿತ್ರವಾದ ನಾಗಮನಿಗಾಗಿ ಅದರ ಸಂತತಿಯನ್ನ ಹಾಳು ಮಾಡುತ್ತಿದ್ದಾರೆ. ಬನ್ನಿ, ಈ ಸರ್ಪ ಸಂತತಿಯನ್ನ ಉಳಿಸೋಣ, ನಮ್ಮ ನಂಬಿಕೆಯನ್ನ ಕಾಪಾಡೋಣ. ಇವರಿಗೆ ಬೆಂಗ್ರೆ ಮಹಿಳಾ ಸಮಾಜ ಬೆಂಗ್ರೆ ಇವರಿಗೆ ಸ್ಮರಣಕ್ಕೆ ನೀಡುವಂತೆ ನಮ್ಮ ಬೆಂಗ್ರೆ ಮೋಹನ್ ಬೆಂಗ್ರೆ ಅವರು ವೇದಿಕೆ ಬಂದು
ಸ್ಮರಣಿಕೆಯನ್ನು ನೀಡಬೇಕೆನಿಸ್ತೇನೆ. ಬೆಂಗ್ರೆ ಸಮಾಜದ ಸಂಘಕ್ಕೆ, ಮಹಿಳಾ ಸಂಘಕ್ಕೆ ಮೋಹನ್ ಬೆಂಗ್ರೆ ಹಾಗೂ ನಮ್ಮ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಉಷಾರಾಣಿ ಬೋಳು ಅವರು ಸ್ಮರಣಿಕೆ ನೀಡಿ ಗೌರವಿಸುತ್ತಾ ಇದ್ದೇನೆ. ಇನ್ನು ಮುಂದಿನ ನೃತ್ಯ ಕಾರ್ಯಕ್ರಮ ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ 10 ನಿಮಿಷ. ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ. ಲೈಟ್. ಮುಂದೆ ಯರ್ಮಲ್ ಬಡ ಮಗುವೀರ ಮಹಿಳಾ ಸಂಘ, ನಂತರ ತಣ್ಣೀರ್ ಬಾವಿ ಚಿತ್ರಾಪುರ ಇವರ ಕುಳೈ ಇದರ ಮಗುವೀರ ಮಹಿಳಾ ಸಮಾಜ, ನಂತರ ಉಚ್ಚಿರ ಮಗುವೀರ ಮಹಿಳಾ ಸಂಘ. ಚೇತನ್ ಬೆಂಗ್ರೆ ಕೊರ್ಲೆ. ಧನ್ಯವಾದಗಳು ಬೆಂಗ್ರೆ ಮಹಿಳಾ ಸಮಾಜದ ಎಲ್ಲ ಸದಸ್ಯರಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯರ್ಮಾಳ್ ಬಡ ಮಗುವೀರ ಮಹಿಳಾ ಸಂಘ. प्रणवालय पाहि परिपालय परमेशी कमलालय श्रीदेवी कुरिपिंचवे करुणाम्बुरासी धीं तारा जतुलतो प्राणमे नाट्यं चेसे गतुलतो नाम शतं मूल नतुलतो नापैन नीचुपु आवेला शरणंटिने जन
गरज 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 आज मेघ घनन घनन छायो रे दमक दमक चमके बिजुरी कहत है ऋतु राज आयो रे गरज गरज आज मेघ घनन घनन छायो रे दमक दमक चमके बिजुरी कहत है ऋतु राज आयो कहत है ऋतु राज आयो कहत है ऋतु राज आयो रे निसारे मम मने मम निसारे सा निसारे मम मने मम निसारे इस ऋत के संग रंग हरित रंग में धरा इस ऋत के संग रंग हरित रंग में धरा सब विहंग आज रंग देख रंग ये हरा इस ऋत में आज तू भी अंग अंग रंग ले तार की झनकार छेड़ संग में मृदंग ले घुमण घुमण काली घटा घुमण घुमण काली घटा रौद्र रूप धर के धरती का रोम रोम धड़के धड़के झन 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 जल बरसे गरज गरज आज मेघ घनन घनन छायो रे दमक दमक चमके बिजुरी कहत है ऋतु राज आयो रे जनन जनन तनन तनन तुम जनन जनन तनन तनन तुम जनन जनन तनन तनन जनन जनन तनन तनन तुम जनन जनन तनन तनन तुम जनन जनन तनन तनन गीत धुनि कुतक धीम नात्र कीट तो नाच रहे गोरी ताई तई तई तुम फिर तुम गीत धुनि कुतक धीम नात्र कीट तो नाच रहे गोरी ताई तई तई तुम फिर तुम गीत धुनि कुतक धीम नात्र कीट तो नाच रहे गोरी ताई तई तई तुम फिर तुम गीत धुनि कुतक धीम तान गावे तक तल तै तै तान गावे तक तल तै तै तान गावे तक तल तै 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 तक तना धीम तकिट तक धीम धीम तकिट तक धीम धीम तकिट तक धीम हद तो हद गीत धुनि को तक धीम गीत धुनि को तक धीम नात्र कीट तो नाच रहे गोरी ताई तई तई तुम फिर तुम गीत धुनि को तक धीम नात्र कीट तो नाच रहे गोरी ताई तई तई तुम फिर तुम गारी तई तई तुम फिर तुम गारी तई तई तुम फिर तुम गीत धुनि को तक धीम निको तक धीम निको तक धीम ಧನ್ಯವಾದಗಳು ಯರ್ಮಲ್ಗೌಡ ಮಗುವಿರ ಮಹಿಳಾ ಸಂಘಕ್ಕೆ ನಮ್ಮ ಮಹಿಳಾ ಸಂಘದ ಉಪಾಧ್ಯಕ್ಷೆ ಜಾನಕಿ ಟೀಚರ್ ಅದೇ ರೀತಿ ಸುಗುಣ ಕರ್ಕೇರ ಸಂಧ್ಯಾ ಮೇಡಮ್ ಅವರು ಬಂದು ಇವರಿಗೆ ಸ್ಮರಣಿಕೆಯನ್ನು ನೀಡುವಂತ ವಿನಂತಿಸ್ತಾ ಇದ್ದೇನೆ.
ಇನ್ನು ಮುಂದಿನ ನೃತ್ಯ ತಣ್ಣೀರು ಬಾವಿ ಚಿತ್ರಾಪುರ ಮಗುವಿರ ಮಹಿಳಾ ಸಂಘ ಕುಳಾಯ್. ತಣ್ಣೀರು ಬಾವಿ ಚಿತ್ರಾಪುರ ಮಗುವಿರ ಮಹಿಳಾ ಸಂಘ ಕುಳಾಯ್. ಈಗ ಸ್ಮರಣಕ್ಕೆ ಇಡುವಂತೆ ನಮ್ಮ ಮಹಿಳೆಯರು ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸಂಧ್ಯಾ ಮೇಡಮ್ ಅವರು ಸ್ಮರಣಕ್ಕೆ ನೀಡಿ ಗೌರವಿಸಿ ವಿನಯಿಸ್ತಾ ಇದ್ದೇನೆ. शिवशक्त्या युक्तो यदि भवति शक्तः प्रभवितुं न चेदेवं देवो न कलकुशलः स्पन्दितुमपि अतस्त्वा आराध्या हरिहर विरिञ्चादिभिरपि प्रणन्तुं स्तोतुं वा कृतमकृतपुण्यः प्रभवति. श्रीमात्रे नमः. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಎಂದು ಸತ್ಯವಚನ ನುಡಿದ ಶ್ರೀಮನ್ನಾರಾಯಣ ಧರ್ಮ ಅವನತಿಯಾಗಿ ಅಧರ್ಮ ತಾಂಡವವಾಡುವ ಸಂದರ್ಭದಲ್ಲಿ ನಾನಾ ಅವತಾರ ತಾಳಿ ಧರೆಗಿಳಿದು ಧರ್ಮೋದ್ಧಾರಗೈದು ಅವನಿಯ ಕಳೆದಿದ್ದಾನೆ. ಹೌದು, ವೇದ ರಕ್ಷಣೆಗೆ ಮತ್ಸ್ಯನಾಗಿ, ತಿರೆಯ ಪೊರೆಯಲು ವರಾಹನಾಗಿ, ದೈತ್ಯನ ತರಿಯಲು ನರಸಿಂಹನಾಗಿ, ಮಂದಾರೋದಕಾಗಿ ಕೂರ್ಮನಾಗಿ, ಭಾರ್ಗವನಾಗಿ ವಾಮನನಾಗಿ, ರಾಮನಾಗಿ ಕೃಷ್ಣನಾಗಿ, ಹೀಗೆ ದಶರೂಪದಲ್ಲಿ ಅವತರಿಸಿ ಅವನಿಯನ್ನು ಪಾವನಗೊಳಿಸಿದ್ದಾನೆ. ಈ ವಿಷ್ಣುವಿನ ದಶರೂಪವನ್ನು ನೋಡುವುದೇ ಕಣ್ಣಿಗೆ ಹಬ್ಬ, ಪಾವನ ಪುಣ್ಯ. ಇಂತಹ ಪುಣ್ಯ ಪುರಾಣವನ್ನು ತುಳುನಾಡ ಜಾನಪದ ನೃತ್ಯ ನಾಟಕದ ಮೂಲಕ ಅನಾವರಣಗೊಳಿಸಲು ಬರುತ್ತಿದ್ದಾರೆ ತಣ್ಣೀರು ಬಾವಿಯ ಮಹಿಳಾ ಮಂಡಲದ ಸದಸ್ಯರು.
ರತ್ತೆಗ ಮಲ್ಲದಾರಿ ದೂರ ನಾರಸಿಂಹ ರತ್ತೆಗ ಮಲ್ಲದಾರಿ ದೂರ ನಾರಸಿಂಹ ರತ್ತೆಗ
पदेव रखेगा बंद पुतेरे नि 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 पदेव रखेगा ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ಮಣ್ಣುಡು ಹುಟ್ಟಿನಂಕುಲು ತುಳುವಪ್ಪೆ ಚಚ್ಚಲುಡು ಕೊಪ್ಪು ನಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ಪರಶುರಾಮ ದೇವರು ಉಂಡು ಮಲ್ತಿನ ಕಲೆ ಕಾರ್ಣಿಕ ತಿಂಜಿನ ಪುಣ್ಯ ಮಣ್ಣುಗೆ ಕೋಟಿ ಚೆನ್ನಯೇ ಅಗೊಳಿ ಮಂಜಳೆ ಕಾಂತಬಾರೆ ಬುಧಬಾರೆ ಪುಟ್ಟಿ ಮಣ್ಣುಗೆ ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವೆರೆಂಕುಲು ತುಳುವೆರೆಂಕುಲು ತುಳುವ ನಾಡುದ ಬಾಲೆಲೆಂಕುಲು ತುಳುವ ನಾಡುದ ಬಾಲೆಲೆಂಕುಲು. ಧನ್ಯವಾದಗಳು ತಣ್ಣೀರು ಭೂಮಿ ಮಗುವಿರ ಮಹಿಳಾ ಸಂಘದವರಿಗೆ. ಇವರಿಗೆ ಶಿಲ್ಪಾಜಿ ಸುವರ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ವೇದಿಕೆ ಬಂದು ಸ್ಮರಣಕ್ಕೆ ಗೌರವವನ್ನು ನೀಡಬೇಕು ಅನಿಸ್ತಾ ಇದ್ದೇನೆ. ಶಿಲ್ಪಾಜಿ ಸುವರ್ಣ ವೇದಿಕೆ ಬಂದವರಿಗೆ ಸ್ಮರಣಕ್ಕೆ ನೀಡುವಂತೆ ಅನಿಸ್ತಾ ಇದ್ದೇನೆ. ಇನ್ನು ಮುಂದಿನ ನೃತ್ಯ ಉಚ್ಚಿಲ ಮಗುವಿರ ಮಹಿಳಾ ಸಂಘ ಉಚ್ಚಿಲ. ಇನ್ನು ಮುಂದಿನ ನೃತ್ಯ ತದನಂತರ ಕಾಶಿಯಿಂದ ಆಗಮಿಸಿದ ಅರ್ಚಕರಿಂದ ನವದುರ್ಗಿಯರಿಗೆ ಮತ್ತು
ಶಾರದಾ ಮಾತೆಗೆ ವಿಶೇಷ ಆರತಿ ಗಂಗಾರತಿ ನಡೆಯಲಿಕ್ಕಿದೆ. ಇನ್ನು ಮುಂದಿನ ನೃತ್ಯ ನಡೆಸಿಕೊಡ್ಲಿಕ್ಕಿದ್ದಾರೆ ಉಚ್ಚಿಲ ಮಗುವೀರ ಮಹಿಳಾ ಸಂಘ. ನಂತರ ಸ್ವರ ದಿ ಬ್ಯಾಂಡ್ ತಂಡದಿಂದ ರಿಯಾಲಿಟಿ ಶೋ ಖ್ಯಾತಿಯ ಯುವ ಗಾಯಕಿಯರಿಂದ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಈಗ ಉಚ್ಚಿಲ ಮಗುವೀರ ಮಹಿಳಾ ಸಂಘ ಉಚ್ಚಿಲ
ಧನ್ಯವಾದಗಳು ಉಚ್ಚಿಲ ಮೊಗರು ಸಂಘದವರಿಗೆ. ಇವರಿಗೆ ಶ್ರೀಮತಿ ಶಾಮಿಲಿ ನವೀನ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ದಿನಿಸ್ತಾ ಇದ್ದಾನೆ. ಶಾಮಿಲಿ ನವೀನ್. ಒಂದು ಪರ್ಸ್ ಸಿಕ್ಕಿದೆ, ಲೇಡೀಸ್ ಪರ್ಸ್. ಯಾರಾದರೂ ಕಳ್ಕೊಂಡವರಿದ್ರೆ ವಿನಯ್ ಕಾರ್ಕೇರ್ ಅವರನ್ನ ಸಂಪರ್ಕಿಸೋದು ಅನಿಸ್ತಾ ಇದ್ದಾನೆ. ಲೋಕಾಯುಕ್ತ SP ಆದ ಕುಮಾರ್ ಚಂದ್ರ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿ ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುಮಾರ್ ಚಂದ್ರ ದಂಪತಿಗಳಿಗೆ ನಮ್ಮ ಸಮಿತಿ ಪರವಾಗಿ ನಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಲೋಕಾಯುಕ್ತ SP ಆದ ಕುಮಾರ್ ಚಂದ್ರ ದಂಪತಿಗಳಿಗೆ ಸಮಿತಿಯ ಪರವಾಗಿ ಅಭಿನಂದಿಸುವಂತೆ ನಾಡೋಜ ಡಾಕ್ಟರ್ ಜಯಶಂಕರ್ ಅವರು ನಾನು ವಿನಿಸ್ತಾ ಇದ್ದೇನೆ. ನಮ್ಮ ದಸರಾ ಸಮಿತಿ ಅಧ್ಯಕ್ಷರಾದ ವಿನಯ್ ಕರ್ಕೇರ್ ಅವರು, ಸುನೀಲ್ ಜೋನಸ್ ಅವರು, ಉಷಾ ರಾಣಿ ಅವರು, ಮೋಹನ್ ಬೆಂಗ್ರೆ ಅವರು ಅವರನ್ನು ಗೌರವಿಸುವಂತ ವಿನಂತಿಸ್ತಾ, ಇನ್ನು ಮುಂದೆ ಕಾಶಿಯಿಂದ ಆಗಮಿಸಿದ ಅರ್ಚಕರಿಂದ ನವದುರ್ಗೆಯರಿಗೆ ಹಾಗೂ ಶಾರದಾ ಮಾತೆಗೆ ಗಂಗಾರತಿ ಬೆಳಗಲಿಕ್ಕಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತ ವಿನಂತಿಸ್ತಾ ಇದ್ದೇನೆ. Check test check all check test. ಅಲ್ಲಿ ಲೈನ್ ಸ್ಟಾಪ್ ಮಾಡಿ, ವಾಲಂಟಿಯರ್ಸ್ ಲೈನ್ ಸ್ಟಾಪ್ ಮಾಡಿ. ಅಲ್ಲಿ ಸ್ಟಾಪ್ ಮಾಡಬೇಕು, ಮತ್ತೆ ಇದ್ದವರನ್ನು ಖಾಲಿ ಮಾಡಿಸಬೇಕು. And when I'm hopeless in this moment of quiet, wishing the story goes on, that's when it hit me like And when I'm hopeless in this moment of quiet, wishing the story goes on, that's when it hit me like That's
ಕ್ಲೋಸ್ ಮಾಡಬೇಕು. ನಮ್ಮ ವಾಲಂಟಿಯರ್ಸ್ ಪ್ಲೀಸ್ ಒಂದ್ಸಲ ಖಾಲಿ ಮಾಡಿಸಿ ಎಲ್ಲರನ್ನ. ಕಾಶಿಯಿಂದ ಬಂದ ಮೋಹಿತ್ ಉಪಾಧ್ಯಾಯ ಮತ್ತು ಬಳಗದವರಿಂದ ನವದುರ್ಗೆಯರಿಗೆ ಹಾಗೂ ಶಾರದಾ ಮಾತೆಗೆ ವಿಶೇಷ ಆರತಿಯನ್ನ ಗಂಗಾರತಿಯನ್ನ ಬೆಳಗಲಿಕ್ಕಿದ್ದಾರೆ. ನಮ್ಮೆಲ್ಲ ಆಸ್ತಿಕ ಬಂಧುಗಳು ಶಾಂತವಾಗಿ ಇದ್ದು ನಮ್ಮ ಜೊತೆ ಸಹಕರಿಸುವಂತ ವಿನಂತಿಸ್ತಾ ಇದ್ದೇನೆ. ಎದುರಿನ ಲೈನ್ ಕ್ಲಿಯರ್ ಮಾಡಬೇಕಾಗಿದೆ. ನಮ್ಮ ವಾಲಂಟಿಯರ್ಸ್ ಇನ್ನು ಬಿಡಬೇಡಿ, ಅಲ್ಲಿ ಪ್ಲೀಸ್ ಲೈನ್ ಬಿಡಬೇಡಿ, ಅಲ್ಲಿ ಸ್ಟಾಪ್ ಮಾಡಿ. ಅಲ್ಲಿ ಸ್ಟಾಪ್ ಮಾಡಬೇಕು, ಒಳಗಿಂದ ಸ್ಟಾಪ್ ಮಾಡ್ಬೇಕಣ್ಣ. ಫಸ್ಟ್ ಲೈನ್ ಸ್ಟಾಪ್ ಮಾಡಿ, ಆ ಲೈನ್ ಸ್ಟಾಪ್ ಮಾಡಿ, ಒಳಗೆ ಬರುವ ಲೈನ್ ಸ್ಟಾಪ್ ಮಾಡಿ, ಒಳಗೆ ಬರುವ ಸ್ಟಾಪ್ ಮಾಡಿ. ಸ್ವಲ್ಪ ಬೇಗ ಬೇಗ ಬನ್ನಿ ಬನ್ನಿ ಮುಂದೆ ಹೋಗ್ಲಿ. ಈಗ ಮೋಹಿತ್ ಉಪಾಧ್ಯಾಯ ಮತ್ತು ಬಳಗ ಕಾಶಿಯಿಂದ ಬಂದವರು, ಅವರ ಅರ್ಚಕರ ಬಳಗದಿಂದ ನವದುರ್ಗೆಯರಿಗೆ ಹಾಗೂ ಶಾರದಾ ಮಾತೆಗೆ ಏಕಕಾಲದಲ್ಲಿ ಗಂಗಾರತಿಯನ್ನು ಬೆಳಗಲಿಕ್ಕಿದ್ದಾರೆ. ಲೈನಲ್ಲಿ ಇದ್ದವರು ದಯವಿಟ್ಟು ಬೇಗ ಬೇಗ ದೇವರನ್ನು ನೋಡಿಕೊಂಡು ಮುಂದೆ ಹೋಗಬೇಕಾಗಿ ವಿನಿಸ್ತಾ ಇದ್ದೇನೆ. ವಾಲಂಟಿಯರ್ ಕೂಡ ಸ್ವಲ್ಪ ಸೈಡಲ್ಲಿ ನಿಲ್ಲಿ. ಈ ಸ್ಟಾಪ್ ಆದ್ಮೇಲೆ ವಾಲಂಟಿಯರ್ ಕೂಡ ಸ್ವಲ್ಪ ಸೈಡಲ್ಲಿ ನಿಂತು ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನಿಸ್ತದೆ.
6, 5, 4, 3, 2, 1. Six, 5, 4, 3, 2, 1.
alcohol, rave, harder, techno, bass, sex, drugs, 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 Six, 5, 4, 3, 2, 1. हस्तयोर्विष्णुस्तिष्ठतु हस्तयोर्हरस्तिष्ठतु बाहोरिन्द्रस्तिष्ठतु जठरे अग्निस्तिष्ठतु हृदये शिवस्तिष्ठतु कण्ठे वसवस्तिष्ठन्तु वक्त्रे सरस्वती तिष्ठतु नासिकयोर्वायुस्तिष्ठतु नयनयोश्चन्द्रादित्यौ तिष्ठेताम् कर्णयोरश्विनौ तिष्ठेताम् ललाटे रुद्रास्तिष्ठन्तु मूर्ध्यादित्यास्तिष्ठन्तु शिरसि महादेवस्तिष्ठतु शिखायाम् वामदेवस्तिष्ठतु पृष्ठे पिनाकी तिष्ठतु पुरतः शूली तिष्ठतु
विश्वपूर्वामृतमद्यां हस्तिनादप्रबोधिनी श्रियं देवीमुपह्वये श्रीमहादेवीर्जुषताम् तां सोऽस्मितां हिरण्यप्राकारां मात्रां ज्वलन्तीं नृत्तां तर्पयन्ती पद्मे स्थितां पद्मवर्णां तामिहोपह्वये श्रियं चन्द्रां प्रभासां यशसा ज्वलन्ती श्रियं लोके देवदुष्टामुदारां तां पद्मिनीं शरणमहं प्रपद्ये लक्ष्मीं मे नश्यतां त्वां कृणे आदित्यवर्णे तपसो विधातो वनस्पतिस्तव वृक्षोतबिल्वः तस्य फलानि तपसानुरन्तु मायान्तरायाश्च बाह्या अलक्ष्मीः उपैतु मां देव सदकीर्तिश्चमया सह प्रादुर्भूतोऽस्मि राष्ट्रेऽस्मिन् कीर्तिवृद्धिं ददातु मे शुद्धिपासामलां क्लिष्टामलक्ष्मीं नाशयाम्यहम् अभूतिमसमृद्धिं च सर्वां निर्नुद मे गृहात् दन्तद्वारां दुरागच्छां नित्यपुष्टां करिष्यीः ईश्वरीं सर्वभूतानां तामिहोपह्वये श्रियं मनसखा ममाभूतिं वाचः सत्यमसीमहि पशूनां रूपमन्नस्य परिश्रीषयतां यशः कर्दमेन प्रजाभूता मयिसम्भव श्रियं वासय मे कुले मातरं पद्ममालिनीं मातः स्मृतन्तु स्निग्धानि चित्तीतवसते गृहे निजदेवी मातरं श्रियं वासय मे कुले आर्द्रां पुष्करिणीं पुष्टिं पिङ्गलां पद्ममालिनीं चन्द्रां हिरण्मयीं लक्ष्मीं जातवेदो महावः आर्द्रां यक्षरिणीं यष्टिं सुवर्णां हेममालिनीं सूर्यां हिरण्मयीं लक्ष्मीं जातवेदो महावः तां महावः जातवेदो लक्ष्मीमनपगामिनीः यस्यां हिरण्यं प्रभूतं गावो दास्यो स्वाहा निर्देयं पुरुषानहम् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते नारायणि नमोऽस्तुते नारायणि नमोऽस्तुते ॐ महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् ॐ धनुर्धरायै विद्महे सर्वसिद्ध्यै च धीमहि तन्नो धरा प्रचोदयात् ॐ शान्ति शान्ति शान्तिः ॐ जय जगदीश हरे स्वामी जय जगदीश हरे भक्त जनों के संकट दास जनों के संकट लड़ने दूर करे ॐ जय जगदीश हरे जो गावे पल पावे दुख दिन से मन का स्वामी दुख
नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः। श्रीमन्महादेवाय नमः। श्रीमन्महादेवाय नमः। शान्ति शान्ति शान्ति। देवराज सेव्यमान पावनाङ्घ्रि पङ्कजम् ज्ञालयज्ञसूत्रमिन्दुशेखरं कृपाकरम् नारदादियोगि वृन्दवन्दितं दिगम्बरं काशिकापुराधिनाथ कालभैरवं भजे। भानुकोटिभास्वरं भवाब्धितारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे। शूलटङ्कपाशदण्डपाणिवादिकारणं श्यामकायमादिदेवमक्षरं निरामयं भीमविक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे। मुक्तिमुक्तिदायकं प्रशस्तचारुविग्रहं भक्तवत्सलं स्थितं समस्तलोकविग्रहं विनिग्मनन्मनोज्ञहेम किङ्किनीलसत्कटिं काशिकापुराधिनाथ कालभैरवं भजे।
भिन्न पद्मजाण्डकोश सन्तति दृष्टिपात नष्ट पापजालमुग्र शासनम् अष्टसिद्धिदायकं कपालमालिकन्दरं काशिकापुराधिनाथ कालभैरवं भजे भूतसङ्गनायकं विशालकीर्तिदायकं काशीवासलोकपुण्यपापशोधकं विभुं नीतिमार्गकोविदं पुरातनं जगत्पतिं काशिकापुराधिनाथ कालभैरवं भजे कालभैरवाष्टकं पठन्ति ये मनोहरं ज्ञानमुक्तिसाधनं विचित्रपुण्यवर्धनं शोकमोहदैन्यलोभकोपतापनाशनं ते प्रयान्ति कालभैरवाङ्घ्रिसन्निधिं ध्रुवं काशिकापुराधिनाथ कालभैरवं भजे काशिकापुराधिनाथ कालभैरवं भजे कालभैरवं भजे कालभैरवं भजे गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जिगातु भेषजं शं नो अस्तु द्विपदे शं चतुष्पदे ॐ शान्ति शान्ति शान्तिः सहस्रशीर्षा पुरुषः सहस्राक्षः सहस्रपाद स भूमिं विश्वतो कृत्वा अत्यतिष्ठदशाङ्कुलं पुरुष एवेदगुं सर्वं यद्भूतं यच्च भव्यं मूलामृतत्वस्येषानः यदन्नेनातिरोहति एतावानस्य महिमा अधोजायाकुश्च पूरुषः पादोऽस्य विश्वाभूतानि कृपादस्यामृतं इति कृपाभूतौ दैपुरुषः पादोऽस्येहाभवात् पुनः ततो विश्वं चक्रामत् शासनानशने अपि तस्मात् विराजजायत विराजो वनिपुरुषः स जातोऽप्यरिच्यत पश्चात् भूमिमतो पुनः यत्पुरुषेण मनुषाः देवा यज्ञमकन्तः वसन्तो अस्यासीदाज्ञम् ग्रीष्म यज्ञशरद्धविः सप्तास्यासन् परिदयः त्रिसप्तः समिदगृहाः देवाय यज्ञं तन्मानाः अवर्धन् पुरुषं पशुं तं यज्ञं परिहि प्रोक्षन् पुरुषं जानमग्रतः तेन देवाय दत्त साध्याविषयश्च ये तस्मात् यज्ञात् सर्वभूतः सम्प्रदं पृषदाञ्चं पशुपुस्तादुश्च देवायव्यान् आरण्यात् ग्राम्याश्च ये तस्मात् यज्ञात् सर्वभूतः सामानि जग्गिरे छन्दागुंसि जग्गिरे तस्मात् यदुस्तस्मादजायत तस्मादश्वाजायत एकेशो भयानकः गावोह जग्गिरे तस्मात् जाताग्रामयः यत्पुरुषं यदुः कपिदाव्यकल्पयन् मुखं किमस्य कौ बाहू बाहूरूपादावुच्येते ब्राह्मणोऽस्य मुखमासीत् बाहूराजन्यकृतः ऊरुकदस्य यद्वैश्यः पद्यागुं शूद्रो अजायत चन्द्रमा मनसो जातः चक्षुः सूर्यो अजायत मुखादिन्द्रश्चाग्निश्च प्राणात् वायुरजायत नाभ्यासीदन्तरिक्षम् शीर्ष्णोद्यौ समवर्तत पद्यां भूमिर्दिशश्रोत्रात् तथा लोकागुम्हकल्पयन् वेदाहमेदं पुरुषं महान्तम् आदित्यवर्णं तमसस्तु पादे सर्वाणि रूपाणि विचित्य धीरः नामानि कृत्वा विवदन्यदास्ते दादा पुरस्ताद्यमुदा जहास शक्रप्रविद्वान् प्रतिशस्य तस्रः तमेवं विद्वान्
नमदैव भवति नान्यपन्थायनाय विद्यते नित्येन यज्ञमयदन्तदेवाः तानि धर्माणि प्रथमान्यासन् देवनामं महिमानः सदन्ते यत्र पूर्वे साध्या सन्ति देवाः अद्य सम्पूर्णपृथिव्यैरसाच विश्वकर्मणः सामर्थदानि तस्य दृष्टा वितदरूपमेति तत्पुरुषस्य विश्वमाजानमव्यये वेदाहमेकं पुरुषं महान्तम् आदित्यवर्णं तमसत्परस्तात् तमेकं विद्वानमृतैव भवति नान्यपन्था विद्यते यनाय प्रजापतिश्चरति सर्वे अन्तः अजायमानो बहुधा विजायते तस्य वीरा परिजायन्ति योनिम् मरीचीनां पदमिच्छन्ति वेदसः यो देवेभ्यातपति यो देवानां पुरोक्तः पूर्वो यो देवेभ्यो शारः नमो रुद्राय ब्राह्मये रुषं ब्राह्मं जनयन्तः देवाः प्रेतलं कुर्वन् यस्वैवं ब्राह्मणो विद्यात् तस्य देवाः संवशे ईशते लक्ष्मीश्च पत्न्यौ अपूर्वे पार्श्वे नक्षत्राणि रूपम् अश्विनौ व्याप्तम् इष्टं मनिषाणम् अमुं मनिषाणम् सर्वं मनिषाणम् ॐ शान्ति शान्ति शान्तिः ಲೈಟ್ ಆನ್ ಲೈಟ್. ಇನ್ನು ಮುಂದೆ ಸ್ವರ ದಿ ಬ್ಯಾಂಡ್ ಇವರ ತಂಡದಿಂದ ಮಹಾದೇವ್ ಧನ್ಯವಾದಗಳು ಮೋಹಿತ್ ಉಪಾಧ್ಯಾಯ ಮತ್ತು ತಂಡದವರಿಗೆ. ಇನ್ನು ಮುಂದೆ ಸಂಗೀತ ರಸಮಂಜರಿ ಕಾರ್ಯಕ್ರಮ ಸ್ವರ ದಿ ಬ್ಯಾಂಡ್ ಇವರ ತಂಡದಿಂದ ರಾಜ್ಯದ ಖ್ಯಾತ ಯುವ ಗಾಯಕರಿಂದ ಸಂಗೀತ ಕಾರ್ಯಕ್ರಮ ಮೂಡಿ ಬರೆದಿದೆ. ನಾಳೆ 2:30 ಗಂಟೆಗೆ ಸರಿಯಾಗಿ ಭವ್ಯವಾದ ಶೋಭಾಯಾತ್ರೆ ಆರಂಭವಾಗಲಿಕ್ಕಿದೆ. ತಾವೆಲ್ಲರೂ ಕೂಡ ನಾಳೆ ಕೂಡ ಬಂದು ನಮ್ಮ ಜೊತೆ ಸಹಕರಿಸಬೇಕು. ನಾಳೆ 2:30 ಗಂಟೆಗೆ ಸರಿಯಾಗಿ ವಿಸರ್ಜನಾ ಪೂಜೆಯೊಂದಿಗೆ ಶೋಭಾಯಾತ್ರೆ ಆರಂಭ ಆಗಲಿಕ್ಕಿದೆ. ತಾವೆಲ್ಲರೂ ಕೂಡ ನಾಳೆ ಕೂಡ ಬಂದು ನಮ್ಮ ಜೊತೆ ಸಹಕರಿಸುವಂತ ನೆನೆಸ್ತಾ ಸ್ವರ ದಿ ಬ್ಯಾಂಡ್ ಈ ತಂಡಕ್ಕೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೇವೆ.
ಕೂಡ ಆಸ್ವಾದಿಸಿದರೆ ಇವತ್ತು ಮನೋರಂಜನೆಯ ಉಡುಪಿ ಉಚ್ಚಿಲ ದಸರಾದ ಈ ಕಾರ್ಯಕ್ರಮದ ಈ ವೇದಿಕೆಗೆ ರಂಗದ ತುಂಬೋದಕ್ಕೆ ನಮ್ಮ ಕಲಾವಿದರು ಸ್ವರ ದಿ ಬ್ಯಾಂಡ್ ಎನ್ನುವಂಥ ಹೆಸರಲ್ಲಿ ತಯಾರಾಗಿದ್ದಾರೆ. ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಿದ್ರೆ ನಮ್ಮ ಕಲಾವಿದರಿಗೆ ನಾವು ಕೇಳುವಂತಹ ಒಂದು ಅನುವಾದ ಜೊತೆಗೆ ನಮ್ಮ ಮುಂದೆ ಕುಳಿತಿರುವಂತಹ ನಾಡೋಜ ಡಾಕ್ಟರ್ ಡಿ ಶಂಕರ್ ಸರ್ ಇವರಿಗೆ ಮತ್ತೊಮ್ಮೆ ನಾವು ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮಿಂದಾಗಿ ಇಂತಹ ಅದೆಷ್ಟೋ ಕಲಾವಿದರಿಗೆ ಒಂದು ಅದ್ಭುತವಾದಂತಹ ವೇದಿಕೆಯು ಕೂಡ ಸೃಷ್ಟಿಯಾಗಿದೆ ಅಂತ ಹೇಳಿ ನಮಗೆ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಗೆ ನಮ್ಮ ಕಲಾವಿದರನ್ನ ಸ್ವಾಗತಿಸಿದ ಸಮಯ. ಹೆಸರಾದ ಕಲಾವಿದರು ಈ ಜಿಲ್ಲೆ ಮಾತ್ರ ಅಲ್ಲದೆ ರಾಜ್ಯ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ನೋಡುವಂತಹ ಅದೆಷ್ಟೋ ಮೇರು ಗಾಯಕರ ಜೊತೆಗೆ ಹಿಮ್ಮೇಳದಲ್ಲಿರುವಂತಹ ಕಲಾವಿದರು ಜೊತೆಗೆ ಸೇರಿ ಅವರ ಸ್ವರವನ್ನ ಸೇರಿಸಿದಾಗ ಅದೇ ಮೂಡಿಕೊಂಡದ್ದು ಸ್ವರಾದಿ ಬ್ಯಾಂಡ್. ಈಗ ನಮ್ಮ ಬ್ಯಾಂಡ್ ಸದಸ್ಯನ ವೇದಿಕೆಗೆ ನಾವು ಸ್ವಾಗತಿಸುವಂತಹ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಲೀಡ್ ಗಿಟಾರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಲೀಡರ್ ಆಫ್ ದ ಗಿಟಾರ್ ವಿ ಹ್ಯಾವ್ ಮಿಸ್ಟರ್ ರಾಜ್ಗೋಪಾಲ್. ಜೋರಾದ ಚಪ್ಪಾಳೆ ಬರಬೇಕು. ಅದರ ಜೊತೆಗೆ ಬೇಸ್ ಗಿಟಾರ್ನಲ್ಲಿ ಮತ್ತಷ್ಟು ಬೇಸ್ ಅನ್ನ ಜಾಸ್ತಿ ಮಾಡುವಂತಹ ಟೋನಿ ಅವರು ನಮ್ಮ ಜೊತೆಗೆ ಸೇರಿಕೊಳ್ತಾರೆ. ಲೆಟ್ಸ್ ವೆಲ್ಕಮ್ ಟೋನಿ ಆನ್ ಸ್ಟೇಜ್. ಅವ್ರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತ. ಕೊಳಲಿನೊಂದಿಗೆ ಮತ್ತಷ್ಟು ಜಾದುವನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಜಯನ್ ಅವರು ಸೇರಿಕೊಳ್ತಾರೆ. ಜಯನ್ ಅವರಿಗೂ ಜೋರಾದ ಚಪ್ಪಾಳೆಯ ಸ್ವಾಗತವನ್ನ ಕೋರಬೇಕು. ಕೀಬೋರ್ಡ್ ನ ಮುಖಾಂತರ ಮತ್ತಷ್ಟು ಮ್ಯಾಜಿಕ್ ಕೀಬೋರ್ಡ್ ನ ಮಾಂತ್ರಿಕ ಗುರುರಾಜ್ ಎನ್ಜಿ ವೇದಿಕೆ ಮೇಲೆ ಚಪ್ಪಾಳೆಯೊಂದಿಗೆ ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸೋಣ. ಡ್ರಮ್ಸ್ ನಲ್ಲಿ ನಮ್ಮ ಜೊತೆಗೆ ಪ್ರತಾಪ್ ಸೇರಿಕೊಳ್ತಾರೆ. ಪ್ರತಾಪ್ ಕೂಡ ಅವರ ಡ್ರಮ್ಸ್ ಗಿಂತ ಜೋರಾಗಿ ನಾವು ಚಪ್ಪಾಳೆಯನ್ನು ತಟ್ಟಿ ವೇದಿಕೆಗೆ ಸ್ವಾಗತಿಸಬೇಕು. ಕಾಂಗೋ ಅಂಡ್ ಫಂಕ್ಷನ್ ನಲ್ಲಿ ನಮ್ಮ ಜೊತೆಗೆ ಪ್ರಜ್ವಲ್ ಜೊತೆ ಆಗ್ತಾ ಇದ್ದಾರೆ. ಅವರು ಕೂಡ ಜೋರಾದ ಚಪ್ಪಾಳೆ ಸ್ವಾಗತವನ್ನು ಕೋರಬೇಕು ಅಂತ ಕೇಳಿಕೊಳ್ತಾರೆ. ಅಂಡ್ ತಬಲಾದಲ್ಲಿ ಎಲ್ಲ ಒಂದು ಹಾಡಿಗೂ ಕೂಡ ಎಲ್ಲ ಸಂಗೀತಕ್ಕೂ ಕೂಡ ನಾದವನ್ನು ತುಂಬಿಸೋದಕ್ಕೆ ನಮ್ಮ ಜೊತೆಗೆ ಪ್ರದೀಪ್ ಜೊತೆ ಆಗ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಪ್ರದೀಪ್ ಆನ್ ಸ್ಟೇಜ್. ಜೊತೆಯಾಗಿ ಇವರ ಎಲ್ಲ ತಾಳ ಲಯಗಳು ಸೇರಿದಾಗ ಹೊರಡುವಂತಹ ಸ್ವರ ದಿ ಬ್ಯಾಂಡ್ ಈ ವೇದಿಕೆ ಮೇಲಿದೆ. ಬ್ಯಾಂಡ್ ಎಲ್ಲ ಕಲಾವಿದರು ತಮಗೂ ಕೂಡ ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ವೆರಿ ವಾರ್ಮ್ ವೆಲ್ಕಮ್. ಇನ್ನು ಮುಂದಕ್ಕೆ ಇವರ ಸ್ವರ ನಮ್ಮ ಧ್ವನಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಮೊದಲಿಗೆ ಆ ದೇವರಿಗೆ ನಾವು ತಲೆಯನ್ನು ಬಾಗಿ ಶ್ರೀ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಈ ವೇದಿಕೆಯಲ್ಲಿ ಇಟ್ಟಿದ್ದೀವಿ. ಮುಂದಕ್ಕೆ ಈ ವೇದಿಕೆಯಲ್ಲಿ ನಾವು ನೀಡುವಂತಹ ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನಗಳು ಬಾರದಿರಲಿ. ಅದೇ ರೀತಿಯಾಗಿ ಶಾರದಾ ಮಾತೆಯನ್ನ ವಿಜೃಂಭಣೆಯಿಂದ ನಾವು ಪೂಜಿಸುವಂತಹ ಸಂದರ್ಭದಲ್ಲಿ ಆ ಮಾತೆಯ ಅನುಗ್ರಹ ನಮ್ಮ ಜೊತೆಗೆ ನಮ್ಮ ಕಲಾವಿದರ ಜೊತೆಗೆ ನಾವು ನೀಡುವಂತಹ ಕಲಾ ಸೇವೆಯ ಜೊತೆಗೆ ಯಾವತ್ತಿಗೂ ಇರಲಿ ಅಂತ ಕೇಳಿಕೊಳ್ತಾ ಮೊದಲ ಗೀತೆಯನ್ನ ಶ್ರೀದೇವರಿಗೆ ಅರ್ಪಿಸುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ವೇದಿಕೆಗೆ ಈ ರಾಜ್ಯದ ಹೆಸರಾಂತ ಗಾಯಕರು ಬಹುಶಃ ಇವರ ಪರಿಚಯವನ್ನು ನಾನು ಇಲ್ಲಿ ಯಾರಿಗೂ ಮಾಡಬೇಕು ಅಂತ ಇಲ್ಲ. ವೇದಿಕೆಗೆ ಬಂದಾಗ ನಿಮಗೂ ಕೂಡ ಬಹಳ ಚಿರಪರಿಚಿತ ಗಾಯಕರು ಸಂದೇಶ್ ನಿರ್ಮಾಣ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕು. ಕನ್ನಡ ವಾಹಿನಿಗಳಲ್ಲಿ ನಮ್ಮೆಲ್ಲರನ್ನ ನಟಿಸಿದ ಸಂದೇಶ್ ನಿರ್ಮಾರ್ಗ ಇದೀಗ ಶಾರದಾ ಮಾತೆಯ ಗೀತೆಯೊಂದಿಗೆ ವೇದಿಕೆ.
ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನ್ನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವೆ ಮೇಲೇಳು ಎಂದು ಹೊಸವಾದ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈಯ ಹಿಡಿದೆ ತಂದೆಗೆ ಕಡುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ಆನಂದ ಪಡೆದೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುಟ್ಟಾದೆ ನಾ ಮುಟ್ಟಾದೆ ಶಾರದೆ 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 ಧನಿ ಸರಿ ಸರಿ ಧನಿ ಸರಿ ಸರಿ ಧನಿ ಸರಿ ಗಪ ಧನಿ ದಪ ಗಪ ಧನಿ ದಪ ಗಪ ದ ಸಾನಿ ನಿಸ ನಿಸ ಧನಿ ಧನಿ ಪದ ಪದ ಗಪ ಗಪ ಸರಿ ಗರಿ ಗಪ ಗಪ ದ ಪದ ನಿ ಧನಿ ಸಾ ರಿ ಗಪ ಗಪ ದ ಪದ ನಿ ಧನಿ ಸರಿ ಸರೆ ಧನಿ ಸರಿ ಧನಿ 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 ದ ಪಗ ರಿ ಸರಿ ಧನಿ ಧನಿ ದ ಪಗ ಪಗ ರೇ ಸರಿ ಗರಿ ಗಪ
ತಾಯಿ ಶಾರದೆಯ ಅನುಗ್ರಹವನ್ನು ಮತ್ತೊಮ್ಮೆ ಬೇಡಿಕೊಳ್ಳುತ್ತಾ ಕಲಾವಿದರಿಗೆ ಉಸಿರಾಗಿರುವಂಥದ್ದು ಆ ದೇವಿಯ ಅನುಗ್ರಹ ಆಶೀರ್ವಾದ. ಹಾಗಾಗಿ ನಮಗೆ ಎಲ್ಲರಿಗೂ ಕೂಡ ಇನ್ನಷ್ಟು ಶಕ್ತಿಯನ್ನು ನೀಡಲಿ, ಕಲಾಭಿಮಾನಿಗಳಿಗೆ ಅಭಯವನ್ನು ಆ ತಾಯಿ ಸದಾ ಕರುಣಿಸಲಿ, ಅನುಗ್ರಹಿಸಲಿ ಅಂತ ಹೇಳುವ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಧನ್ಯವಾದಗಳು ಸಂದೇಶ್ ನೀರ್ಮಾರ್ಗೆ ಅವರಿಗೆ. ಮುಂದಕ್ಕೆ ವೇದಿಕೆಯ ಮುಂದಿನ ಗೀತೆಯನ್ನು ವಿಘ್ನ ವಿನಾಶಕರಿಗೆ ಅರ್ಪಿಸುವ ಮುಖಾಂತರ ದಿನನಿತ್ಯವೂ ನಾವು ಮಾಡುವಂತಹ ಕೆಲಸ ಕೈಂಕರ್ಯಗಳಲ್ಲಿ ವಿಘ್ನವು ಬಾರದೇ ಇರಲಿ, ನಾವು ಮಾಡುವಂತಹ ಕಲಾ ಸೇವೆಗೆ ವಿಘ್ನಗಳು ಬಾರದೇ ಇರಲಿ. ಅದೇ ರೀತಿಯಾಗಿ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಬಹಳ ವಿಜೃಂಭಣೆಯಿಂದ ಅದೇ ರೀತಿಯಾಗಿ ನಮ್ಮ ಆಚಾರ ವಿಚಾರಗಳನ್ನು ಪಾಲಿಸಿಕೊಂಡು ಈ ಭಾಗದಲ್ಲಿ ಮಾತ್ರವಲ್ಲದೆ ಇಡೀ ನಮ್ಮ ರಾಜ್ಯದಲ್ಲೇ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಸಂದರ್ಭ. ಹಾಗಾಗಿ ಇಲ್ಲಿ ನಡೆಯುವಂಥ ಧರ್ಮ ಕಾರ್ಯಗಳ ಮುಖಾಂತರ ಇನ್ನಷ್ಟು ನಮ್ಮ ಧರ್ಮ ಎತ್ತರಕ್ಕೆ ಬೆಳೆಯಲಿ, ಹಿರಿಯರಿಂದ ಹಿಡಿದು ಪುಟಾಣಿ ಮಕ್ಕಳವರೆಗೆ ಈ ಧರ್ಮದ ಜಾಗೃತಿ ಮೂಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನ ವಿಘ್ನ ವಿನಾಶಕ್ಕೆ ನಾವು ಬೇಡಿಕೊಳ್ಳುತ್ತಾ ಮುಂದಿನ ಗೀತೆಗಾಗಿ ವೇದಿಕೆಗೆ ನಮ್ಮ ಗಾಯಕರನ್ನ ಸ್ವಾಗತಿಸ್ತಾ ಇದ್ದೀನಿ. ಕನ್ನಡ ತುಳು ಸಿನಿಮಾಗಳಿಗೆ ಹಲವಾರು ಗೀತೆಗಳನ್ನು ಹಾಡಿರುವಂತಹ ಹೆಸರಾಂತ ಗಾಯಕರು. ಪ್ರತಿ ವೇದಿಕೆಗೂ ಕೂಡ ಅವರ ಒಂದು ಶಕ್ತಿಯಿಂದಾಗಿ ಮತ್ತಷ್ಟು ಮನೋರಂಜನೆಯನ್ನು ನೀಡುವಂತಹ ಗಾಯಕರು, ಬಹಳ ಹೆಸರಾಂತ ಗಾಯಕರು ಪ್ರಕಾಶ್ ಮಹಾದೇವನ್ ಇವರನ್ನ ವೇದಿಕೆಗೆ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ವಿಘ್ನ ವಿನಾಶಕನ ಗೀತೆಯೊಂದಿಗೆ ವೇದಿಕೆಗೆ ನಮ್ಮ ಜಿಲ್ಲೆಯ ರಾಜ್ಯದ ಹೆಸರಾಂತ ಗಾಯಕರು ಪ್ರಕಾಶ್ ಮಹಾದೇವನ್. check hal hal check hal hal check hal check
अपनी तकदीर का खुद सिकंदर हुआ है भूल के ये जहां साथ पाया तेरा देवा श्री गणेश 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 ಎಲ್ಲರೂ ಗಣಪತಿ ಬಪ್ಪ ಮೋರ್ಯ ಹಾಡಿದ್ರೆ ತುಂಬಾ ಖುಷಿ ಆಗುತ್ತೆ ಹಾಗೆ ನಿಮ್ಮ ಚಪ್ಪಾಳೆ ಕೂಡ ಬಂದ್ರೆ ತುಂಬಾ ಖುಷಿ ಬರ್ಲಿ ಚಪ್ಪಾಳೆ देवा श्री गणेश 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 ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ಜೋರಾದ ಚಪ್ಪಾಳೆ ಬರಬೇಕು ಪ್ರಕಾಶ್ ಮಹಾದೇವನವರಿಗೆ. ಇತಿಹಾಸದಲ್ಲಿ ಉಲ್ಲೇಖವಿದೆ, ಭಕ್ತಿಯಿಂದ ಕರೆದಾಗ ಶ್ರೀದೇವರು ಬಂದು ಆಶೀರ್ವಾದವನ್ನ ಮಾಡಿ ಸಕಲ ಇಷ್ಟಾರ್ಥವನ್ನ ಅಭೀಷ್ಟವನ್ನ ಪೂರೈಸುವಂಥದ್ದು. ಹಾಗಾಗಿ ಈ ಕ್ಷೇತ್ರದಲ್ಲಿ ನಿತ್ಯ ನಿರಂತರ ಪೂಜೆ ನಡೆಯುವಂಥ ಪುಣ್ಯ ಕ್ಷೇತ್ರದಲ್ಲಿ ದೇವರಿಗೆ ನಾವು ನಮನಗಳನ್ನು ಸಲ್ಲಿಸಿದಾಗ ನಮ್ಮ ಕಷ್ಟಗಳೆಲ್ಲವೂ ದೂರವಾಗುವಂಥದ್ದು ನಮ್ಮ ವಾಡಿಕೆ. ಹಾಗಾಗಿ ಅದನ್ನ ಪಾಲಿಸಿಕೊಂಡು ಮುಂದಕ್ಕೆ ವೇದಿಕೆಯಲ್ಲಿ ಸ್ವರಾದಿ ಬ್ಯಾಂಡ್ ಜೊತೆಗೆ ಅವರ ಸ್ವರದ ಜೊತೆಗೆ ತಾಳ ಲಯದ ಜೊತೆಗೆ ನೃತ್ಯವನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಹೆಸರಾಂತ ನೃತ್ಯ ತಂಡ, ಹಲವಾರು ಟಿವಿ ವಾಹಿನಿಗಳಲ್ಲಿ ತಾವು ನೋಡುವಂಥ ರಿಯಾಲಿಟಿ ಶೋಗಳಿರ್ಬೋದು, ಅದರ ಜೊತೆಗೆ ತುಳು ಹಿಟ್ ಸಿನಿಮಾಗಳು, ಅದು ರೂಪೇಶ್ ಶೆಟ್ಟಿ ಅವರ ಹಲವಾರು ಸಿನಿಮಾಗಳಿಗೆ ಕೊರಿಯೋಗ್ರಫಿ ಮಾಡಿದಂತಹ ತಂಡ ಇವತ್ತು ಆರ್ಯನ್ಸ್ ಡಾನ್ಸ್ ಅಕಾಡೆಮಿ ವೇದಿಕೆ ಮೇಲೆ ಬರ್ತಾ ಇದೆ. ನಮ್ಮ ದುರ್ಗಿಯರನ್ನ ಪೂಜಿಸುವಂತಹ ಸಂದರ್ಭದಲ್ಲಿ ನೃತ್ಯಕ್ಕಿರುವಂತಹ ಶಕ್ತಿ
ನಮ್ಮ ಇತಿಹಾಸದ ಪುರಾಣದ ಕಥೆಗಳನ್ನು ಕೆಲವು ನಿಮಿಷಗಳಲ್ಲಿ ತಮ್ಮ ಮುಂದೆ ಸುಂದರವಾಗಿ ಸಾದರಪಡಿಸುವಂಥದ್ದು. ಹಾಗಾಗಿ ವೇದಿಕೆಗೆ ಆರ್ಯನ್ಸ್ ಡಾನ್ಸ್ ಅಕಾಡೆಮಿ ಅವರನ್ನು ಸ್ವಾಗತಿಸ್ತಾ ಇದ್ದಾನೆ. ಮತ್ತೊಮ್ಮೆ ಆ ನವ ದುರ್ಗೆಯರಿಗೆ ನಮ್ಮ ಕಲೆಯ ಮೂಲಕ ನಮನಗಳನ್ನು ಸಲ್ಲಿಸುವ ಮುಖಾಂತರ ವೇದಿಕೆ ಮೇಲೆ ಆರ್ಯನ್ಸ್ ಡಾನ್ಸ್ ಅಕಾಡೆಮಿ. Check. Stage lights off. माणिक्यवीणामुपलालयन्तीं मदालसां मञ्जुलवाग्विलासाम् माणिक्यवीणामुपलालयन्तीं मदालसां मञ्जुलवाग्विलासाम् माहेन्द्रनीलद्युतिकोमलाङ्गीम् माहेन्द्रनीलद्युतिकोमलाङ्गीम् मातङ्गकन्यां मनसा स्मरामि मनसा स्मरामि Thank you.
वाञ्छितलाभाय चन्द्रार्धकृतशेखरां दशारूढां शूलधरां शैलपुत्री यशस्विनी दधानाकरपद्माभ्याम् अक्षमालाकमण्डलो देवे प्रसीदतु मयि ब्रह्मचारिण्यनुत्तमा पिण्डजप्रवरारूढा चण्डगोपास्त्रकैर्युता प्रसादं तनुते मह्यं चन्द्रघण्टेति विश्रुता सुरसम्पूर्णकलशं रुधिरावृतमेव च दधाना हस्तपद्माभ्यां कूष्माण्डशुभदास्तु मे सिंहासनागता नित्यं पद्माश्रितकरत्वया शुभदास्तु सदा देवी स्कन्दमाता यशस्विनी चन्द्रहासोज्ज्वलकरा शार्दूलवरवाहना कात्यायने शुभं दद्या देवी दानवघातिनी एकवेणी जपाकर्णा पूर्णनग्नाखरास्थिता लम्बोष्टिकर्णिका कर्णी तैलाभ्यक्तशरीरिणी वामपादालसल्लोहा कटाकण्टकाभूषणा वर्धनमूर्धध्वजा कृष्णा कालरात्रिर्भयङ्करी श्वेते समारूढा श्वेताम्बरधरा शुचि महागौरी शुभं दद्यात् महादेवं प्रमोददा सिद्धगन्धर्वयक्षाद्यैरसुरैरमरैरपि सेव्यमाना सदा भूयात् सिद्धिदा सिद्धिदायिनी
ದಿ ಆರ್ಯನ್ಸ್ ಡಾನ್ಸ್ ಅಕಾಡೆಮಿ ಬಹಳ ಸುಂದರವಾದಂತಹ ನೃತ್ಯ ಪ್ರದರ್ಶನವನ್ನು ನೀಡಿದ್ದಾರೆ. ಟೆಕ್ನಿಕಲ್ ಎರರ್ ಇಂದಾಗಿ ಮತ್ತೆ ಪ್ರದರ್ಶನವನ್ನು ನೀಡಲಿಕ್ಕಿರುವಂತಹ ಆರ್ಯನ್ಸ್ ಡಾನ್ಸ್ ಅಕಾಡೆಮಿ ಅವರಿಗೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನ ಕೊಡ್ತಾ ಕಲಾವಿದರಿಗೆ ವೇದಿಕೆಯನ್ನು ನೀಡಿದಂತಹ ಈ ಸುಂದರವಾದಂತಹ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಉಚ್ಚಿಲ, ಉಡುಪಿ ಉಚ್ಚಿಲ ದಸರಾ 2025ರಲ್ಲಿ ಆಗ್ತಾ ಇರುವಂತಹ ಸ್ವರದ ಬ್ಯಾಂಡ್. ಈ ಬ್ಯಾಂಡ್ ನ ವಿಟಿಯನ್ನ ಇದೀಗ ಎವಿಯಲ್ಲಿ ಪ್ಲೇ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ದಸರಾ 2025 ಉಡುಪಿ ಉಚ್ಚಿಲ ದಸರಾದ ಈ ಸಂಭ್ರಮಾಚರಣೆಯಲ್ಲಿ ಈ ವೇದಿಕೆಯಲ್ಲಿ ಆಗ್ತಾ ಇರುವಂತಹ ಇಂದಿನ ಕಾರ್ಯಕ್ರಮ ವಿಶೇಷವಾದಂತಹ ರಸಮಂಜರಿ ಮನೋರಂಜನೆ ಸ್ವರ ದ ಬ್ಯಾಂಡ್. Give it up for Swara the Band. ಯತ್ರ ನಾರ್ಯಸ್ತು ಪೂಜಂತೆ ರಮಂತ್ರೆ ತತ್ರ ದೇವತಃ. ಎಲ್ಲಿ ನಾರಿ ಮಣಿಯರನ್ನ ಪೂಜಿಸ್ತಾರೋ ಅಲ್ಲಿ ದೇವರು ನೆಲೆಯಾಗಿರ್ತಾರೆ ಅನ್ನುವಂತಹ ನಂಬಿಕೆಯನ್ನು ಹೊಂದವರು ನಾವು. ಅಂತ ದಿವಸದಲ್ಲಿ 10 ದಿವಸ ಕಾಲ ಆದಿಶಕ್ತಿಯನ್ನ ಆದಿಮಾಯನ್ನ ವಿವಿಧ ರೂಪದಲ್ಲಿ ವಿವಿಧ ವೇಷದಲ್ಲಿ ಎಲ್ಲರೂ ಮನಸ್ಸಿನಿಂದ ಪೂಜಿಸುವಂತಹ ದಸರಾ ಹಬ್ಬ. ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ನವರಾತ್ರಿ ದಸರಾ ಹಬ್ಬದ ಸಂಭ್ರಮಾಚರಣೆಯ ಶುಭಾಶಯವನ್ನ ನೀಡ್ತಾ ಬಂದಂತ ನಿಮ್ಗೆಲ್ರಿಗೂ ನಿಮ್ಮವಳೇ ಆದಂತಹ ಸೌಜನ್ಯತನ ಮಾಡುವಂತಹ ಸ್ವಾಗತ ಸುಸ್ವಾಗತ. ಒಂದ್ಸಲ ಜೋರಾದ ಚಪ್ಪಾಳೆ ನಿಮ್ಗೆಲ್ರಿಗೂ. ಯಾಕಂದ್ರೆ ಕಲಾಭಿಮಾನಿಗಳು ಇಲ್ಲ ಅಂತ ಹೇಳಿದ್ರೆ ಯಾರೇ ಕಲಾವಿದರು ವೇದಿಕೆಗೆ ಬಂದ್ರೆ ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಸೊ ನಿಮ್ಗೆಲ್ರಿಗೂ ಪೂಜಿಸ್ತಾ
ಇಲ್ಲಿರುವಂತಹ ಮಹಾಲಕ್ಷ್ಮಿ ದೇವಿಗೆ ಅಡ್ಡ ಬೀಳ್ತಾ ದೈವ ದೇವರುಗಳ ಆಶೀರ್ವಾದವನ್ನ ತಗೊಳ್ತಾ ಇಂದಿನ ಈ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ. ಕಲಾ ಆರಾಧನೆ, ಕಲಾವಿದರು ಅಂತ ಹೇಳಿದ ತಕ್ಷಣ ಜಾತಿ, ಮತ, ಭೇದ, ಭಾಷೆ ಯಾವುದು ಭೇದ ಭಾವ ಇಲ್ಲದೆ ವೇದಿಕೆಗೆ ಬಂದು ನಮ್ಮ ಕಲೆಯನ್ನು ಪ್ರದರ್ಶಿಸುವಂಥದ್ದು. ಅಂಥದ್ದೇ ಕಲಾ ಪ್ರದರ್ಶನವನ್ನ ನೀಡಲಿಕ್ಕೆ ಬಂದಂತ ಇಡೀ ತಂಡ ಸ್ವರಾದ ಬ್ಯಾಂಡ್ ನ ಪರವಾಗಿ ನಿಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತವನ್ನ ಕೋರ್ತಾ, ಇದೀಗ ದೇವರ ಕ್ಷೇತ್ರದಲ್ಲಿ ನಾವಿದ್ದೇವೆ. ನವರಾತ್ರಿ ದಸರಾದ ಸಂಭ್ರಮಾಚರಣೆಯಲ್ಲಿದ್ರೂ ಕೂಡ ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನೆ ಅನ್ನುವಂಥದ್ದು ಎಲ್ರಿಗೂ ಸಂತೋಷವಾಗಿರುವಂಥದ್ದು. ಕನ್ನಡ ಚಲನಚಿತ್ರ ಆಗಿರ್ಲಿ, ತುಳು ಕೋಸ್ಟಲ್ ಇಂಡಸ್ಟ್ರಿ ಆಗಿರ್ಲಿ, ಬಾಲಿವುಡ್ ಆಗಿರ್ಲಿ, ಟಾಲಿವುಡ್ ಆಗಿರ್ಲಿ, ನಮ್ಗೆ ಇಷ್ಟ ಆಗೋದು ಭಾಷೆ, ಜಾತಿ, ಮತ ಇಲ್ಲದೆ ಇರುವಂತಹ ಆ ಒಂದು ಸ್ವರ, ಆ ಒಂದು ನುಡಿ, ಆ ಒಂದು ರಿದಮ್, ಅದನ್ನೆಲ್ಲವನ್ನು ತಗೊಂಡು ಬಂದು ನಿಮಗೆ ಮನೋರಂಜನೆ ನೀಡ್ಲಿಕ್ಕೆ ಬರ್ತಾ ಇರುವಂತಹ ಸ್ವರಾದ ಬ್ಯಾಂಡ್ ನ ಕಡೆಯಿಂದ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ನೀವು ಮನೋರಂಜನೆಗೆ ತಯಾರಾಗಿದ್ದೀರಾ? ಇಲ್ಲ ಇದೀರಾ? ಸ್ವಲ್ಪ ಶಬ್ದ ಬಂದ್ರೆ ನಮಗೆ ಹಿಂದ್ಗಡೆ ಇರುವಂತಹ ಕಲಾವಿದರಿಗೆ ಖುಷಿ ಆಗುತ್ತೆ. ನೀವು ಮನೋರಂಜನೆಗೆ ತಯಾರಾಗಿದ್ದೀರಾ? ನಾವು ಕೂಡ ತಯಾರಾಗಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಪ್ರಬುದ್ಧವಾದಂತಹ ಕಲಾವಿದರು ಪ್ರಕಾಶ್ ಮಹಾದೇವ್ ಅಂಡ್ ರೂಪಾ ಪ್ರಕಾಶ್ ಅವರು. ನಮ್ಗೆಲ್ರಿಗೂ ಮನಸ್ಸಿಗೆ ಮುಟ್ಟುವಂತಹ ಒಂದು ಸುಂದರ ಹಾಡಿನ ಜೊತೆಗೆ ಜೋರಾದ ಚಪ್ಪಾಳೆ, ರೂಪಾ ಪ್ರಕಾಶ್ ಅಂಡ್ ಪ್ರಕಾಶ್ ಮಹಾದೇವ್. ನಮಸ್ಕಾರ, ನಮಸ್ಕಾರ ಎಲ್ರಿಗೂ. ಒಂದ್ಸಲ ಚಪ್ಪಾಳೆ ಬಂದರೆ ತುಂಬ ಖುಷಿ ಆಗುತ್ತಪ್ಪ ನನಗೆ. ಥ್ಯಾಂಕ್ ಯು. ಹಾಡ್ತೀರಲ್ಲ ನಮ್ಮ ಜೊತೆ? ಹಾಡ್ತೀರಾ? ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು, ನಡುವಲ್ಲಿ ನದಿಯೊಂದು, ಹಗ್ಗದ ತೂಗುವ ಹಾಗೊಂದು ಸೇತುವೆಯೋ ಅಲ್ಲೊಂದು, ಆ ಊರ ಚೆಲುವ ಈ ಊರ ಚೆಲುವೆ, ನದಿ ಅಂಚಲಿ ಓಡಾಡುತ್ತ ಎದುರಾದರೂ ಒಮ್ಮೆ. ಯಾವ ಹಾಡಿದು? ಎನಿಗೆ Yes. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ, ಒಂದು ಹೆಣ್ಣಿನ ವಿರಹ ಗೀತೆ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ
ಮತ್ತೊಮ್ಮೆ ಚಪ್ಪಾಳೆ ಬರ್ಬೋದು. ಗೆಳೆಯನೇ ಸೋತೆನು This side. ಎಂದು ನಿನ್ನಲ್ಲಿ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಪ್ರೀತಿಯ ಸವಿ ಮಾತಿಗೆ ಗೆಳೆಯನೇ ಸೋತೆನು ಎಂದು ನಿನ್ನಲ್ಲಿ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಎಂದೆಂದು ನಾನಿನಗೆ ಇನ್ನೆಂದು ನೀನಗೆ ಎಂದೆಂದು ನಾನಿನಗೆ ಒಂದೇ ಒಂದು. ಹಾಡ್ಬೋದಾ ಒಟ್ಟಿಗೆ ಒಂದೆರಡು ಲೈನ್ ಹಾಡಿದ್ರೆ ಖುಷಿ ಆಗುತ್ತೆ. ಒಂದೇ ಒಂದು ತೋಳಲಿ ಒಂದೇ ಒಂದು ನಿನ್ನ ಮುದ್ದಾಡಲು. ಸೂಪರ್ ಹಾಡಿದ. ಹೌದು, ಸುರಿಗೆ ಒಂದೇ ಒಂದು ಆಸೆ ಮತ್ತೆ ಬಯಕೆ. ಮೇಡಮ್ ಕರೆಕ್ಟ್ ಆಡಿದ್ದಾರೆ. ಒಂದ್ಸಲ ಎಸ್, ಒಂದೇ ಒಂದು ತೋಳಲಿ ಒಂದೇ ಒಂದು ನನ್ನ ಮುದ್ದಾಡಲು. ಸೂಪರ್ ಕೋರಸ ಸೂಪರ್ ಹಾಡ್ತೀರಿ ನೀವು. ಎಸ್ ಎರಡು ಕೈ ಮೇಲೆ ಎತ್ಬೋದ ಎಲ್ರು ಎಲ್ರು. ಓಕೆ, ಒಂದು ಗಟ್ಟಿ ಚಪ್ಪಾಳೆ ಕೊಡ್ಬೋದು. ತಂಗಾಳಿ ತೊಳಿಯಲು ಹುಬ್ಬಳ್ಳಿ ಬಳುಕಲು ಮೈಯಲ್ಲಿ ಮಲ್ಲಿಗೆ. ತಂಗಾಳಿ ತೊಳಿಯಲು ಹುಬ್ಬಳ್ಳಿ ಬಳುಕಲು ಮೈಯಲ್ಲಿ ಮಲ್ಲಿಗೆ. ಒಮ್ಮೆ ನಾವಿರು ಆಡುತ್ತಿರಲು ಆದಲ್ಲಿ ಹಕ್ಕಿಯೊಂದು ಹಾಡುವಾಗ ಹಾಡುವಾಗ ಆನಂದ. ಸೇರಿ ಹಾಡಲು ಆನಂದ ಕೂಡಿ ಮಾಡಲು ಆನಂದ. ಹೇ 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 ಹೋ 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 ಕೇಳು ಗೆಳೆಯನೇ ಆನಂದ. ಸೇರಿ ಹಾಡಲು ಆನಂದ ಕೂಡಿ ಮಾಡಲು ಆನಂದ. ಹೇ 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 ಹೋ 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 ಕೇಳು ಗೆಳೆಯನೇ. ಅದು ಯಾರು ಯಾವ ಊರು ಯಾವುದು ಇಲ್ಲಿ ಯಾರು ಬಲ್ಲೋರಿಲ್ಲ. ನೀನ ಹೆಜ್ಜೆ ಕಂಡೋರು ಬಾರ ಎಲ್ಲೇ ಬಂದೋರು ಅನ್ನ ಯಾರು ಬಲ್ಲೋರಿಲ್ಲ. ಅದು ಯಾರು ಯಾವ ಊರು ಯಾವುದು ಇಲ್ಲಿ ಯಾರು ಬಲ್ಲೋರಿಲ್ಲ. ನೀನ ಹೆಜ್ಜೆ ಕಂಡೋರು ಬಾರ ಎಲ್ಲೇ ಬಂದೋರು ಅನ್ನ ಯಾರು ಬಲ್ಲೋರಿಲ್ಲ. ನನ್ನ ಲೆಕ್ಕಮ್ಮ ನಾನೇ ಕಣ್ಣಲ್ಲ ನನ್ನ ಲೆಕ್ಕಮ್ಮ ನನ್ನ ಲೆಕ್ಕಮ್ಮ ನಾನೇ ಕಣ್ಣಲ್ಲ ನನ್ನ ಲೆಕ್ಕಮ್ಮ. ಒಂದೇ ಒಂದು ಆಸೆಯು ತೋಳಲಿ ಕೊಳಸಲು ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ನಿನ್ನ ಮುದ್ದಾಡಲು ಎಷ್ಟು ಬೇಕಾದ್ರೂ ಇವ್ರು ಮುದ್ದಾಡ್ಕೊಳ್ಬಹುದು. ಯಾಕಂದ್ರೆ ನಿಜವಾಗ್ಲೂ ಮನೆಯಲ್ಲಿ ಗಂಡ ಹೆಂಡತಿ ಇವರು. ಹಾಗಾಗಿ ಎಷ್ಟು ಬೇಕಾದ್ರೂ ಮುದ್ದಾಡ್ಕೊಳ್ಬಹುದು, ಒಟ್ಟಿಗೆ ಡಾನ್ಸ್ ಕೂಡ ಪ್ರಾಕ್ಟೀಸ್ ಮಾಡಬಹುದು. ಜೋರಾದ ಚಪ್ಪಾಳೆ ಪ್ರಕಾಶ್ ಹಾಗೂ ರೂಪಾ ಪ್ರಕಾಶ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ಪೋದು ಒಂಚೂರು ಜ್ಯೂಸ್ ಚಾ ಪರ್ಲೆ ಫುಲ್ ಎನರ್ಜಿ ಹೋತುಂಡು లాగిద్ ಆಕ್ಚುಲಿ ಈರ್ ಪಂಡಿಲಕ್ಕನೆ ಅಕಲು ಕಂಡನಿ ಬಡದಿ ಇಲ್ಲಲ್ಲ ಕಾಂಡೆ ಅರ್ಧ ಗಂಟೆ ಇಂಚೆನೆ ಪ್ರಾಕ್ಟೀಸ್ ಬೈ ಅರ್ಧ ಗಂಟೆ ಇಂಚೆನೆ ಪ್ರಾಕ್ಟೀಸ್ ಆಂಡ ಪ್ರಾಕ್ಟೀಸ್ ಮನ್ಪೆನೆ ಪುರ್ಸೊತ್ತಿ ಕುಜಾಕ್ಲಿ ದಿನಾಲ ಪ್ರೋಗ್ರಾಮ್ ಅಂಚೆ ವೇದಿಕೆನೆ ಪ್ರಾಕ್ಟೀಸ್ ಬಟ್ ಅಕ್ಲಿ ಒಂದು ಜೋರ್ದ ತಾಟಿ ಬರಡೆ ದಯಪನಗ ಸುಮಾರು ವರ್ಷದ ಬಹುಶಃ ಮೂಲ ಸಂಗೀತ ಕಾರ್ಯಕ್ರಮ ಪೋಪುನ ಚಿಂತಕ್ಲೆ ಗೊತ್ತುಪ್ಪು ಪ್ರಕಾಶ್ ಮಹಾದೇವನ್ ರೂಪಾ ಪ್ರಕಾಶ್ ಅಕಲ್ ಸ್ಟೇಜ್ಗೆ ಬತ್ತಿರಂದಾಂಡ ಮುಲ್ಪರ್ದ ಪಟಾಕಿ ಹಿಡಿದು ಜಾಸ್ತಿ ಅಕಲ್ ಎನರ್ಜಿ ಉಪ್ಪುಂಡು ಸೊ ಅವೇ ಎನರ್ಜಿ ನಾ ದುಂಬಾಗ್ಲ ಅಕ್ಲೆ ಹಿಡಿದು ಈ ವೇದಿಕೆಗೆ ಬರೋರುಂಡು ಬಟ್ ಆಯ್ತಾ ಒಟ್ಟಿಗೆ ಇವತ್ತು ಎನರ್ಜಿನ ಕೊಡೋದಕ್ಕೆ ಬರೀ ರೂಪಾ ಪ್ರಕಾಶ್ ಪ್ರಕಾಶ್ ಮಹಾದೇವನ್ ಮಾತ್ರ ಅಲ್ಲ ಒಂದು ಕಡೆ ಇವ್ರು ಒಂದ್ ಕಡೆ ಫ್ಲವರ್ ಆದ್ರೆ ಇನ್ನೊಂದ್ ಕಡೆ ಪವರ್ ಅಂತ ಕರಿತೀವಿ ಈಗ ಮುಂದಕ್ಕೆ ಬರ್ತಾ ಇರುವಂತಹ ಸಿಂಗರ್ ಯಾರು ಅಂತಾರೆ ಅವರ ಎಕ್ಸ್ಪ್ಲನೇಷನ್ ಎಷ್ಟು ಒಂದು ಸೈಡ್ ಇಂದ ಫ್ಲವರ್ ಇನ್ನೊಂದು ಸೈಡ್ ಇಂದ ಪವರ್ ವೇದಿಕೆಗೆ ಬಂದಾಗ ಒಂದು ಅವರ ಎನರ್ಜಿಯೊಂದಿಗೆ ಫ್ಲವರಿ ಪವರ್ ಫ್ಲವರಿ ಪವರ್ ಅವರು ಕುಣಿತಾರೆ ನಮ್ಮನ್ನು ಕುಣಿಸ್ತಾರೆ ಅದರ ಜೊತೆಗೆ ಆ ಸಾಂಗಿಗೆ ಒಂದು ಎನರ್ಜಿನ ಕೊಡ್ತಾರೆ ಸೊ ಅಂತ ಒಬ್ಬ ಪವರ್ ಪ್ಯಾಕ್ಡ್ ಪರ್ಫಾರ್ಮರ್ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದ್ವಿ ದಿವ್ಯಾ ರಾಮಚಂದ್ರ ಅವರಿಗೆ ಜೋರಾದ ಚಪ್ಪಾಳೆಯ ಸ್ವಾಗತ ಬರಬೇಕು ಅವರ ವಿಟಿ ತಮ್ಮ ಮುಂದೆ ನಾವು ಪ್ರೆಸೆಂಟ್ ಮಾಡ್ತಾ ಇದೀವಿ ಸೊ
VT, please. ಜೆಂಟಲ್ಮೆನ್ ಸ್ವರದ ಬ್ಯಾಂಡ್ ಜೊತೆ ನಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಬರ್ತಾ ಇರೋರು ದಿವ್ಯಾ ರಾಮಚಂದ್ರ. ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ವೆಲ್ಕಮ್ ದಿವ್ಯಾ ರಾಮಚಂದ್ರ. ನಮಸ್ಕಾರ. ಒಂದು ನಮಸ್ಕಾರ ವಾಪಸ್ ಬರ್ಬೋದ ಇಷ್ಟು ಜನದಿಂದ? ನಮಸ್ಕಾರ. ಇದು ರೀ ಹೇಗಿದ್ರೆ ಎಲ್ಲ ಎಲ್ರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಜೋರಾಗಿ ಚಪ್ಪಾಳೆ ಬರ್ಲಿ ನೋಡಿ. ಸೂಪರ್. ಹಾಡ್ತೀರಾ ನನ್ನ ಜೊತೆಗೆ? ಹಾಡ್ತೀರಾ? ಅದು ಸೂಪರ್. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ಹಾಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ಹಾಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ಬರ್ಬೋದ ಚಪ್ಪಾಳೆ? ಯಾವನು ಇವನು ಗಿಲ್ಲಕ್ಕೋ, ಎಲ್ಲಿಂದ ಬಂದ ಗಿಲ್ಲಕ್ಕೋ, ಏಳೇಳು ಬೆಟ್ಟ ಹಾಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ, ಗಿಲ್ಲಕ್ಕೋ ಗಿಲ್ಲಕ್ಕೋ, ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ, ಗಿಲ್ಲ 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 ಗಿಲ್ಲಕ್ಕೋ, ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ, ಗಿಲ್ಲಕ್ಕೋ ಗಿಲ್ಲಕ್ಕೋ, ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ, ಗಿಲ್ಲ 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 ಗಿಲ್ಲಕ್ಕೋ. ಎಲುಬುಗಳೇ ಪುಡಿ ಪುಡಿ ಗಿಲ್ಲಕ್ಕೋ, ಚರುಮಗಳ ಸರ ಸರ ಗಿಲ್ಲಕ್ಕೋ, ನರ ನರ ಕತ್ತರಿಸೋ ಗಿಲ್ಲಕ್ಕೋ. ಹಾಡ್ತೀರಾ? ಗಿಲ್ಲಕ್ಕೋ ಅಂದ್ರೆ ಆಯ್ತು, ಎಲ್ಲರೂ ಹಾಡ್ಬೇಕು. ಹಾಡ್ತೀರಾ? ಯಾವನೋ ಇವನು ಎಲ್ಲಿಂದ ಬಂದ, ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ, ಶಿವ ಗಿಲ್ಲಕ್ಕೋ. ನೋಡ ಈ ಕಡೆ ಇರೋ ಮಾದ ಚಪ್ಪಾಳೆ ತರ್ಬೇಕು ಇವಾಗ. ಇದು ಇಲ್ಲ, ಈ ಕಡೆ ಇವಾಗ ಕಂಡು ಬಿಟ್ಟ ಶಿವ ಶಿವ, ಕೆಂಡಗಳು ಬಿಟ್ಟವಪ್ಪ, ನೋಡ್ದ ನಮ್ಮ ಕೈಲಾಸವ. ಮುಷ್ಟಿ ಬಿಸಿ ಶಿವ ಶಿವ,
ಮಾಡ್ಬೇಕು ಇವಾಗ ಈ ಮೈಕ್ ಸೌಂಡ್ ಮೀರಿಸ್ಬೇಕು ಅಷ್ಟು ಜೋರಾಗಿ ಓಕೆನಾ ಯಾವನು ಇವನು ಎಲ್ಲಿಂದ ಬಂದ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ ಯಾವನು ಇವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಏಳೇಳು ಬೆಟ್ಟ ದಾಟ್ಕೊಂಡು ಬಂದ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ 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 ಶಿವ ಗಿಲ್ಲಕ್ಕೋ ಗಿಲ್ಲ 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 ಗಿಲ್ಲಕ್ಕೋ ಗಿಲ್ಲಕ್ಕೋ ಶಿವ ಗಿಲ್ಲಕ್ಕೋ 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 ಶಿವ ಗಿಲ್ಲಕ್ಕೋ ಗಿಲ್ಲ 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 ಗಿಲ್ಲಕ್ಕೋ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಬಿರುಚಿ ನೋಡ್ತಾ ನಿಮ್ಮ ಆಗೋಗೈತೆ ಸ್ಯಾನೆ ಬಿರುಚಿ ಪಕ್ಕದಲ್ಲಿಂದ್ರೆ ಶಿವ ನೀನೆ ನಾನೇ ಪಾರ್ವತಿ ಪಸಂದಾಗವನೆ ಸ್ಯಾನೆ ಪಸಂದಾಗವನೆ ನೋಡಿ ನೋಡಿ ನೋಡ್ದಿದ್ದಂಗೆ ಯಾಕ ಹೋಗುತ್ತಿ ನೋಡಿ ನನ್ನ ನೋಡ್ದಿದ್ದಂಗೆ ಯಾಕ ಹೋಗುತ್ತಿ ನಿನ್ನ ನೋಡಿ ನಾಚ್ಕೊಂತೈತೆ ನನ್ನ ಮೂಗುತಿ ಪಸಂದಾಗವನೆ ಬದು ಪಸಂದಾಗವನೆ ನಕ್ರೆ ಅಂತ ನೋಡೋಕ್ ಚಂದ ನನ್ನ ಬಂಗಾರ ಪಾಪ ಬಂದ್ರೆ ಅಯ್ಯೋ ಶಿವನಿ ಸಿಗೋ ಚಂದೀರ ರೂಪ ಅಪರೂಪ ನಮ್ಮೂರ ಅಮೀರ ಕಪ್ಪು ತಿನ್ನೋ ಆನೆ ಹಂಗೆ ಪಸಂದಾಗವನೆ ರಂಗನಾಥ ಸ್ವಾಮಿ ಬೇರೆ ಹಂಗೆ ಪಸಂದಾಗವನೆ ಹಾ ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಬಿರುತಿ ನೋಡ್ತಾ ನಿಮ್ಮ ಆಗೋಗೈತೆ ಸ್ಯಾನೆ ಬಿರುತಿ ಪಕ್ಕದಲ್ಲಿದ್ರೆ ಶಿವ ನೀನೆ ನಾನೇ ಪಾರ್ವತಿ ಪಸಂದಾಗವನೆ ಸ್ಯಾನೆ ಪಸಂದಾಗವನೆ ಪಸಂದಾಗವನೆ ಸ್ಯಾನೆ ಪಸಂದಾಗವನೆ ಪಾಲು ಮಂಡೆ ಜಂಗಮ ದೇವರು ಗುರುವೆ ಕ್ವಾರಣೆ ಕೆದೆ ಮಾಡೋರೆ ಪಾರಂಗ ನೀಡವ್ವ ಕೊಡುತ್ತಲಮ್ಮ ದೇವನಿಗೆ ಪಾಲು ಮಂಡೆ ಜಂಗಮ ದೇವರು ಗುರುವೆ ಕ್ವಾರಣೆ ಕೆದೆ ಮಾಡೋರೆ ಆಹಾ ಓಹೋ ಹಾಡ್ತೀರಾ ನಾನು ಹೇಳಿದ್ಕೆ ಆಹಾ ಓಹೋ ಅಂತಂದ್ರೆ ಆಯ್ತು ಆಹಾ ಆದ್ರೂ ಆಡಿ ಓಹೋ ಆದ್ರೂ ಆಡಿ ಹಾಡ್ತೀರಾ ನೋಡೋಣ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಇನ್ನೊಂದ್ ಸ್ವಲ್ಪ ಜೋರಾಗಿ ಬರಲಿ ಶಿವ ಕೊಡುವಾಗ್ಲೆಲ್ಲ ಕೊಡ್ತಾನೋ ನಮ್ಮಪ್ಪ ಶಿವ ಉಚ್ಚಿಲ ಮಹಾಲಕ್ಷ್ಮಿ ಟೆಂಪಲ್ ಅಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ಶಿವ ನಮ್ಮ ಮಹಾಲಕ್ಷ್ಮಿಗೊಂದು ಜೈಕಾರ ಹಾಕಿ ಅನ್ನೋನೆ ಮಾದೇವ ಮಹಾಲಕ್ಷ್ಮಿಗೆ ಪಾಲು ಮಂಡೆ ಜಂಗಮ ದೇವರು ಗುಡ್ಡೆ ಕಾರಣ ಕೆದಯ ಮಾಡೋರೆ ಪಾರಂಗ ನೀಡವ್ವ ಕೊಡುಗದಮ್ಮ ದೇವನಿಗೆ ಏನು ಮಾಲೆ ಮ್ಯಾಲೇರಿ ಕುಂಡ ನಮೋ ಮಾದೇವ ನಾಕು ಮಾಲೆ ಮ್ಯಾಲೇರಿ ನಿದ್ದೆ ಮಾಡೋ ಮಾದೇವ ಈ ನಿದ್ದೆ ಸಾಕು ಮಾದೇವ ನೀನು ಬಾರೋ ಮಾದೇವ ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಚಕಲ್ಲ ಹಂಗೆ ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ಎತ್ತು ಕುಣಿದೋ ನಿಂತು ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ಹಂಗೆ ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ಎತ್ತು ಕುಣಿದೋ ನಿಂತು ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ನಮ್ಮೊಂದು ಮಾದಯ್ಯ ಮುಂದೆ ಭಕ್ತಿ ಕುಣಿದೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಳಿದೆ ನಾನು ಒಂದು ಕಡೆಯಿಂದ ಫ್ಲವರ್ ಇನ್ನೊಂದು ಕಡೆಯಿಂದ ಪವರ್ ಅಂತ ಎಷ್ಟು ಚೆನ್ನಾಗಿ ಹಾಡಿದ್ರು ಅಂದ್ರೆ ಮಳೆನೇ ಬರ್ಸ್ಬಿಟ್ರು ನೋಡಿ
ಚಪ್ಪಾಳೆಯ ಮಳೆ ಕೂಡ ಬರಬೇಕು. ದಿವ್ಯಾ ರಾಮಚಂದ್ರ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಅನುರಾಗ್. ಇನ್ನಷ್ಟು ಎನರ್ಜೆಟಿಕ್ ಸಾಂಗ್ಸ್ ಗಳು ಈ ವೇದಿಕೆ ಮೇಲೆ ಪ್ರಸ್ತುತ ಪಡಿಸ್ತಾರೆ. ಹೌದು, ಆಮೇಲೆ ಡಾನ್ಸ್ ಮಾಡ್ಬೇಕಲ್ಲ ಅವರೆಲ್ಲ. ಖಂಡಿತವಾಗ್ಲೂ ಡಾನ್ಸ್ ಮಾಡ್ತಾರೆ. ಡಾನ್ಸ್ ಮಾಡ್ತೀರಾ? ಅಲ್ಲ, ಡಾನ್ಸ್ ಮಾಡ್ತೀರಾ ಅನ್ಬಾರ್ದು, ಡಾನ್ಸ್ ಮಾಡೋಣವಾ? ನಿಮಗೆ ಗೊತ್ತಿಲ್ಲ ಅವ್ರು ಯಾವ ರೀತಿ ಡಾನ್ಸ್ ಮಾಡ್ತಾರೆ ಅಂತ. ಅದೇ ನಮ್ಮ ಉಚ್ಚಿಲ ದಸರಾದ ಒಂದು ನಾಲೇನು ವಿಡಿಯೋ ತೂರ ನನಗೆ ಗೊತ್ತಾವ ಬೊಕ್ಕ ಅರೆಗಲ ಬಚ್ಚಿದ ಪೋ ನಮ್ಮ ನಾಳೆ ಬಟ್ ಖಂಡಿತವಾಗ್ಲೂ ಆಡೋರೆ ಅವರೆಲ್ಲರೂ ಕಾಯ್ತಾ ಇದಾರೆ. ಒಂದ್ ಸ್ವಲ್ಪ ಹೊತ್ತಲ್ಲಿ ಅವರೆಲ್ಲರೂ ಎದ್ದು ಡಾನ್ಸ್ ಮಾಡ್ತಾರೆ. ಸೊ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ದಿವ್ಯಾ ರಾಮಚಂದ್ರ ಇವರಿಗೆ. ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದೇ ರೀತಿಯಾಗಿ ಮನೋರಂಜನೆಯ ಗೀತೆಗಳು ನೀವು ಕೇಳಿದಾಗ ನಿಮಗೂ ಕುಣಿಬೇಕು ಅಂತ ಅನಿಸ್ಬೇಕು. ನಮ್ಮ ಪದ್ಯಕ್ಕೆ ನಮ್ಮ ನಲಿಪುಗ ಅಂದಾಣ ಪದ್ಯ ಒಂದು ಅರ್ಥ. ಮುಂದಿನ ಗೀತೆಗೆ ನಾನು ವೇದಿಕೆಗೆ ಸ್ವಾಗತಿಸುವಂತಹ ಮತ್ತೋರ್ವ ಗಾಯಕಿ, ಕನ್ನಡ ಚಿತ್ರರಂಗದ ಬಹಳ ಹೆಸರಾಂತ ಗಾಯಕಿ. ಇವರ ಬಗ್ಗೆ ನಾನು ಪರಿಚಯವನ್ನ ಮಾಡದೆ ತಮ್ಮ ಮುಂದೆ ವಿಟಿಯನ್ನ ಇಡ್ತೀನಿ. ಅದಾದ್ಮೇಲೆ ಅವ್ರು ಹಾಡೋ ಹಾಡು ಏನಿದೆ ಅದನ್ನ ಕೇಳಿದಾಗ ನಮಗೆ ಗೊತ್ತಾಗುತ್ತೆ ಯಾವ ಗಾಯಕರನ್ನ ವೇದಿಕೆಗೆ ನಾವು ಸ್ವಾಗತಿಸ್ತಾ ಇದೀವಿ ಅಂತ. ಸೊ ಹಾಗಾಗಿ ಸುನೀತಾ ಮುರಳಿ ಅವರ ವಿಟಿ ಪ್ಲೇಸ್. ಆಲ್ರೈಟ್, ಸೊ ಎಷ್ಟು ಜನ ಇಲ್ಲಿ ಜೋಗಿ ಸಿನಿಮಾ ನೋಡಿದ್ದೀರಾ? ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು ಬಹಳಷ್ಟು ಜನ ಇಲ್ಲಿ ಇರ್ಬೋದು. ನಾವೆಲ್ಲರೂ ಕೂಡ ಪ್ರತಿನಿತ್ಯವೂ ಅಲ್ಲದೆ ಇದ್ರು ಕೂಡ ಯಾವತ್ತಾದ್ರೂ ಒಂದು ದಿವಸ ಖುಷಿ ಆದಾಗ ಹಾಡಿ ಈ ಹಾಡನ್ನ ಕೇಳಿ ಕುಣಿತೀವಿ. ಎಲ್ಲೋ ಜೋಗಪ್ಪ ಅನ್ನುವಂತಹ ಸೂಪರ್ ಹಿಟ್ ಸಾಂಗ್. ಇದನ್ನ ಎಷ್ಟೋ ಸಲ ನಾವು ಬರೀ ರೇಡಿಯೋದಲ್ಲಿ ಟಿವಿಲಿ ಕೇಳಿದವರು ಇವತ್ತು ಮತ್ತೆ ಆ ಒಂದು ಹಾಡನ್ನ ವೇದಿಕೆ ಮೇಲೆ ಲೈವ್ ಆಗಿ ಕೇಳುವಂತಹ ಸಮಯ. ಅಂಡ್ ಅದನ್ನ ಹಾಡೋದಕ್ಕೆ ಲೈವ್ ಆಗಿ ನಮ್ಮ ಜೊತೆಗೆ ಸುನೀತಾ ಮುರಳಿ ಅವರು ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ ಜೋಗಿ ಸುನೀತಾ ಅವರನ್ನು. ನಮಸ್ಕಾರ, ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನಿಮ್ಮ ಮುಂದೆ ನಮ್ಮ ಈ ಒಂದು ಬ್ಯಾಂಡು ಬಹಳ ಅದ್ಭುತವಾಗಿ ಪ್ರಸ್ತುತಪಡಿಸಿದ್ದಾರೆ. ನಿಮ್ಮ ಚಪ್ಪಾಳೆ ಪ್ರತಿಯೊಂದು ಹಾಡಿಗೂ ನಮಗೆ ಬೇಕು, ಅದೇ ನಮಗೆ ಎನರ್ಜಿ. ಚಪ್ಪಾಳೆ ಹೊಡ್ತೀರಲ್ಲ, ಥ್ಯಾಂಕ್ ಯು. अरे जोगी हाय जोगी ಎಲ್ಲೋ ಜೋಗಪ್ಪ ನಿಲ್ಲಾರ ಮಾರೆ, ಎಲ್ಲೋ ಜೋಗಪ್ಪ ನಿಂತಳ್ಳು ಮಾರೆ, ಎಲ್ಲೋ ಜೋಗಪ್ಪ ನಿನ್ನರು ಮಾರೆ, ಎಲ್ಲೋ ಜೋಗಪ್ಪ ನಿನ್ನರ ಮಾರೆ, ಎಲ್ಲೋ ಜೋಗಪ್ಪ ನಿಲ್ಲಾರ ಮಾರೆ, ಎಲ್ಲೋ ಜೋಗಪ್ಪ ನಿಂತಳ್ಳು ಮಾರೆ, ಎಲ್ಲೋ ಜೋಗಪ್ಪ ನಿನ್ನರು ಮಾರೆ, ಎಲ್ಲೋ ಜೋಗಪ್ಪ ನಿನ್ನರ ಮಾರೆ, ಎಲ್ಲಿದ್ದರೇನು ನನ್ನ ಆರಮಾನಿ, ಯಾಕೆ ಹುಡುಕುತ್ತಿ ಸುಮ್ಮನೆ, ಎನಿಸ್ಯಾಂತ ಒಸಿ ಹೇಳಪ್ಪಿ, ಎನಿಸ್ಯಾಂತ ಒಸಿ ಹೇಳಪ್ಪಿ.
ಕೇಳ್ದೇನೆ ಇಷ್ಟೊಂದು ಚಪ್ಪಾಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮಗೆ ಮನಸ್ಸಿಗೆ ತಟ್ಟಿದೆ. ಸಿಕ್ಕಿದೆಯಾ ಇಲ್ವಾ ಮನೋರಂಜನೆ? ಸೂಪರ್, ಥ್ಯಾಂಕ್ ಯು. ದಟ್ ವಾಸ್ ಜೋಗಿ ಸುನೀತಾ ಮೇಡಮ್. ಇನ್ನೊಂದು ಹಾಡ್ಲಿಕ್ಕೆ ರೆಡಿ ಆಗ್ತಾ ಇದಾರ ಏನೋ? ಇಲ್ಲಿಂದನೇ ಇನ್ನೊಂದು. ಎಸ್, ಹೌದು, ವಿ ವಾಂಟ್ ಮೋರ್ ಅಂದ್ರೆ ಇನ್ನೊಂದು ಹಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಯಾವತ್ತೂ ಎನರ್ಜಿಗೆ ಏನು ಕಡಿಮೆ ಇಲ್ಲ. ಖಂಡಿತ ಇಲ್ಲ. ಎಸ್, ಇಷ್ಟು ಜನ ಅದ್ಭುತವಾಗಿ ಹಾಡನ್ನು ಕೇಳ್ತಿದ್ದಾರೆ ಅಂತ ನಮ್ಮ ಎನರ್ಜಿಗೆ, ನಮ್ಮ ತಂಡಕ್ಕೆ ಯಾವುದು ಕಮ್ಮಿ ಇಲ್ಲ. ಅದು ಕೂಡ ವುಮೆನ್ ಪವರ್. ದಸರಾ ಹಬ್ಬ ನಡೀತಾ ಇದೆ, ಮಹಾಲಕ್ಷ್ಮಿ ಕೃಪೆ ಇದೆ, ಸುಂದರವಾದಂತಹ ಕಲಾಭಿಮಾನಿಗಳ ಒಂದು ಸ್ಟ್ರೆಂತ್ ಇದೆ. ಸೊ ಇನ್ನೊಂದು ಖಂಡಿತ ನೋಡೋಣ, ಅವ್ರು ಗೆಲ್ತಾರ ನಾವು ಗೆಲ್ತಾರ ಅಂತ. ಇಡೀ ಹಾಡು ಪೂರ್ತಿ ಚಪ್ಪಾಳೆ ತಟ್ಟಬೇಕು. ಅವ್ರು ಗೆಲ್ತಾರ ನಾವು ಗೆಲ್ತಾರ ನೋಡ್ತೀವಿ. ಒಂದ ಚಪ್ಪಾಳೆ ತಟ್ಟಬೇಕು, ಇಲ್ಲಾಂದ್ರೆ ಎದ್ ನಿಂತು ಕುಣಿಬೇಕು. ಎರಡರಲ್ಲಿ ಒಂದು ಅಲ್ವಾ? ಕಂಟಿನ್ಯೂಸ್ ಆಗಿ ಆಕ್ಷನ್ ಅಲ್ಲಿ ಇರಬೇಕು. ರೈಟ್, ಒಬ್ರು ವೇದಿಕೆಗೆ ಬಂದ್ರೇನೆ ಇಲ್ಲಿ ಡಗಡಗ ಸುಂಟರ್ ಗಾಳಿ ಬರುತ್ತೆ. ಇವಾಗ ಇಬ್ರು ಒಟ್ಟಿಗೆ ಬರ್ತಾ ಇದ್ದಾರೆ. ದಿವ್ಯಾ ರಾಮಚಂದ್ರ ಹಾಗೂ ಸುನೀತಾ ಅವರು ಒಟ್ಟಿಗೆ ನಿಮ್ಗೆಲ್ಲರಿಗೂ ಮನೋರಂಜನೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವ್ರು ಹೇಳಿದ ಹಾಗೆ ಆಡಿಯನ್ಸ್ ಇಂದ ಸ್ವಲ್ಪ ಚಪ್ಪಾಳೆ, ಸ್ವಲ್ಪ ಎನರ್ಜಿ ಬರ್ತಾ ಇದ್ರೆ ಅವ್ರಿಗೂ ಕುಣಿಯಕ್ಕೆ, ಅವ್ರಿಗೂ ಹಾಡಕ್ಕೆ ಸ್ವಲ್ಪ ಎನರ್ಜಿ ಬರುತ್ತೆ. ಸೊ ಜೋರಾದ ಚಪ್ಪಾಳೆ ಫಾರ್ ಯೆಟ್ ಅನದರ್ ಮ್ಯೂಸಿಕ್, ಸುನೀತಾ ಅಂಡ್ ದಿವ್ಯಾ ರಾಮಚಂದ್ರ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಚಪ್ಪಾಳೆ ಕೇಳಿಸ್ತಾ ಇಲ್ಲ, ಕೈ ಹಾಡ್ತಾ ಇಲ್ಲ. ಆಯ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ. ಆಯ ಉಳ್ಳೋಳು ನೀನು ಚಾಮುಂಡಿ, ಛಾಯ ಉಳ್ಳೋಳು ನೀನು ಚಾಮುಂಡಿ. ಆಯ ಛಾಯ ಉಳ್ಳೋಳು ಮಾಯ್ಗಾತಿ ಚಾಮುಂಡಿ, ಆಯ ಮಾಯ ಉಳ್ಳೋಳು ಮಾಯ್ಗಾತಿ ಚಾಮುಂಡಿ. ದಯಮಾಡಿ ಒಲಿದು ನೀನು ಬಾರೆ, ದಯಮಾಡಿ ನೀನು ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಯ್ಯ ಅಕ್ಕಯ್ಯ ನೀನು ಚಾಮುಂಡಿ, ತಾಯಿ ಒಲಿದು ಬಾರೆ ಚಾಮುಂಡಿ. ಅಕ್ಕ ಅಕ್ಕಯ್ಯ ಬಾರೆ ಚಾಮುಂಡಿ, ಅಕ್ಕರೆಯ ಬೊಂಬೆ ಬಾರೆ ಚಾಮುಂಡಿ. ಆಯ ಮಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ, ಆಯ ಛಾಯ ಉಳ್ಳೋಳು ಮಾಯಗಾತಿ ಚಾಮುಂಡಿ. ದಯಮಾಡಿ ನೀನು ಒಲಿದು ಬಾರೆ, ದಯಮಾಡಿ ಒಲಿದು ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ, ಮಹಿಷಾಸುರನ ಕೊಂದು ಮೈಸೂರಿನಲ್ಲಿ ನಿಂತ ಬೆಟ್ಟದ ಬೆಡಗಿ ನೀನು ಬಾರೆ, ಬೆಟ್ಟದ ಬೆಡಗಿ ನೀನು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಅಮ್ಮ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ, ಒಲಿದು ಬಾರಮ್ಮಯ್ಯ
ಇಷ್ಟು ಇಂಪಾಗಿ ಕರೆದ್ರೆ ಯಾವ ದೇವಿ ಆದ್ರೂ ಬರ್ದೇ ಇರ್ತಾರ. ಸೊ ತಾಯಿ ಶಾರದಮ್ಮಗೆ ಮತ್ತೊಮ್ಮೆ ತಲೆಯನ್ನ ಬಾಗ್ತಾ ಥ್ಯಾಂಕ್ ಯು ಸೋ ಮಚ್. ಬಹಳ ಸುಂದರವಾದಂತಹ ಒಂದು ಮನೋರಂಜನೆಯ ಹಾಡನ್ನ ದೇವರಿಗೆ ಅರ್ಪಿಸಿದಂತಹ ದಿವ್ಯ ರಾಮಚಂದ್ರ ಹಾಗೂ ಸುನೀತಾ ಅವರಿಗೆ ಥ್ಯಾಂಕ್ ಯು. ಮತ್ತೆ ಕರೀತಾ ಇದ್ದೇವೆ, ಸ್ವಲ್ಪ ಬ್ರೇಕ್ ತಗೊಂಡ್ ಬನ್ನಿ. ಆಲ್ರೈಟ್, ಇದೀಗ ಬರ್ತಾ ಇರುವಂತಹ ಕಲಾವಿದರು ದೂರದ ಕೇರಳದಿಂದ ಬಂದ್ರು ಕೂಡ ನಮ್ಮ ಈ ಕರ್ನಾಟಕದಲ್ಲಿ ಅತ್ಯಂತ ವಾಂಟೆಡ್, ದ ಮೋಸ್ಟ್ ವಾಂಟೆಡ್ ಸಿಂಗರ್ ಅಂತ ಹೇಳ್ಬೋದು. ಅವರು ವೇದಿಕೆಗೆ ಬಂದ್ರೆ ನಿಮ್ಮನ್ನ ಕುಣಿಸೋದು ಖಂಡಿತ. ನೀವು ಕುಣಿದೇ ಇದ್ರೆ ನಿಮ್ಮ ಸೀಟ್ ಹತ್ರ ಬಂದು ಕುಣಿಸ್ತಾರೆ, ಇದಂತೂ ನಮ್ ಗ್ಯಾರಂಟಿ. ಜೋರಾದ ಚಪ್ಪಾಳೆಯೊಂದಿಗೆ ಒಂದು ತಮಿಳು ಗಾನವನ್ನ ತರಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತಹ ಫರೀದ್ ಅವರಿಗೆ ಜೋರಾದ ಚಪ್ಪಾಳೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಆಲ್ ದ ವೇ ಫ್ರಮ್ ಕೇರಳ, ಮಿಸ್ಟರ್ ಫರೀದ್ on Swara the band. Check. Yes. Hello. Check. On it. Yes. Check. Hello. Check. ನಮಸ್ಕಾರ. ಸುಗಮಾಣೋ ಹೇಗಿದ್ದಾರೆ? ಚಪ್ಪಾಳೆ ಬೇಕು, ಜೋರ ಎವ್ರಿಬಡಿ ಕಮ್ ಆನ್. ಎಸ್, ನನ್ನ ಜೊತೆ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು. ರೆಡಿನಾ? ಆರ್ ರೆಡಿ? ಯಾಕೆ ಚಪ್ಪಾಳೆ ಇಲ್ಲ? ಜೋರ. ಎಸ್, ಥ್ಯಾಂಕ್ ಯು. ಓಕೆ, उड़ने लगा क्यों मन मामला रे, आया कहाँ से ये जाए, और पिया ಹಾಡಬೇಕು. ರೆಡಿ? ಓರೆ ಓರೆ ಪ್ರಿಯಾ, ನೆಕ್ಸ್ಟ್ ಒಂದು ಸಾಂಗ್ ನನ್ನ ಜೊತೆ ಹಾಡಬೇಕು, ಖಂಡಿತ ಹಾಡಬೇಕು. ರೆಡಿ? அந்த அருவி போல் அன்பு தருவாளே, சின்ன அருவி போல் இன்று சுடுவாளே, நீயும் தும்மிரடி ஆயுசு நூறாக என்னுள்ள உன்னோட பத்திரி சத்தாக பொம்மை கண்ணோடு வாவிருந்தேனே, அந்த அருவி போல் சின்ன அருவி போல் நீயும் தும்மிரடி ஆயுசு நூறாக என்னுள்ள உன்னோட பத்திரி சத்தாக பார்வை உன்னோட பொம்மை கண்ணோட பேசாமல் விண்ணோட வாவிருந்தேனே, காதோர அடியானோல நான் தாங்க மரோடு வாவிருந்தேனே, உசுரே எதுவோ வேணாமே வேணாமே முடிவோ கூட. ಚಪ್ಪಾಳೆ ಜೋರ everybody come on.
Hey, Sokama, hey, Charlie, illa Jamaica, Nama, hey, Mama, Panama, boy, Patti, Panama, Sokama, hey, Sina, Buru, Gana, Panama, hey, Mama, Ara, Ali, Redi, Radi, Tama, Dr. Basa, Sakuma, Eri, Bote, Banuma, Eri, Nakama, Charlie, Legend, Nama. Chapal baby Dora, come on, 2, 3, yeah. Guys, one, 2, 3, silent. Song ಗೊತ್ತಿಲ್ವಾ ಈ ಸಾಂಗ್ ಗೊತ್ತುಂಟಾ ಅರೆಯೋ ಓಕೆ ಆಲ್ ಆಫ್ ಬಾಡಿ ಎಲ್ಲರೂ ಮೇ ಕೈಯೊಂದು ಮೇಲೆ ಇದೆ ಎಲ್ಲರೂ ಆಲ್ ಆಫ್ ಕಮ್ ಆನ್ ಎಲ್ಲರೂ ಜೋರ ಈ ಸೈಡ್ ಯಾಕೆ ಎಲ್ಲರೂ ಕಮ್ ಆನ್ ಒಂದು ತಾಳವಾಗಿ ಕೈ ಹಾಡಬೇಕು 1 2 3 ஒரு பொண்ணை பார்த்த உடனே பஞ்சரான கண்ணையில் கரடா கன்ஃபியூஸ் அழகு பார்த்து பாட ஒரு எஜுகேஷன் என் மனசு ஒரு பிளேஸ் ஸ்டேஷன் நீ இருக்கும் இடம் இருக்கு ஒரு ஹில் ஸ்டேஷன் வைப்ரேஷன் ஒரு சென்சேஷன் நீ வேணாமன்னு பண்ண போற நீ வேணாமன்னு பண்ண போற நீ வேணாமன்னு பண்ண போற வேணாமன்னு பண்ண போற 1 2 3 ಸೂಪರ್ ಸೂಪರ್ ಇಲ್ಲಿ ಸೈಲೆಂಟ್ ಸ್ವಲ್ಪ ಇಲ್ಲಿ ಕಮಲಕ್ಕೆ ಯಾರಿದ್ಯಾ ಕಮಲಕ್ಕೆ ಯಾರಿದ್ಯಾ ಅಕ್ಕ ನಿಮ್ ಹೆಸರೇನು ಮಲ್ಲಿಗ ಓಕೆ ಈ ಸಾಂಗ್ ಅವರಿಗೆ ಡೆಡಿಕೇಟ್ ಮಾಡ್ತೇನೆ ಬೇಕಲ್ವಾ ഓക്കെ ನನ್ನ കന്നഡ ಸ್ವಲ್ಪ വീക്ക് മലയാളിയാണ് ഓക്കെ ഒരു നല്ലൊരു എൻ്റെ അടുത്ത് പാടണം റെഡി മല്ലികാക്ക സോങ് റെഡി 1 2 3 4 ഹേ മല്ലികാക്ക
ಏ ಮಲ್ಲಿಕಕ್ಕ ಏ ಮಲ್ಲಿಕಾಕ ನಿಮ್ ಫ್ರೆಂಡ್ ಅಲ್ಲ ಮಲ್ಲಿಕಕ್ಕ. ಎಸ್ ಏನು ಮಲ್ಲಿಕಾ ಏ ಮಲ್ಲಿಕಕ್ಕ ಆಡ್ಬೇಕು 1 2 3 ಏ ಮಲ್ಲಿಕಕ್ಕ 1 2 1 2 3 4 मल्लिका कलासा अपना मेरी नगर सुंदरी है समझा पड़ेगा मैं कमर निकरी है मल्लिका कलासा अपना मेरी नगर सुंदरी है समझा पड़ेगा मैं कमर निकरी है बच के जा दिल पर बचरिगा दिल का पर बच के जा दिल पर बचरिगा दिल का मल्लिका कलासा अपना मेरी नगर सुंदरी है समझा पड़ेगा मैं कमर निकरी है ಥ್ಯಾಂಕ್ ಯು ಅವರ ಲಲಿತಕ್ಕ ಸುನೀತಕ್ಕ ಬಬಿತಕ್ಕ ಮಾತ ಅಕ್ಕನಕ್ಲೆತ್ತಾರೆ ಅವರ ಪೂರ ಅಕ್ಕನಕಲು ಜೋರ ತಾಟಿ ಬಟ್ಲೆತಕ್ಕ ಮಸ್ತ್ ಅಕ್ಕನಕಲು ಮೂಲುಲ್ಲೇರಿ ಬಹುಶಃ ನಮ್ಮ ಉಡುಪಿ ಉಚ್ಚಿಲ ದಸರಾದೊಂಜಿ ವಿಶೇಷತೆ ಅಂತ ಬಂದಾಗ ಶೋಭಾಯಾತ್ರೆ ಪೋನಾಗ ಅಪ್ಪೆನಕಲು ಅಕ್ಕನಕಲು ಒಟ್ಟು ಸೇರಿದ ನಲಿಪು ನಂಚಿದ್ದಿನ ಪೊರ್ಲು ತೂತಿ ನಂಚಿದ್ದಿನ ದಸರಾ ಎತ್ತನ ನಮ್ಮ ಊರ್ದ ದಸರಾ ಈ ಕೊಂಚ ಜೋರ್ದು ತಾಟಿ ಬರೋಡಿ ಇದು ಮಲ್ಲ ಸಂಖ್ಯೆಡೆ ನಿಕುಲು ಸೇರ್ನ ಬಹುಶಃ ನಮ್ಮ ದುರ್ಗೆ ಶಾರದೆನ ನಮ್ಮ ಪೂಜೆ ಮನ್ಪುನಾಗ ಮಾತ ದೇವಿನಕಲು ಒಟ್ಟು ಸೇರೊಂದುಲ್ಲರು ಬಹುಶಃ ಅವು ನಂಗೆ ಬಾರಿ ಒಂಜಿ ಮಲ್ಲ ವಿಶೇಷ ಅಂದು ಪರಂದು ಕಾರ್ಯಕ್ರಮಕ್ಕೆ ದುಂಬು ಪೋಂದುಲ್ಲ ಈತ ಅಕ್ಕನಕಲು ಅಪ್ಪನಕಲು ಪೂರುಲ್ಲೇರ ಆಂಡ ನೆಕ್ಸ್ಟ್ ಬರ್ಪುನ ಸಿಂಗರ್ ಏರಂದು ಬಂದಾಗ ಆರು ಬತ್ತದ ಮುಲ್ಪ ಆಡೋನ್ ಸುಂದರಿನು ಮಾತ್ರ ಮೂರು ಏರಣ್ಣ ಸುಂದರಿ ಇಂದ ಪುದರೆತ್ತಿನಕಲು ಉಲ್ಲೇರ ಸುಂದರಿ ಅಕ್ಕ ಓಲಾಣ್ಣ ಉಲ್ಲೇರ ಮುಲ್ಪ ಉಲ್ಲೇರ ಹೆಜ್ಜೆ ಸುಂದರಿ ಅಕ್ಕ ಹೆಜ್ಜೆ ರಾಂಡಲ ಮಾತ ಸುಂದರಿ ನಕಲು ಮುಲ್ಕುಲು ಅಂದರು ಯಾನ್ ಈತ್ ಬಂದಾಗ ನಿಕ್ಲೆ ಗೊತ್ತಾದ ಉಪ್ಪಿ ನೀರ್ನ ಬಗ್ಗೆ ಪಾತರಂದುಲ್ಲ ಅಂದ ನಮ್ಮ ಊರುಡೆ ಪುಟ್ಟದು ಬಳತದ ಹಿಡಿದು ಬೊಕ್ಕ ಇನಿಕ್ ಕನ್ನಡದ ರಿಯಾಲಿಟಿ ಶೋಗು ಪೋಯಿ ಬೊಕ್ಕ ಕುಡ್ಲದ ಪುದರನ್ನು ಮಾತ್ರ ಮಿತ್ತು ಕೊನೆಯನ್ನು ಮಾತ್ರ ತಂದೆ ಇಡೀ ರಾಜ್ಯದ ಇಲ್ಲಡ್ಲ ಮಾತೆರ್ಲಾರೇನು ಬಾರಿ ಮೋಕೆ ಮಲ್ಪೇರು ಇನ್ನು ರವಿಚಂದ್ರನ್ ಲೆಪ್ಪೋಡು ಒಂದಿತ್ತು ಆಂಡ ರವಿಚಂದ್ರನ್ ಬಾರಿ ದೂರಡುಲ್ಲೇರು ಅಂಚ ಅದು ಕೈತಲ್ಲಿಡ್ದು ನಮ್ಮ ಓನ್ ರವಿಚಂದ್ರನ್ ಲೆತ್ತೊಂದುಲ್ಲ ಆರು ಏರಂದಿಕ್ಲೆ ಗೊತ್ತಾಪುಂಡು ಬಟ್ ಬಿಫೋರ್ ದಟ್ ಐಡ್ ತುಂಬೊಂಜಿ ವೀಟಿ ಉಂಡು ಈ ವೀಟಿ ತೂತಾಯಿ ಬೊಕ್ಕ ನಿಖಲೆಗೆ ಬಹುಶಃ ನಿಖಲ ತಾಟಿದ ಸದ್ದಡೇರಿನ ವೇದಿಕೆಗೆ ಎದುಕೊನಗ ವೀಟಿ ಪ್ಲೀಸ್ ನಿಮ್ಮಲ್ಲಿ ಬಹಳಷ್ಟು ವಿಷಯಗಳಿದೆ ರೀ ಆದ್ರೆ ಹೇಳೋದು ಕೇಳೋದು ವಿಸ್ಕಿ ಬ್ರ್ಯಾಂಡ್ ಎಂಥ ಸೌಂದರ್ಯ ಸಿಂಗಿಂಗ್ ಸ್ಟೈಲ್ ಇದೆ ಅಲ್ಲ ಇದು ಯಾರ ಹತ್ರ ಇಲ್ಲ ಬೇರೆನೆ ಒಂದು ಸ್ಟೈಲ್ ಇದೆ ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡ್ತಿನ್ ಕಂಡ್ರೆ ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ ದಿಸ್ ಇಸ್ 100% ಪರ್ಫಾರ್ಮೆನ್ಸ್ ಬಹಳ ವರ್ಷಗಳ ಕಾಲ ನೆನೆಸ್ಕೊತೀನಿ ಈ ತೀರ್ಪುಗಾರನಾಗಿ ಕೂತಿದ್ದಕ್ಕೆ ಒಂದು ರೀತಿ ಸಾರ್ಥಕತೆ ಸಿಕ್ತು ನನಗೆ. ಎಷ್ಟು ಸ್ಪಷ್ಟವಾಗಿತ್ತು ನೀನು ಹಾಡಿದ್ದು ಒಂದೊಂದು ವರ್ಡ್ ಫೀಲ್ ಮಾಡಿ ಹಾಡ್ದಂಗಿತ್ತು ದಾದ ಮಾರೇರೆ ಸಂದೇಶ್
ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಫಸ್ಟ್ ಮಾತ್ರವಲ್ಲದೆ ಅನುಬಂಧ ಅವಾರ್ಡ್ಸ್ ನ ಜನ ಮೆಚ್ಚಿದ ಹೊಸ ಪರಿಚಯ. ಇವತ್ತಿಗೆ ಹೊಸ ಪರಿಚಯ ಅಲ್ಲ, ಸಂದೇಶ್ ನೀರ್ಮಾರ್ಗ ಜೋರಾದ ಚಪ್ಪಾಳಿಯೊಂದಿಗೆ ವೇದಿಕೆಗೆ ಸ್ವಾಗತಿಸಬೇಕು. ಯಾನ್ ಪಂಡೆ ಪ್ರತಿ ವೇದಿಕೆಗೆ ಪೋನಾಗ ಇರು ಸುಂದರಿ ನಾಡು ಒಂದು ಪೋಪರಂದ್ ಮೂಲ ಸುಂದರಿ ಅಕ್ಕ ಅಂತೂ ಇಜ್ಜೇರು. ಬಟ್ ಯಾನ್ ಗಿತ್ತೆ ಗೊತ್ತಾಣ ಆರು ಏತ್ತು ಸುಂದರಿ ನಾಡು ಅಂದಾಂಡಲ ಇಲ್ಲಡೆ ಪೋಯರ್ ಒಂಜಿ ಸುಂದರಿ ಮೂಲಕ ಆತಂದುಲೇರು ಬಲೆ ಯಾನಿರೆ ಕಲ್ಪ ವೇದ್ ಸುಂದರಿ ಅಂತ. ಸೊ ಅಂಚಾದ ವೇದಿಕೆ ಎಡ್ತುವಿನ ಸುಂದರಿ ಆರ್ ಮೋಕೆಡ್ಲೆ ಪುನಂಚಿತ್ತಿನ ಬಿಟ್ಟೆಲ್ಲ ಮೂಲುಲೇರು ಅರೆಗ್ಲ ಒಂಜಿ ಜೋಡ್ದು ತಾಟಿ ಬರಡು ಆಯ್ತಾ ಒಟ್ಟಿಗೆ ಅಕ್ಕಲ್ನ ಎಲ್ಲಿಯ ಬಿಟ್ಟೇನಿ ಫಸ್ಟ್ ಟೈಮ್ ಪ್ರೋಗ್ರಾಮ್ ಬೈದನ್ ಅಂಚಾದ ಅರೆಗ್ಲ ಒಂಜಿ ಜೋಡ್ದು ತಾಟಿ ಅರೆಗ್ಲ ವೇದಿಕೆ ಗೆದ್ದುಕೊಂಡ ಪೆಟ್ಟು ತಿನ್ಪಾವ ಜಾಣ ಕೊರ್ಪುನಾರೆ ಇಚ್ಚದೆ. ಎಸ್ ರೆಡಿ ಅನಿ ಕುಲ್ಪುರ ಒಟ್ಟಿಗೆ ಪದ್ಯ ಪಂಟೆಲ್ಲ ಒಪ್ಕೊಂಡು ರೆಡಿ ಐತೆ. ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯ ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಶೆ ಬಂತು ಆಶೆಗಿಂದೆ ಪ್ರೀತಿ ಬಂತು ಪ್ರೀತಿ ಮಾಡು ಅಂತು ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಶೆ ಬಂತು ಆಶೆಗಿಂದೆ ಪ್ರೀತಿ ಬಂತು ಅಯ್ಯೋ ಪ್ರೀತಿ ಮಾಡು ಅಂತು. ಚಪ್ಪಾಳೆ ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಚೈತ್ರವಾಸ ನಾನೇ ನಿನ್ನ ದೇವದಾಸ ನೀನೇ ನನ್ನ ಪ್ರಾಸಯ ಮಾಡ್ತೀನಿ ಅಂತ ಮಾಡೋದು ಅಲ್ಲದ ಮಂದಹಾಸ ಮಾಧುರಿ ದೀಪಿಗೆ ಸಣ್ಣ ಸಾಧಿಕಾ ಸುಣ್ಣದ ಬಣ್ಣ ಕುಚುಬುಗೆ ಹೋಲುವಣ್ಣಲ್ಲೇ ನನ್ನನ್ನೇ ಕುಣಿದುವೆಯಲ್ಲೇ ಸುಂದರಿ 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 ನನ್ನ ಸುಂದರ ಮೊರೆಯ ಒಂದು ನೋಡುವೆಯ ಕಿನ್ನಡಿ ಕಿನ್ನಡಿ ಕಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಂದು ಕೇಳುವರಣ್ಣ ಬಂತು ಬಂತು ನಂಗು ಬಂತು ಹೊಟ್ಟೆ ತುಂಬ ದೇಗುವಂತೆ ಲಲ್ಲ ಆಶೆ ಕಿಂದೆ ಪ್ರೀತಿ ಬಂತು ಅಯ್ಯಯ್ಯ ಪ್ರೀತಿ ಮಾಡು ಅಂತು. ಹೂವಿನ ಮಾನದಂತೆ ಯಾರಿಗೂ ಕಾಣದಂತೆ ಮಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದ ಚೇತನ ಅಂತದೆ ನೂತನವಾದಂತೆ ಬಂದದಾಗೋ ನೀ ಬಂದ ಮೇಲೆ ಬಾಕಿ ಮಾತೇನೋ. ದುರಪ್ಪ ಅನ್ಬಾರದೆ ಫುಲ್ ವೈರಲ್ ನಂಜರಪ್ಪ ಮಾತಾಡಿ ಗೊತ್ತುಂಟು. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ ಕಿನ್ನರಿ ಕಿನ್ನರಿ ಕಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳುವೆಯ ಬಂತು ಬಂತು ನಂಗು ಬಂತು ತುಂಬಾ ತುಂಬಾ ಆಶೆ ಬಂತು ಆಶೆಗಿಂದೆ ಇನ್ನದು ಬಂತು ಪ್ರೀತಿ ಮಾಡು ಅಂತು. ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂಡೆ ಚಿರವಾಣಿ ನಾನು ದೋಣಿ ನನ್ನೊಳಗೆ ನೀವು ರಾಣಿ 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 ನಾಗರಾಣಿ ಬುಸ್ಸು ವೇಣಿ ವೇಣಿ ನಾಗವೇಣಿ ಹುಂಗಿ ನೋಡು ಆಡುವ ಭಂಗಿ ನೀರು ದಾವಣಿ ಒಳಗಿದೆ ಲಂಕ ಲಂಕದ ಮೇಲಿದೆ ಚಿಂತೆ ಚಿಟ್ಟೆಯ ಹಿಡಿದರೆ ಕೆಟ್ಟೆ ಬಿಟ್ಟೆಗೆ ಮನಸ್ಸು ಕೊಟ್ಟೆ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಂದು ನೋಡುವೆಯ ಕಿನ್ನಡಿ ಕಿನ್ನಡಿ ಕಿರಿ ಕಿನ್ನಡಿ ಕಿನ್ನಡಿ ನನ್ನ ಪ್ರೇಮದ ಗಾಯನ ಒಂದು ಕೇಳುವೆಯ ಬಂತು ಬಂತು ನಂಗು ಬಂತು
ಬನ್ನಿ ಚಪ್ಪಾಳೆ. ಸೂಪರ್. ಅವರಿಗೆ ಪ್ರೀತಿ ಬಂದು 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 ಟಿವಿಯಲ್ಲಿ ಅವ್ರು ಟಿವಿ ಎದುರುಗಡೆ ಕೂತ್ಕೊಂಡಿದ್ರು, ಆದ್ರೆ ಈಗ ಮಾತ್ರ ವೇದಿಕೆಯಲ್ಲಿ ಎದುರುಗಡೆ ಕೂತ್ಕೊಂಡಿರ್ತಾರೆ. ಅವರ ಪ್ರೀತಿ ಎದುರುಗಡೆ ಇರುವಾಗ ಅವರಿಗೆ ಇನ್ನಷ್ಟು ಜಾಸ್ತಿ ಎನರ್ಜಿ ಬರುತ್ತೆ. ಇನ್ನೊಂದ್ಸಲ ಜೋರಾದ ಚಪ್ಪಾಳೆ ಸಂದೇಶ್ ನೀರ್ಮಾರ್ಗ ಅವರಿಗೆ. ಸುಸ್ತಾಯ್ತಾ ಚಪ್ಪಾಳೆ ಹೊಡೆದು ಯಾರಿಗೆಲ್ಲ ಸುಸ್ತಾಯ್ತು? ನಿಕ್ಲಿಗೆ ಉಂತೊಂದು ಸುಸ್ತಾಡದೆ ಮಲ್ಲೇಜಿ ನಿಕ್ಲಿಗೆ ನಲ್ಪರಿ ಈಸಿ ಅಕ್ಲಿಗೆ ಲಕ್ಕದುಂಟು ನಲ್ಪರ ನಿಕ್ಲಿಗೆ ಅಲ್ಪಾಡ್ದಲ್ಲ ನಲ್ಪೋಲಿ. ರೈಟ್, ಬಂದಂತ ಕಲಾಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಯನ್ನ ಕೋರ್ತಾ ದಸರಾ ಹಬ್ಬದ ಉತ್ಸವದಲ್ಲಿ ಈ ದೇವಸ್ಥಾನದಲ್ಲಿ ಆಗ್ತಾ ಇರುವಂತಹ ಈ ಸುಂದರವಾದಂತಹ ಸಂಭ್ರಮಾಚರಣೆಯಲ್ಲಿ ವೇದಿಕೆಯನ್ನ ಕೊಟ್ಟಿದ್ದಾರೆ. ಈ ಕಲಾವಿದರ ಪರವಾಗಿ ಸ್ವರಾದ ಬ್ಯಾಂಡ್ ನ ಪರವಾಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನ ಕೋರ್ತಾ ಇದೀಗ ಒಂದು ನೃತ್ಯ ಪ್ರದರ್ಶನ. ಆರ್ಯನ್ಸ್ The Dance Academy are ready to entertain us. ಜೋರಾದ ಚಪ್ಪಾಳೆಯೊಂದಿಗೆ ಮತ್ತೊಮ್ಮೆ it's time to dance. Aryans Dance Academy, over to you.
तो तुझे मेरा वाला डांस ये मेरा वाला डांस तो नाचो तुझे मेरा वाला डांस ये मेरा वाला डांस ಥ್ಯಾಂಕ್ ಯು ದಟ್ ವಾಸ್ ಆರ್ಯನ್ಸ್ ಡಾನ್ಸ್ ಸ್ಟುಡಿಯೋ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮನೋರಂಜನೆಯಾತ ಸ್ವರಾದ ಬ್ಯಾಂಡ್ ಉಚ್ಚಿಲ ಉಡುಪಿ ದಸರಾ 2025ರ ಸಂಭ್ರಮಾಚರಣೆಯಲ್ಲಿ ನಾವಿದ್ದೇವೆ ನಿಮ್ಗೆಲ್ರಿಗೂ ಮನೋರಂಜನೆ ಕೊಡ್ತಾ ಇರುವಂತಹ ಸ್ವರಾದ ಬ್ಯಾಂಡ್ ಇಡೀ ತಂಡಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ ಅಷ್ಟೊಂದು ಸುಮಧುರವಾದಂತಹ ಮ್ಯೂಸಿಕ್ ಅನ್ನ ಕೊಡ್ತಾ ಇದ್ದಾರೆ ಕಲಾವಿದರನ್ನ ವೇದಿಕೆಯಲ್ಲಿ ಪ್ರಸ್ತುತ ಮಾಡ್ತಾ ಇರುವಾಗ ಇನ್ನೊಂದು ಪವರ್ಫುಲ್ ಪ್ಯಾಕ್ ಕಲಾವಿದರು ಡೆಫಿನೆಟ್ಲಿ ಒಂದೆರಡು ಹಾಡುಗಳನ್ನ ಹಾಡಿ ನಿಮ್ಮ ಮನೋರಂಜನೆಯನ್ನ ಮಾಡಿದ್ದಾರೆ ಮನಸ್ಸನ್ನ ಗೆದ್ದಿದ್ದಾರೆ ಮತ್ತೊಂದು ಪವರ್ ಪ್ಯಾಕ್ಡ್ ಪರ್ಫಾರ್ಮೆನ್ಸ್ ತಗೊಂಡು ಬರ್ತಾ ಇದ್ದಾರೆ ಜೋಗಿ ಸುನೀತಾ ಅವರು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ ಎಸ್ ಮೇಡಮ್ ದ ಲೇಡಿ ಇನ್ ಬ್ಲಾಕ್ ದ ಪವರ್ಫುಲ್ ವಾಯ್ಸ್ ಜೋಗಿ ಸುನೀತಾ ಅವರು ವೇದಿಕೆ ನಿಮ್ಗೋಸ್ಕರ ಕಾಯ್ತಾ ಇದೆ ಓಟ್ ಯು Check, hello. ಸಿಕ್ಕಿತ್ತು
love it ಖುಷಿ ಎಲ್ಲ ಹುಸಿ I love it ಖುಷಿ ಎಲ್ಲ ಹುಸಿ ಕಳ್ಳ ಚಂದ ಮಾಮ ಚಂದ ಅಂದ ಪ್ರೇಮ ಅವನಂದ ಮಾತನ್ನ ನಂಬಿ ನಮ್ಮಲ್ ಸಿಕ್ಕಿದ್ದು ಪರಿಣಾಮ I love it ಖುಷಿ ಎಲ್ಲ ಹುಸಿ 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 ಥ್ಯಾಂಕ್ ಯು ಮತ್ತೊಮ್ಮೆ ಜೋಗಿ ಖ್ಯಾತಿಯ ಸುನೀತಾ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಹಲವಾರು ಹೆಸರಾಂತ ಕನ್ನಡ ಗೀತೆಗಳನ್ನ ಹಾಡಿ ಕನ್ನಡ ಸಿನಿಮಾ ರಂಗಕ್ಕೆ ಕನ್ನಡ ಸಂಗೀತಕ್ಕೆ ಅವರದೇ ಆದಂತಹ ವಿಶೇಷ ಕೊಡುಗೆಯನ್ನು ಕೊಟ್ಟಿರುವಂತವರು ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಈ ವೇದಿಕೆಯಲ್ಲಿ ಜೊತಾದ್ರು. ಸ್ವರ ದಿ ಬ್ಯಾಂಡ್ ಮತ್ತೊಮ್ಮೆ ನಮ್ಮ ಹಿಮ್ಮೇಳದ ಕಲಾವಿದರಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ವೇದಿಕೆಯಲ್ಲಿ ಇರುವಂತಹ ಇಷ್ಟೂ ಕಲಾವಿದರು ನಾವು ದಿವಂಗತ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಆಗಿರ್ಬೋದು, ಎಸ್ ಜಾನಕಿ ಮೇಡಮ್ ಆಗಿರ್ಬೋದು, ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಗುರುಕಿರಣ್ ಸರ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಆಗಿರ್ಬೋದು, ಎಲ್ಲ ಗಾಯಕರ ಜೊತೆಗೆ ಹಿಮ್ಮೇಳದಲ್ಲಿ ನಮ್ಮ ಜೊತೆಗೆ ಧ್ವನಿಯಾಗುವಂತಹ ನಮ್ಮ ಹಿಮ್ಮೇಳದ ಕಲಾವಿದರಿದ್ದಾರೆ. ಜೊತೆಗೆ ನಮ್ಮ ಊರಿನ ನಾಯಕರು, ನಮ್ಮ ಶಾಸಕರು ಶ್ರೀಯುತ ಯಶ್ಪಾಲ್ ಸುವರ್ಣರವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅತ್ಯಂತ ಗೌರವದ ಚಪ್ಪಾಳೆಯ ಸ್ವಾಗತವನ್ನು ತಾವೆಲ್ಲರೂ ಕೋರಬೇಕು. ಉಡುಪಿ ಉಚ್ಚಿಲ ದಸರಾ, ನಾನು ಹೇಳಿದೆ ನಾಳಿನ ದಿವಸ ನಾವು ಈ ಒಂದು ಕ್ಷೇತ್ರಕ್ಕೆ ಬಂದಾಗ ಅಥವಾ ಇವತ್ತು 9 ದಿವಸಗಳಿಂದ ಏನ್ ನೋಡ್ತಾ ಇದೀವಿ ಇಲ್ಲಿ 9 ದಿವಸದಿಂದ ಸರ್ ಟ್ರಾಫಿಕ್ ಜಾಮ್. ಹಾ, ಸೊ ಅದರ ಲೆಕ್ಕದಲ್ಲಿ ಎಷ್ಟು ಭಕ್ತಾಭಿಮಾನಿಗಳು ಶ್ರೀ ದೇವರ ಆಶೀರ್ವಾದವನ್ನ ಅನುಗ್ರಹವನ್ನ ಪಡೆಯೋದಕ್ಕೆ ಇಲ್ಲಿ ಒಂದು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದಸರಾ ಹಬ್ಬವನ್ನ ನಮ್ಮ ನಾಡ ಹಬ್ಬ ಅಂತ ಹೇಳ್ತೀವಿ, ಅದನ್ನ ನಮ್ಮದೇ ಆದ ರೀತಿಯಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ನಾವು ಇಲ್ಲಿ ಆಚರಿಸುವಂಥದ್ದು ಅದು ಉಡುಪಿ ಉಚ್ಚಿಲ ದಸರಾ. ಮತ್ತೊಮ್ಮೆ ಮಹಾಲಕ್ಷ್ಮಿ ದೇವಸ್ಥಾನದ ಎಲ್ಲ ನಮ್ಮ ಆಡಳಿತ ವರ್ಗಕ್ಕೆ ಅಥವಾ ಜೊತೆಗೆ ವ್ಯವಸ್ಥಾಪಕರಿಗೆ ಜೋರಾದ ಚಪ್ಪಾಳೆ ಬರಬೇಕು. ದಯಪನ್ನಗ ನಮ್ಮ ಊರು ನಮ್ಮ ಪರ್ಬನ್ ಮಲ್ಪನೊಂದು ಪನ್ನಗ ಮಾತ ಇಲ್ಲದಕ್ಕಲು ಒಟ್ಟು ಸೇರಿದು ಒಂಜೇ ಇಲ್ಲದಕ್ಕಲು ಅದು ಆಚರಣೆ ಮಲ್ಪನ ಜಾಗನ್ನು ಕಲ್ಪಿಸೋದು ಕೊಡ್ತಾರೆ. ಅವು ನಮ್ಮ ಪರ್ಬದ ವಿಶೇಷತೆ. ಕಾರ್ಯಕ್ರಮದ ದುಂಬುದ ಪದಕ್ಕೆ ಪೋಂದುಲ ಸುದ ಎಸ್ ಹಬ್ಬ ಅಂತ ಹೇಳಿದ್ರೆ ದಸರಾ ಹಬ್ಬ, ಮೈಸೂರು ದಸರಾ ಇತ್ತು, ಮಂಗಳೂರು ದಸರಾ ಇತ್ತು, ಈಗ ಉಚ್ಚಿಲ ಉಡುಪಿ ದಸರಾ ಕುಂಟ ಅದಕ್ಕಿಂತ ಮಿಗಿಲಾಗಿ ಆಚರಣೆ ಮಾಡುವಂತಹ ಸಂದರ್ಭ. ಸೊ ಎಲ್ಲಾದ್ರೂ ಸರಿ ನಮ್ಮ ಹಬ್ಬವನ್ನ ಸಂಭ್ರಮಾಚರಣೆಯಿಂದ ಆಚರಿಸುವಂತಹ ಈ ವೇದಿಕೆ ಕಲ್ಪಿಸಿಕೊಟ್ಟಂತಹ ಆರ್ಗನೈಸರ್ಸ್ಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಕೇಳ್ತಾ, ಸ್ವರದ ಬ್ಯಾಂಡ್ ಅಲ್ಲಿ ನಿಮ್ಮೆಲ್ಲರನ್ನ ಮನೋರಂಜಿಸಲಿಕ್ಕೆ ಬರ್ತಾ ಇದ್ದಾರೆ. ಈ ಒಂದು ರಾಜಸ್ಥಾನಿ ಫೋಕ್ ಸಾಂಗ್ ಅಲ್ಲಿ ಫುಲ್ ಪವರ್ ಅನ್ನ ಹಾಕಿ ನಮ್ಮೆಲ್ಲರನ್ನು ರಂಗೀಲ ಮಾರೋ ಢೋಲನ ಮಾಡ್ಲಿಕ್ಕೆ ದಿವ್ಯಾ ರಾಮಚಂದ್ರ ಅವರು ಇನ್ನೊಂದ್ಸಲ ಜೋರಾದ ಚಪ್ಪಾಳೆಯೊಂದಿಗೆ ಲೆಟ್ಸ್ ಕಾಲ್ ಅಪಾನ್ ದಿವ್ಯಾ ರಾಮಚಂದ್ರ. ಥ್ಯಾಂಕ್ ಯು. ಅವಾಗ ಹೇಳಿದ್ರಿ ಇವಾಗ ಡಾನ್ಸ್ ಮಾಡ್ತೀರಾ ಅಂತ. ರೆಡಿನಾ ಡಾನ್ಸ್ ಮಾಡಕ್ಕೆ? ಸೂಪರ್. ರಂಗೀಲಾ ಮಾರೋ ಢೋಲನಾ ಢೋಲನಾ ರಂಗೀಲಾ ಮಾರೋ ಢೋಲನಾ ಢೋಲನಾ ಆರಾರ ಆರಾರ ಆಯೋ ರೇ ಮಾರೋ ಢೋಲನಾ ಆಯೋ ರೇ ಮಾರೋ ಢೋಲನಾ
ರಂಗೀಲೋ ಮಾರೋ ರಂಗೀಲ ಮಾರ. ಎಷ್ಟು ಜೋರಾಗಿ ಸೌಂಡ್ ಬರ್ಬೇಕು ಗೊತ್ತಾ ಇವಾಗ ಎಲ್ಲರೂ ಸೇರಿ ರಂಗೀಲ ಮಾರ. ಇನ್ನೊಂದ್ಸತಿ ರಂಗೀಲ ಮಾರ ರಂಗೀಲ ಮಾರ. ರಂಗೀಲ ಮಾರೋ ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಲಿ ದಿವ್ಯಾ ರಾಮಚಂದ್ರ ಅವರಿಗೆ. ಹಲವಾರು ಹಾಡುಗಳನ್ನ ಹಾಡ್ತಾರೆ, ಆದ್ರೆ ಈ ಒಂದು ಹಾಡು ಏನಿದೆ ಇದು ಅವರ ಸ್ಪೆಷಾಲಿಟಿ. ಒಂದು ತರ ಇದು ದಿವ್ಯ ಆಂಥಮ್ ಅಂತ ಹೇಳ್ಬೋದು. ನಿಮ್ಮೆಲ್ಲರನ್ನ ಕುಣಿಸಿದ್ರು ಜೋರಾದ ಚಪ್ಪಾಳೆಯೊಂದಿಗೆ. ಮತ್ತೆ ಮುಂದಿನ ಗೀತೆಗೆ ನಾವು ಸಾಕ್ತಾ ಇದೀವಿ. ಇದೀಗ ಈತನೆಟ ನಮ್ಮ ಕನ್ನಡ ಹಿಂದಿ ಸುಮಾರು ಭಾಷೆದ ಪದಕಲಿ ಈ ವೇದಿಕೆ ಪ್ರಸ್ತುತ ಮಲ್ತಾಣ. ನಮ್ಮ ಊರ್ದು ನಮ್ಮ ಮಣ್ಣದ ನಮ್ಮ ಕಂಪದ ತುಳು ಭಾಷೆ ಎತ್ತು ಪೊರ್ಲು ನಮ್ಮ ತುಳುವ ಭಾಷೆ ಸಾರ ಎಸಲ್ದ ತಾಮರೆ ಪಂಡಿ ಬಾಯಿಡಿಕೆ ಇಂಡಿಕೆ ಬಿಟ್ಟು ಉರ್ಕರಣ ಅಮೃತದ ನೊರೆ ನೊರೆ ಪನ್ಪನ ಚಿತ್ರ ನಮ್ಮ ಭಾಷೆ ಅಂಚಾದೆ ಇಡೀ ದಸರಾ ಹಬ್ಬನ ರಾಜ್ಯದ ಆಚರಣೆ ಮಲ್ಪನಾಗ ಕುಡ್ಲಡು ಉಡುಪಿಡು ಉಚ್ಚಿಲದ ಈ ಒಂಜಿ ದಸರಾ ಇಡೀ ನಮ್ಮ ರಾಜ್ಯದ ದಸರಾಗೊಂಜಿ ಕಲಶಪ್ರಾಯ ಅದು ಮುಕುಟಾದ ಮೆನ್ಕೊಂದು ಪುನಃ ಚಿತ್ರ ಪಡ್ತು ಅಂಚಾದು ಈ ಕಾರ್ಯಕ್ರಮಕ್ಕೆ ಈ ವೇದಿಕೆ ದಿಕ್ಕನಾಗ ತುಳುವೇರಾದ ನಮ್ಮ ಭಾಷೆಗದ ಒಂಜಿ ತುಳು ಪದ ಪಂಡ ನಿಕುಲ್ ಜೋರ್ದ ತಾಟಿ ಬೊಟ್ಟು ಹೊರತ ಜೋರ್ ತಾಟಿ ಬರೋಡು ನಮ್ಮ ತುಳು ಭಾಷೆಗೆ ನಮ್ಮ ಒಂಜಿ ಜೋರ್ದ ತಾಟಿನ ಬೊಟ್ಟುದು ದುಂಬಗ ಬರ್ಪಣಂಚಿನ ಸೂಪರ್ ಹಿಟ್ ಪದ್ಯ ಏ ಜನ ಗಿರ್ಗೇಟ್ ಸಿನಿಮಾ ತೂತಾರ ರೂಪೇಶ್ ಶೆಟ್ಟನ ಫ್ಯಾನ್ಸ್ ಮಸ್ತ್ ನಮ್ಮಲ್ಲಿ ಪೂಪ್ ಇರತ್ತೆ ಜೈ ಸಿನಿಮಾಗೆ ಬರಲ್ಲ ನನ್ನ ಒಂದು ದಿನ ನಮ್ಮ ಕಾತಂದಲ್ಲ ನವೆಂಬರ್ 14 ಆ ಸಿನಿಮಾ ರಿಲೀಸ್ ಆಗೋದು ಇಡು ತುಂಬು ಇನ್ನಿಕ್ಕೆ ನಮ್ಮ ಗಿರ್ಗೇಟ್ ಸಿನಿಮಾದ ಒಂದು ಬಾರಿ ಪೊರ್ಲುದ ಪದನ ಪಂಡ್ರೆ ವೇದಿಕೆದ ಮಿತ್ತು ಖಾಲಿ ಪದ ಪಂಡ್ರೆ ಮಾತ್ರ ಪದ್ಯ ಪನ್ಪುನ ಆಯ್ತಾ ಒಟ್ಟಿಗೆ ಆರ್ಲ ಡಾನ್ಸ್ ಮಲ್ಪೇರಿ ರೂಪಕ್ಕಲ ಡಾನ್ಸ್ ಮಲ್ಪೇರು ನಮ್ಮಲ್ನ ಡಾನ್ಸ್ ಮಲ್ಪೇರು ಸೊ ಅಂಚದು ಕುಡರ ಜೋರ್ದ ತಾಟಿ ಬರ್ಡ್ ಪ್ರಕಾಶ್ ಮಹಾದೇವನ್ ಅಂಚನೆ ರೂಪಾ ಪ್ರಕಾಶ್ ಮುಕ್ಲೆ ಈ ಜೀವನ ನಾಳೆ ದಿನ ಉಪ್ಪು ನಡೆ ಮುಟ್ಟ ಜಾಲಿ ಮಲ್ಪೋಗನ ಐಶ್ವರ್ಯನ ಅತ ಕತರಿ ನಾನ ಕಡಕ ನಂಕ ತಿಕ್ಕುನು ಮುಂಡೊಡು ಬರಗಿನ ಅಂಬಾಲಿ ರೇಂಜಗ ಈ ಮುಂಡು ಕೈಟ್ ಮುಕ್ಕಾಲು ಕಾಸಿಜ್ಜಿಯೇ ಅಪಗದಾದ ಪೊಣ್ಣಮ್ಮ ಪನ್ಕನ ಒಟ್ಟಿಗೆ ಪನ್ಕನ ಸರ್ಕಸ್ ಸರ್ಕಸ್ ನರಮಾಣ್ಯನ ಲೈಫೆ ಕುಡರ ಗಟ್ಟಿಡೆ ಸರ್ಕಸ್ ಸರ್ಕಸ್ ನರಮಾಣ್ಯನ ಲೈಫೆ ಸರ್ಕಸ್ ಎಸ್ ತಾಟಿ ಜೋರುಡು ಬರ್ತಂದ್ರೆ ನಮ್ಮ ಊರ್ದ ಸಾಂಗ್ ತುಳು ಪದ ನಿಗಲ ತಾಟಿದ ಆಶೀರ್ವಾದ ಅವರ ಗಟ್ಟಿಡ ಬರ್ತನ ಮಸ್ತ್ ಖುಷಿ ಊರೆ ಮುರ್ಕಡು ಕರ್ಫ್ಯೂ ಪಾಟಡು ಯಾನ ರೀಸನ್ ಕೊರಗೆ ಒಂದೆ ಕಾಪುಲ ನಿನ್ನ ಪಲಗಲು ಬಾವೆ ಮಲ್ಪಂದೆ ಬುಡಗೆ ಅದು ಬೇಳೆಗೆ ಸೇರಿದಾಡು ಅನ ಬೇಗೊಡು ಪೊದುಕೇರಳು ಯಾರು ಬಾರಿನ ಬುಲ್ಲುಕು ಬ್ರಹ್ಮೆಲ ಬೂರಡೆ ಬರಿ ಬರಿಟೆ ಬಂತದೊಂದು ಸೆಲ್ಫಿ ತೆಪ್ಪಗ ಫ್ಯಾಮಿಲಿನ ಹೈಡ ಮತ್ತು ಸ್ಟೋರಿ ಮಾಡಿದ
ಲೈಫಿಗೆ ಗಿರ್ಗಿಟತ್ತ ಅದಕ್ಕೆ ಡೋಂಟ್ ವರಿ ಮರಿ ಮಾಲೆ ನಿನ್ನ ಬರಿಟೆ ಯಾನು ಕರಿಯ ಮಣಿ ರೇಟ್ ನಿನಗೇನು ಬೈದೆ ಮಗಿಮೆಗೆ ದಿನದೀಯರೆಂದು ಬಟ್ರೆ ನಿಲೈದೆ ಸುರುವೆ ಹರಿ ಮೋನು ವಿಧಾನದಾನ ಅದರೇ ತಾಯಿಗೆ ಪೋಡಿಯುವ ತಾಯಿಗೆ ಪೋಡಿಂದೆ ಅದೇ ಪೋಡಿಂದೆ ಅರರ ದಾಯಗ ಪೋಡಿಯುವ ಅಣ್ಣಾನೆ ರಾಜೀಡು ದೆಪ್ಪುಗ ನಿಖಲ್ನ ಮಾತಿರಲ್ಲ ದಾಟಿ ಬತ್ತಂದ ರಾಜೀಡು ದೆಪ್ಪುಗ ಅರರ ದಾಯಗ ಪೋಡಿಯುವ ಅಣ್ಣಾನೆ ರಾಜೀಡು ದೆಪ್ಪುಗ पूरे मुरकड़ अक्के पाड़ जालरी सन कोराये पंते कापुला निन्ना पराजन आवे मल पंदे बुड़ाये अनु बेलग सेराने अनु बेगड़ पुलके नोड़ या पारिना पुल्लु कु ब्रह्मला बुड़ोड़े आई तमक ज़बाने ज़बाने ಯಾವ ಪಂಗನೊಟ್ಟಿಗೆ ಪಂಪರ ತುಳುಬದ ಪಂಪರ ಲೆಲೆ ಮಗ ಲೆಲೆ ಮಗ ಓ ಪದ ಸೂಪರ್ ತಾಟಿ ಬರೋಣ ತಾಟಿ ಬಟ್ಕೊಂಡು ಬಸ್ ಖುಷಿ ಪಣಿಗ್ಲಿ यानु कुडलत चम्मेली अंचांत पन्नोली बुड़ पावदवनर नाचली यानु मंगळूर दवनर पाजाली यानु मंगळूर दवनर पाजाली लल्ला पगा लल्ला पगा लल्ला पगा यानु कुडलत चम्मेली अंचांत पन्नोली बुड़ पावदवनर नाचली यानु मंगळूर दवनर पाजाली यानु मंगळूर दवनर पाजाली लल्ला पगा लल्ला पगा लल्ला पगा अरे वो सांबा याद रंबा इतना गोली है बोलो ना अरे वो कपर तार पाछा आज टुकुली ने तेली कुवना अरे यार मुन्नी को देखो ना तुका खाने जाए मक्का संगना अकु मोका नामे को जल्लुर में हुगावा खुश हुआ ये कुडलदा इंचिगे कुडलदा यानु कुडलद मन्नोली अंचांद पन्नोली पुड़पावदवनर नाचली यानु मंगळूर दवनर पाजाली यानु मंगळूर दवनर पाजाली लल्ला पगा लल्ला पगा लल्ला पगा यानु कुडलद मन्नोली अंचांद पन्नोली पुड़पावदवनर नाचली यानु मंगळूर दवनर पाजाली यानु मंगळूर दवनर पाजाली यानु मंगळूर दवनर यानु मंगळूर दवनर यानु పొర్లుడు పొర్లు పొర్లు ఈ తుಳುನಾಡು ಸಾರಗೆ ಸಂದ ತಾಮರೆ ನವ ಭಾಷೆ ಕೇದಗೆ ಸಂಪಿಗೆ ಜಾಜಿ ಮಲ್ಲಿಗೆ ಕನ್ನಡಗೆ ತುಳುವೆರೆ ಬಂಗಾರ ಮನಸ್ಸು ಅಮ್ಮರ ಕನ್ನಡದ పొర్లు ತುಲೆ పొర్లుడు పొర్లు పొర్లు ఈ తుಳುನಾಡು ಸಾರಗೆ ಸಂದ ತಾಮರೆ ನವ ಭಾಷೆ పొర్లు పొర్లు ఈ తుಳುనాడు ಸಾರಗೆ ಸಂದ ತಾಮರೆ ನವ ಭಾಷೆ
ಥ್ಯಾಂಕ್ ಯು ಥ್ಯಾಂಕ್ ಯು God. ಸೊಲ್ಮೇದು ಅದು ಮೊಕ್ಕುಲ್ಲೊಟ್ಟಿಗೆ ಡಾನ್ಸ್ ಮಲ್ಪ ರಾವಂದ ಆಯಪಣ ನೆಕ್ಕುಲು ದಿನಾಲ ಇಲ್ಲಾಡು ಒಂಜೊಂಜಿ ಗಂಟೆ ಕಾಂಡೆ ಒಂಜೊಂಜಿ ಗಂಟೆ ಬೈಯಾಗ ಪ್ರಾಕ್ಟೀಸ್ ಮಲ್ಪೇರು ಸ್ಟಾಮಿನ ಎಡ್ಡೆ ಬಿಲ್ಡ್ ಮಾಡ್ತಾರೆ ಎಂಕಲ್ ಒಂಜಿ 5 ನಿಮಿಷ ಬತ್ತನ್ನ ಮೊಕ್ಕಲ್ಡ ಆ ಒಂದು ಸರಿ ಓಡಿ ಒಂಜಿ ಗಂಟೆ ಇಜ್ಜಿ ಅರ್ಧ ಗಂಟೆ ಮಾತ್ರ ಅವಲೇಜಿ ಬಟ್ ಎನಿವೇಸ್ ಗಿವ್ ಇಟ್ ಅಪ್ ಫಾರ್ ಪ್ರಕಾಶ್ ಅಂಡ್ ರೂಪಾ ಪ್ರಕಾಶ್ ಆಕಲ್ನ ಎನರ್ಜಿ ಐತೊಟ್ಟಿಗೆ ಓಲ್ನ ಮಿಸ್ ಆವೆಂದ ತಾಳ ಮೇಳ ಪರ್ಫೆಕ್ಟ್ ಥ್ಯಾಂಕ್ ಯು ಸೂಪರ್ ಸೊ ಒನ್ಸ್ ಅಗೇನ್ ರೂಪಾ ಪ್ರಕಾಶ್ ಅಂಡ್ ಪ್ರಕಾಶ್ ಮಾಧವನ್ ವೇದಿಕೆ ಒಂಜಿ ಎನರ್ಜಿ ಕಂದೇರಿ ಅಂಡ್ ಈ ಎನರ್ಜಿನಿ ನಾನು ಆತ ಜಾಸ್ತಿ ಪದೊಂದು ಬೋರೆ ಒಂಜಿ ಸಾಂಗ್ ಬರೊಂದುಂಡು ಆಯ್ತಾ ಒಟ್ಟಿಗೆ ಆ ಸಾಂಗದ ಒಟ್ಟಿಗೆ ನಮ್ಮ ಕುಡರ ಒಂಜಿ ಮಲ್ಲ ಸೊಲ್ಮೆ ಸಂತ ಆಯ್ತು ಮಲ್ಪಟ್ಟು ಇಡೀ ತಂಡದ ಪರವಾದ ಒಂಜಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅಂಚನೆಯರ್ನ ಧರ್ಮಪತ್ನಿ ಶಾಲಿನಿ ಶಂಕರ್ ಮಕ್ಳಿಗೆ ದಾಯಕ್ ಬಂದಾಗ ಇನಿ ಒಂಬ ದಿನ ಲೆಕ್ಕಪಾಡಿ ಅಂದಂಡ ಕಾಂಡೆಡ್ದು ಭಯ ಮೊಟ್ಟ ಮೂಲ ಆಪನ ಕಾರ್ಯಕ್ರಮ ಮಾಡಿ ಇಡೀ ಜಿಲ್ಲೆದ ಏತೋ ಕಲಾವಿದರ ನಕ್ಲೆಗೆ ಕಲೆತ ಪ್ರದರ್ಶನ ಮಲ್ಪನಕ್ಲೆಗೆ ಅಥವಾ ಈ ಸ್ಪರ್ಧಾ ಕೂಟದ ಭಾಗವಹಿಸಿನಕ್ಲೆಗೆ ಈ ವೇದಿಕೆಯನ್ನು ಅಕಲ್ ಒದಗಿಸಾದ್ ಕೊಡ್ತಾರೆ ಅಕ್ಲಿಗೆ ಒಂಜಿ ಜೋರ್ದ ತಾಟಿ ಆತ ಮಾತ್ರ ಅತ್ತೆ ಬಹುಶಃ ಅಕಲ್ನ ಕೊಡುಗೆದ ಬಗ್ಗೆ ಮೂಲ ಪಾತೆರ ಪೋಯಂದಾಂಡ ಅವು ಬಾರಿ ಎಲ್ಲ ವಿಷಯ ಉಂಟು ಬಣ ಮಾತೆರೆಗಳ ತೆರೆದುಕೊಂಡು ಈ ಒಂಜಿ ಕ್ಷೇತ್ರ ನಡಪನ ಚಿತ್ರ ಪ್ರತಿ ಉತ್ಸವಾಗ್ಲ ದುಂಬು ಅಂತ ಮಲ್ಪನ ಚಿತ್ರ ಅಕಲ್ನ ಬೇಲೆಡ್ದವ್ರ ನಮ್ಮ ಅಕಲ್ನ ಪಿರ ಹೊಡೆದು ದೇವರನ್ನ ಅನುಗ್ರಹ ಪಡೆಯರಿಗೆ ಅವಕಾಶ ಆತ ಅಂಚದ ಅಕ್ಲೆಗೆ ಕುಲ್ಲು ಜಾಸ್ತಿ ಇಡೀ ಕಾರ್ಯಕ್ರಮಕ್ಕೆ ಮೂಲ ಒಂದು ಕುಲ್ಲೊಂದು ಎಂಕ್ಲೆಗ್ ಒಂಜಿ ಕಲಾಭಿಮಾನಿ ಆದ ಎಂಕ್ಲೆಗ್ ಪ್ರೋತ್ಸಾಹ ಕೊರೊಂದಿತ್ತೇರು ಅಂಚ ಅದು ಜಾಸ್ತಿ ಒಂಜಿ ಪ್ರೋತ್ಸಾಹ ಕೊರ್ಪುನಂಚಿನ ಶಕ್ತಿ ದೇವರಾರೆ ಕೊರಡೆಂದು ಆಶೆ ಮಲ್ಪ ಒಂದು ಈ ವೇದಿಕೆದ ಸ್ವರ ದ ಬ್ಯಾಂಡ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬರೋಂದುಲ್ಲೇರು ಎಸ್ ಫರೀದ್ ಆರ್ ಯು ರೆಡಿ ಆರ್ ಬನ್ನಗನೆ ಒಂದು ಮ್ಯೂಸಿಕ್ ಸೆಟ್ ಒಂದುಂಡು ಫರೀದ್ ಮಾತಾಡಲ್ಲ ನಲ್ಪಾವಡು ಮನ್ಸಲಾಯಲ್ಲ ಓಕೆ ಡಾನ್ಸ್ ಜಿಂಚಿಕ್ are you guys ready? Over to Swara the band, the singer Farid all the way from Kerala. Over to you. Ada mana? Rangan set ready? Are ready? Yeah. ನಾಡಿನ ನನ್ನ ಮಗನೇ പൊന്മകനെ ಗೊತ್ತಾಗವನೆ ಇನ್ನು ಸೂರ್ಯನು ചന്ദ്രനു ഒന്നായവൻ കാലം കാത്തു വച്ചോ രക്ഷകനെ സംഹാരകനെ ഞങ്ങൾ കണ്ണനായി വന്നവനെ ഭയമേ മാറിപ്പോന്നി അണ്ണൻ വന്നാൽ കുമ്പിട്ടുന്നിൽ ഇരുട്ട് സിറ്റി പഴു രാജാവുക്ക് എല്ലാരും ചൊല്ലു ഇവനെ തൊഴുവാന എന്നും ജനത്തിരക്ക് കാലം നടത്തു വച്ച സ്വർഗ പോലും അണ്ണൻ പണ്ട് ഇല്ലും നാട്ടി അന്നന്തരിയാടൻ കൊലമല്ലോ മീനാട്ടി ഇല്ലുമിനാട്ടി അന്നന്തരിയാടൻ കൊലമല്ലോ മീനാട്ടി വലിച്ചപ്പറ ജോറാൽ പാടിക്കുക തേനാ കത്തി കൊണ്ട് വിദ്യാരംഭം കുതി ഹരിശ്രീ തോക്കിൻ കാഞ്ചി വലി ശീലം പണ്ടേ മാറാത്തവ നെഞ്ചിൽ കൂട്ടി വച്ചോരങ്ക കളി തീരാത്തവാശി അണ്ണൻ നീശ വച്ചോരാട്ട പുലി ഇടയാൻ വന്നോർക്കും നിന്നോർക്കും പണ്ടയവർ കാട്ടച്ചോര കൊട്ടി ചുസടിച്ച് സോടാസർ നൊടിയിൽ മലയാളെ മെരുകിടു കരുത്ത് ഇവനെ വളർന്നു വിട്ട കടപൊളും പത്തിൽ പത്ത് എല്ലും മീനാട്ടി അണ്ണൻ തനിയാടൻ കൊലമല്ലോ മീനാട്ടി എല്ലും മീനാട്ടി അണ്ണൻ തനിയാടൻ കൊലമല്ലോ മീനാട്ടി വലിയ പലതോരാക്കുക ആഹാ ഉലകിലാരോടും തോൽക്കാവീരൻ കരളിതിലമ്മയ്ക്ക തേങ്ങും പൈതൽ മടിയിൽ പാലൂട്ടും സ്നേഹം നീയേ മറന്നോ താരാട്ടാനന്ദേ കരയില്ല കണ്ണീരപ്പാനോ പോരാട്ടം എരിയും മൂന്നാ കണ്ണി കോവകൾ സംഹാരമൂർത്തി മരണം പടിവാതിൽ കടവിട മടിക്കൂ ഓപ്പൈ നഗരം ഇവൻ വരുതൊരു സ്വപ്നം കാണും താനാ തനാനാ താനാ തനാനാ താനാ One, two, three. Illuminati, Annantari Naran Kodamallo Minati, Illuminati,
ಬೇಕಾ ಚಪ್ಪಾಳೆ ಬೇಕು 1 2 3 ಆಹಾ ಹೇ ಜುಮ್ ಜುಮ್ ಬರ್ಲಿ ಚಪ್ಪಾಳೆ ಓಕೆ ಬೇಕಾ ಸಾಕಾ ಬೇಕಂದ್ರೆ ಚಪ್ಪಾಳೆ ಬೇಕು ಜೋರ ಕಮ ರೆಡಿ 1 2 3 4 ಆಲಮಾ ಡೋಲಮಾ ದಾರಗಡಿ ಮಾಲಮಾ ದೇಸಿ ಕಲೀದಿನಿ ಕ್ರಾಂತಿ ಊಟ ಸಾಲಮ बोले सब हे अरे कल करी कली गुड्डू ऊटा कल कले पैचिन पाला पाला कदम मिट्टा मेले नोकले चमकना ना 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 चमकना चमकना मगरी अपने मना यरीना अरगिना उरगिना टोटा यदा यरीना सरगिना ओला यदा उरगिना अलमा डोलमा अलमा डोलमा ऐसा लगड़ी मालमा कैची गली निकरा की उड़गवा अरे कल गुड्डू उठा कल कले पैसे ने पाला पाला के तो बेटा मेरा लोग चप्पल में कल रूपा रांगारा बता रौडी ना जुबादा टुटा कुदो पुटा कुदू इर समादा रबरी मोर्चरी मकासीन बोरेडा पट्टा पानी बुटा मचा मेरे बेरड़ा डुमगना डुमगना डोना गना डुमगना डुमगना डुमगरी अपने बड़ा यरगिना अरगिना मुरगिना टोटा यदा यरगिना अरगिना सरगिना पदा यदा उरगिना अलवा डोलमा अलवा डोलमा जालगनी मालमा कैची गली जिनी क्राकी उठा सालवा हर कल करी गली बुटू उठा कल कले पैसे बला बला उठा बेला लोकले गत्ता उड़ा दे इमायरी नालो मारी डालो गत्ता उड़ा दे मगे गत्ता उड़ा दे इवन सीरी नालो मारी नालो गत्ता उड़ा दे अलमा डोलमा ಏನಿಲ್ವಾ अलमा डोलमा ಬ್ರೋ ಕೊಂಚಂ ಫಾಸ್ಟ್ ತಮ್ಮ ಎತ್ತಮ್ಮ ಎಸ್ अलमा डोलमा अगुबा डोलमा ऐसा लकड़ी मालमा चप्पल जोरा काकी बेटा साथ अरिगल करिगल गुदू उठा कल कले पैसे न पला पला कद बेटा मेरा लोकले डुमगना डुमगना डोला गता डुमगना डुमगना डुमगरी अपनी बड़ा यरगिना अरगिना मुरगिना टोटा यदा यरगिना यरगिना सरगिना यदा यदा उरगिना अलमा डोलमा अलमा डोलमा ऐसा लगड़ी मालमा कैसी गली जिनी ट्रैकी उठा सालमा अरिगल करी गल गुड्डू उठा कल कले पैसे ने बाला बाला कद बेटा मेरा लोकले चप्पल में जोरो ब्लो एलू ಸಾಕಾ ಬೇಕಂದ್ರೆ ಬೇಕಾ ಸಾಕಾ ಬೇಕಾ ಓಕೆ ನೆಕ್ಸ್ಟ್ ಒಂದು ಸಾಂಗ್ ನಾನು ಹಾಡ್ತೇನೆ ನೀವು ಸೇಮ್ ಹಾಡ್ಬೇಕು ನನ್ನ ಜೊತೆ ರೆಡಿ ರೆಡಿ ಅಣ್ಣ ನೀ ರೆಡಿ ತಂಬಿ ರೆಡಿಯಾ ಓನ್ ರೆಡಿ ಎಪ್ಪಳೇ ರೆಡಿ ಓಕೆ ರೆಡಿ 1 2 3 4 ಕುಲು ಕಿತ್ತ ಕತ್ತಿ ಕುಲು ಕಿತ್ತ ಕತ್ತ ಕುಲು ಕಿತ್ತ ಕತ್ತಿ ಕುಲು ಕಿತ್ತ ಕತ್ತ ಕುಲು ಕಿತ್ತ ಕತ್ತಿ ಕುಲು ಕಿತ್ತ ಕತ್ತ ಹಿಂಗೋ ಇಲ್ಲಿ 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 ಬರ್ಬೇಕಲ್ರಿ ಜೋರ್ ಇವ್ರಿಗೆ ಚೋರ್ ಚಪ್ಪಾಳೆ ಕೊಡಿ ಎಲ್ರು ಅಲ್ಪಲ ಶಬ್ದಕ್ಕೆ ನೋಡು ಮೂಲ್ ಮಾತ್ರ ಆತ್ ಮೊಕಲ್ನ ಜಾಸ್ತಿ ನಿಕಲ್ನ ಜಾಸ್ತಿ ಯಾಕೆ ನೋಡಾವೆ Yes.
ರೆಡಿ ಆಡಬೇಕು. ಕುಲುಕಿತ ಕತ್ತಿ ಕುಲುಕಿತ ಕತ್ತ ಕುಲುಕಿತ ಕತ್ತಿ ಕುಲುಕಿತ ಕತ್ತಿ ಕುಲುಕಿತ ಕತ್ತ ಕತ್ತಿ ಕಿತ್ತಿ ಕಿತ್ತಿ ಕುಲುಕಿತ ಕತ್ತ. ಏನ್ ಹಾಡ್ತೇನಲ್ಲ. ರೆಡಿ ರಜುಬ್ರು ರೆಡಿ ಒನ್ ಟೂ ತ್ರೀ ಸಗಲದಿಕ್ಕೆ ತಕದಿಕ್ಕೆ ಸಗಲದಿಕ್ಕೆ ತಕದಿಕ್ಕೆ ಸಗಲದಿಕ್ಕೆ ತಕದಿಕ್ಕೆ ಸಗಲದಿಕ್ಕೆ ತಕದಿಕ್ಕೆ ಸಗಲದಿಕ್ಕೆ ತಕದಿಕ್ಕೆ ಒಟಿಗಾರ 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 ಕುಲುಕಿತ ಕತ್ತಿ ಕುಲುಕಿತ ಕತ್ತಿ ಓ ಮೈ ಗಾಡ್. ಅನ್ರಾಗ್ ಯಾರು ಹೇಳಿದ್ರು ಸಿಂಗರ್ಸಿಗೆ ವರ್ಕೌಟ್ ಆಗಲ್ಲ ಅಂತ? ಇಂಥ ಸಿಂಗರ್ಸಿಗೆ ವರ್ಕೌಟ್ ಜಿಮ್ಮಿಗೆ ಹೋಗ್ಬೇಕಾ? ಕುಲುಕಿತ ಕತ್ತಿ ಕುಲುಕಿತ ಕತ್ತ ಕುಲುಕಿತ ಕತ್ತಿ ಕುಲುಕಿತ ಕತ್ತ ಸಾಕಾಯ್ತಾ? ಮಸ್ಪುರ್ಬೇಕಾ? ಕುಲುಕಿ ಸರ್ಬತ್ತೆ ಹೆಲ್ಪಾರ ಸೋಡಾ ಸರ್ಬತ್ತೆ ಲಿಂಬು ಸರ್ಬತ್ತೆ ಪುನರ್ಬಳಿ ಯಾವ್ದು ಬೇಕು? ಉಳ್ಳಿ ಕಚ್ಚೋಣ ಏನ್ ಬೇಕು? ಪುನರ್ಪುಳಿ ಪುನರ್ಬಳಿಯಾ? ಗೋಳಿ ಸೋಡಾ 1 2 3 ಗೋಳಿ ಸೋಡಾ ಹೋಳಿ ಸೋಡ ಪುನರ್ಬಳಿ ಕೆಂಪೆ ಸೋಡ ಲಿಂಬು ಸರ್ಬತ್ ರೆಡಿ 1 2 1 2 3 4 ಕುಲುಕಿ ತಕ್ಕತ್ತಿ ಕುಲುಕಿ ತಕ್ಕತ್ತ ಕುಲುಕಿ ತಕ್ಕತ್ತಿ ಕುಲುಕಿ ತಕ್ಕತ್ತ ಕುಲುಕಿ ತಕ್ಕತ್ತಿ ಕುಲುಕಿ ತಕ್ಕತ್ತ ಕುಲುಕಿ ತಕ್ಕತ್ತಿ ಕುಲುಕಿ 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 ಚಪ್ಪಾಳ ಕುಲುಕಿ 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 ವಾ ಕುಲುಕಿ 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 3 4 ಸಗಲದಿಕ್ಕೆ 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 ಓ ಸಿಂಗಾರ 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 ಓ ಸಿಂಗಾರ. ಥ್ಯಾಂಕ್ ಯು ಆಂಡತ ಅತ್ತೆ ನನ್ನ ಒಂಜಿ ಕಾಲ್ ಗಂಟೆ ಇಂಚೆನೆ ನಲ್ತೆರಂದ ಅವು ಸೋಡಾ ಸರ್ಬತ್ ಕುಲ್ಕಿ ಸರ್ಬತ್ ಪುನರ್ಪುಳಿ ಕೊಂಡಲ್ಲ ಸರಿ ಅವರ ಜೋಟ ದಾಟಿ ಬರಡೆ ನಿಜವಾಗ್ಲೂ ಎಂಕ್ಲೆಗೆ ಒಂದು ಸರ್ಬತ್ ಮೋಡ ಅಂತ. ಬಟ್ ವಾಟ್ ಎನ್ ಎನರ್ಜಿ. ನಮ್ಮ ಥ್ಯಾಂಕ್ ಯು. ಕಲಾವಿದರ ಎನರ್ಜಿಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಹಾಡ್ತಾ ಇದ್ದಾರೆ, ಜೊತೆಗೆ ಕುಣಿತಾ ಇದ್ದಾರೆ. ಅಷ್ಟು ಸುಲಭ ಇಲ್ಲ ಅದು. ಅವ್ರು ಮಾಡ್ತಾ ಇರೋಂಥದ್ದು ನಿಜವಾಗ್ಲೂ ಬಹಳ ಶ್ಲಾಘನೀಯ. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಅದರ ಜೊತೆಗೆ ಇಲ್ಲಿ ಯಶ್ ಅವರ ಫ್ಯಾನ್ಸ್ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ? KGF ನ ಫ್ಯಾನ್ಸ್ ನೀವು ಅಲ್ಲಿ ಕೇಳಿ. ಯಾರಾದ್ರೂ KGF ನ ಫ್ಯಾನ್ಸ್ ಇಲ್ಲಿ ಇದ್ದಾರಾ? ಇಲ್ಲಿ ಕೇಳಿ. ಒಂದ್ ಸ್ವಲ್ಪ ಗರುಡ ನೋಡಿದಾಗ ಅನಿಸ್ತಾ ಇಲ್ವಾ? ಅಲ್ವಾ? ನೋಡಿ ಅಲ್ಲಿ ನಿಮಗೆ ಹೇಳ್ತೀನಿ, ಅದು ನಿಜವಾಗ್ಲೂ ಗರುಡನೇ. ಯಾಕಂದ್ರೆ KGF ನೋಡಿರೋರ್ಗೆ ಇವಾಗ ಗೊತ್ತಾಗುತ್ತೆ ಯಾಕೆ KGF ವಿಚಾರ ಹೇಳ್ತಾ ಇದೀವಿ ಅಂತ. ಜೋರಾದ ಚಪ್ಪಾಳೆ ಬರಬೇಕು ಫಾರ್ ಮಿಸ್ಟರ್ ಗುರುರಾಜ್ MG. ಇದನ್ನ ನಾವು ಯಾವ ರೀತಿ ರಿಯಲ್ ಆಡಿಯೋನ ಕೇಳಿದೀವಿ ಅದೇ ಕೇಳಿದಾಗ ಅನಿಸ್ತಾ ಇದೆ. ಸೊ 1 ಬಿಗ್ ರೌಂಡ್ ಆಫ್ ಅಪ್ಲಾಸ್ ನಮ್ಮ
ಜಿಲ್ಲೆದನೆ ಮಾತ ಕಲಾವಿದರಿಗೆ ಈತ್ ಮಲ್ಲ ಮಟ್ಟಾಡು ಒಂದು ಏನು ರಿಯಲ್ ಆಡಿಯೋ ಸ್ಟುಡಿಯೋ ರೆಕಾರ್ಡ್ ಆಪನಾಡ ಮಕ್ಕಳು ಪೂರ ಲೈವ್ ಆದ ಪ್ಲೇ ಮಾಡ್ತಂದ್ರೆ ಸೊ ಅಂಚದ ಏನಿತ ಸ್ಟೇಜ್ ಎನರ್ಜಿ ದಾದೊಂಡ ಆಯ್ತ ಪಿರೋದ್ ಎನರ್ಜಿ ನಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಷಿಯನ್ಸ್ ದಟ್ ಇಸ್ ಸ್ವರ ದಿ ಬ್ಯಾಂಡ್ ಅಂಚದ ಕಾರ್ಯಕ್ರಮ ತುಂಬುಕೊಂಡೊಂದು ಮುಂದಿನ ಗೀತೆ ಇದೊಂದು ವೈರಲ್ ಸಾಂಗ್ ಎಲ್ಲರೂ ಇದಕ್ಕೆ ರೀಲ್ಸ್ ಮಾಡಿರ್ತಾರೆ ಡಾನ್ಸ್ ಮಾಡಿರ್ತಾರೆ ಈಗಲೂ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಗೊತ್ತಿರೋ ಡಾನ್ಸ್ ಅವ್ರಿಗೆ ಗೊತ್ತಿರೋ ಡಾನ್ಸ್ ಇದನ್ನ ಇಲ್ಲಿ ಬಂದು ಡಾನ್ಸ್ ಮಾಡೋದಕ್ಕೆ ಅದ್ರ ಜೊತೆಗೆ ಹಾಡೋದಕ್ಕೆ ದಿವ್ಯಾ ರಾಮಚಂದ್ರ ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತ. ಅದ್ರ ಜೊತೆಗೆ ಸಂದೇಶ್ ಕೂಡ ಜೊತೆ ಆಗ್ತಾ ಇದ್ರೆ ಸಂದೇಶ್ ನೀರ್ಮಾರ್ಗ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆ ಬರಬೇಕು. ಇನಿ ಆಕ್ಚುಲಿ ಕುಡ್ಲಾಡು ಅಂತೆ ಮೋನಿಕಾ ಅಂತ ಪದ್ಯ ಬರೋದುಲ್ಲರಿಗೆ ಬೈಯಾಡ್ದ ಬೊಕ್ಕ ಅಂಚ ಮೂಲ ನಮ್ಮ ಫನ್ಕ ಒಂಚೂರು ಡಾನ್ಸ್ ಮಲ್ಪುಗ ಐತೆ ಅನುರಾಗ ಐಕೆ ಡಾನ್ಸ್ ಮಲ್ಪೇರೆ ನಿಖಿಲ್ ಪೂರ ರೀಲ್ಸ್ ಮಲ್ಪಲೆ ಅವು ಮೋನಿಕಾ ಅಂಚದ್ ಓಕೆ ಗೈಸ್ ಗಿವ್ ಇಟ್ ಅಪ್ ಫಾರ್ ಸಂದೇಶ್ ನೀರ್ಮಾರ್ಗ ಅಂಡ್ ದಿವ್ಯಾ ರಾಮಚಂದ್ರ. ಈ ಹಾಡಿಗಿಂತ ಮುಂಚೆ ಇಲ್ಲಿ ನಾವು ಬರೀ ಇಷ್ಟು ಹೇಳಿದ್ರೆ ಸಾಕು. ದೇವರೇ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ ಹಾಡೋದೆಲ್ಲ? ನಾನು ಸ್ವಲ್ಪ ಹಿಂದೆ ನಿಂತು ಕಲಿತಾ ಇದ್ದೀನಿ, ಯಾವತ್ತು ಮುಂದೆ ಬರೋಣ ಅಂತ. ಬಟ್ ಜೋರಾದ ಚಪ್ಪಾಳೆ ಬರಲಿ ದಿವ್ಯಾ ರಾಮಚಂದ್ರ ಹಾಗೆ ಸಂದೇಶ್ ನೀರ್ಮಾರ್ಗ ಅವರಿಗೆ. ಹಾಡ್ಬೋದು ನೀವು. ಕಂಗ್ರ್ಯಾಚುಲೇಷನ್ಸ್ ಜಾನೋ, ಮುದ್ದಾದ ಲೇಡಿ ಡಾನೋ, ದೇವರೇ ಇವಳು ಚಂದಿರನ, ದೇವರೇ ಇವಳು. ಕಂಗ್ರ್ಯಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕ್ವೀನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ಕಂಗ್ರ್ಯಾಚುಲೇಷನ್ಸ್ ಜಾನು, ಈ ರಾಜನ್ ನೀನೆ ಕ್ವೀನು, ಮುದ್ದಾದ ಲೇಡಿ ಡಾನು, ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ, ದೇವರೇ ಇವಳು ಇಂದಿರನ ಊರಿನ ಬಲವೇ. ಬ್ಯಾಂಕಲ್ಲು ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ, ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗೋರಿ, ಬ್ಯಾಂಕಲ್ಲು ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ, ಹೊಡೆದು ಲಗೋರಿ, ಫೀಲಿಂಗ್ ತೂರಿ ಫೀಲಿಂಗ್, ಗೋಲ್ಡನ್ ಬಂಗಾರಿ ತರ್ತೀನಿ ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ, ಬ್ಯಾಂಕಲ್ಲು ಬಂಗಾರಿ. ನಾನಾಗಿ ಹೋದೆನ ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರೇ, ಬೆಲ್ಲಾದ ಬಾಳಿಗೆ ಈಗ ತಾನೆ ಕಲ್ಲರ ಬಂದೋರೆ. ಸಿಂಗಾರಿ ಚೋಕರಿ ನೀನು ನನ್ನ ಬೆಂಬಲು ಲಾಟರಿ, ಲಾಟರಿ ಸೀಕ್ರೆಟ್ ಕೇಳಿರಿ ನೀನು ನನ್ನ ಫೇವ್ರೆಟ್ ಶಾಯರಿ. ಒಮ್ಮೆ ಮನಸಾರೆ ಬೇಡಿದೆ, ಕೇಳು ನೀನೇನು ಕೇಳಿದೆ, ಸಿಂಪಲ್ ಹುಡುಗಿ ಬೇಕು ಅಂತ ನಾ ಕೇಳಿದೆ ಬ್ರಹ್ಮನ್ನ, ಕೊಟ್ಬಿಟ್ಟು ಇವಳನ್ನ. ಗೊತ್ತಲ್ಲ ಸ್ಟೆಪ್ಸು, ಮತ್ತೆ ಯಾಕೆ ತಡ ನಿಂತ್ಕೊಳ್ಳಿ, ಅಲ್ಲೇ ಡಾನ್ಸ್ ಮಾಡೋಣ. ಯಾರೆಲ್ಲ ಡಾನ್ಸ್ ಮಾಡ್ತಿರೋ ಬೇಗ. ನಮ್ಮ ಬಾಯ್ಸ್ ಆಗ ಮುಂದೆ ಬಂದು ಡ್ಯಾನ್ಸ್ ಮಾಡಿದ್ರು, ಇಲ್ಲಿ ಇದ್ದಾರೆ. ಒಮ್ಮೆ ಅಲ್ಲೇ ನಿಂತಲ್ಲಿ 2 ಸ್ಟೆಪ್ ಅಲ್ಬನೆ ಉಲ್ವಾ ಬಾಯ್ಸ್ ಬನ್ನಿ ಬನ್ನಿ ಬನ್ನಿ, ಲೇಟ್ ಮಾಡ್ಲಿಕ್ಕಿಲ್ಲ ಇವಾಗ. ಇಲ್ಲದ್ರೆ ಕುತ್ಕೊಂಡು ಖಾಲಿ ಕೈ ಮೇಲೆ ಎತ್ತಿ, ಯಾಕಂದ್ರೆ ಕೆಲವರಿಗೆ ಪಾಪ ನಾಚಿಕೆ ಆಗ್ತದೆ. ನಾಚಿಕೆ ಕೈ ಮೇಲೆ ಎತ್ತಿ ಎಲ್ರು ಮಾತಿರಲ್ಲ, ರಡ್ ಕೈ ಮಿತ್ತೆ ಸುಬರ್. ಆ ಗ್ರೂಪ್ ಚೆನ್ನಾಗಿದೆ ಆಕ್ಚುಲಿ, ಇದು ನಿಂತ್ಕೊಳ್ಬೋದು ನೀವಲ್ಲೇ. ಕೊಟ್ಬುಟ್ಟ ಇವಳನ್ನ
ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲೇ ಹೊಡೆದು ಲಗೋರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ಲಗೋರಿ ಫೀಲಿಂಗ್ ದೂರಿ ಫೀಲಿಂಗ್ ಗೋಲ್ಡನ್ ನಂಬಾರಿ ತರ್ತೀನಿ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಮತ್ಯಾವ ಸಾಂಗ್ ಬೇಕು? ಅದಕ್ಕೆ ವೇಟ್ ಮಾಡ್ತಾ ಇದ್ದಾರಾ? ಮತ್ತೆ ಇಲ್ಲಿ ಬನ್ನಿ ಬೇಗ ಬೇಗ ಬೇಗ. ಅಯ್ಯೋ ಹಂಗಾದ್ರೆ ಬೇಡ ಬಿಡು, ಬೇಡವಂತೆ ಸಾಂಗ್. ಯಾವ ಸಾಂಗ್ ಬೇಕು ಅಂದ್ರೆ ಮತ್ತೆ ಬಂದಿ ಇಲ್ಲಿ ಬೇಗ. ரெடிதா? மோனிகா பெல்லுச்சி இறங்கி வந்தாச்சு, கடல்ல குண்டானுக்கும் சுனாமிய வந்தாச்சு. மோனிகா பெல்லுச்சி எடித்தா எனர்ஜி, தலையே சுத்தாமிக்கும் சோறாமலே போனாச்சு. பட்டுனோ பார்த்தாலே பல்சே தும்பாடு, குணமும் மீனாலும் போட்டாடுமே. இரவாக்கு ராக்கும் ஜிலேபி லேடி, சால்ட்டும் நான் தோட்டா ஸ்வீட் ஆகுமே. மோனிகா love you Monica, love you Monica, baby ma Monica, Monica, love you Monica, baby ma Monica, dum 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 பட்டுனோ பார்த்தாலே பல்சே தும்பாடி, கொடுவா மீனாலும் போட்டாலுமே. இருவா கண்டாரும் ஜிலேபி தேடி, சாட்டும் போட்டு சீட்டாகுமே. மோனிகா love you Monica, baby ma Monica, baby ma Monica, kitty ma Monica, love you Monica, baby ma Monica, kitty ma dum 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 baby ma Monica. ಥ್ಯಾಂಕ್ ಯು ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಬೇಕು. ಎಸ್ ಅಕ್ಲೆಗೆ ಪಾಪ ಟೆನ್ಷನ್ ಆಡ ದಿವ್ಯಲ್ ಎತ್ತಿದ್ದು ಮೋನಿಕಾಗ್ ನಲಿಪೆರೆ ಪನ್ನಾಗ ಬೋಲ್ ದೀಪಿಕಾ ಆಶಿಕಾ ಕೃತಿಕಾ ಇತ್ತಿನಲ್ಲ ಬಾತ ಟೆನ್ಷನ್ ಉಂಟು ಅದೇ ಒಂಜಿ ಲೆತ್ತ ರಾಜ್ ಚೌಕ್ ನಲ್ತದು ಲೆತ್ತ ಮಾರ ಎಂದು ಲೈಫ್ ಉಡ್ತಿಕ್ಕು ನಂಚಿನ ಒಂಜಿ ಅವಕಾಶ ಬಟ್ ನಿಕುಲ್ ಅಂಚ ಎನ್ನೊಚ್ಚಿ ಇನಿ ನಿಕ್ಲೆಗೋಸ್ಕರ ಒಂದು ಕಾರ್ಯಕ್ರಮ ದಿತ್ತು ನಿಕುಲ್ ಏತು ಪದ್ಯ ಬಂಡ ನಿಕುಲ್ ನಲಿಪೋಡು ಅಪ್ಪ ನಿಕ್ಲೆ ಖುಷಿ ಆಪುಂಡು ಅಂಚ ಅದು ಎದುರು ಬರ ನಮ್ಮ ಪರ್ಬ ನಮ್ಮ ಒಟ್ಟು ಸೇರಿದ ಗಮ್ಮತ್ ಮಲ್ಪೋಡು ನಮ್ಮ ನಲಿಪೋಲಿ ಸೊ ಅಂಚ ಅದು ಪೂರ ಏತ್ ಡಾನ್ಸ್ ಬಂದ್ ಮಕ್ಳು ಅಕುಲ್ ಪೂರ ದುಂಬರಲಿ ಮಕ್ಳಿಗೆ ಒಂಜಿ ಜೋರ್ದ ತಾಟಿ ಬರಡ್ ನಲ್ಲ ಒಂಚೂರು ದುಂಬರಡ್ ಮೇರಂತುಂದೆ ಮುಂಡಾಸ್ ಕಟ್ಟೊಂದು ಬತ್ತಿರತ್ತೆ ಮೇರು ಮಸ್ತ್ ಕಾತದ ನಿಕುಲ್ 4 ಜನ ಬತ್ತಿ ಬೊಕ್ಕ ರಪ್ಪ ಮೆಲ್ಲ ಬತ್ತೊಂದು ಅರ್ಪಿರೋಡು ಸೇರಿ ಅರೆ ಗೆಕ್ಕಾಡ್ ದಿಂಚಿ ಡಾನ್ಸ್ ಮಲ್ಪೊಡೊಂದಿತ್ತು ಮೋನಿಕಾ ಅಲ್ತುಡು ಶುರು ಮಲ್ತಿರಾರು ಬಟ್ ನಿಕುಲ್ ಬತ್ತಿನ ಅರೆಗೆ ಒಂಚೂರು ಧೈರ್ಯ ಬತ್ತನ ಅಂಚ 4-5 ಜನ ಒಟ್ಟು ಸೇರ್ಂಡ ನಲಿಪೆರ ಪೂರ ಧೈರ್ಯ ಬರ್ಪುಂಡು ಸೊ ದುಂಬುದ ಪದಕ್ ಪೋಂದುಲ ಒನ್ ಮೋರ್ ನಂಬರ್
ಒನ್ ಸೂಪರ್ ಹಿಟ್ ಸಾಂಗ್ ಏರ್ಲ ಡಾನ್ಸ್ ಮನ್ಪೊಲಿ ಪ್ರಭುದೇವ ನಿಕುಲ್ ತೂತರಂದಾಂಡ ಟಿವಿ ತೂದುಪ್ಪೋರ್ ಇತ್ತೆ ನಮ್ಮ ಸ್ಟೇಜ್ ಒಂಜಿ ಎಲ್ಲಿಯ ಪ್ರಭುದೇವ ತೋಜಿ ಪೊಂದುಲ್ಲ ನಮ್ಮ ಕುಡ್ಲದ ಬಾರಿ ಪುಗಾರ್ತದ ಕಲಾವಿದರು ಏತ್ ಎಡ್ಡೆ ಸಿಂಗಿಂಗ್ ಮಲ್ಪೇರ್ ಐತೊಟ್ಟಿಗಾರನ ಡಾನ್ಸ್ ನಿಕುಲ್ ಅಬ್ಸರ್ವ್ ಮಲ್ತುಪ್ಪೋರ್ ಎಕಡ್ದಿಂಚಿ ಸೊ ಅಂಚಾದು ಬೇರೆ ಡಾನ್ಸ್ ಮಲ್ತಿಲಕ ನಿಕುಲ್ಲ ಡಾನ್ಸ್ ಮಲ್ತಾರಂದ ನಿಕುಲಿಗೆ ಒಂಜಿ ಪ್ರೈಸ್ ಉಂಟು ಒಂಜಿ ಚಾಲೆಂಜ್ ಆರ್ನಲಕ ನಿಕುಲ್ ಡಾನ್ಸ್ ಮಲ್ಪೊಡಿತ್ತೆ ರೆಡಿ ಆದ ಎಸ್ ಪ್ರಭುದೇವನ ಒಂಜಿ ಸೂಪರ್ ಹಿಟ್ ಸಾಂಗ್ ವೇದಿಕೆ पंद्रह प्रकाश महादेवन रूपा प्रकाश चलो हो जाए थोड़ा सा मुकाबला देखते हैं कि प्रकाश महादेवन की हमारा ये जो नव युवा यहाँ पे खड़े हैं थैंक यू
ಥ್ಯಾಂಕ್ ಯು ಸಲ್ಮೇಲು ಧನ್ಯವಾದ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಬರಬೇಕು ಪ್ರಕಾಶ್ ಮಹಾದೇವನ್ ಹಾಗೆ ರೂಪಾ ಪ್ರಕಾಶ್ ಅವ್ರಿಗೆ. ಎಂಚ ಡಾನ್ಸ್ ಮಲ್ತಾರ ಬಚ್ಚಂಡೆ ನಲ್ಲ ಡಾನ್ಸ್ ಮಲ್ಪನ ಶಕ್ತಿ ಉಂಡ ಪದ್ಯನ ಖಾಲಿ ಸ್ಪೀಕರ್ದ ಬರೀಟೊಂದೊಂದು ಕೇನ್ನ ಒಂಚೂರು ಇಂಚಿ ಬದ್ ನಲಿಪುಡ್ ನಿಗೋಲ್ ಇದ ನೆಕ್ಸ್ಟ್ ಪದ್ಯಕ್ಕೆ ನಲಿಪರ 100% ಗ್ಯಾರಂಟಿ ಗ್ಯಾರಂಟಿ ಅದ ಮೊಗಲ್ ನಲಿಪೇರಂದು ನಿಗ್ಲೆ ನಂಬಿಕೆ ಎತ್ತನದ ಕೊಂಚ ತಾಟಿ ಬೊಟ್ಲೆ ಮೊಗ್ಲಿಗೆ ತುಕ ಅಲ್ಲ ಎತ್ತುಲೆ ನಿಕ್ಲೆಗೆ ಎತ್ ಫ್ಯಾನ್ಸ್ ಉಳ್ಳೆ ಇರ್ತಲೆ ನಿಕಲ್ನ ಡಾನ್ಸ್ಗೆ ಫ್ಯಾನ್ಸ್ ಉಳ್ಳೆ ಅಂಚದ ಎಂಕಲ್ನ ಸ್ವರತ್ತ ಒಟ್ಟಿಗೆ ಎಂಕಲ್ನ ಬ್ಯಾಂಡ್ ಒಟ್ಟಿಗೆ ಮೊಕಲ್ನ ಸ್ಟೆಪ್ಸ್ಲ ಸೇರೊಂದುಂಡು. ಸೊ ಎಂಕಲ್ನ ಸ್ವರ ನಿಕಲ್ನ ಡಾನ್ಸ್. ಸೊ ಇಂಚಿನ ನಮ್ಮ ದುಂಬಕ್ ಪಕ್ಕ ನನ್ನ ಕಾರ್ಯಕ್ರಮದ ಕೆಲವು ಒಂದಷ್ಟು ಗೀತೆಗಳು ಬಾಕಿ ಉಳಿದಿದ್ದಾವೆ. ವೇದಿಕೆಗೆ ಸಂದೇಶ್ ನಿರ್ಮಾಗ ಹಾಗೆ ದಿವ್ಯಾ ರಾಮಚಂದ್ರ ಅವ್ರನ್ನ ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಇವರು ಮುಂದಕ್ಕೆ ಹಾಡುವಂತ ಹಾಡು. ಎಷ್ಟು ಜನ ಇಲ್ಲಿ ಸುದೀಪ್ ಫ್ಯಾನ್ಸ್ ಇದ್ದಾರೆ? ಕಿಚ್ಚ ಸುದೀಪ್ ಫ್ಯಾನ್ಸ್ ಚೂರು ಸೌಂಡ್ ಬರೋಡು ಸೌಂಡು ಕೇನೋಡು ಎಂಗ್ಲೇ ಬೊಬ್ಬೆ ಬಾಡ್ಲವ್ರ ಜೋರ್ದ ಬೊಬ್ಬೆ ಬಾಡ್ 3 2 1 ಲೆಟ್ಸ್ ಗೋ. ಹಾ, ಸೊ ಈ ಬೊಬ್ಬೆದೊಟ್ಟಿಗೆ ಸುದೀಪ್ ಫ್ಯಾನ್ಸ್ಗೋಸ್ಕರ ಮುಂದಿನ ಗೀತೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಕ್ಕಮ್ಮ ಹಾಡನ್ನ ನೀವೆಲ್ಲರೂ ಕೇಳಿರ್ತೀರಾ, ಡಾನ್ಸ್ ಮಾಡಿರ್ತೀರಾ. ನಿಮಗೆ ಡಾನ್ಸ್ ಗೊತ್ತಿಲ್ಲ ಅಂದ್ರೆ ದಿವ್ಯಾ ಅವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವ್ರು ಡಾನ್ಸ್ ಹೇಳ್ಕೊಡ್ತಾರೆ, ಕಲಿಸ್ತಾರೆ. ಇವರು ಅನುರಾಗ್ ಅವರು ಒಳ್ಳೆ ಡ್ಯಾನ್ಸರ್, ಹೌದಾ ಇಲ್ವಾ? ಅನುರಾಗ್ ಡಾನ್ಸ್ ಮಾಡ್ಬೇಕು. ಅನುರಾಗ್ ಇವಾಗ ಇಲ್ಲ ಅಂತ ಹೇಳಿಲ್ಲ, ಹೌದು ಅಂದ್ರು. ಹೌದು. ನಿಖುಲ್ ಫಸ್ಟ್ಗೆ ನಲ್ಲಿ ಪಡೋದು ಯಾನ್ ಕಾತೋದಿತ್ತು ನಿತ್ಯನ ನಲ್ಲಿ ಪೋ ನಿಖುಲ್ ಅವ್ರು ಡಾನ್ಸ್ ಮಾಡಿದ್ರೆ ಖಂಡಿತ ಆಯ್ತು ಮಾಡೋಣ. ಸೂಪರ್. ಎಲ್ರಿಗೂ ಸ್ಟೆಪ್ಸ್ ಗೊತ್ತು ತಾನೆ? ಎಂಚ ಮಾತನಲ್ಲಿ ರೆಡಿ ಆತ ಎಲ್ಲರೂ ಗಟಂಗ ರಕಮ ನಗೋಲಿ ಸೊಂಟ ಪಾಟನೆ ಗಟಂಗ ರಕಮ ಬಂದೆ ಪುಲ್ಲ ಕಾಟನೆ ರಿಂಗ ರಿಂಗ ರೋಜನಂಗ ಗುಂಡು ಬರುವಾಗ ಅಪ್ಪ ಸಿರುಗು ಜಾರಿ ಬಿದ್ದು ಹೆಣ್ಣು ಸರಿವಾಗ ರಕಮ ರಕಮ ಕೊಡು ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ನಾಳೆ ಬೆಳಗ್ಗೆ ಗಂಡ ನಾನು ನಿನ್ನಾನಂದ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತಾಗಿತ್ತ ಹೊಂಡ ಅಯ್ಯನಾದಿ ತಂದ ನೋಡೋ ಮಂದಿಗೆಲ್ಲ ನೂರು ಬಟ್ಟಿ ಕಿಕ್ಕಮ್ಮ ಸೋಡಲ ಬೇಡ ಬಸು ರಕ್ಕಮ್ಮ 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 ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ರಾಣಿ ತುರಾಣಿ ತಿಲಾಣಿ ಬರ್ತಾರೆ ನಂದಂತೆ ಸೆಪರೇಟೆ ಸರಿವಾಗಿ ಬಂದು ನಿನ್ನ ಕೈಗೆ ಸಿಕ್ಕೊಂಡೆ ಅಯ್ಯೋ ಕಣ್ಣ ಬಿಟ್ಟು ಕಣ್ಣ ಮುಚ್ಚಿ ಹಾಲು ಕುಡಿಬೇಡ ಊರಿಗೆಲ್ಲ ಕಾಣುವಂತೆ ಕೈಗೆ ಹಿಡಬೇಡ ಪಾರೆ ನಾಟಿ ಗೋಳಿ ನಾನು ಗುಮ್ಮೋಗುರಿ ಬಿಟ್ರೆ ತೋರಿಸ್ತೀನಿ ನಿತ್ಯ ನಿಕ್ಕಮ್ಮ ನಾನು ಹೇಳಿ ಕೇಳಿ ಹುಡ್ದಾಗಿದ್ದ ಬೋಲಿ ಹೋದ್ರೆ ಹೊತ್ತಾಗುತ್ತೆ ಲಾಭ ಬರಕಮ್ಮ ಹೊಟ್ಟೋದ್ರೆ ಬಡ್ತೀಯ ದುಃಖ ರಕ್ಕಮ್ಮ ಎಂತಮ್ಮ ಕುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ
ಥ್ಯಾಂಕ್ ಯು ಅಕ್ಲೇಗ್ ಜೋರ್ತ ತಾಟಿ ಮೊಕ್ಲೇಗೆ ಬೊಕ್ಕ ಬೊಟ್ಟುಗ ನಿಕ್ಲೇಗ್ ಫಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಬಾರಿ ಶೋಕ್ ಡಾನ್ಸ್ ಮಲ್ಪೋರ್ ಯಾ ಮೂಲ್ ಮಿತ್ತು ನಲ್ತಿನತೆ ಸ್ಟೇಜ್ ನಲ್ತೆ ನಿಕ್ಲೇಗೋಸ್ಕರ ಓಕೆ ನಲ್ಲ ನಲ್ಲಿ ಬಗ ತುಕ ನಿಕುಲು ಏತೆಡ್ಡೆ ನಲ್ತೊಂದು ಪೋಪರ್ ಆತ್ನೆಡ ತುಕ ನಮ್ಮ ಎಂಡ್ ಮುಟ ಕಾಪುಗ ದುಂಬದ ಪದಕ್ಕೋಸ್ಕರ ಎಸ್ ಇತ್ತ ನಿಕುಲು ಏತ್ ಶೋಕ್ ಡಾನ್ಸ್ ಮಲ್ತೊಂದುಲ್ಲ ನಿಕುಲ್ ನೊಟ್ಟಿಗೆ ಒಂಜಿ ಡಾನ್ಸರ್ ನಿಕುಲು ಅಡೆ ಕಡ ಪೊಡೋಯ್ತ ನಲಿಪೆರೆ ಕರೆಕ್ಟ್ ಅರ್ನೊಟ್ಟಿಗೆ ನಲಿ ಪೋರತ ಎಸ್ ನಿಖಿಲೆಗೆ ಬಚ್ಚುನ ಅರೆಗೆ ಬಚ್ಚುನ ಅಂತ ಫಸ್ಟ್ ಓಡ್ ಅರೆಗೆ ಬಚ್ಚುಜಿ ಬಟ್ ಆರ್ ನಿಖಿಲೆನ್ ಬಚ್ಚ ಅವರಿಗೆ ಗೊತ್ತುಜಿ ಬಟ್ ಫರೀದ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು ವೇದಿಕೆಗೆ ಒನ್ಸ್ ಅಗೇನ್ ಆಗದಿಂದ ನಿಮ್ಮ ನಡುವೆ ಬಂದು ಹಾಡ್ತಾ ಡಾನ್ಸ್ ಮಾಡ್ತಾ ಕುಣಿಸ್ತಾ ಇದ್ದಾರೆ ಸೊ ಅವ್ರನ್ನ ಮತ್ತೊಮ್ಮೆ ವೇದಿಕೆಗೆ ಸ್ವಾಗತಿಸ್ತಾ ಇದೀವಿ ಒನ್ಸ್ ಅಗೇನ್ ವಾರ್ಮ್ ವೆಲ್ಕಮ್ ಮುಂದಿನ ಡಾನ್ಸಿಂಗ್ ನಂಬರ್ಗೆ ವೇದಿಕೆ ಮೇಲೆ ನಮ್ಮ ಸ್ವರ ದಿ ಬ್ಯಾಂಡ್ ಮೂಲ ಅಪಗಂಡ ನಿಖಿಲ್ ಪೂರ ಒಂತೆ ದೊಂಪಡ ಪೂರ ಡಾನ್ಸ್ ಮಾಡ್ತಿದಾರತ ಏರ್ ದೊಂಪ ಡಾನ್ಸ್ ಏರ್ ಎಕ್ಸ್ಪರ್ಟ್ ಉಲ್ಲೇರಿ ಪಾಪ ಅರೇನೊಂಜಿ ಬಿಡುದು ಪಿರೋಡ್ಲು ಅಂತ ಕೇನ್ಗ ಪಿರೋಡ್ ಎಲ್ಲೋ ದೊಂಪ ಡಾನ್ಸ್ ಎಕ್ಸ್ಪರ್ಟ್ಸ್ ನಕಲು ಹೆಚ್ಚಿನ ದೊಂಪಾಡಿ ಈ ಪದ್ಯ ಪಾಡ್ದುಪ್ಪರು ನಿಕುಲ್ ನಲ್ತದುಪ್ಪರು ಪುದರ್ ಪ್ರಸಾದ್ ಉಚ್ಚಿಲ ಓಲುಲ್ಲೇರ್ ತೊಲೆ ಏರೆ ಬಾರಿ ಫೇಮಸ್ಗೆ ಸ್ವಂಚ ಸ್ವಾಗತ್ ಪ್ರಸಾದ್ ಉಚ್ಚಿಲ ಪೂರ ಮಾತೆಲ್ಲ ದೊಂಪಾಗ ಡಾನ್ಸ್ ಮಾಡ್ತಿನಕುಲೆ ಅಂಚಾದಿಂದು ಹೆಚ್ಚಿನ ದೊಂಪಾಡು ನಿಕುಲ್ ಡಾನ್ಸ್ ಮಲ್ತುಪ್ಪರು ಅಂಡ ಲೈವ್ ಅದು ಇದು ಪ್ರಕಾಶ್ ಅಣ್ಣ ಸ್ಟೇಜ್ ಉಪ್ಪೇರು ಫರೀದ್ ಉಪ್ಪೇರು ರೂಪಾ ಪ್ರಕಾಶ್ ಉಪ್ಪೇರು ಈ ಪದ್ಯನ ಯಾನು ಒಂದು ಪನ್ಪುಚ್ಚು ನಿಕ್ಲೆಗೆ ಮ್ಯೂಸಿಕ್ ಏನಾಗ ನಿಕ್ಲೆಗೆ ಗೊತ್ತಾಪುಂಡು ಸೊ ಅಂಚದು ಯಾವ ಹಾಡು ಅಂತ ನಾವು ವೆಯ್ಟ್ ಮಾಡೋಣ ಬಟ್ ಖಂಡಿತವಾಗ್ಲೂ ಹಾಡನ್ನ ಕೇಳಿದ ಮೇಲೆ ನೀವು ಡಾನ್ಸ್ ಮಾಡೇ ಮಾಡ್ತೀರಾ ಸೊ ಲೆಟ್ಸ್ ವೆಲ್ಕಮ್ ಫರೀದ್ ಹಾಗೆ ರೂಪಾ ಪ್ರಕಾಶ್ ಆನ್ ಸ್ಟೇಜ್ Ready? Yeah. Abdi bode 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 asti bode kannale ibdi bode 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 irdu bode kaiyale Oda puru sunda umte yenina oda kanamate kanamate aadi mara endelada poduma endagaje venuma endelade poduma endagaje venuma endagade poduma endagaje venuma abdi bode 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 asti bode kannale ibdi bode 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 irdu bode kaiyale உசிரில நீ துடிக்கிறியே நீ அழகே என் வயசுல நீ படிக்கிறியே நீ மெதுவாய கடத்துல நீ அடிக்கிறியே இது அதுதான் உன்னை பார்த்து சந்தோஷமே எல்லாம் மறக்காம போகிறேன் உன்னை தொட்டு ரசிக்கிறேன் மறக்காம ஒன்னோவரை கண்ணாக்களி நாயிரு சொல்லாக்கடி நீ இருப்ப இந்த வயசு போதுமா இந்த நடம் போதுமா கொஞ்சம் வேணமா இன்னும் கொஞ்சம் வேணுமா இந்த வயசு போதுமா நான் கொஞ்சம் வேணமா இந்த நடம் போதுமா நான் கொஞ்சம் வேணமா அப்படி போடு 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 எடுத்து போடு கண்ணாலே இப்படி போடு 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 எடுத்து போடு கையாலே ಚಪ್ಪಾಳೆ ಬಂದ್ರೆ ಖುಷಿ ಆಯ್ತೇನೋ? ಬಕರಿ
ಇದರಕರಿಯೇ ಇದು ಮುರುಗಾರ ஒத்த பார்வ நெச்சுக்குள்ள ஊசி நூலு கொட்டுகடி நட்டு பல்லு செவினலா ஒத்த நிலவு கொட்டுகடி நைதேன ஆடிக்கிட வெள்ளோட நாடுதரே நைதேன ஏறிக்கிட வெள்ளோட என்று வர இந்த ஆட போதுமா இந்த கஞ்ச வேணுமா இந்த ஆட்ட போதுமா இந்த கஞ்ச வேணுமா இந்த ஆட்ட போதுமா இந்த கஞ்ச வேணுமா அப்படி போடு 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 அசதி போடு கண்ணாலே இப்படி போடு 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 இழுத்து போடு கையாலே ஒன்னோட ஒரு சுத்த உப்பு முட்டை ஏறிக்கிறா ஒன்னோட கண்ணாமத்தை ஆடி வர இந்த நட போதுமா இந்த கஞ்சம் வேணுமா கொஞ்சம் வேணுமா இந்த நட போதுமா இந்த கஞ்சம் வேணுமா இந்த நட போதுமா இந்த கஞ்சம் Thank you. Oh ho ho. ಥ್ಯಾಂಕ್ ಯು ವರ ಮಕ್ಕಳಿಗೆ ಜೋರದ ತಾಡಿ ಬರಡು ರೂಪಾ ಪ್ರಕಾಶ್ ಫರೀದ್ ಅಂಚನೆ ಪ್ರಕಾಶ್ ಮಹಾದೇವನ್ ಬಚ್ಚಣ ఒక అక్కలేకి ಒಂದ್ಸಲ ತಾಟಿ ಮಾತೆಲ್ಲ ಇತ್ತೆ ಡಾನ್ಸ್ ಮಾಡ್ತಿದ್ದಾರೆ ಅಕ್ಕಲೆಗೆ ಒಂದ್ಸಲ ಜೋರ ಏನ ತಾಟಿ ಥ್ಯಾಂಕ್ ಯು ಸೋ ಇತ್ತೆ ಮಚ್ ಡಾನ್ಸ್ ಮಾಡ್ತೀನಿ ನಕ್ಲಿಗೆ ತಾಟಿ ಆತೆ ಇತ್ತೆ ಬನ್ನಿ ಇತ್ತೆ ಡಾನ್ಸ್ ಮಾಡ್ತೀನಿ ನಕ್ಲಿಗೆ ತಾಟಿ ಆರ್ಲ ಪಾಪ ಒಂಚೂರು ನಲ್ತದೇರ ಆಣ ಅಕ್ಕಲ್ನಾಥ ನಲ್ತಜ ಅಕಲ್ನಾಥ್ ನಲಿಪರ ಆ ಒಂದು ಅಕಲ್ ಎನರ್ಜಿ ಮೊರಡು ದಿಂಚಿ ತೂತಾರ ನಲ್ಲ ಉಂಡು ಎಲ್ಲೆಲ್ಲ ಪೂರ ಉಂಡು ಅದೇ ಆ ಎನರ್ಜಿ ಏಪಲ ಕಮ್ಮಿ ಆಗ ಜದ ಸೂಪರ್ ಏಪಲ ಉಪ್ಪು ಎನರ್ಜಿ ಸೊ ಅವೇ ಎನರ್ಜಿ ದೊಟ್ಟಿಗೆ ನಮ್ಮ ಎನರ್ಜಿ ಪವರ್ ಪ್ಯಾಕ್ಡ್ ಎನರ್ಜಿ ಹೌಸ್ ನಮ್ಮ ದಿವ್ಯಾ ರಾಮಚಂದ್ರ ಆಯ್ತ ಒಟ್ಟಿಗೆ ಸಂದೇಶ್ ನಿರ್ಮಾರ್ಗ ಸೊ ಇತ್ತೆ ಒಂತ ಶೇಕ್ ಇಟ್ ಪುಷ್ಪವತಿ ಮಲ್ ಪೋಡಾಕೊಂಡು ಹಾ ಪೂರ ಪದ್ಯ ಗೊತ್ತುಂಡು ಪೂರ ಡಾನ್ಸ್ ಗೊತ್ತುಂಡು ಕಾಲಿ ಲಕ್ಕದ ಬರ್ರೆ ನಮ್ಮ ಕಾಪುನಾತೆ ಸೊ ಅಂಚಾದು ಸಿಂಗರ್ಸ್ ರೆಡಿ ಆದ ನಿಕಲ್ಲ ಡಾನ್ಸ್ ಎನರ್ಜಿಲ ಬರಡು ರೆಡಿಯಾ ಹಾ ಸ್ಟೆಪ್ ಡಿಸ್ಕಷನ್ ಪೂರ ಹೊಂದುಂಟು ಯಾ ಪುಷ್ಪವತಿ ಬರ್ಪೇರ್ ಬಣ್ಣಗೆ ಎಂಕೆಲ್ಲ ಪುಷ್ಪವತಿಲು ಪೂರ ಬರ್ತೇನೆ ಮಧ್ಯಕ್ಕೆ ಬಲೆ Let's welcome our singers Divya Ramachandra, Sandesh Nirmarga, Prakash Mahadevan. ಇದು ಸ್ವರಾದಿ ಬ್ಯಾಂಡ್ ಉಡುಪಿ ಉಚ್ಚಿಲ ರಸದ 2025. ಮತ್ತೊಂದು ಕಲಾಕೃತಿ ಸರ್ವಾಂಗ ನರಮಯೇ ಸೌಂದರ್ಯ ಗರಮಯೇ ಹೈ ಕ್ಲಾಸು ಹಕ್ಕನಾಡಿಗೆ ಹಳ್ಳಂಡ ಬಂದ ಬೆಳಗ್ಗೆ ಸುತ್ತಳದಿ ಮೊಸರು ಕಡೆಗೆ ಸಾವಿನಂತಿ ಕೇಳ ಹೊಡೆದು ದೊಡ್ಡ ಸಮಗ ಯಾಕ ಬೆಳೆದೆ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ನಿಮ್ಮ ನೋಟಕ್ಕೆ ಬಂದ ನಿಭಾವ ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವ ಯಾವ್ಯಾವ ಕದಿರಿ ಯಾವ್ಯಾವ ನಿಂತ ಬಂದು ಕಿಸ್ ಕೊಟ್ರಿ ಒಂದು ಸರದಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಶೇಕಿ ಪುಷ್ಪವತಿ ಕಟ್ಟುಕೋ ಕುಮರನ್ನಿ ತಲೆ ಕಟ್ಟೋರ್ಬೇಕಾಗತ್ತೆ ಹಿತಾಗತ್ತೆ ಒಬ್ಬಯ ಕುಸಲ ಪ್ರೇಮಕ್ಕೆ ಕುಂದು ಮಾತಾಡೋರು ಬೇಕಾಗತ್ತೆ ಆಟಾಯ್ತು ಆಹ್ವಾನ ಕೊಡಬ್ಯಾಡ್ರಿ ನಮ್ಮ ದೇಶ ಪೂರೈತಿ ದಡ್ಕಂಡು ನಮ್ದು ಏನ ಇದ್ರು ಮನೆಯೋಣ ತಿನ್ನಕ್ಕಿಂತ ಹೊರಗ ಗುಂಕನ್ನ ಹೌದಾ ಎತ್ತಂದ್ರು ತ್ರಾಸ ಕತ್ತಿ ನೋವಂದ್ರು ತ್ರಾಸ ಕತ್ತಿ ಯಾಕೆ ಬಳಕು ಯಾಕೆ ಬಿಡುತ್ತೆ ಶೇಕಿ ಪುಷ್ಪವತಿ ಶೇಕಿ
ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಶೇಕ್ ಇಟ್ ಶೇಕ್ ಇಟ್ ಎಲ್ಲ ಹಾವುಗಳು ತಲೆ ಎತ್ತವೆ ಆದ್ರೆ ಕಾಳಿಂಗ ಸರ್ಪ ಮಾತ್ರ ಹೆಡೆ ಎತ್ತೋದು ಬುಲ್ಬುಲ್ಲು ಬರ್ತಾಳ ಬಾಯ್ ತುಂಬ ಬೈತಾಳ ನಿಂಗೆರಡು ಬಿಡ್ತಾಳ ಎಳ್ಕೊಂಡೋಗ್ತಾಳ ಎದುರು ಹದ್ರಾಗ ಯಾಕೆ ಬರ್ತೀನಿ ಎದುರಾಗ ಯಾಕೆ ಬಿಡುತ್ತೆ ತಲೆ ಹದ್ರಾಗ ಯಾಕೆ ಕಿವಿ ಹದ್ರಾಗ ಯಾಕೆ ಸ್ವಾಮಿ ಒಳಗೆ ಯಾಕೆ ಬಿಡುತ್ತೆ ಶೇಕ್ ಇಟ್ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ ಪುಷ್ಪವತಿ ಶೇಕ್ ಇಟ್ Thank you for all the Pushpavatis. Thank you. And Pushpas also. Thank you. ಓಕೆ Thank you. ಸೊ ಹಾಗಾಗಿ ಇನ್ನೂ ಎನರ್ಜಿ ಇದೆ ಅಂತಂದ್ರೆ ಕಾರ್ಯಕ್ರಮ ಮುಂದುವರಿಸೋಣ. ಓಕೆ ಸೊ ಫೈನಲ್ ಸಾಂಗ್ನ ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ನಾವು ತಯಾರಾಗಿದ್ದೀವಿ. ರೈಟ್, ಕೊನೆಯ ಕೆಲವು ಕ್ಷಣಗಳು ಎನರ್ಜಿ ಇದ್ರೆ ಅದನ್ನ ಫುಲ್ ಬರ್ನ್ ಔಟ್ ಮಾಡಿ. ರೈಟ್, ಹಲೋ, ಇಷ್ಟೊತ್ತು ನಮಗೆ ಸಂಗೀತ ಕಾರ್ಯಕ್ರಮ ನೀಡಿದ ಸ್ವರ ದಿ ಬ್ಯಾಂಡ್ ಈ ಗ್ರೂಪ್ನ ಎಲ್ಲ ಸದಸ್ಯರಿಗೆ ನಮ್ಮ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ಇನ್ನೊಂದು ಸಾಂಗ್ ಇದೆ, ಮೋಸ್ಟ್ಲಿ ಸಾಂಗ್ ಮುಗಿಲಿಲ್ಲ, ಇದೆ. ನಿಮ್ಮ ಎನರ್ಜಿಗೆ ತಕ್ಕಂತೆ ಅವರು ಪ್ಲೇ ಮಾಡ್ತಾ ಇರ್ತಾರೆ. ನೀವು ಎಷ್ಟು ಎನರ್ಜಿ ಕೊಡ್ತೀರೋ ಅಷ್ಟು ಪ್ಲೇ ಮಾಡ್ತಾರೆ. ಈಗ ಅವರಿಗೆ ಸ್ಮರಣಿಕೆ ಕೊಡುವಂತ ಒಂದು ಪುಟ್ಟ ಕಾರ್ಯಕ್ರಮ. ನಮ್ಮ ದಸರಾ ಸಮಿತಿ ಅಧ್ಯಕ್ಷರು ವಿನಯ್ ಕರ್ಕೇರ್ ಅವರು ವೇದಿಕೆ ಬಂದು ನಮ್ಮ ಬ್ಯಾಂಡ್ನ ಮುಖ್ಯಸ್ಥರಿಗೆ ಗುರು ಅವರು ಬಂದು ಈ ಸ್ಮರಣಿಕೆಯನ್ನು ಸ್ವೀಕಾರ ಮಾಡುವಂತ ವಿನಂತಿಸ್ತಾ ಇದ್ದೇನೆ. ಚೇತನ್ ಬೆಂಗ್ರೆ, ಪವನ್ ಆನಂದ್, ರಾಘವೇಂದ್ರ ಬೈಕಾಡಿ, ಮತ್ತೆ ಯಾರಿದ್ದಾರೆ ರವೀಂದ್ರ ಶ್ರೀಯಾನ್ ಬಲ್ಲೆ, ಟ್ಯಾಬ್ಲೋ ಮುಖ್ಯಸ್ಥರು, ಸಮಿತಿ ಸದಸ್ಯರು. ಎಲ್ಲರನ್ನ ಸಂಘಟಿಸಿ ಉಡುಪಿ ಉಚ್ಚಿಲ ದಸರಾ 2025 ಈ ಭವ್ಯವಾದ ವೇದಿಕೆಯಲ್ಲಿ ಕಾರ್ಯಕ್ರಮ ನೀಡಿದ ನಮ್ಮ ಸ್ವರ ದಿ ಬ್ಯಾಂಡ್ ಈ ಗ್ರೂಪ್ನ ಎಲ್ಲ ಸದಸ್ಯರಿಗೂ ಕೂಡ ಸ್ಮರಣಿಕೆಯನ್ನು ಕೊಡುವಂತೆ ನಾನು ಅನ್ವಯಿಸ್ತಾ ಇದ್ದೇನೆ. ಆಪತ್ತಲ್ಲ ಎಲ್ಲ ಕಲಾವಿದರು
ಓಕೆ, ಮತ್ತೆ ಸ್ವರದ ಬ್ಯಾಂಡ್ ಕೆಲವು ಹಾಡುಗಳೊಂದಿಗೆ ನಿಮ್ಮನ್ನ ಮನೋರಂಜಿಸಿಕೆ ಬರ್ತಾ ಇದ್ದಾರೆ. ಇದೀಗ ಬರ್ತಾ ಇರೋದು ಮಹಿಳಾ ಮಂಡಳಿ, ವಿಮೆನ್ ಪವರ್ ಅಂತ ಹೇಳ್ತೇವೆ. ದುರ್ಗಾದೇವಿಯನ್ನ ಪೂಜಿಸ್ತಾ ಇರುವಂತಹ ನವರಾತ್ರಿಯ ದಸರಾ ಹಬ್ಬದ ಸಂಭ್ರಮಾಚರಣೆಯಲ್ಲಿ ಇರುವಂತಹ 2 ಪವರ್ ಪ್ಯಾಕ್ಡ್ ಲೇಡೀಸ್. ಅನುರಾಗ್ ನೀವಲ್ಲ, ನೀವು ಸ್ವಲ್ಪ ಆ ಕಡೆ ಹೋಗ್ಬೋದು. ರೈಟ್, ನೀವು ಕುಣಿಯೋದಾದ್ರೆ ಬರ್ಬೋದು. ಆದ್ರೆ ಈಗ ಹಾಡ್ಲಿಕ್ಕೆ ಬರ್ತಾ ಇದ್ದಾರೆ ಒಂದು ಮೆಡ್ಲೆ ಜೊತೆ ರೂಪಾ ಪ್ರಕಾಶ್ ಹಾಗೂ ದಿವ್ಯಾ ರಾಮಚಂದ್ರ. ಎನರ್ಜಿ ಇದ್ರೆ ನೆಲ್ಪೋಲಿ, ಈ ಜಿನ ಒಂದೊಂದು ತೂವಲಿ ನೆಲ್ಪೋರೆ. ಸೂಪರ್. ಸೊ ಪ್ಲೀಸ್ put your hands together for ರೂಪಾ and ದಿವ್ಯಾ ರಾಮಚಂದ್ರ. ಸ್ವರದ ಬ್ಯಾಂಡ್ ಇವತ್ತು ನಡೀತಾ ಇರುವಂತಹ ದಸರಾ 2025 ಉಡುಪಿ ಉಚ್ಚಿಲ ದಸರಾದ ಈ ಸಂಭ್ರಮಾಚರಣೆಯಲ್ಲಿ ವೇದಿಕೆಯಲ್ಲಿ ನಮ್ಮ ಎಲ್ಲ ಕಲಾಭಿಮಾನಿಗಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಹೇಳ್ತಾ ಗೋಯಿಂಗ್ ಅಪ್ ಟು ದ ನೆಕ್ಸ್ಟ್ ಸಾಂಗ್, ದಿವ್ಯಾ ರಾಮಚಂದ್ರ ಅಂಡ್ ರೂಪಾ ಪ್ರಕಾಶ್. ಹಲ್ ಶಿ ಟೆಸ್ ಹಲ್ 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 ನಾನು ಬಳ್ಳಿ
ನಾನಿದು ನಮ್ಮಂತೆ ಸಂತೋಷಕ್ಕೆ ಬಾರೋ ಸಂತೋಷಕ್ಕೆ ಹಿರಿಯರೇನು ಹಿರಿಯರೇನು ಹರ್ಷ ಪಡಲು ವೇದವೇನೋ ಹಿರಿಯರೇನು ಹಿರಿಯರೇನು ಹರ್ಷ ಪಡಲು ವೇದವೇನು ಎಲ್ಲ ಸೇರಿ ಹಾಡಿದಾಗ ಸುರಿವ ಮಳೆಯ ಹರಿಯುತ್ತೇನು ಸೊಕ್ಕ ಕಟ್ಟು ನಾಗಲೇನು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕಣ್ಣೆದ್ದು ತಾಳಕ್ಕೆ ಕಣ್ಣೆದ್ದು ನಾಲಿದು ನಾಲ್ಕೆ ನಾಲಿದು ಸಂತೋಷಕ್ಕೆ ಸಂತೋಷಕ್ಕೆ ರಾಗ ಸಮಗೋಚ ಕಣ್ಣೆದ್ದು And that's Swara the band. Thank you. ಇದರೊಂದಿಗೆ ನಮ್ಮ ಇಂದಿನ ಮನೋರಂಜನಾ ಕಾರ್ಯಕ್ರಮ ಮುಗಿತಾ ಇದೆ. ದಸರಾ ಹಬ್ಬದ ಸಂಭ್ರಮಾಚರಣೆ ಸ್ವರಾದ ಬ್ಯಾಂಡ್ ಕಲಾವಿದರಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇಂತಹ ಒಂದು ವೇದಿಕೆಯನ್ನ ಕಲ್ಪಿಸಿಕೊಟ್ಟದಕ್ಕಾಗಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉಚ್ಚಿಲ ಇದರ ವ್ಯವಸ್ಥಾಪಕ ಮಂಡಳಿಗೆ, ಇದರ ಆಡಳಿತ ವರ್ಗಕ್ಕೆ, ಅದರ ಜೊತೆಗೆ ಸೇರಿದಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಭಗವದ್ಭಕ್ತರಿಗೆ ಆ ಅಪ್ಪೇನ ಪೊರ್ಲು ನಮ್ಮ ಎದುಕೊಂದನ ಅಪ್ಪೇನ ಆಶೀರ್ವಾದನ ಪಡೆಯೊಂದರೆ ಕಡೆ ಪಡೆದು ಕೊರ್ಕಂತ ಬಂದಕ್ಕೆ ಏನೊಂದು ಕೊಡೋರ ಸೊಲ್ಮೆ ಸಂದಾಯದ ಮತ್ತೊಮ್ಮೆ ಎಲ್ರಿಗೂ ಗುಡ್ ನೈಟ್, ಶುಭರಾತ್ರಿ. ನಮಸ್ಕಾರ. ಥ್ಯಾಂಕ್ ಯು.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest smart. Invest in Mangaluru. Volkswagen Mangalore, Airport Road, Yeyadi, Mangalore. Volkswagen. ಇನ್ಮುಂದೆ ಎಲ್ಲ ಕ್ಷೇಮ, ಇನ್ಮುಂದೆ ಎಲ್ಲರೂ ಸೌಖ್ಯ, ನಿಮ್ಮನ್ನ ಕಾಳಜಿಸುತ್ತಾರೆ, ಮುಗುಳ್ನಗೆಯಿಂದ ನಿಮ್ಮನ್ನ ರಕ್ಷಿಸುತ್ತಾರೆ. ತಾಯಿಯ ಪ್ರೀತಿಯ ಜಯ, ಆರೋಗ್ಯವೆಂದು ಜಯ. ಕೀಲುನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals, 150 plus years of service, 75 plus branches. To 10, feel the earth move, and then hear my heart burst again. For this is the end. I drowned and dreamt this moment, so overdue. I owe them. Swept away, I'm stolen. Let the sky fall when it crumbles. We will stand tall, face it all together. Let the sky fall when it crumbles. We will stand tall, face it all together. Let sky fall. ಈ ಹೆಲೆಂಗ ಫಂಕ್ಷನ್ಗೆ ಪೇರುಂಡು ಅಮ್ಮ ಗೋಜು ಪೂರಾರ್ನ ಕಾಂಜಿವರಂ ಪರತು ಸೀರೆಲೆ ಉಂಡು ಹತ್ತು ನಿನ್ನೂರ ದಾಯಗ ದೀತಿನಿಂದ ಬೋಡೆ ನನ್ ಒಂಜಯನ್ ದಕ್ಕುವೆ ಇಜಿನ ಏರೆಗಂಡ್ಲ ಕೊರ್ಪೆ ಎಂಕಿತ್ತು ನಿದ್ರೆಲ್ಲ ಬರ್ಪು ಯಾನಿ ಜೆಪ್ಪೆ ಎಲ್ಲ ನೆನ್ ಪೂರ ಏರೆಗಂಡ್ಲ ಕೊರ್ಜಿ ಇಜಿನ ದಕ್ಕುವೆ ಬಾಲ ಪರಸೀರೆನ್ ದಕ್ಕೊಚ್ಚಿ ಬಾಲ ಪರಸೀರೆನ್ ಮಾರಣ ಕಾಸ್ತಿಕ್ಕೊಡು ಬಾಲ ಅಂದ ಮುಲ್ಪ ಗುರುಜಿ ಕಂಕನಾಡಿದ ಆಲ್ಪಾ ಸೆಂಟರ್ ದಲ್ಪ ಪಾರಿ ಸಿಲ್ಕ್ ಸೆಂಟರ್ ಪರತ್ ಕಾಂಜೀವರಂ ಸಾರಿಕೊಂಡ ಕಾಸ್ತಿಕ್ಕೊಡು ಬಾಲ ಪರಸೀರೆನ್ ಪತ್ತೊಂದು ಅಡಿಗೆ ಬೋಲೆ ಬಾಲ ಅಂದ ಗುರುಜಿ
ಸೀರೆನ ಪತ್ತೊಂದು ಪೋದು ಅಡಿಗೆ ಕೊಡ್ದಾಯ್ಬೇಕ ರಡ್ಡು ಟೈಪ್ ಡಾಕ್ಟರ್ ಚೆಕ್ ಮಾಡ್ತೀರಿ ಒಂಜಿ ಕಲ್ಲಿನ ಸೀರೆ Fresh. Experience a world-class hospitality. The Ocean Pearl Inn, Vijay Kapikad, Mangaluru. SL Shade, Jewelers and Diamond House, KS Rao Road, Ampankatta, Mangalore. Friends Winner and Ply, Industrial Area, Baikampadi, Mangaluru. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ಮಂಗಳೂರಿನ ವಿಜಯ್ ಪಿಯು ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. Our mission, your vision. Sight first. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಕಣ್ಣಿನ ನೆಟ್ವರ್ಕ್, ಕಣ್ಣಿನ ವಿಭಾಗ ಮತ್ತು ಸೌಲಭ್ಯಗಳು. ಕಣ್ಣಿನ ಎಲ್ಲಾ ತೊಂದರೆಗಳಿಗೂ ಒಂದೇ ಸೂರಿನಡಿಯಲ್ಲಿ ಚಿಕಿತ್ಸೆ ಲಭ್ಯ. 5 ಅಂತಾರಾಷ್ಟ್ರೀಯ ಗುಣಮಟ್ಟದ ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 24/7 ಸೇವೆ. ಪ್ರಸಾದ್ ನೇತ್ರಾಲಯ, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ, ಮಂಗಳೂರು. ಮಹಾಕಾಳಿ ದೇವಸ್ಥಾನದ ಹತ್ತಿರ, ಪಂಪೆಲ್, ಉಜ್ಜೋಡಿ. ಮಂಗಳೂರು ಹಾಗೂ ಉಡುಪಿ, ಸುಳ್ಯ, ತೀರ್ಥಹಳ್ಳಿ.
They'll whisper things like, lab-grown diamonds have no resale value. But at Limelight, you get 100% exchange and 80% buyback value for every single piece. For life. No small print, just clarity. Because real luxury comes with trust. Limelight lab-grown diamonds. Let's get real. Do you know 96% of your water is impure? Yes, hard water affects your home and health. So here is your solution. Fortex Solutions pioneers in water treatment plants. Don't struggle with bad smelling water. Bluebird Pure takes care of your water's purity and safety completely. Bluebird Pure, domestic water softener, domestic sand filter, domestic iron filter, provides complete solution for your domestic and commercial water problems. Install today and stay safe. No more hard water, no more hard effects. Contact Ankit Karkera, Fortex Solution, pioneers in water treatment plants. Tej Towers, Jyoti, next to KMC Hospital, Mangaluru. Call 8197 564 398. ಇದು ದುರ್ಬಲವಾದದ್ದಲ್ಲ, ಇದು ಬಲಿಷ್ಠವಾಗಿದೆ. ತಮಾಮ್ ಫರ್ನಿಚರ್ ವರ್ಲ್ಡ್ ಅತ್ಯುತ್ತಮ ಗುಣಮಟ್ಟದ ಫರ್ನಿಚರ್ಗಳನ್ನು ನಿಮಗಾಗಿ ನೀಡುತ್ತಿದೆ. ವ್ಯಾರಂಟಿಯೊಂದಿಗೆ ಉಚಿತ ಹೋಮ್ ಡೆಲಿವರಿಯನ್ನು ನಿಮ್ಮದಾಗಿಸಿಕೊಳ್ಳಿ. ತಮಾಮ್ ಫರ್ನಿಚರ್ ವರ್ಲ್ಡ್, ಗುಣಮಟ್ಟದಿಂದ ಯೋಚಿಸಿ ಐಷಾರಾಮಿ ಜೀವನ ನಡೆಸಿ. Think luxury, live luxury. Free delivery with warranty. Tamam, finest quality at affordable price. Tamam Furniture World, Uppala, Bandiyod, Udyavar. Now at Mangalore.
ಪಾರಂಪರಿಕ ಪಂಚಕರ್ಮ ಥಿಯೇಟರ್ಗಳು, ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. ಪಡುಬಿದ್ರಿ ಸಹಕಾರಿ ವ್ಯವಸಾಯಿಕ ಸೊಸೈಟಿ ಪ್ರಧಾನ ಕಚೇರಿ, ಸಹಕಾರ ಸಂಗಮ, ಪಡುಬಿದ್ರಿ. ಚಿನ್ನಾಭರಣ ಸಾಲ, ಪ್ರತಿ ಗ್ರಾಂ ಚಿನ್ನಾಭರಣಕ್ಕೆ ಗರಿಷ್ಠ ಮೊಬಲಗಿನಲ್ಲಿ ತ್ವರಿತವಾಗಿ ಸಾಲ ಸೌಲಭ್ಯ. ಜೊತೆಗೆ ಗೃಹ ಸಾಲ, ಕೃಷಿ ಸಾಲ, ಶಿಕ್ಷಣ ಸಾಲ, ಠೇವಣಿ ಸಾಲ ಇನ್ನಿತರ ಸೌಲಭ್ಯಗಳು. ಆಕರ್ಷಕ ಬಡ್ಡಿದರದ ಠೇವಣಿ ಯೋಜನೆಗಳು. ಸಹಕಾರ ಸಂಗಮದಲ್ಲಿರುವ ಹವಾನಿಯಂತ್ರಿತ ವೈ ಲಕ್ಷ್ಮಣ್ ಸಭಾಂಗಣ ಕಡಿಮೆ ದರದಲ್ಲಿ ಕಾರ್ಯಕ್ರಮಗಳಿಗೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ 9141081723. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್. ಎಲ್ಲ ತರಹದ ಎಲೆಕ್ಟ್ರಿಕಲ್ ಹಾಗೂ ಹಾರ್ಡ್ವೇರ್ ಉಪಕರಣಗಳ ಹೋಲ್ಸೇಲ್ ವಿತರಕರು. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಯ ಉತ್ಪನ್ನಗಳಾದ ವೈರ್ಸ್, ಯುಜಿ ಕೇಬಲ್ಸ್, ಲೈಟಿಂಗ್ಸ್, ಸ್ವಿಚಸ್, ಸ್ವಿಚ್ ಗೇರ್, ಫ್ಯಾನ್ಸ್ ಹಾಗೂ ಸ್ಯಾನಿಟರಿಗಳು ರಿಯಾಯಿತಿ ದರದಲ್ಲಿ ಲಭ್ಯ. ಮಾರುತಿ ಎಲೆಕ್ಟ್ರಿಕಲ್ಸ್ ಅಂಡ್ ಹಾರ್ಡ್ವೇರ್, ಮೀರಾ ಆರ್ಕಿಡ್, ವಿಜಯ ಭವನದ ಎದುರುಗಡೆ, ಮೈನ್ ರೋಡ್, NH66, ಪಡುಬಿದ್ರಿ. ಪ್ರೊಪ್ರೈಟರ್ ನಂದಕಿಶೋರ್. ಕಾಂಟ್ಯಾಕ್ಟ್ 7406018900.
ಒಂದೊಳ್ಳೆ ಆಂಬಿಯನ್ಸ್ ನಲ್ಲಿ ರುಚಿಕರವಾದ ಊಟವನ್ನ ಮಾಡಬೇಕು ಅನ್ನೋ ಆಸೆ ನಿಮ್ಗಿದ್ಯಾ? ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರ್ಲಿ ನದಿ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್. ರುಚಿಕರವಾದ ಔತಣಗಳು ಮತ್ತು ಆರಾಮದಾಯಕ ವಾತಾವರಣದ ಒಂದು ಪರಿಪೂರ್ಣ ವಿಶಾಲವಾದ ಸ್ಥಳ. ಕುಟುಂಬ ಮತ್ತು ಮಕ್ಕಳಿಗೆ ಉಪಯುಕ್ತವಾದ ಆಂಬಿಯನ್ಸ್, ಶುದ್ಧತೆಯೊಂದಿಗೆ ಪರಿಪೂರ್ಣ ರುಚಿ. ವೆಲ್ಕಮ್ ಟು ನದಿ. Vibrant coastal spirit in every sip and bite. Opposite Jeppu Fish Market, Velankani Plaza, Mangaluru. ಮನೆ ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ? ಮನೆಗೆ ಬೇಕಾಗುವಂತಹ ಬಣ್ಣಗಳು, ಇಂಟೀರಿಯರ್ಸ್ಗಳು ಒಂದೇ ಸೂಡಿನೆಲೆಯಲ್ಲಿ. ಬಸ್ತಿಕರ್ ಎಂಟರ್ಪ್ರೈಸಸ್, 40 ವರ್ಷಗಳ ಅನುಭವವುಳ್ಳ ಬಸ್ತಿಕರ್. ಕಟ್ಟಡ ಸಾಮಗ್ರಿಗಳು ಸೇರಿದಂತೆ ಸಿಮೆಂಟ್ಸ್, ಪೇಂಟ್ಸ್ ಮತ್ತು ಪೈಪ್ ಇನ್ನಿತರ ಕಟ್ಟಡಗಳ ಸಾಮಗ್ರಿಗಳನ್ನು ಪೂರೈಸುತ್ತಾ ಬಂದಿರುವ ಮಂಗಳೂರಿನ ಹೆಮ್ಮೆಯ ಸಂಸ್ಥೆ ಬಸ್ತಿಕರ್ ಎಂಟರ್ಪ್ರೈಸಸ್. ಅದು ಎಲ್ಲಿ ಅಂತೀರಾ? ಬಸ್ತಿಕರ್ ಎಂಟರ್ಪ್ರೈಸಸ್, ಬ್ಯೂಟಿಫುಲ್ ಹೋಮ್ ಬೈ ಏಷ್ಯನ್ ಪೇಂಟ್ಸ್. ಬೆಳಪು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ, ಪಣಿಯೂರು, ಕಾಪು ತಾಲೂಕು. ಕೌಶಲ ಹೋಟೆಲ್ ಬೃಂದಾವನ ಕಾಂಪ್ಲೆಕ್ಸ್ ನಿಯರ್ ಸಿಟಿ ಬಸ್ ಸ್ಟ್ಯಾಂಡ್, ಉಡುಪಿ. ಪ್ರೊಪ್ರೈಟರ್ ರಾಜೇಶ್ ಟಿ ಆಚಾರ್ಯ. ಮೊಬೈಲ್ 9243966445.
ಜಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್, ಸೌಂದರ್ಯ ಪ್ರಿಯರಿಗಾಗಿ ಬ್ಯೂಟಿ ಸಲೂನ್, ಎಲ್ಲರಿಗೆ ಎಲ್ಲರ ಶೈಲಿಗೆ ಅನುಗುಣವಾಗಿ ಸೇವೆಗಳು ಲಭ್ಯ. ಇಲ್ಲಿ ಹೇರ್ ಕೇರ್, ಸ್ಕಿನ್ ಕೇರ್, ನೇಲ್ಸ್ ಕೇರ್, ಮೇಕಪ್, ಪೆಡಿಕ್ಯೂರ್ ಥೆರಪಿ, ಮೆನಿಕ್ಯೂರ್ ಥೆರಪಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳು ಲಭ್ಯ. ನುರಿತ ಸಿಬ್ಬಂದಿಗಳಿಂದ ಅತ್ಯುತ್ತಮ ಸೇವೆ. ಜಾರಾ ಎಲೈಟ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸಲೂನ್. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಡಿಲ್ ಮಂಗಳೂರು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ 33 ಶಾಖೆಗಳನ್ನು ಹೊಂದಿದ್ದು ನಿರಂತರ ರಾಜ್ಯ ಹಾಗೂ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆಯುತ್ತಿರುವ ಸಹಕಾರಿ ಸಂಘವು ಕಳೆದ 1 ದಶಕಗಳಿಂದ ನಿಮ್ಮ ಸೇವೆಯಲ್ಲಿ. ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರಗಳು, ವಿವಿಧ ಸಾಲ ಸೌಲಭ್ಯಗಳು, ಚಿನ್ನಾಭರಣ ಸಾಲ, ಗೃಹೋಪಯೋಗಿ ಸಾಲ, ವ್ಯಾಪಾರ ಸಾಲ, ವಾಹನ ಸಾಲ, ಮನೆ ದುರಸ್ತಿ, ವಾಣಿಜ್ಯ ಕಟ್ಟಡಗಳಿಗೆ ಸಾಲ, ಗೃಹ ನಿರ್ಮಾಣ ಸಾಲ, ಈ ಸ್ಟಾಂಪ್ ಸೇವೆಗಳು ಆಯ್ದ ರಜಾದಿನಗಳಲ್ಲೂ ಲಭ್ಯ. ಬ್ಯಾಂಕಿಂಗ್ ಸೇವೆಗಳ ಜೊತೆ ಡಿಡಿ, ಆರ್ಟಿಜಿಎಸ್, ನೆಫ್ಟ್ ಸೌಲಭ್ಯ, ಎಕ್ಸ್ಪ್ರೆಸ್ ಮನಿ, ವೆಸ್ಟರ್ನ್ ಯೂನಿಯನ್ LIC ಹಾಗೂ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಆತ್ಮಶಕ್ತಿ ಭವಿಷ್ಯ ಸುರಕ್ಷಾ ಯೋಜನೆ ಸಹಿತ ಎಲ್ಲಾ ರೀತಿಯ ವಿಮಾ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯ. ವಾರ್ಷಿಕ 2,000 ಕೋಟಿಗೂ ಹೆಚ್ಚು ವಹಿವಾಟು ನಡೆಸುತ್ತಿರುವ ನಮ್ಮ ಸಹಕಾರಿ ಸಂಘದ ಪ್ರಧಾನ ಕಚೇರಿ ಆತ್ಮಶಕ್ತಿ ಸೌಧ, ಬೈರಾಡಿಕೆರೆ ಹತ್ತಿರ, ಪಡಿಲ್ ಮಂಗಳೂರು.